ಕಷಾಯ ಬಲೆ ನೋಡಿ ಕತ್ಲ ಹಾಕ್ತಾನೆ ಬಲೆ ಇದ್ರ ಬಲೆ
ङ्गरज्वलं सुब्रह्मण्यं पास्महे प्रणवताभिष्टार्थसिद्धिप्रदं स्वस्तिसाङ्गतायतपरिवाराय सर्वमवाशिष्ठान्तिप्रवणस्वामिने नमः एकौत्तमङ्गलराजं स्वामयामि एकौत्तमङ्गलराजं प्रसैनम् एताकुमारञ्चायमर्पयेनं चतुर्भुजमशक्तिवेदानं दिव्यकर्णाविधानं शिवयज्ञावेदनं शिवशक्तिं ज्ञानयोगं ज्ञानशक्तिस्वरूपं भक्तानां वरदं देवं कार्तिकेयपास्महे मनसाविसप्तार्थनां समर्पयामि श्री ज्ञानशक्ति प्रवण देवर पादारविंद के गोविंदा गोविंदा फलप्रद गणपति देवर पादारविंद के गोविंदा गोविंदा ಸ್ಥಳದ ದೈವ ದೇವತೆಗಳ ಪಾದಾರವಿಂದ के गोविंदा 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 ಮೊದಲಾಗಿ ನಿನ್ನ
ಮಣಿವಿ ಸದಮಲನೆ ಷಡ್ವದನ ಶ್ರೀ ಶರವಣ ಪದುಮಲೋಚನ ಭಕ್ತ ಋತು ಮುದವಾಸ ಶುಭ ಪ್ರದನಿ ಮಹಾರಾಜ ಮಹಿಪಾಲ ಮೊದಲಾಗಿ ನಿನ್ನ ತೋಗಿರದಗತೈದತ್ತ ತೋಗಿರದಗತೈದತ್ತ ಅಮಮನಿನ್ನಯ ಮಹಿಮೆಯನ್ನು ಪೊಗಳಲವಲ್ಲ ಆಯ್ ಆಯ್ ಅಮಮನಿನ್ನಯ ಮಹಿಮೆಯನ್ನು ಪೊಗಳಲವಲ್ಲ ಅಮಿತ ಬಲ ಸಂಪನ್ನ ಸಿದ್ಧಿ ಪುರುಷ ತಮನಾಶ ವಿಶ್ವ ಗುರು ಸುಮಹೃದಯ ಸುಖದಾತ ಅಮರೇಶ ವಿನುತ ವಿಖ್ಯಾತ ಮತಿಕಾಶ ಮೊದಲಾಗಿ ನಿನ್ನ ಶರಣು ಶಾರದಿ ಶಾಂತ ರೂಪಿಣಿ ಶರಣು ಶಾರದಿ ಶಾಂತ ರೂಪಿಣಿ ಶರಣು ವಿದ್ಯಾದೇವದೇ ಪರಮ ಪಾವಂಜಯ ಪುರೇಶ್ವರಿ ಶರಣು ಕುಂಕುಮ ಶೋಭಿತೆ ಶರಣು ಶರಣು ಶ್ರವಣ ಮಾರಣ ಕ್ರೂರ ಗುಂಬ ಶ್ರವಣ ಮಾರಣ ಕಾರಣಲಿ ಜಯ ಶುಭಕರಿ ಸಾರಮತಿಯ ಜ್ಞಾನ ನಾಶಿನಿ ಪಾರಮಾರ್ಥ ವಯೋಧರಿ ಸಾರಮತಿಯ ಜ್ಞಾನ ನಾಶಿನಿ ಪಾರಮಾರ್ಥ ವಯೋಧರಿ ಶರಣು ಶರಣು ಜಯತು ಶ್ರೀ ಅಣ್ಣಪ್ಪ ಸ್ವಾಮಿ ಪರಾಕು ಜಯ ಸತ್ಯವರ್ಧನಪತಿ ಪರಾಕು ಪರಮ ವಶಿಷ್ಠಾಂಶ ಸಂಭೂತ ಸದಮಲ ಚರಿತ ಸೌಭರಿ ಮುನಿ ಬಾಲಿತ ಬಾಲ ಇಂದ್ರ ಸೇನ
ಜಯತು ಜಯತು ಪೂರ್ಣ ಜ್ಞಾನ ಪರಿಪೂರ್ಣ ಪ್ರಭಾಕರ ಪೂರ್ಣ ಪೂರ್ಣ ಪರಾತ್ಪರ ಮೂರ್ತಿ ಅಮೃತ ಶುಭ ಚರಿತ ದಯಾಕರ ಜ್ಞಾನ ಶಕ್ತಿ ಫಲದಾತ ನಮೋ ಕಾಲ ಕಾಲ ಸುಕುಮಾರ ಮಹೋನ್ನತ ಲೀಲಾ ಮಾಲ ಸುಶೀಲ ಚಿರಂತನ ಕೂಳ ಜಾಳ ನಿರ್ಮೂಲ ನಿಖಿಲ ಜನಪಾಲ ಶಕ್ತಿ ಫಲದಾತ ನಮೋ ದೀನನಾಥ ದಿವಿಜಾವಳಿ ಬಂದಿತ ಸ್ಥಾನ ಸಮಾನ ಷಡಾನನ ಸುಂದರ ಮಾನಸ ದುಷ್ಟರ ನಾಶ ಶುಭಂಕರ ಜ್ಞಾನ ಶಕ್ತಿ ಫಲದಾತ ನಮೋ ಜ್ಞಾನ ಶಕ್ತಿ ಫಲದಾತ ನಮೋ ಜ್ಞಾನ ಶಕ್ತಿ ಫಲದಾತ ನಮೋ शक्ति हस्तो विरूपाक्षो शिखिवाहं षडाननम् दारुणं रिपुरोगग्नं भावये कुकुटध्वजो स्कन्दं षण्मुखं देवं शिवतेजं चतुर्भुजं कुमारं स्वामिनाथं तं कार्तिकेयं नमाम्यहम् तं कार्तिकेयं नमाम्यहम् अरुमुगत कुमारगे चिल्वधीर गंभीर आरु मुगद कुमारगे वरद हस्तनिगे मयूरवरूढगे ಗುರುವರಿಗೆ ಶ್ರೀ ಕಾರ್ತಿಕೇಯನಿಗೆ ನರರಾಶಿ ತೋರಗೆ ದುರಿಯ ತಣಿಸಿ ನಿತ್ಯ ಧರೆಗೆ ಕಾಯುವ ಧರ್ಮಾಧ್ಯಕ್ಷನಿಗೆ ಆರು ಮೊಗದ ಕುಮಾರಗೆ
ನೀರು ಜನರೆಲ್ಲ ಶರವಣನ ಪಾವನ ಪಾವಂಜಿಯೇ ಪುರವರನ ಪಾವನ ಪಾವಂಜಿಯೇ ಪುರವರನ ದೇವ ವಿನಾಯಕ ಸೋದರನ ಆ ಆ ಆ ದೇವ ವಿನಾಯಕ ಸೋದರನ ದೇವ ವಿನಾಯಕ ಸೋದರನ ಜನ ಭಾವ ವಿಶಾರಿತನಾದನ ಕಾವ ಕಲಾಪತಿ ಚಿನ್ಮಯನ ಸಂಜೀವ ಶರಣಪತಿ ಶುಭಕರನ ಸಂಜೀವ ಶರಣಪತಿ ಶುಭಕರನ ಧಿಂತನ ದಿನ್ನತೈ ಕುಂತನ ದಿನ್ನತೈ ಧಿಂತನ 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 ದಿನ್ನತೈ ಧಿಂತನ ದಿನ್ನತ ತುಂ ತುಂ ತನ ದಿನ್ನತ ಧಿಂ ಧಿಂ ತನ ದಿನ್ನತ ತುಂ ತುಂ ತನ ದಿನ್ನತೈ ಧಿಂತನ ದಿನ್ನತೈ ತುಂ ತನ ದಿನ್ನತೈ ತೈ ದಿನ್ನತೈ ತಾ ದಿನ್ನತೈ ತೈ ದಿನ್ನತಾ ದಿನ್ನತೈ ದಿನ್ನತಾ ದಿನ್ನತೈ ತೈ 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 ತತ್ತ ಶರಣೆಂಬೆ ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣಾಸಾಗರ ದೇವ ಗುರು ವಿಶ್ವಮಾನ್ಯ ಶರಣು ಮಯೂರ ವಾಹನ ದೇವ ದೇವ ಚರಣಕ್ಕೆ ಮಣಿಬೇವು ಕಲಿ ನಮ್ಮ ನೋವ ಶರಣೆಂಬೆ ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣಾಸಾಗರ ದೇವ ಗುರು ವಿಶ್ವಮಾನ್ಯ ದೇವ ಆ ಪಾಲಿಸು ಷಡ್ವದನ ದೇವ ಸುಶೀಲ ಸುಗುಣ ಸದನ ದೇವ ಸುಶೀಲ ಸುಗುಣ ಸದನ ಕಾಲಾತ್ಮನೆ ಕರುಣಾಳು ಕಮಲ ಮುಖೆ ಕಾಲಾತ್ಮನೆ ಕರುಣಾಳು ಕಮಲ ಮುಖೆ ನೀಲ ಪುರುಷ ವಿಶಾಲ ದಯಾನಿಧಿ ಪಾಲಿಸು ಷಡ್ವದನ ದೇವ ಸುಶೀಲ ಸುಗುಣ ಸದನ ದೇವ ಸುಶೀಲ ಸುಗುಣ ಸದನ ಧಿಂತನ ದಿನ್ನತೈ ಧೂಮ್ತನ ದಿನ್ನತೈ ಧಿಂತನ 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 ದಿನ್ನತೈ ಧಿಂತನ ದಿನ್ನತ ತುಂ ತುಂ ತನ ದಿನ್ನತ ಧಿಂ ಧಿಂ ತನ ದಿನ್ನತ ತುಂ ತುಂ ತನ ದಿನ್ನತೆ ಧಿಂತನ ದಿನ್ನತೆ ತುಂ ತನ ದಿನ್ನತೆ ತೈ ದಿನ್ನತೆ ತಾ ದಿನ್ನತೆ ತೈ ದಿನ್ನತಾ ದಿನ್ನತೆ ದಿನ್ನತಾ ದಿನ್ನತೆ ತೈ 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 ದತ್ತತೆ ಒಂದೇ ದೇವರ ದೇವ
ಶ್ರೀ ಗುರುಗಣಾಧಿಪತಿಭ್ಯಾಂ ನಮಃ. ಕರ ಮುಗಿದು ಶರವಣಗಿ ಗಣಪನ ಚರಣ ಸಾರಸಗಿರಗಿ ಶಿವನಂ ಸ್ಮರಿಸಿ ಶ್ರೀ ಅಣ್ಣಪ್ಪ ಸ್ವಾಮಿಯ ನುತಿಸಿ ಭಕ್ತಿಯಲಿ ವರಮುನೀಶ್ವರ ಜಾತು ಕರುಣರ ಪರಮ ಸನ್ನಿಧಿಗಭಿನಮಿಸಿ ಘನ ಗುರುಗಳಾಜ್ಞೆಗೆ ಮಣಿದು ಬೇಳ್ವಿನಿ ಕಥಾಮೃತವ ಸರ್ವ ಭಯ ವಿನಾಶಿನಿಗೆ ನೀ ಕರುಣದಿ ಕಾಯೇ ಸರ್ವ ಭಯ ವಿನಾಶಿನಿಗೆ ನೀ ಕರುಣದಿ ಕಾಯೇ ದಯ ಸಾಗರಿಗೆ ಭಕ್ತಿಯಿಂದ ಪದ ದ್ವಯವನ್ನು ಮರೆದುಡಿವತಿ ಮುದದಿಂದ ಜಯತು ಜಯತು ಆದಿಮಾಯಿ ಸರ್ವ ಭಯ ವಿನಾಶಿನಿ ಕರುಣದಿ ಕಾಯೇ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಅಮ್ಮ ಪರಾತ್ಪರ ಶಕ್ತೆ ಪ್ರಗಾಢವಾದ ತಮಸ್ಸಿನಿಂದ ಕೂಡಿದ್ದು ಅಗಾಧವಾದ ಜಲರಾಶಿಯ ಮೇಲೆ ಮೂರು ಮೂರ್ತಿಗಳಾದ ನಮ್ಮ ಪ್ರಾದುರ್ಭವ ಯಾರಿಂದಾಯಿತು ಯಾಕಾಯಿತು ಎಂಬ ಹಾಗೆ ಚಿಂತಿತ ಮನಸ್ಕರಾಗಿದ್ದ ವೇಳೆ ನಮ್ಮ ಕರ್ಣಂಗಳಿಗೆ ಕೇಳಿದ್ದು ಓಂಕಾರನಾದವಮ್ಮ. ಅದನ್ನೇ ಭಕ್ತಿಯಿಂದ ಸಮಸ್ತುತಿಸಿದ ವೇಳೆ ಅವ್ಯಕ್ತಳಾಗಿರುವಂತಹ ನೀನೇ ಅಭಿವ್ಯಕ್ತಳಾದೆಯಾ ಜನನಿ. ನಿಮ್ಮನ್ನು ಕಂಡ ಕ್ಷಣದಲ್ಲಿ ಅಂತಸ್ಥವಾಗಿದ್ದ ತುಮುಲ ನಿವಾರಣೆಯಾಗಿದೆ. ಭಯ ನಿವಾರಣೆಯೂ ಅಭಯಂಕರಿಯೂ ಆದ ತವ ಪದಾಂಬರುಹದಡಿಯಲ್ಲಿ ನಮ್ಮ ಕಳಕಳಿಯ ಭಿನ್ನಪವಿಷ್ಟೆ. ಸರ್ವಶಕ್ತಿ ಸಂಪನ್ನರಾಗಿ ನಮ್ಮನ್ನು ಸೃಜಿಸುವರೆ ಉದ್ದೇಶ ಕಾರಣ ಇರಬೇಡವೇ ತಾಯೇ? ಯಾದಗಿ ಜನ್ಮವನಿತ್ತೆ ನಮಗೆ ತರ ಕಾರ್ಯಗಳೇನುಂಟು ಮಾತ
ಜಯತು ಜಯತು ಆದಿಮಾಯಿ ತಾಯೇ ತಾಯೇ. ಓ ಜಗದಾಧಿಮಾಯೇ, ಕಾಣುತ್ತಿರುವಂತಹ ಜಲರಾಶಿಯ ಮಧ್ಯದಲ್ಲಿ ನಮ್ಮ ಮೂವರ ಹುಟ್ಟು. ಯಾಕೆ ನಮ್ಮ ಹುಟ್ಟು ಎಂಬುದನ್ನು ನಾವು ಅರಿಯದೇ ಹೋಗಿದ್ದೇವೆ. ತಾಯೇ, ನೀವೇ ನಮ್ಮ ತಾಯಿ ಎಂಬುದನ್ನು ಚೆನ್ನಾಗಿ ತಿಳಿದಿದ್ದೇವೆ. ಯಾಕೆ ನಮ್ಮ ಹುಟ್ಟು ತಾಯಿ? ನಮ್ಮಿಂದ ಮುಂದಕ್ಕೆ ಆಗಬೇಕಾದಂತಹ ಘನತರವಾದಂತಹ ಕಾರ್ಯವಾದವೇನು ಎಲ್ಲವನ್ನು ಸಂಪ್ರೀತಿಯಿಂದ ತಿಳಿಸಬೇಕು ಮಾತೆ. ನೀನಲ್ಲದನ್ಯರಾರಿಗರು ನಮ್ಮ ಸಾನುರಾಗದೋಳಿನ್ನು ರಕ್ಷಿಸುವವರು ಜ್ಞಾನವಿಹೀನರಾಗಿರಲು ತಾಗಿ ನೀನಿಂದು ಸುಜ್ಞಾನ ಪುರದೆ ಕೃಪೆಯುಳು ಜಯತು ಜಯತು ಆದಿಮಾಯೇ ತಾಯೇ ತಾಯೇ. ಇಚ್ಛಾಶಕ್ತಿ ಸಂಯುಕ್ತೆಯೇ, ಆಕಾಶದೆತ್ತರಕ್ಕೆ ಬೆಳೆದು ನಿಂತು ಪ್ರಕಾಶಮಾನವಾಗಿ ಕಾಣುವ ನಿನ್ನ ದಿವ್ಯ ರೂಪವನ್ನು ಕಂಡಾಗ ನಾವೆಲ್ಲರೂ ಧನ್ಯರಾದೆವಮ್ಮ. ತುಂಬಿದ ಜಲರಾಶಿಯ ಮೇಲೆ ದಿಕ್ಕು ಕಾಣದೆ ನಾವೆಲ್ಲರೂ ಬಳಲುತ್ತಿರುವ ಸಂದರ್ಭದಲ್ಲಿ ಓಂ ಎನ್ನುವಂತಹ ನಿನಾದವನ್ನು ಕೇಳಿ ಬಂತು. ಅದನ್ನೇ ಭಕ್ತಿಯಿಂದ ಉಚ್ಚರಿಸಿದವರು ನಾವು. ಅಜ್ಞಾನ ಎನ್ನುವಂತಹ ಅಂಧಕಾರದಲ್ಲಿ ನಾವೆಲ್ಲರೂ ಬಳಲುತ್ತಿದ್ದೇವೆ. ಹಾಗಾಗಿ ಸುಜ್ಞಾನವನ್ನು ಕೊಡುವುದರ ಮೂಲಕ ನಾವು ಮುಂದೆ ಮಾಡಬೇಕಾದಂತಹ ಕಾರ್ಯವಾದರೂ ಏನು ಸಕಲವನ್ನು ತಿಳಿಸಿ ಮುದ್ದು ಮಕ್ಕಳನ್ನು ಪೊರೆಯಬೇಕಮ್ಮ. ಜಯ ಜಯ ಮಕ್ಕಳೇ. ಹರಿಹರ ಬ್ರಹ್ಮರೆಂದಿರಿಸಿದೆ ನಾಮ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯಕ್ಕೆ ವರದ ಬೆನದ ನಿಮಗೆ. ಜಲನಿಧಿಯ ಮಧ್ಯದಲ್ಲಿ ಜನ್ಮ ರಹಸ್ಯವನ್ನು ತಿಳಿಯದೆ ಜನನಿ ಎಂದು ಸ್ತುತಿಗೈಯುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ನನ್ನ ಸಂಕಲ್ಪ ಮಾತ್ರದಿಂದ ನಿಮ್ಮ ಸೃಷ್ಟಿಯಾಗಿದೆ ಮಕ್ಕಳೇ. ಪ್ರಪಂಚ ಮುಖಕ್ಕೆ ನಿಮ್ಮನ್ನು ಗುರುತಿಸಿ ಕರೆಯುವುದಕ್ಕಾಗಿ ಒಬ್ಬೊಬ್ಬರಿಗೆ ಒಂದೊಂದು ಶುಭ ನಾಮಕರಣವನ್ನು ಮಾಡುವುದಕ್ಕಿದ್ದೇನೆ. ಹೇಗಮ್ಮ? ರಕ್ತ ಛಾಯೆ ಎಂದೊಪ್ಪುವಂತಹ ಮಗನೇ ನೀನೇ ಬ್ರಹ್ಮ, ನೀಲಮೇಘ ಶಾಮನಾದ ಕಂದ ನೀನೇ ವಿಷ್ಣು, ಕೃತಾರ್ಥನಾದೆ. ತ್ರಿನೇತ್ರಧಾರಿಯಾಗಿಯೂ ಶ್ವೇತವರ್ಣದಿಂದ ಕಂಗೊಳಿಸುತ್ತಿರುವ ಕುಮಾರ ನೀನೇ ಮಹೇಶ್ವರ. ಮಕ್ಕಳೇ, ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಸೃಷ್ಟಿಯಾಗಿದೆ ಮಕ್ಕಳೇ. ಆದ್ದರಿಂದ ನಿಮ್ಮೂವರಿಗೆ ಮಾಡುವುದಕ್ಕೆ ಉದ್ಯೋಗ, ಇರುವುದಕ್ಕೆ ಕ್ಷೇತ್ರ, ಧರಿಸುವುದಕ್ಕೆ ಗುಣವನ್ನು ಅನುಗ್ರಹಿಸುತ್ತೇನೆ. ಜಯ ಪಾಲಿಸಮ್ಮ. ಸತ್ವರಜಸ ತಮವೆನುತಿಪ್ಪ ಗುಣ ಮೂರು ಮತ್ತೆ ರಾಜಸ ಗುಣದಿ ನಿತ್ಯ ಸೃಜಿಸಲಿ ವಿಧಾನನು ಸಾತ್ವಿಕವೆದ್ದು ಹರಿಯು ಪುರಿ. ಮಗನೇ ಬ್ರಹ್ಮ, ರಾಜಸ ಗುಣಭರಿತನಾದಂತಹ ನೀನು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿ ನೆಲೆಯಾಗು. ಮಗನೇ ವಿಷ್ಣು, ಜನನಿ ಸಾತ್ವಿಕ ಗುಣಭರಿತನಾದಂತಹ ನೀನು ಪಾಲನೆಯ ಉದ್ಯೋಗವನ್ನು ಮಾಡುತ್ತಾ ವೈಕುಂಠದಲ್ಲಿ ಸ್ಥಿರನಾಗು. ನಿನ್ನ ಅಜ್ಞಾನುವರ್ತಿಯಾಗುತ್ತೇನಮ್ಮ. ಮಗನೇ ಈಶಾ, ತಾಮಸ ಗುಣಭರಿತನಾದಂತಹ ನೀನು ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿ ನೆಲೆಯಾಗು. ಹೋಗಿ ಮಕ್ಕಳೇ, ನಾನು ಕೊಟ್ಟಂತ ಈ 3 ಉದ್ಯೋಗವನ್ನು ಭಕ್ತಿಯಿಂದ ನಿಷ್ಠೆಯಿಂದ ಮಾಡಿಕೊಂಡು ಬಂದಲ್ಲಿ ನಿಮಗೆಲ್ಲರಿಗೂ ಶುಭದಾಯಕಿಯಾಗಿ ನಾನಿದ್ದೇನೆ ಮಕ್ಕಳೇ. ಮುಂದಕ್ಕೆ ಕಷ್ಟವಾದರೆ ಕಷ್ಟವೇ ಕಷ್ಟಗಳದೊಳಿಂದ ನಿಷ್ಠೆಗೂ ಭಜಿಸಲು ಕೊಟ್ಟು ಸಂದರ್ಶನ ಇಷ್ಟದಿ ಪೊರೆವಿನಿಂದ ಭಯವಿಲ್ಲೈದಲು ದತ್ತ
ದುರಿತಗಳಿಂದ ಕಷ್ಟ ಬಂದಿತು ಎಂಬ ಭಯವೇ ಚಿಂತಿಸುವಂತ ಪ್ರಮೇಯವಿಲ್ಲ ಮಕ್ಕಳೇ. ಭಕ್ತಿಯಿಂದ ನನ್ನನ್ನು ಸ್ತುತಿಗೈದರೆ ಸಾಕು, ಪ್ರತ್ಯಕ್ಷ ಪರೋಕ್ಷವಾಗಿ ಬಂದು ನಿಮಗೊದಗಿದ ಕಷ್ಟವನ್ನು ದೂರೀಕರಿಸುತ್ತೇನೆ. ಇದೋ ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಯೋಗ ನಿದ್ರೆಯೋ ಇರದೆ ಗಣದ ಕಿಲ್ಬಿಷವ ಕಿರುಬೆರಳಿನಲ್ಲಿ ಹೊರಗಡೆ ದಾನವರಿರುವ ರುದಿಸುತ್ತಲಿ
ಎಲ್ಲಿಂದ ಬಂದೆ, ಹೇಗೆ ಬಂದೆ, ಯಾಕೆ ಬಂದೆ ಅರ್ಥವಾಗುತ್ತಾ ಇಲ್ಲ. ವಿಚಾರಿಸುವುದಕ್ಕೆ ಬಳಿಯಲ್ಲಿ ಯಾರೂ ಇಲ್ಲ. ನೋಡೋಣ, ಜಲದಲ್ಲೇ ಮುಂದುವರಿಯುತ್ತೇನೆ, ಯಾರಾದರೂ ಸಿಗಬಹುದು. ಜನ್ಮವ ಕೊಟ್ಟವರ ತಿಳಿಯದಾದುದೇ. ಎಲ್ಲಿ ನೋಡಿದರೂ ಕಾರ್ಗತ್ತಲೆ. ಈ ಕತ್ತಲೆಯ ಮಧ್ಯೆ ದೀರ್ಘದೇಹಿಯೋದಂತಹ ನನ್ನ ಹುಟ್ಟು ಯಾರಿಂದ ಯಾಕಾಗಿ ತಿಳಿಯುತ್ತಾ ಇಲ್ಲ. ತಿಳಿಯಬೇಕು ಎನ್ನುವಂತಹ ಕುತೂಹಲ ಕ್ಷಣದಿಂದ ಕ್ಷಣಕ್ಕೆ ಅಧಿಕವಾಗುತ್ತಾ ಇದೆ. ಯಾರಲ್ಲಿ ಕೇಳಲಿ, ಹೇಗೆ ಕೇಳಲಿ, ಒಂದು ಅರ್ಥವಾಗುತ್ತಾ ಇಲ್ಲ. ನೋಡೋಣ, ಈ ಕತ್ತಲೆಯಲ್ಲಿ ಜಲದಿಯ ಮಧ್ಯೆ ಸ್ವಲ್ಪ ತಿರುಗಾಟ ಮಾಡ್ತೇನೆ. ಯಾರಾದರೂ ಸಿಕ್ಕಿದ್ರೆ ಅವರಲ್ಲಿಯೇ ಪ್ರಶ್ನಿಸ್ತೇನೆ. ಯಾಕೆ ಬಂದೆ? ನೀನು ಯಾಕೆ ಬಂದೆ? ನನ್ನ ಮುಂದೆ ಯಾಕೆ ನಿಂದೆ? ನೀನು ನನ್ನ ಮುಂದೆ ಯಾಕೆ ನಿಂದೆ? ನಾನು ಕೇಳಿದ್ದನ್ನೇ ಇವ ಕೇಳ್ತಾ ಇದ್ದಾನೆ. ಬೇರೆ ಕೇಳುವುದಕ್ಕೆ ನನಗೆ ಏನೂ ತಿಳಿದಿಲ್ಲ. ನಾನು ಯಾರು ಎನ್ನುವ ಹಾಗೆ ನನಗೆ ತಿಳಿದಿಲ್ಲ. ನಾನು ಯಾರು ಎನ್ನುವ ಹಾಗೆ ನನಗೂ ತಿಳಿದಲ್ಲ. ಈಗ ತಾನೇ ಜಲದಲ್ಲಿ ಹುಟ್ಟಿಕೊಂಡವ ನಾನು ಈಗಲೇ ಹುಟ್ಟಿದ್ದೇನೆ. ನಾವೀರುವರೇ ಇಲ್ಲಿ ಇದ್ದೇವೆ ಎಂದಾದ ಮೇಲೆ ಇನ್ನು ಮುಂದೆ ನಾವೀರುವರು ಒಂದಾಗಿ ಮುಂದುವರಿಯೋಣ. ಸರಿ. ನಿನ್ನನ್ನು ಕಂಡಾಕ್ಷಣ ನನಗೆ ಪ್ರೀತಿ ವಿಶ್ವಾಸ. ನಿನ್ನನ್ನು ಕಂಡಾಕ್ಷಣ ಭಕ್ತಿ ಗೌರವ. ಆದ್ದರಿಂದಲೇ ನಿನ್ನನ್ನು ತಮ್ಮ ಎನ್ನುವ ಹಾಗೆ ಕರೆಯುತ್ತೇನೆ. ನಿನ್ನನ್ನು ಅಣ್ಣ ಎನ್ನಲ. ಸಾಕಾಗುವುದಿಲ್ಲ. ಮತ್ತೆ ನಾವು ಜಲದಲ್ಲಿ ಹೀಗೆ ಮುಂದುವರಿಯುವಾಗ ಮೂರನೆಯ ಓರ್ವ ಕಾಣ ಸಿಕ್ಕಿದ ಎಂದಿಟ್ಟುಕೊಳ್ಳೋಣ. ಆತನಿಗೆ ನಮ್ಮನ್ನು ಗುರುತಿಸುವುದಕ್ಕೆ ನಮಗೆ ಹೆಸರಿನ ಅವಶ್ಯಕತೆ ಇದೆ. ಹೆಸರಿಗೆ ವಿಶೇಷವಾದ ಅರ್ಥ ಅಗತ್ಯ ಇಲ್ಲ. ಕರೆಯುವುದಕ್ಕೆ ಸುಖವಾದರೆ ಸಾಕು, ಹಿತವಾದರೆ ಸಾಕು. ನಾನು ಹಿರಿಯವ, ನನಗೊಂದು ಹೆಸರಾಗಬೇಕು. ನೀನೇ ಸೂಚಿಸು. ಅಣ್ಣ, ನಿನ್ನನ್ನು ಪರೀಕ್ಷಿಸಿ ನಿನಗೆ ನೋಡಿಡುವ ಹೆಸರೇನು ಬಲ್ಲಯೋ? ಏನು? ನೀನು ಮಧು, ನೀನು ಕೈಟವ. ಒಳ್ಳೆದುಂಟು. ಸರಿ, ಹೆಸರು ಅಣ್ಣ. ತಮ್ಮ, ನಿನ್ನಲ್ಲಿ ಮಾತನಾಡುತ್ತಾ ಇದ್ದಂತೆ ಓ ಈ ಭಾಗದಲ್ಲಿ ಚುರು 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 ಚುರು, ಅದುವೇ ಹಸಿವೆ. ನಿವಾರಿಸುವ ಬಗೆ ಹೇಗೆ ಬಲ್ಲಯೋ? ಹೇಗೆ ಕೊಡ್ತಾ ಇದೆ ಜಲದಿ. ಜಲದಿಯನ್ನ ಪಡೆಯ, ಜಲದಿಯನ್ನು ಕದಡ. ಏನಾದ್ರೂ ಜಲದ ಅಡಿಭಾಗದಲ್ಲಿ ಇದ್ರೆ ಅವುಗಳನ್ನು ಮೆಲ್ಲೋಣ.
ತಿಳಿದಿಯ ಮಗುವದೀತನ ಈ ಕ್ಷಣ ಪಿಡಿಯುತ್ತಲಿ ಸಿಕ್ಕಿದ ಕಮಲದ ಮೇಲೆ ಕುಳಿತಿದ್ದಾನೆ, ಓರ್ವನೇ ಇದ್ದಾನೆ, ನೋಡಬೇಡವಾ? ಬಿಡಿ 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 ಜಲದೊಳಗಡಗದ ಮಗನವೇ ಈ ಪ್ರಾಣಿ ನಮ್ಮನ್ನು ನೋಡಿ ಗಡಗಡನೆ ನಡುಗುತ್ತಾ ಇದೆ. ಇದರ ಗುಂಡಿಗೆಯ ಶಬ್ದ ಠಪ ಠಪ ಬಡಿಯುತ್ತಾ ಉಂಟು. ಜಲದಲ್ಲಿ ಅಡಗುವ ಮೊದಲು ಈ ಪ್ರಾಣಿಯನ್ನು ಹಿಡಿ. ತೊಲಗಿ ನಿಲಲಾಯುಗಮಾಯಿಯೂ ನಳಿನ ನಾಭನು ತೊರೆದು ನಿದ್ರೆಯಾದ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ವದನದಲ್ಲಿ ನಿದ್ರೆಯಿಂದ ಎಚ್ಚೆತ್ತಿದ್ದೇನೆ, ವಿಶ್ವ ಸೃಷ್ಟಿಯ ಸಂಕಲ್ಪ ಮಾಡಿದ್ದೇನೆ. ನೋಡೋಣ. ಯಾರಿನ ಪಿಳೆಯ ನೀನು ಯಾರಿನ
ಯಾಕೆ? ನೀರ ಮೇಲೆ ನೀನು ಕುಳಿತುಕೊಂಡಿರುವೆ, ಆ, ನಿನ್ನಷ್ಟಕ್ಕೆ ನೀನು ನಗುತ್ತಿರುವೆ. ಆ, ಯಾರು ಎನ್ನುವ ಹಾಗೆ ಹೇಳು. ಆಯಿತಾ? ಆಗಲಿಲ್ಲ. ಆ, ನಾವು ಒಬ್ಬ ಪೌರನನ್ನು ಕಂಡೆವು. ಹೌದೇ? ಅವ ನಮ್ಮನ್ನು ಕಂಡು ಭಯಗೊಂಡು ಆ, ಓಡಲಾರಂಭಿಸಿದ. ಆ, ಪಟ್ಟಿಸಿಕೊಂಡು ಹೋದೆವು. ಅಲ್ಲ. ಆದ್ರೆ ಎತ್ತಲೋ ಹೋದ ನಮಗೆ ಗೋಚರನಾಗಲಿಲ್ಲ. ಆ, ಹಾಗೇ ಅವನನ್ನು ಹುಡುಕಿಕೊಂಡು ಬರುವಾಗ ಆ, ನನ್ನ ಮುಂಭಾಗದಲ್ಲಿ ನೀನು ಓರ್ವ. ಆ, ನಿನ್ನ ಈ ವರ್ತನೆಗಳನ್ನೆಲ್ಲ ಕಂಡಾಗ ಆ, ನೀನು ಭಂಡನೇ ಇರಬೇಕು. ಆ, ಹಾಗಾಗಿ ನಿನ್ನಲ್ಲಿ ಪ್ರಶ್ನೆ, ಆ, ಭಂಡನಾದಂತಹ ನೀನು ಆ, ಪೌರನಾದಂತಹ ಅವನನ್ನು ಆ. ತೋರಿಸು. ನಾನು ಯಾರೇ ಇರಲಿ ಕೇಳುವ ನೀವ್ಯಾರು ಅಂತ ವೀರ, ಮಧು, ಕೈಟಭ, ನೀವು ಧೀರ ಮಧು ಕೈಟ ಬರೇ ನೀವು ಕಂಡಿರಯ್ಯ ಮೊದಲು ಯಾರ ಕಂಡಿರಯ್ಯ ಮೊದಲು ನಾ ಅರಿಯೇ ಇಂದು ಮಧು ಕೈಟಭ ಹುರಿತೋಷವಂತೆ ದಿಟವು ನಿಮ್ಮ ನಡೆ ನುಡಿ ಆಯಾ ಆಕೃತಿ ಒಂದನ್ನೊಂದು ಈಕ್ಷಿಸುವಾಗ ನೀವು ಪ್ರಬಲರು ಎನ್ನುವುದು ಸ್ಪಷ್ಟ. ನಿಮ್ಮನ್ನು ಒಬ್ಬ ವಂಚಿಸಿದ ಅಂತ ಹೇಳಿದರೆ ಪ್ರಬುದ್ಧನೇ ಇರಬೇಕು. ಹೌದೌದು, ವಂಚನೆ ಮಾಡುವುದರಲ್ಲಿ ಪ್ರಬುದ್ಧ. ಹಾಗೆಂದು ಅವ ನನ್ನನ್ನು ಅಟ್ಟಿಕೊಂಡು ನೀವು ಮುಂದುವರಿದು ಬಂದವರು.
ನಾ ಆಲದೆಲೆಯ ಮೇಲೆ ಪವಡಿಸಿದ್ದೆ. ನನ್ನನ್ನು ಬಡಿದೆಬ್ಬಿಸಿ ತೋರು 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 ಎಂತು ತೋರ್ಪೆ ನಾನು ಆತನ. ಎಂತಾದರೂ ತೋರು. ತೋರಿಸಬಹುದಿತ್ತೆ. ಏನು ಮತ್ತೆ? ನನಗೇ ಗೊತ್ತಿಲ್ಲಲ್ಲ. ಅವನ ಬಗ್ಗೆ ನೀನು ತಿಳಿದಿಲ್ಲ. ಇನ್ನೊಬ್ಬನ ಬಗ್ಗೆ ನಾರಿಯೇ ಆಕ್ಷೇಪ ಇಲ್ಲ. ನಿನಗೆ ನಿನ್ನ ಬಗ್ಗೆ ಗೊತ್ತುಂಟಾ? ಓಹೋ, ಗೊತ್ತಿದ್ರೆ ಹೇಳು. ಅಖಂಡವಾದ ಈ ಅಬ್ಧಿಯ ಅಧಿಕಾರಿ ಶ್ರೀಮನ್ನಾರಾಯಣ. ನೀನು ಜಲದಿಗೆ ಒಡೆಯ ಹೌದು ಎಂದಾದರೆ ನಾವು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡತಕ್ಕದ್ದು. ಬರಲಿ ಪ್ರಶ್ನೆ. ಅವನಿಗೆ 5 ತಲೆ, ನಿನಗೆ 1 ತಲೆ. ಅವ ಬಿಳಿಯ, ನೀನು ಕರಿಯ. ಅವ ನಮ್ಮನ್ನು ನೋಡಿ ಗಡಗಡ ನಡುಗುತ್ತಾ ಇದ್ದ, ನೀನು ನಸು ನಗುತ್ತಾ ಇರುವೆ. ಪ್ರಶ್ನೆ ಒಂದೇ, ಏನು? ಅವನನ್ನು ನೀನು ತೋರಿಸಲೇಬೇಕು. ತೋರಿಸಬಹುದಿತ್ತೇ, ಅವನ ಆಧಾರ ಬೇಕಲ್ಲ. ಆಧಾರ ಉಂಟು ನಮ್ಮಲ್ಲೇ. ಹೇಳಿ ಆಯ್ತಲ್ಲ ನಾನು. ಅವನಿಗೆ 5, ನಿನಗೆ 1. ಅವ ಬಿಳಿಯ, ನೀನು ಕರಿಯ. ಆಧಾರ ಅದುವೇ. ಬೇರೆ ಇಲ್ಲ. ಅವನನ್ನು ನೀನು ತೋರಿಸದೇ ಇದ್ರೆ ಅಲ್ಲಿಗೆ ಹಲ್ಲು ತಾಗದ ರೀತಿಯಲ್ಲಿ ನಿನ್ನನ್ನು ಅಡ್ಡಕ್ಕೆ ನುಂಗಿ ನೀರು ಕುಡಿದೆವು. 5 ತಲೆಯವ ಬಿಳಿ ವರ್ಣ ಅವ ಬಂದಿದ್ದ. ಬಿಟ್ಟುಬಿಡು. ನಿಮ್ಮ ಹಾಗೆ ಬರಲಿಲ್ಲ, ದೀನನಾಗಿ ಬಂದ. ರಕ್ಷಾಮಾಂ ಎಂದ. ಇತ್ತೆ ರಕ್ಷೆ. ನನ್ನ ರಕ್ಷೆಯ ಕಕ್ಷೆಯ ಒಳಗೆ ಅವ ಇದ್ದಾನೆ. ನಿಮಗೂ ಎಚ್ಚರಿಕೆ. ಬಾಗಿ ಬಂದವರ ಒಲಿದು ಪಾಲಿಪೆ, ಬೀಗಿ ಬಂದವರ ಕುಟ್ಟಿ ಕೆಡಹುವೆ. ಇದು ಎನ್ನ ಬಿರುದು. ನಮ್ಮ ಬಿರುದು ಅದೇ. ಕುಟ್ಟಿ ಕೆಡಹುವೆ. ಸುಲಭ ಇಲ್ಲ. ಎಂತದ್ದು ದಬ್ಬಾಳಿಕೆಯ? ಹೌದು. ನುಂಗುತ್ತೇವೆ ನುಂಗುತ್ತೇವೆ ನುಂಗುತ್ತೇವೆ. ಅಡ್ಡಕ್ಕೆ ಅಡ್ಡಕ್ಕೆ. ಅಡ್ಡ ಅಲ್ಲ, ಉದ್ದ. ಇಳಿವ ತುತ್ತಲ್ಲ, ಗಂಟಲಲ್ಲಿ ಇಳಿಸಬೇಕು ಅಂತ ಗೊತ್ತುಂಟು ನಮಗೆ. ಮಧ್ಯದಲ್ಲೇ ಸಿಕ್ಕಿ ಏನು ಅಣ್ಣ. ಮಧ್ಯ ಮಧ್ಯ ನೀರು ಹಾಕಿ ಇಳಿಸ್ತೇವೆ. ಯಾವ ಮಧ್ಯ? ಯಾವ ಮಧ್ಯ? ನೀನಲ್ಲ ಹೇಳಿದ್ದು ಮಧ್ಯ ಅಂತ. ಅದೇ ಮಧ್ಯ. ಕೊರಳ ಮಧ್ಯ. ಅದನ್ನೇ ನಾವು ಹೇಳಿದ್ದು. ಮತ್ತೆ ಬೇರೆ ಯಾವ ಮಧ್ಯ? ಭ್ರೂ ಮಧ್ಯ, ಜಲ ಮಧ್ಯ, ಉದರ ಮಧ್ಯ. ಅಣ್ಣ, ಇವನಿಗೆ ಅಷ್ಟೇ ಮಧ್ಯ ಗೊತ್ತಿರುವುದು. ಇವನಿಗೆ ಅಷ್ಟೇ ಗೊತ್ತಿರುವುದು. ಸದ್ಯ ಸಾಕು. ಉದರ ಮಧ್ಯಕ್ಕೇನೋ ಇಳಿದೆ ಅಂತಾದ್ರೆ ಜಲ ಮಧ್ಯದಲ್ಲಿ ನಿಮ್ಮ ಭಯರನ್ನು ಜಲಧಿ ಪಾಲು ಮಾಡಿ ಏನು ಉದರ ಪ್ರವೇಶ ಮಾಡಿದ ಕೂಡಲೇ ನಿನ್ನನ್ನು ಕರಗಿಸಿ ಜೀರ್ಣಿಸಿ ಬಿಟ್ಟೆವು. ಸಾಧ್ಯವೇ? ಬನ್ನಿ.
ಅದು ನನಗೆ ಬೇಡ. ಯಾಕೆ? ಎಂತದಾ ನನಗೆ ಸ್ವರ ಗೊತ್ತಾಯ್ತು. ಒಂದು ಕಾಲು ಮೇಲೆ ಬಂದದ್ದಲ್ವಾ, ನುಂಗುವಾಗ ಕಾಲು ಒಂದು ಹೊರಗೆ ನಿಲ್ಲಬಹುದು, ನುಂಗ್ಲಿಕ್ಕೆ ಕಷ್ಟ ಆದೀತು. ಬಹುಶಃ ಅದಕ್ಕೆ ಹಾಗೆ ಮಾಡಿದ್ದ. ಹಾಗಲ್ವೋ, ಒಂದು ಬದಿಯಿಂದ ಒತ್ತಡ ಬೀಳುವಾಗ ಮತ್ತೊಂದು ಬದಿಯಿಂದ ಒತ್ತಡ ಹೊರ ಹೋಗುದು. ಅಲ್ಲಿ ಸ್ವರ ನೋಡು, ಸ್ವರ. ಅದು ಒತ್ತಡ ಹೊರ ಹೋಗುವಾಗ ಒಂದು ಕಾಲು ಮೇಲೆ. ನನಗೆ ಬೇಡ, ನನಗೆ ಬೇಡ. ಬೇಡವೋ? ಈಗ ಬೇಡ. ಆ ಒತ್ತಡ ಎಲ್ಲ ಹೊರ ಹೋಗ್ಲಿ. 3 ದಿನ ಕಳೆದ ಮೇಲೆ ನಾವು ತಿನ್ನೋಣ. ಹೌದು, ಆಗ ಒತ್ತಡ ಎಲ್ಲ ಹೊರ ಹೋಗ್ತದೆ. ಹಾ. 3 ದಿನ ಕಳೆದ ಮೇಲೆ ತಿನ್ನುವ. ಅಲ್ಲಿಯವರೆಗೆ ಏನು ಮಾಡೋಣ? ಜಲದಲ್ಲಿ ವಿಶ್ರಾಂತಿಗಾಗಿ ಅಂಗಾತ ಹಾ. ಬಿದ್ದುಕೊಳ್ಳೋಣ. ಸರಿ. ಸೆಣಸಿ ಪಂಚ ಸಹಸ್ರ ಕಾಲದಿ ಪಂಚ ಸಹಸ್ರ ಕಾಲ ಧನುಜರಲಿ ಜಯ ಸೇರದಿರುತ್ತಿರಿ ನಳಿನನಾಭನು ಸ್ಮರಿಸಿ ಭಕ್ತಿಯೊಳಾದಿ ಮಾಯೆಯನು ಮನದೋಳರಿತನು ಹನನಗೊಳಿಸುವೆ ಕಪಟದುಳಗೆದಿನು ತಲ ಮಧು ಕೈಟ ಬರ ಪೊಗಳು ತಳಿಯುತ್ತಿದ್ದ ಕಳರ ಕೂಡೆ ಕಾಳಗವನ್ನೇ ಸಗಿ ದಿವ್ಯ 5,000 ವರುಷವೇ ಸಂದು ಹೋಯಿತು. ಜಯಾಪಜಯ ನಿರ್ಣಯವಾಗುತ್ತಾ ಇಲ್ಲ. ಗೆಲ್ಲುವ ಬಗೆಯಂತೂ ಎಂಬ ಹಾಗೆ ಪರಾತ್ಪರ ಶಕ್ತಿಯನ್ನು ಧ್ಯಾನಿಸಿದಾಗ ಯುಕ್ತಿ ಮಾರ್ಗವೇ ಯುಕ್ತವೆನ್ನುವ ಸೂಚನೆ ಬರಲಿ ನೋಡೋಣ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಗಸಗೆ ಆಶ್ಚರ್ಯವಾದೇನ ಉಚ್ಚರಿಸುವುದೇನು ಅಚ್ಚರಿಗದ ಪಟರಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಗೆ ಬಲು ಹೆಚ್ಚಿನ ತೋಳ ಸಾಗಸಗೆ ಮೆಚ್ಚಿದೆ ಮೆಚ್ಚಿದೆ ಮಧು ಕೈಟ ಬರೆ ಮೆಚ್ಚಿದೆ ನಿಮ್ಮ ಸಾಹಸಕ್ಕೆ, ಹೆಚ್ಚಿನ ತೋಳ ವಿಕ್ರಮಕ್ಕೆ. 5,000 ವರ್ಷ ಪರ್ಯಂತ ಹೋರಾಟ ಮಾಡಿದ್ದೇವೆ. ಇಷ್ಟರವರೆಗೆ ನಡೆದ ಘನ ಸಂಗ್ರಾಮದಲ್ಲಿ ಸೋತವರು ನೀವೇ. ಇನ್ನೊಮ್ಮೆ ಯುದ್ಧ ಮಾಡಿ ಇನ್ನೊಮ್ಮೆ ಯುದ್ಧ. ಅಲ್ಲ, ನೀವೇ. ಅಲ್ವೇ? ಅಲ್ವೇ ಅಲ್ಲ, ಮತ್ಯಾರು? ನಾನೇ. ಯಾವುದು? ಸೋತವ ನಾನು, ಗೆದ್ದವರು ನೀವು. ಗೆದ್ದ ನಿಮ್ಮನ್ನೆಲ್ಲ ಹೀಗೆ ಬಿಡುವುದಕ್ಕೆ ಸಾಧ್ಯವೇ? ನಮ್ಮನ್ನೆಲ್ಲ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಏನೂ ಇಲ್ಲ ಅಂತ ಆಗುವುದಕ್ಕುಂಟೆ. ಸಿಗಬಹುದು. ಕೊಡದೆ ಬಿಟ್ಟೇನಾ? ಯಾರು ನೀನ? ಏನು ಬೇಕು, ಎಲ್ಲಿ ಬೇಕು ಕೇಳಿಕೊಳ್ಳಿ. ಹಲ್ಲು ಕಚ್ಚಿದ್ರೆ ನಾನೇ ಕೊಡ್ತೇನೆ ನಿನಗೆ. ಇನ್ನು ಒಂದು ಶಬ್ದ ಮಾತನಾಡಿದ್ರೆ ಜಾಗ್ರತೆ. ಆ, ಎಲ್ಲಿಯಾದರೂ ಸೋತವರು ಆ. ಗೆದ್ದವರಿಗೆ ಕೊಡುವ ಕ್ರಮ ಉಂಟಾ? ಮತ್ತೊಂದು ಹೊಸ ಕ್ರಮ. ಅದಾಗುವುದಿಲ್ಲ. ಆ. ಮೇಲೆ ಇದ್ದವರು ಕೆಳಗೆ ಕೊಡುವುದಕ್ಕೆ ಸುಲಭ, ಆ. ಕೆಳಗಿದ್ದವರಿಗೆ ಮೇಲೆ ಕೊಡುವುದಕ್ಕೆ ಕಷ್ಟ. ಕಷ್ಟ. ಇಲ್ಲಿ ಮೇಲೆ ಉಳ್ಳವರು ಗೆದ್ದವರು ಯಾರು? ನೀವು. ಉಳ್ಳವರು ಯಾರು? ನೀವು. ಆದ ಕಾರಣ ಆ. ಇಲ್ಲದಂತಹ ನಿನಗೆ ನಾವು ಕೊಡಬಹುದಷ್ಟೇ ಆ. ಹೊರತು ಆ. ನಿನ್ನಿಂದ ಪಡೆಯುವುದಕ್ಕೆ ಸಿದ್ಧರಿಲ್ಲ. ನೀನು ಕೇಳು, ನಾವು ಕೊಡ್ತೇವೆ. ಬಲ್ಲವರು, ತಿಳಿದವರು. ಹಾಗೆ ಹೇಳು. ಬಹಳ ಸಂತೋಷ. ಆದ್ರೆ ನನಗೆ ವಿಶ್ವಾಸ ಬರಬೇಕು. ಬರ್ಬೇಕಿದ್ರೆ ಕೈ ತಟ್ಟಿ ಮಾತು ಕೊಡಬೇಕು. ಏನು ಅಂತ ಕೇಳಿದ್ದನ್ನು ಕೊಡುತ್ತೇವೆ ಎಂಬ ಹಾಗೆ. ಅಲ್ಲ, ನೀನು ಏನನ್ನು ಕೇಳುತ್ತೀಯೋ ಆ. ಅದನ್ನು ನಾವಿರುವರು ಕೊಡ್ತೇವೆ. ಸಿಕ್ಕಿದ್ದೀರಿ. ಸಿಕ್ಕಿದಿರಿ ಕೈಯೊಳಗೆ ನಾಗಿರುವ ಬಲೆಯೊಳಗೆ
ಕೈಗೆ ಸೊಕ್ಕಿನಿಂದಲೇ ನೀವು ವಾಗ್ದಾನವಿತ್ತಿದ್ದೀರಿ. ನಾ ಇಕ್ಕಿರುವ ಜಾಣ್ಮೆಯ ಬಲೆಯಲ್ಲಿ ಬಿದ್ದಿದ್ದೀರಿ. ಕೊಡುವುದೇ ಕೇಳ. ನೀವು ಕೊಡುವ ಭಟರು ದಿಟ್ಟವಂತಾದರೆ ತಟ್ಟನೆ ನೀಡಿರಿ ನಿಮ್ಮ ಪ್ರಾಣ. ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಜಾಣತನದಲ್ಲಿ ಮಜಿಸುತ್ತ ಸಾನುರಾಗದಲ್ಲಿ ಮನದಿರಾವೆನುತ್ತಲೇ ಸಾನುರಾಗದಲ್ಲಿ ಮನದಿರಾವೆನುತ್ತಲೇ ತಾನ ಮುಳಿದ ಮಾತಾರ ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಜಾಣತನದಲ್ಲಿ ವಾಚಿಸುತ್ತ ಜಾಣತನದಲ್ಲಿ ವಂಚಿಸಿದ, ನಮ್ಮ ಪ್ರಾಣವನ್ನು ಕೇಳಿದ, ಮೊದಲಾಗಿ ಭಾಷೆಯನ್ನು ಪಡೆದುಕೊಂಡ, ಆಮೇಲೆ ಪ್ರಾಣ ಕೊಡಬೇಡುವ ನಾವೀಗ? ಏ ತಮ್ಮ, ಬೇಕಾ? ಕೊಡಲೇಬೇಕಾಗ್ತದೆ. ಭಾಷೆಯನ್ನು ಕೊಟ್ಟಿದ್ದೇವಲ್ಲ. ಆದರೆ ಅವನಲ್ಲಿ ಸ್ವಲ್ಪ ರಿಯಾಯಿತಿ ಕೇಳಬಹುದು ನಮಗೆ. ಹೇಗೆ? ಪ್ರಾಣ ಕೊಡ್ತೇವೆ ಅಂತ ಹೇಳಿದ್ದು ಅಲ್ವಾ? ಇಬ್ಬರಲ್ಲಿ ಒಬ್ಬ ಕೊಟ್ಟರು ಪ್ರಾಣ ಪ್ರಾಣವೇ ಅಲ್ವಾ? ಇಬ್ರು ಕೊಡ್ತೇವೆ. ಪ್ರಾಣಗಳನ್ನು ಕೊಡ್ತೇವೆ ಅಂತ ಹೇಳಿಲ್ಲಲ್ಲ, ಪ್ರಾಣ ಕೊಡ್ತೇವೆ ಅಂತ ಹೇಳಿದ್ದು. ಏ ತಮ್ಮ, ಇಬ್ರು ಕೊಡ್ತೇವೆ ಅಂತ ಹೇಳಿದ್ದೇವೆ, ಪ್ರಾಣಗಳನ್ನು ಕೊಡ್ತೇವೆ ಅಂತ ಹೇಳಿಲ್ಲ. ಇಲ್ಲ. ಆದ ಕಾರಣ ನಾವು ಹೀಗೆ ಮಾಡೋಣ. ನಾನು ಸಾಯ್ತೇನೆ, ನೀನು ಇನ್ನೂ ಈ ಪ್ರಪಂಚದಲ್ಲಿ ಬದುಕಬೇಕು. ನೀನು ಬಾಳಿ ಬದುಕು. ಅಣ್ಣ, ನೀನಿಲ್ಲದೆ ನಾ ಎಂತೂ ಬದುಕಲಿ. ಅದು ಬದುಕು ಬದುಕಾದೀತೆ. ನೀನು ಎಂತಾದರೂ ಬದುಕು. ಬೇಡಣ್ಣ, ನಿನ್ನನ್ನು ಕಳೆದುಕೊಂಡು ನಾ ಬದುಕಲಾರೆ. ಹಾಗಾಗಿ ನಾವೊಂದು ನಿರ್ಧಾರಕ್ಕೆ ಬಂದೆ. ಹೇಗೆ? ನಾನೇ ಸಾಯ್ತೇನೆ, ನಾನು ನೀನು ಬದುಕಬೇಕು. ಇಲ್ಲ, ನಾನು ಸಾಯ್ತೇನೆ, ನೀನು ಬದುಕಿಲ್ಲ. ಇಲ್ಲಣ್ಣ, ನಾನೇ ಸಾಯುವುದು, ನೀನು ಬದುಕಬೇಕು. ನಿನಗೆ ಸಾಯ್ಲಿಕ್ಕೆ ಅಷ್ಟು ಆಕಾಂಕ್ಷೆ ಉಂಟ? ಆಕಾಂಕ್ಷೆ ಅಂತ ಇಲ್ಲ, ಆದ್ರೂ ನಿನ್ನ ಉಳಿವಿಗಾಗಿ. ಹೌದಾ? ಅದೇ ನನ್ನ ಉಳಿವಿಗಾಗಿ ನಿನಗೆ ಸಾಯ್ಬೇಕು ಅಂತ ಆಸೆ. ಆಸೆ ಅಂತಲ್ಲ, ಆದ್ರೂ ಪ್ರಾಣ ಕೊಡ್ಬೇಕಲ್ಲ, ಭಾಷೆ ನೆರವೇರಿಸಬೇಕು. ಆಯ್ತು, ಹಾಗಿದ್ರೆ ಹಾಗೆ ಆಯ್ತು. ಹಾಗಿದ್ರೆ ಮನಸ್ಸಿಲ್ಲದಿದ್ರು ನೀನು ಪ್ರಾಣವನ್ನು ಕೊಟ್ಟು ಬಿಡು. ಮನಸ್ಸಿಲ್ಲ ಇದ್ರು ಕೊಟ್ಟು ಬಿಡು ಮಾರಾಯ. ನಾನು ಪ್ರಾಣವನ್ನು ಕೊಡಬೇಕು, ಓಟ ನೀನು ಬದುಕಬೇಕು ಹೀಗೆಂದು ನೀನೇ ಆಡಿದೆ. ಹೌದು. ಅಣ್ಣ, ಏನು? ನೀನೇ ಹೀಗೊಂದು ಯೋಚನೆಯನ್ನು ಮಾಡಿದ್ದಿ ಅಂತಾದ್ರೆ ನನ್ನ ನಿರ್ಧಾರವನ್ನು ನಾ ಬದಲಿಸಿಕೊಂಡು ಬೇರೊಂದು ಯೋಚನೆಯನ್ನು ನಾನು ಮಾಡಿದ್ದೇನೆ. ಏನು ಮೂರನೇ ಯೋಚನೆ? ನಾನೇ ಬದುಕುವುದು, ಬೇಕಿದ್ರೆ ನೀನು ಪ್ರಾಣ ಕೊಡು. ಸಾಯಬೇಗ, ಸಾಯಬೇಗ. ನೀನು ಬೇಕಿದ್ರೆ ಸಾಯಿ, ನಾನು ಸಾಯಲಿಲ್ಲ. ನೀವು ಇಬ್ಬರೂ ಸಾಯಬೇಡಿ. ನಿಮ್ಮಲ್ಲಿ ಕೊಡ್ಲಿಕ್ಕೆ ಇಲ್ಲ ಅಂತ ಹೇಳಿ ನೀವೇ ಅಲ್ವಾ ಹೇಳಿತು ನಾವು ಉಳ್ಳವರು ಬಲ್ಲವರು ಅಂತ. ಉಳ್ಳವರಾದ ನಾವು ಅಂಜೆವು, ಉಲ್ಲಂಜೆ ಉಲ್ಲಂಜೆ ಉಳ್ಳ ಅಂಜೆ ಅಂತ ಹೇಳಿದ್ರಿ. ಈಗ ಯಾಕೆ ಅಂಜುವುದು? ಕೊಡಿ, ಇಲ್ಲದಿದ್ರೆ ಬೇಡಿ, ನಾನು ಕೊಡ್ತೇನೆ. ಉಳ್ಳ ಅಂಜಿ, ಉಳ್ಳ ಅಂಜೆ ಎಂತದದು? ಉಳ್ಳ ಅಂಜಿ ಅವ ಹೇಳಿದ್ದು. ಈಗ ಉಳ್ಳ ಅಂಜೆ, ಉಳ್ಳವರು ನಾವು ಅಂಜೆವು. ತಪ್ಪು ಅವನದಲ್ಲ, ತಪ್ಪು ನಮ್ಮದು. ಅವನನ್ನು ಮಾತಾಡಿಸಿದ್ದೇನೆ. ಅವನಿಗೆ ಮಾತನಾಡುವುದಕ್ಕೆ ನಾವು ಅವಕಾಶ ಕೊಟ್ರೆ ಅವ ಉಳ್ಳಂಜೆಯೂ ಹೇಳಿಯಾನು, ಅದರಿಂದ ಆಚೆಯೂ ಹೇಳಿಯಾನು. ಹೌದು ಹೌದು. ಇವನ ಒಂದು ಸಂಗತಿ ಗೊತ್ತುಂಟ, ಇವ ದೊಡ್ಡ ಅಧಿಕ ಪ್ರಸಂಗಿ. ಇವನಿಗೆ ಮಾತಾಡುವುದಕ್ಕೆ ವಿಷಯವೇ ಬೇಡ, ಇವನೇ ವಿಷಯ ಸಂಗ್ರಹ ಮಾಡಿಕೊಳ್ತಾನೆ. ಮತ್ತೆ ಇವನಿಗೆ ಮಾತನಾಡುವುದಕ್ಕೆ ನೋಡು, ಪದ್ಯ ಬೇಕಾ? ನಾವು ಪದ್ಯದ ಅರ್ಥ ಹೇಳ್ತಾ ಇರುವುದು. ಇವನಿಗೆ ಪದ್ಯ ಇಲ್ಲದಿದ್ರು ಇವ ಅರ್ಥ ಹೇಳಿಯಾನು. ನಮ್ಮದೆಲ್ಲ ಗದ್ಯ. ಏ ತಮ್ಮ, ಇವ ಇಷ್ಟು ಮಾತನಾಡಿದ ಮೇಲೆ ಉಂಟಲ್ಲ, ನನಗೆ ಬದುಕಬೇಕು ಅಂತ ಆಸೆ ಆಗಿದೆ. ಅಣ್ಣ, ನನಗೂ ಬದುಕಬೇಕು ಅಂತ ಆಸೆ ಆಗಿದೆ. ನಾವಿಬ್ಬರು ಬದುಕಬೇಕು, ಇದನ್ನೊಂದು ತೆಗಿಲೇಬೇಕು. ಅಣ್ಣ, ಅದ್ಯಾಕೆ ಅದನ್ನು ತೆಗಿಬೇಕು? ಇದು ಜನ ಸರಿ ಇಲ್ಲ. ಸರಿ ಇಲ್ವಾ?
ಅವ ಸಣ್ಣದು ಒಂದು ಕೇಳ್ತಾನೆ ಅಂತ ನಾನು ಎಣಿಸಿದ್ದು. ಹಾ. ಅವ ಕೇಳಿದ್ದು ಏನು? ಏನು? ನಮ್ಮ ಪ್ರಾಣವನ್ನೇ ಕೇಳಿದ. ನಮ್ಮ ಪ್ರಾಣವನ್ನು ಕೇಳಿದ. ಇವನ ಪ್ರಾಣವನ್ನು ನಾವು ಕಸಿಯಲೇಬೇಕು. ಆದ್ದರಿಂದ ಏನು ಮಾಡೋಣ? ಏನಾದ್ರೂ ದಾರಿ ಇದ್ರೆ ಹೇಳು. ಸರಿ. ಇವನಿಗೆ ಉಲ್ಲಂಜೆಯಲ್ಲೇ ಇತಿಶಿ ಮಾಡ್ಬೇಕೀಗ. ಅಣ್ಣ ಬೇರೆಲ್ಲಿಯಾದ್ರೂ ಆಗ್ತಿತ್ತು. ಏನಾದ್ರೂ ಇದ್ರೆ ಹೇಳ. ಕೊಡಿ ಕೊಡಿ. ಮತ್ತೆ ನಿಲ್ಲು. ಅಣ್ಣ ಹೇಳು. ಶಹಬಾಸ್ ಹೇಳು. ನಿನಗೆ ತಲೆ ಉಂಟು. ಎಲ್ಲ ಕೊಡಿ. ಪ್ರಾಣವನ್ನು ಪಡೆಯುವ ಬಗೆ ಹೇಗೆ ಬಲ್ಲಯ್ಯ? ಹೇಗೆ? ಜಲದಿಯ ಒಂದು ಬಿಂದು ನೀರು ದೇಹವನ್ನು ಸೋಂಕದ ರೀತಿಯಲ್ಲಿ ಪ್ರಾಣ ಪಡೆ. ಮಧುಕೈ ಟಬರೆ. ಹಾ. ಸುಮ್ಮನೆ ಉಳ್ಳವರು ಅಂತಾಡುವುದಲ್ಲ. ಉಳ್ಳ ನಿಮ್ಮಲ್ಲಿ ಎಲ್ಲವೂ ಇದ್ದರೂ ನಾರಾಯಣನನ್ನು ತಿಳಿಯುವ ಜ್ಞಾನ ಮಾತ್ರ ಕಡಿಮೆಯಾಗಿ ಹೋಯಿತು. ಪರಿಪೂರ್ಣ ಜ್ಞಾನಿಗಳಾಗುವಂತೆ ಇದು ಅನುಗ್ರಹಿಸಿದ್ದೇನೆ. ನೋಡಿ ನೋಡಿ. ಶ್ರೀರಾಣವ ಶಯನ ನಾರಾಯಣ ನೀರಜ ದಳನಯನ ಶ್ರೀರಾಣವ ಶಯನ ನಾರಾಯಣ ನೀರಜ ದಳನಯನ ಘೋರ ದುರಿತ ಸಂಹಾರಣ ದಿನೋದಾರಿ ರಮಾರಮಣ ನಾರಾಯಣ ಶ್ರೀರಾಣವ ಜಯನ ನಾರಾಯಣ ನೀರಜ ದಳನಯನ ನಾರಾಯಣ ನೀರಜ ದಳನಯನ ನಾರಾಯಣ ಜಯ 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 ಜಯ. ಇದುವರೆಗೆ ಅಜ್ಞಾನದ ಅಂಧಕಾರದಲ್ಲಿ ವ್ಯವಹರಿಸುತ್ತಾ ಇದ್ದವರು ಆ ನಿನ್ನ ವಿಶ್ವ ವಿರಾಟ ಸ್ವರೂಪವನ್ನು ಕಂಡಾಕ್ಷಣ ಸುಜ್ಞಾನ ಪ್ರಾಪ್ತವಾಗಿದೆ. ಆ ಸತ್ಯ ದರ್ಶನವಾಗಿದೆ. ಆ. ನೀನು ಯಾರು ಎನ್ನುವ ಹಾಗೆ ನಮಗೆ ವೇದ್ಯವಾಗಿದೆ. ಜಗದೀಶ ಜಗನ್ನಿಯಾಮಕ ಜಗನ್ನಿಯೋಜಕ ನೀನು. ಆ. ಪ್ರಭು, ಏನು? ಮಾಡಿದಂತಹ ಅಪರಾಧಗಳಿಗೆ ಕ್ಷಮೆಯನ್ನು ಕೊಟ್ಟು ನಮ್ಮನ್ನು ಹೊರೆಯಬೇಕೆಂದು ಪ್ರಾರ್ಥನೆ. ಪ್ರಭು ಆ. ನಿನ್ನಲ್ಲಿ ಬ್ರಹ್ಮನೂ ಇದ್ದಾನೆ, ಪರಮೇಶ್ವರನೂ ಇದ್ದಾನೆ. ಆ. ಮೃತ್ಯುಂಜಯ ಮಿತ್ರ ನೀನು, ನಿತ್ಯ ಸನ್ಮತಿ ಪಾತ್ರನು ನೀನು. ನಿನ್ನನ್ನು ಕಂಡ ಮೇಲೆ ಬರುವ ಸಾವು ಸಾವಲ್ಲ, ಅದು ಮೋಕ್ಷಕ್ಕೆ ಮೆಟ್ಟಿಲು ಅಂತ ಅರ್ಥವಾಗಿದೆ. ಆ ಪಥದೆಡೆಗೆ ಸಾಗುವರೆ ನೀನೇ ಒಂದು ಪಥವನ್ನು ಕರುಣಿಸು ಪ್ರಭು. ಸರಿ. ಕರುಣಿಸುದಲ ಭಯವನು ಕರುಣಿಸುದಲ ಭಯವನು ಜಾಗೆಯುಳಿರಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇಧಸನ ಜಲದಿಗಲಿ ಸೇರಿಸುತ್ತ ಧರೆಯೋ ಧರೆಯ ಶ್ರೀಸುತ ಮೇದಿನಿಯನ್ನು ತಿರಿಸಿ ಬೆಸರನು ನಾಭಿ ಕಮಲದಿ ಮೆರೆಯುವ ಕಮಲಜನನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತಲ ಭಯವನು
ರಾಮನಿಗೂ ನನಗೂ ನಡೆಯಿತು ವಾಗ್ವಾದ. ಪ್ರಮತ್ತನಾದ ವಿಧಾತ ನನ್ನ ಉದರವನ್ನು ಸೇರಿದ. ಹರ ಮೊದಲೇ ಐಕ್ಯನಾದ. ಪರಿಣಾಮದಲ್ಲಿ ಸತ್ವರಜ ತಮವೆಂಬ ತ್ರೈಗುಣಗಳ ಸಂಗಮ. ಅದರ ದ್ಯೋತಕವೋ ಎಮ್ಮಂತೆ ಕಿವಿಯಿಂದ ಹೊರಬಂತು ಕಿಲ್ಬಿಷ. ಅದನ್ನೇ ತೆಗೆದು ಸಮುದ್ರ ಮಧ್ಯಕ್ಕೆ ಹಾಕಿದಾಗ ನೀರುವರ ಉಗಮ. ಮುಂದಕ್ಕೆ ನಿಮ್ಮ ಅಪೇಕ್ಷೆಯಂತೆ ನನ್ನ ಜಂಘಾ ಪ್ರದೇಶವನ್ನೇ ಜಲಮಧ್ಯದಲ್ಲಿ ವಿಸ್ತಾರಗೊಳಿಸುತ್ತೇನೆ. ಅದರ ಮೇಲೆ ನಿಮ್ಮ ಶಿರಸ್ಸನ್ನಿತ್ತು ಕಡಿದು ಮೋಕ್ಷವನ್ನು ಕರುಣಿಸ್ತೇನೆ. ಮದುವೆಗೆ ಮುಕ್ತಿಯನ್ನಿತ್ತು ಮಧುಸೂದನನೆಂತಲು, ಕೈಟಬನಿಗೆ ಮೋಕ್ಷವನ್ನಿತ್ತು ಕೈಟಭಾರಿ ಎಂತಲು ನಿಮ್ಮ ನಾಮವನ್ನು ನನ್ನ ನಾಮದ ಜೊತೆಯಲ್ಲಿ ಲೀನಗೊಳಿಸ್ತೇನೆ. ಮಾತ್ರವಲ್ಲ, ನಿಮ್ಮ ಶರೀರದ ಮೇಧಸ್ಸನ್ನು ತೆಗೆದು ಅಬ್ಧಿ ಮಧ್ಯಕ್ಕೆ ಸೇರಿಸುವ ದ್ವಾರ ಸುಕ್ಷೇತ್ರ ಬಂದರ ನಿರ್ಮಾಣ ಮಾಡುತ್ತೇನೆ. ಅದಕ್ಕೆ ಮೇದಿನಿ ಎಂಬ ಹಾಗೆ ಹೆಸರಿಟ್ಟು ನಿಮ್ಮ ಹೆಸರನ್ನು ಅಜರಾಮರವಾಗಿಸ್ತೇನೆ. ಮಾತ್ರವಲ್ಲ, ನನ್ನ ನಾಭೀದ್ವಾರದಿಂದ ಕಮಲ ಮುಖಾಂತರ ಹೊರಬಂದ ಕಮಲ ಸಂಭವನಾದ ನಳಿನ ಕುಮಾರನಿಗೆ ಸೃಷ್ಟಿಗೆ ಇಲ್ಲಿ ಅವಕಾಶ ಕೊಡ್ತೇನೆ. ಮುಂದೆ ಅವನ ಪ್ರಭಾವ ಏನು ಅಂತ ನೋಡೋಣ. ಮೊದಲು ಇದ್ದದ್ದು ಅದೇ ನಳಿನ ಕುಮಾರ ಅಲ್ವಾ? ನಾಭಿಯಿಂದ ಈಗ ಹೊರಬಂದ ಹೊಸ ಕುಮಾರ. ಆದ್ದರಿಂದ ನಿಮ್ಮ ಹೆಸರು ಅಮರವಾಗುವಂತೆ ಮಾಡ್ತೇನೆ. ಹೀಗೆ ಜಯ 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 ಜಯ. ಮನದಿ ಯೋಚಿಸಿದಳು ಮಾಲಿನಿಯು, ಮನದಿ ಯೋಚಿಸಿದಳು ಕನಕ ಗರ್ಭನ ತಪವನೋಗಿ ಬೇರೆ ನೋದಲ್ಲಿ ಒನಗಾಗಿ ನಡೆದು ಮನದಿ ಯೋಚಿಸಿದಳು ಮಾಲಿನಿಯೋ. ಜನನಿಯಾಗಿಯಲಿ ಮಾಲಿನಿಯು, ವರದನು ಜಾಪಿಚಿಯಲಿ ಕಾಮಿನಿಯು ಮಾಲಿನಿಯು. ಮಾಲಿನಿಯೇ ಮುತ್ತಿನೋಪಾದಿಯಲ್ಲಿ, ಸಪ್ತಸ್ವರಗಳಿಂದ ಹೊರಹೊಮ್ಮುವಂತಹ ರಾಗದೋಪಾದಿಯಲ್ಲಿ, ಸಪ್ತವರ್ಣಗಳಿಂದ ಮೂಡಿಬರುವಂತಹ ಕಾಮನ ಬಿಲ್ಲಿನ ಹಾಗೆ ಶೋಭಾಯಮಾನವಾಗಿ ವರ್ಣರಂಜಿತವಾಗಿ ಶೋಭಿಸುತ್ತಾ ಇದೆ ನಮ್ಮ ಈ ಶೋಣಿತಾಪುರ. ರುಧಿರಧಾರೆಯನ್ನೇ ಬೆವರಿನೋಪಾದಿಯಲ್ಲಿ ಸುರಿಸುವುದರ ತನ್ಮೂಲಕವಾಗಿ ಪುರದ ನಿರ್ಮಾಣ ಮಾಡಲಾಗಿದೆ. ಹಾಗಿದ್ದರೆ ಇಲ್ಲಿ ಸಾವು ನೋವುಗಳು ಎಷ್ಟು ಸಂಭವಿಸಿದೆ ಎನ್ನುವುದನ್ನು ಮನಗಂಡವನು ನಾವು. ನಮಗೆಲ್ಲರಿಗೂ ಕೂಡ ಒಂದು ಬದುಕು ಬೇಕು, ನಾವೆಲ್ಲರೂ ಕೂಡ ಸುಕ್ಷೇಮವಾಗಿ ಬದುಕಬೇಕು. ಆ ಕಾರಣ ಬದುಕನ್ನು ಬಂದ ಹಾಗೆ ಸ್ವೀಕರಿಸಿಕೊಳ್ಳುವುದಲ್ಲ, ನನ್ನ ಬದುಕನ್ನು ನಾನು ಹೀಗೆ ರೂಪಿಸಿಕೊಳ್ತೇನೆ ಎನ್ನುವ ಹಾಗೆ
ನಿರ್ಧಾರವನ್ನ ಕೈದವಳಿದ್ದೇನೆ. ಮಾತೆಗೊಪ್ಪುವಂತಹ ಮಗಳಾಗಬೇಕು, ಕುಲಕ್ಕೊಪ್ಪುವಂತಹ ಕುವರಿಯಾಗಬೇಕು. ಈ ಕಾರಣಾಂತರವನ್ನು ಬಂದು ಸೇರಿಕೊಂಡಂತಹ ನಾನು ಕನಕಗರ್ಭನ ಕುರಿತಾಗಿ ತಪವನ್ನಾಚರಿಸುವ ಸಲುವಾಗಿ ಆಲೋಚನೆಯನ್ನು ಮಾಡುತ್ತಿರುವಂತಹ ಸಮಯದಲ್ಲಿ ಚಿತ್ತ ಎನ್ನುವುದು ಚಾಂಚಲ್ಯತೆಯನ್ನು ಕಂಡುಕೊಳ್ತಾ ಇದೆ. ಮನದಲ್ಲಿ ಭೀತಿ ಎನ್ನುವಂತಹ ಕಾರ್ಮೋಡಗಳೇ ಆವರಿಸಿಕೊಳ್ಳುವುದಕ್ಕೆ ಮುಂದಾಗುತ್ತಾ ಇದೆ. ಹಾಗಿದ್ದರೆ ಇಲ್ಲಿ ಇಂತಹ ಬದಲಾವಣೆಗಳಾಗಬೇಕು ಅಂತಾಗಿದ್ದರೆ ಕಾರಣವಾದರೂ ಏನು? ಅರ್ಥವಾಯಿತು ನನಗೆ. ಈ ಸೌಂದರ್ಯವೇ ಮೂಲ ಕಾರಣ. ಹೇಗಿದ್ದೇನೆ ಗೊತ್ತೇ? ಚೆಲುವಿಗೆ ಯೌವನದ್ಯೋದ ಯೌವನದ್ಯೋದ ಸಾಲೆ ಶೋಭಿಸುವೆ ಅದರ್ಯೋದ ಯೌವನದಿಂದ ಯೌವನದಿಂದ ಚಲುವಿಗೆ ಯೌವನದಿಂದ 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 ನಾ ಸಲೆ ಶೋಭಿಸುವೆ 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 ಅದರಿಂದ ಯೌವನದಿಂದ ಅದರಿಂದ ಯೌವನದಿಂದ
ಇಳೆಯ ಕಾಮುಕರೆನ್ನ ಇಳೆಯ ಕಾಮುಕರೆನ್ನ ಕಂಡರಿ 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 ಮೋಹಿಸದುಳಿಯರು 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 ತಪಗಿನ್ನು ತರುವರು ಹೌದು, ತಪಗಿನ್ನು ತರುವರು ಕಾಮುಕರು ಮೋಹಿಪರು ಕಾಮುಕರು ಮೋಹಿಪರು ಹೌದು. ಯೌವನದಿಂದ ನಾ 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 ಸಲೆ ಶೋಭಿಸುವೆ ಅದರಿಂದ ಯೌವನದಿಂದ ಮೋಹಿಸದುಳಿಯರು ತಪಗಿನ್ನು ಭಿನ್ನ ತರುವರು ಕಾಮುಕರು ಮೋಹಿಪರು ಚೆಲುವಿಗೆ ಯೌವನದಿಂದಾರೆ ನಾನು ಹೇಗೆ ತಪಸ್ಸನ್ನು ಆಚರಿಸುವುದು ಕಷ್ಟ. ಯಾಕೆ ನನ್ನನ್ನೇ ನಾನು ಸರಿಯಾಗಿ ನೋಡಿಕೊಳ್ಬೇಕಾಗುತ್ತಾ ಇದೆ. ಅರಮನೆಯ ರಾಜಮಾರ್ಗದಲ್ಲಿ ಹಾದು ಬರುವಂತಹ ವೇಳೆಯಲ್ಲಿ ಅದೆಷ್ಟೋ ನಾರೀಮಣಿಯರು, ಈ ವನಿತೆಯರೆಲ್ಲರೂ ಕೂಡ ನನ್ನನ್ನು ನೋಡಿ ಮಾಡುವುದು ಹೇಗೆ ಗೊತ್ತೇ?
ಅಯ್ಯಯ್ಯೋ, ನಗಾಡ್ತಾ ಇದ್ದಾರೆ ಕೆಲವರು. ಹಾ, ಗೊತ್ತಾಯಿತು. ಅಲ್ಲಿರದ ಸೌಂದರ್ಯವ ಇಲ್ಲಿ ಕಾಂಬ ಕಾಲದಲ್ಲಿ ಸ್ತ್ರೀ ಸಹಜವಾದಂತಹ ಗುಣ ಮಾತ್ಸರ್ಯ, ಆ ಗುಣದಿಂದ ನನ್ನ ತಪಕ್ಕೆ ವಿಘ್ನವಾಗುತ್ತದೆ ಎನ್ನುವುದು ಅವರ ಭಾವನೆ. ಅವರು ಹಾಗೆಲ್ಲ ಮಾಡಿದ್ರು ನನ್ನ ತಪಸ್ಸಿಗೆ ವಿಘ್ನವಾಗುತ್ತದೆ? ಖಂಡಿತವಾಗಿ ಇಲ್ಲ. ವಿಘ್ನವಾದರೆ ಯಾರಿಂದ? ಅದು ಅಲ್ಲಿ ನೋಡಿ, ಇಬ್ಬರಿದ್ದಾರೆ. ಅವರು ಆವಾಗ್ಲಿಂದ ನನ್ನನ್ನೇ ನೋಡ್ತಾ ಇದ್ದಾರೆ. ಅದು ಒಬ್ಬ ಅಂತೂ ಬಾಯಿ ಮುಚ್ಚು ಪುಣ್ಯಾತ್ಮ. ಅಯ್ಯೋ, ಅವನು ಯಾಕೆ ಹಾಗೆ ಮಾಡ್ತಾ ಇದ್ದಾನೆ? ಅರ್ಥ ಆಯಿತು ನನಗೆ. ಅಯ್ಯೋ, ನನ್ನ ಈ ರೂಪ ಲಾವಣ್ಯವನ್ನು ಕಂಡಂತಹ ಕಾಲದಲ್ಲಿ ಕಾಮ ಪ್ರಜ್ಞೆ ಎನ್ನುವುದು ಜಾಗೃತವಾಗುತ್ತಾ ಇರಬಹುದು. ಅಡಗಿ ಕುಳಿತಿರುವ ಕಾಮುಕರು, ಅವರ ಭೀತಿ ನನಗುಂಟು ಸ್ವಾಮಿ. ಮತ್ತೊಂದು ವರ್ಗವೇ ಇದೆ, ಸುರರೆಮ್ಮ ಹಗೆಗಳಾಗಿ ಹರು. ನಮ್ಮ ಏಳ್ಕೆಯ ಕಂಡು ಸಹಿಸಿಕೊಳ್ಳುವುದಿಲ್ಲ ಅವರು. ಹಾಗಿದ್ರೆ ಹೇಗೆ ತಪಸ್ಸನ್ನು ಆಚರಿಸುವುದು? ಯಾವ ರೀತಿ? ಒಟ್ಟು ಬರುವಾಗಲೇ ಸಮಸ್ಯೆ ಆಯ್ತಲ್ಲ, ಏನು ಮಾಡೋಣ? ಓಯ್, ಅದು ಅಲ್ಲಿ ನೋಡಿ ಅಂತೆ, ಯಾವುದೋ ಒಂದು ಗುಂಪು ಈ ಧೂಳನ್ನು ಬಿಸುತ್ತಾ ಇದ್ದಗಾಗಿ ಧಾವಿಸುತ್ತಾ ಇದೆ. ಯಾವುದು ಎನ್ನುವ ಹಾಗೆ ನೋಡಿದ್ರೆ ಸರಿಯಾಗಿ ಕಾಣುತ್ತಾ ಇಲ್ಲ. ಆದರೂ ಕೂಡ ಕೋಡೊಂದು ಕಾಣುತ್ತಾ ಉಂಟು. ಹಾಗಿದ್ರೆ ಅದು ಮಹಿಷಿಗಳ ಹಿಂಡು. ನನಗದುವೇ ಸರಿಯಾದಂತಹ ಮಾರ್ಗ. ಶೀಘ್ರವೇ ಮಹಿಷಿ ರೂಪವನ್ನು ಅಂತ ತಪಸ್ಸನ್ನು ಆಚರಿಸುತ್ತೇನೆ. ಲೋಕ ಕಲ್ಯಾಣವನ್ನು ಸಾಧಿಸುವ ಉದ್ದೇಶದಿಂದಲಾಗಿ ಈ ಘೋರವಾದಂತಹ ಕಾನನವನ್ನು ಪ್ರವೇಶಿಸಿ ತಪಸ್ಸನ್ನಾಚರಿಸುತ್ತಿದ್ದಂತಹ ಶುಭಾಶ್ವಕನ ತಪಸ್ಸು ಅಬ್ಬಬ್ಬ ಉರಿಯಿಂದಲಾಗಿ ಭಂಗವಾಗಿ ಹೋಯ್ತಲ್ಲ. ಸಾಮಾನ್ಯವಾಗಿ ಮಳೆ, ಬಿಸಿಲು, ಗಾಳಿ, ಚಳಿ ಎಲ್ಲ ನಮಗೆ ಲೆಕ್ಕವಲ್ಲ. ಸ್ಪರ್ಶ, ರೂಪ, ರಸ, ಗಂಧ ಇವುಗಳ ಅರಿವು ನಮಗಿಲ್ಲ. ಆದರೂ ಇಂದು ಬಿಸಿ ತಾಗಿತು ಅಂತಾದ್ರೆ ಏನಿ ವಿಪರೀತ, ಯಾಕೆ ಪ್ರಕೃತಿಯ ವೈಪರೀತ್ಯ ಎನ್ನುವುದನ್ನು ನಾನೇ ತರ್ಕಿಸುವುದಲ್ಲ. ಭಗವಂತನ ಅನುಗ್ರಹದಿಂದ ಸಂಪಾದಿಸಿಕೊಂಡಿದ್ದೇನೆ ದಿವ್ಯ ದೃಷ್ಟಿ. ದೃಷ್ಟಿಯನ್ನು ನಾಸಿಕಾಗ್ರದಲ್ಲಿ ಕೇಂದ್ರೀಕರಿಸಿ ಪರೀಕ್ಷಿಸಿದೆ ಅಂತಾದ್ರೆ ಏನನ್ನು ಕಾಣ್ತಾ ಇದ್ದೇನೆ? ಕಾಣಬಾರದಂತಹ ದೃಶ್ಯವನ್ನೇ ಕಾಣ್ತಾ ಇದ್ದೇನಲ್ಲ. ನೋಡಿದ್ರೆ ದ್ವಿತೀಯ ಮಗಳು ಮಾಲಿನಿ ತನ್ನ ದೇಹವನ್ನೇ ಮರೆಸಿಕೊಂಡಿದ್ದಾಳೆ, ಮಹೇಶ ರೂಪವನ್ನು ಧರಿಸಿಕೊಂಡಿದ್ದಾಳೆ. ಈ ರೀತಿಯ ತಪಸ್ಸಿನ ಮೂಲಕವಾಗಿ ಓರ್ವ ಪುತ್ರ ರತ್ನನ್ನು ಪಡೆಯುವಂತಹ ಉದ್ದೇಶವೇನೋ ಸಾಧುವಾದದ್ದೇ. ಆದರೆ ಆರಿಸಿದಂತ ಬಗೆ ಹೇಗಾಯ್ತು ಗೊತ್ತೇ? ನಮ್ಮಂತಹ ತಾಪಸಿಗಳಿಗೆ, ನಮ್ಮಂತಹ ಮುನಿಕುಲಕ್ಕೆ
ಅಪಮಾನ ಎಸಗಿದ ರೀತಿಯಲ್ಲಿ ಆಗಿ ಹೋಯಿತು. ಇವಳನ್ನು ಇಲ್ಲಿ ಹೀಗೆ ಬಿಟ್ಟೆ ಅಂತಾದ್ರೆ ನಾಳೆ ಲೋಕದ ಪ್ರತಿಯೊಬ್ಬರೂ ಕೂಡ ಇಂಥ ದೌಷ್ಟ್ಯದ ಹಾದಿಯನ್ನೇ ಹಿಡಿಯುವುದಕ್ಕೆ ಮುಂದಾಗುತ್ತಾರೆ. ಹಾಗಾಗಬಾರದು. ಲೋಕಮುಖಕ್ಕೆ ಇವಳೊಂದು ಪಾಠವಾಗಿಯೇ ಉಳಿಬೇಕು. ಆದುದರಿಂದಲಾಗಿ ಹುಟ್ಟುವುದಂತೂ ಹುಟ್ಟಲಿ ಮಗ, ಆದರೆ ಹುಟ್ಟುವಂತ ಮಗು ಕೋಣನೇ ಆಗಲಿ ಶುಪಾಶೋಕನ ಶಾಪ. ಶಾಪ ತಟ್ಟಿತು. ಇವರಿಗೆ ಗೊತ್ತಾಯ್ತು ಇವ ಶಾಪ ಕೊಟ್ಟಿದ್ದಾನೆ ಎನ್ನುವ ಹಾಗೆ. ಕೈಗೂಡದು ಇವ ಶಾಪ ಕೊಟ್ಟರೇನಂತೆ, ಅನುಗ್ರಹಿಸುವುದಕ್ಕಂತವಲೇ ಬರುವವನಿದ್ದಾನೆ ಬ್ರಹ್ಮ. ಬಂದ ಬ್ರಹ್ಮನಲ್ಲಿ ಈ ಮುನಿಯ ಶಾಪಕ್ಕೆ ಪರಿಮಾರ್ಜನೆಯನ್ನು ಕೇಳಿಕೊಂಡೇನೆ ಎನ್ನುವಂತಹ ಛಲವಾದಂತಹ ವಿಶ್ವಾಸ ನೆರವೇರದು. ಬರುವ ಬ್ರಹ್ಮ ಬಿಡು, ಮೇಲಿರುವಂತಹ ಹರಿಹರರಿಂದಲೂ ಕೂಡ ನಾನು ಕೊಟ್ಟಂತ ಶಾಪಕ್ಕೆ ಪರಿಮಾರ್ಜನೆ ಇಲ್ಲದೆ ಹೋಗಲಿ. ಅಬ್ಬಬ್ಬಬ್ಬ, ಉರಿಯು ತಡೆಯುವುದಕ್ಕಾಗುವುದಿಲ್ಲ. ತಪೋಭೂಮಿ ಸೂಕ್ತವಾದದ್ದು ಬೇಕು. ಅರಸುತ್ತ ಏನಿದು ಗಣತರ ತಪವೋ ಮಾನಿನಿ ಮಣಿಗಿನಿ ಬಳಲಿ ಹೆದಿದವು ಸೋನುಗದಿ ಬೆಳು ಬರವೆರವನ್ನು ನಾದಿವೆನೆಂದಲೆ ಚಂದ ಕಮಲದುನು. ಮಗಳೇ ಮಾಲಿನಿ, ಸುದೀರ್ಘವಾದಂತಹ ತಪಸ್ಸಿನಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊಂಡವಳು, ದೇಹವನ್ನು ದಂಡಿಸಿದವಳಿದ್ದೀಯ. ನವವನಿತೆಯಾದಂತಹ ನೀನು ಬಂದಿರಾ ಬ್ರಹ್ಮದೇವರೇ ಎನ್ನುವ ಹಾಗೆ ಕೇಳುವಾಗ ಹೃದಯ ತುಂಬಿ ಬರುತ್ತಾ ಉಂಟು. ನಿನಗೆ ಏನು ಬೇಕು ಕೇಳಿಕೋ ಮಗಳೇ. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಹರುಷದಿರಲಿ ಮನದಿರವಾದ ಧುರಧೀರನಾಗಿಹ ತರಳನ ಬಯಸಿ ಧುರಧೀರನಾಗಿಹ ತರಳನ ಬಯಸಿನ ವಿರಜಿಸಿದೆನು ಘೋರ ತಪವಾದ ದೇವ ದೇವ ಕರುಣಾಸಾಗರ ದೇವ, ಮೊದಲಾಗಿ ಪವಿತ್ರವಾದಂತಹ ಪದಯುಗ್ಮಗಳಿಗೆ ಅಭಿವಂದಿಸಿಕೊಂಡವಳಿದ್ದೇನೆ. ಶ್ರೇಯಸ್ಸಾಗಲಿ. ಈ ಪ್ರಶಾಂತವಾದಂತಹ ವಾತಾವರಣವನ್ನು ಸೇರಿಕೊಂಡಂತಹ ನಾನು ನಿಡುಗಾಲದಿಂದ ನಿಮ್ಮ ತಪಶ್ಚರ್ಯೆಯಲ್ಲಿ ತೊಡಗಿದವಳು. ನನಗೆ ಗುರು ಸಮಾನರಾಗಿ ಪ್ರಸಾದವನ್ನು ನೀಡುವರೆ ಬಂದಿದೆ ಸ್ವಾಮಿ. ನಿಮ್ಮ ಈ ನಗು ಮುಖವನ್ನ ಕಂಡಂತಹ ಕಾಲದಲ್ಲಿ ಪುಳಕಿತಾನಂದ ಗಾತ್ರಳಾಗುತ್ತಾ ಇದ್ದೇನೆ. ಒಡಲಾಳದಲ್ಲಿರುವಂತಹ ಆಸೆಗಳು ಒಂದೇ ಒಂದು, ದುರಧೀರನಾದಂತಹ ಮಗನನ್ನ ಪಡೆಯಬೇಕೆನ್ನುವಂತಹ ಅಭಿಲಾಷೆಯಿಂದ ತದ್ರೀತಿಯಾದಂತಹ ತಪವನ್ನಾಚರಿಸುತ್ತಾ ಇದ್ದೇನೆ. ಅಭಿಷ್ಟಗಳೆಲ್ಲವೂ ಕೂಡ ನೆರವೇರುವ ಹಾಗೆ ಮಾಡಿ ಭಕ್ತಾಭೀಷ್ಟ ಫಲಪ್ರದಾಯಕನಲ್ವೇ ನಾನು. ನಿನ್ನ ಮನದ ಇಚ್ಛೆಯಂತೆ ಮೂರು ಲೋಕವನ್ನು ಗೆದ್ದು ಆಳುವಂತಹ ಮಗನೇ ನಿನ್ನ ಉದರದಲ್ಲಿ ಉದಿಸಿ ಬರ್ತಾನಮ್ಮ. ಧನ್ಯಳಾದಿ. ಆದರೆ ಏನು, ಹುಟ್ಟುವಂತಹ ಮಗ ಮಾತ್ರ ಮಹಿಷನಾಗಿರ್ತಾನೆ. ಮಹಿಷನೇ ತಂದೆ, ನಾನೇನು ಅಪರಾಧವನ್ನ ಮಾಡಿದ್ದೇನೆ ಎನ್ನುವ ಕಾರಣಕ್ಕಾಗಿ ನನಗೆ ಶಿಕ್ಷೆಯನ್ನ ಶಾಪವನ್ನ ಕೊಟ್ಟಿದ್ದೀರಾ? ನಾ ಶಿಕ್ಷಿಸಿದ್ದಲ್ಲ, ನಾ ಶಪಿಸಿದ್ದಲ್ಲ ಮಗಳೇ. ಮತ್ತೆ ವಿವಾಹ ಪೂರ್ವದಲ್ಲೇ ಪುತ್ರಾಪೇಕ್ಷೆಯನ್ನು ಹೊಂದಿದೆ. ಮಹಿಷಿಯ ರೂಪವನ್ನ ಧರಿಸಿ ನಿನ್ನನ್ನು ತಪಸ್ಸಿನಲ್ಲಿ ತೊಡಗಿಸಿಕೊಂಡ ಕಾರಣ ಹುಟ್ಟುವಂತಹ ಮಗ ಮಹಿಷನಾಗುತ್ತಾನೆ. ಅದು ಹೇಗೆ? ಅದಕ್ಕೆ ಪೂರಕವಾಗಿ ಇಲ್ಲೊಂದು ಘಟನೆ ನಡೆಯಿತಮ್ಮ. ಯಾವುದು? ನಿನ್ನ ತಪದ ಜ್ವಾಲೆಯಿಂದ ಕುಪಿತನಾದ ಸುಪಾರ್ಶ್ವಕ ನಿನ್ನನ್ನು ಶಪಿಸಿದ್ದಾನೆ. ನಿನ್ನ ಉದರದಲ್ಲಿ ಕೋಣನೇ ಹುಟ್ಟಲಿ. ಇದು ಮುನಿ ಇತ್ತಂತಹ ಶಾಪ ಅಲ್ಲವೇ? ತ್ರಿಮೂರ್ತಿಗಳಲ್ಲಿ ಒಬ್ಬರಾದವರು ತಾವು.
ನಿಮ್ಮಿಂದ ಆ ಶಾಪಕ್ಕೆ ಪರಿಮಾರ್ಜನೆ ಸಿಗಬಹುದು ಸ್ವಾಮಿ. ಮೂರು ಮೂರ್ತಿಗಳಿಂದಲೂ ಪರಿಹಾರ ದೊರೆಯದೆ ಹೋಗಲಿ ಎನ್ನುವ ವಚನ ಇದೆ ತಾಯಿ. ಈ ಸಲ ನೀವೇ ಹೇಗೆ ಹೇಳಿದ್ರೆ ನಾನೇನು ಮಾಡುವುದು? ಇಲ್ಲವಮ್ಮ, ನೀ ತಪಸ್ಸಿನಲ್ಲಿ ತೊಡಗಿಸಿಕೊಂಡಾಗ ಆಶಿಸಿದ್ದಷ್ಟೇ. ಪರಾಕ್ರಮವುಳ್ಳ ಮಗ ತನಗೆ ಬೇಕು. ಹೌದು. ನಾ ಬಂದ ತಕ್ಷಣ ಕೇಳಿದ್ದು ಅದನ್ನೇ. ಆ. ನೀ ರೂಪವನ್ನು ಬಯಸಿದ್ದಿಲ್ಲ. ರೂಪ ಯಾವುದಾದ್ರೆ ಏನಂತೆ? ಏನಂತೆ? ಕೋಣನಾದ್ರೆ ಏನಂತೆ? ಆ. ಜಾಣನಾಗುತ್ತಾನೆ, ಮೂರು ಲೋಕವನ್ನು ಗೆದ್ದು ಆಳುತ್ತಾನೆ, ಯಶೋವಂತನಾಗುತ್ತಾನಮ್ಮ. ಕನಕ ಗರ್ಭನ ನೇಮವನುಗೊಂಡು ಮಾಲಿನಿ ಗಣಹರುಷವನೇ ತಾಳಿ ಕ್ಷಣದೊಳು ನಿಜ ರೂಪವನ್ನು ತಳೆಯುತ್ತಲಿ ಮನಗಿದಿ ಜನನಿಯಲಿ ಇತ್ತಲೋ ಕಶ್ಯಪ ಮುನೀಶನ ಪತ್ನಿಯಾಗಿ ಹದಿದೆಯೋ ದಿದೆಯೋ ದೇವಿಯ ಜೀವನೇ ಸಾರ್ಥಕವಾಯಿತು. ಮಗಳಾದಂತಹ ಮಾಲಿನಿ ಕಾನನವನ್ನು ಸೇರಿ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸಿ ವರಗಳನ್ನು ಪಡೆದು ಅರಮನೆಯನ್ನು ಬಂದು ಸೇರಿದ್ದಾಳೆ. ಪ್ರಾಯ ಪ್ರಬುದ್ಧಳಾದಂತಹ ಮಗಳಿಗೆ ಮದುವೆ ಮಾಡಿಸುವುದು ತಾಯಿಯಾದಂತಹ ನನ್ನ ಕರ್ತವ್ಯ. ಆಕೆಯ ರೂಪಕ್ಕೆ ಅನುರೂಪನಾದಂತಹ ವರಣ್ಯಾರು ಎನ್ನುವುದಾಗಿ ಯೋಚಿಸಿದಾಗ ಪಾತಾಳದ ಮಧುವನದಾಧಿಕಾರಿ ವಿದ್ಯುನ್ಮಾಲಿ ಎನ್ನುವುದಾಗಿ ತಿಳಿದುಕೊಂಡಿದ್ದೇನೆ. ಓಲೆಯನ್ನು ಬರೆದು ದೂತನ ಮೂಲಕ ಕಳಿಸಿದ್ದೇನಂತೆ. ಹಿರಿಯ ರಾಕ್ಷಸಗಳು ಉದ್ಧಾರಕ್ಕೆ ಇರುವಂತಹ ಸ್ಥಳ ನಾವು ಪಾತಾಳ ಲೋಕದ ಮದುವನಕ್ಕೆ ಯಾರೆಂದುಕೊಂಡಿದ್ದೀರಿ? ವಿದ್ಯುನ್ಮಾಲಿ ಎಂದು ಕೇಳಿದ್ದೆ. ನಾನೇ ಸರಿ. ಹೊರಟು ಬಂದ ಕಾರ್ಯ ವಿಚಾರ ಹಲವಾರು ಇದೆ. ಇತ್ತಲೋ ಪಾತಾಳ ಲೋಕದೆಯೋ ವಿದ್ಯುನ್ಮಾಲಿ ಇದನ್ನು ಕೇಳುವಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಈ ಪ್ರಪಂಚದಲ್ಲಿ ಹುಟ್ಟಿದಕ್ಕೆ ನಾನೊಬ್ಬ ಸಾರ್ಥಕನೆನಿಸಿಕೊಂಡಿದ್ದೇನೆ. ಈ ಪ್ರಪಂಚದಲ್ಲಿ ಹುಟ್ಟಿದರೆ ಸಾಲದಯ್ಯ, ತನ್ನದಾದಂತಹ ತನವನ್ನು ಲೋಕಕ್ಕೆ ತೋರ್ಪಡಿಸಿಕೊಳ್ಳಬೇಕು. ನಾವು ಯಾರು, ನಮ್ಮ ಯೋಗ್ಯತೆ ಏನು ಎಂಬುದು ತೋರಿಸಿಕೊಡಬೇಕು. ಇದು ಸಾಧನೆಯ ಪ್ರಪಂಚ. ಸಾಧಕರೆನಿಸಿಕೊಳ್ಳುವುದಕ್ಕೆ ಅಷ್ಟು ಸುಲಭ ಸಾಧ್ಯವೇನುವಲ್ಲ. ಅದಕ್ಕಾಗಿ ದಾನವರನ್ನೆಲ್ಲ ಸೇರಿಸಿ ನೇರವಾಗಿ ಪಾತಾಳಕ್ಕೆ ಗಮಿಸಿದ ಎದುರಾದಂತಹ ವರಗಾದಿಗಳನ್ನು ಪಡೆದೋಡಿಸಿ ನನ್ನದಾದಂತಹ ಅಧಿಕಾರ ಮುದ್ರೆಯನ್ನು ಈ ಪಾತಾಳ ಲೋಕದ ಮಧುವನದಲ್ಲಿ ಇರಿಸಿಕೊಂಡಿದ್ದವರಿದ್ದೇನೆ. ಆದರೆ ನಮ್ಮದಾದಂತಹ ಆಡಳಿತದಲ್ಲಿ ಎಲ್ಲರೂ ಕ್ಷೇಮಿಗಳಿದ್ದಾರೆ. ನಮ್ಮದಾದಂತಹ ಜೀವನ ಕೇವಲವಾಗಕೂಡದು ಎಂಬಂತಹ ಉದ್ದೇಶದಿಂದ ಇದುವರೆಗೆ ಗಗನೆತ್ತರಕ್ಕೆ ಏರುವಂತಹ ನಮ್ಮದಾದಂತಹ ಪ್ರಯತ್ನವನ್ನು ಮುಂದುವರಿಸಿಕೊಂಡವನು ನಾನಿದ್ದೇನೆ. ಆವಾಗ ನಮ್ಮ ಹಿರಿಯವರು ಹೇಳಿದಂತಹ ಮಾತು, ವಿದ್ಯುನ್ಮಾಲಿ, ಯೋಗ್ಯ ರೀತಿಯ ನಿನ್ನದಾದಂತಹ ಸಾಧನೆ, ಅದಕ್ಕೆ ಆಕ್ಷೇಪ ಇಲ್ಲ. ನಿನ್ನದಾದಂತಹ ಜೀವನದಲ್ಲಿ ಅನುಭವಿಸಿಕೊಳ್ಳಬೇಕಾದದ್ದು, ನಿನ್ನದಾದಂತಹ ಪರಂಪರೆ ಲೋಕದಲ್ಲಿ ಬರಬೇಕಾದಂತ ಇದ್ರೆ ನೀನು ಮದುವೆ ಆಗಬೇಕು. ಆಗ ನನಗೆ ನೆನಪಾದ ನಾನು ಮದುವೆ ಆಗಲಿಲ್ಲ ಅಂತ. ಯಾಕೆ? ನಮ್ಮ ಉದ್ದೇಶವೇ ಹಾಗೆ. ಹಾಗಿರುವಾಗ ಮದುವೆ ಆಗಬೇಕು. ಆ ಮೂಲಕ
ನಡೆದಂತಹ ಪರಂಪರೆಯನ್ನು ಲೋಕದಲ್ಲಿ ತೋರಿಸಿಕೊಳ್ಳಬೇಕು ಅಂತ ಇದ್ರೆ ಹೆಣ್ಣು ಬೇಕಲ್ಲ ಹೇಳಿ. ಹೇಳುವಾಗ ಕೆಲವರು ಹೇಳಿದ್ದಾರೆ, ನನ್ನ ಅಕ್ಕನ ಮಗಳಿದ್ದಾಳೆ, ಚಿಕ್ಕಮ್ಮನ ಮಗಳಿದ್ದಾಳೆ, ಯಾರ ಮಗಳಿದ್ದು ನಮಗೇನು ಪ್ರಯೋಜನ? ಹಾಗಾಗುವುದಿಲ್ಲ. ನಮ್ಮ ಯೋಗ್ಯತೆಗೆ, ನಮ್ಮದಾದಂತಹ ರೆಗಲ್ತೆಗೆ ಒಂದು ಸರಿಸಮಾನತೆ ಇರುವಂತಹ ಹೆಣ್ಣು ಬೇಕು. ಎಲ್ಲಿದ್ದಾಳೆ, ಹೇಗಿದ್ದಾಳೆ ಎಂಬಂತಹ ಚಿಂತೆಯಲ್ಲಿರುವಾಗ ಒದಗಿದುದು ಶುಭಕಾಲ. ಮದುವೆಯಾಗಬೇಕು. ಹೆಣ್ಣು ಎಲ್ಲಿ, ಯಾವ ರೀತಿ ಇದ್ದಾಳೆ ಎಂಬಂತಹ ಚಿಂತೆಯಲ್ಲಿರುವಂತಹ ವೇಳೆಗೆ ಒಬ್ಬ ದೂತ ನಮ್ಮ ಪುರಪ್ರವೇಶವನ್ನು ಮಾಡಿದ. ಎಲ್ಲಿದ್ದ ಏನು ಕೇಳಿದಾಗ ಆ ಶೋಣಿತಾಪುರದಿಂದ ತಿಥಿ ಮಾತೆ ಕಳಿಸಿದವನಂತೆ. ಯಾಕೆ? ಆಗ ಒಂದು ಓಲೆ ತೆಗೆದ. ಸತ್ಯ, ಆ ಓಲೆಯನ್ನು ಸರಿಯಾಗಿ ವಾಚಿಸಿದಂತಹ ಕಾಲದಲ್ಲಿ ಸಂಕ್ಷಿಪ್ತವಾದಂತಹ ವಿಚಾರವನ್ನು ಅರ್ಥ ಮಾಡಿಕೊಂಡಿದ್ದೇನೆ. ದ್ವಿತೀಯ ಮಗಳಾದಂತಹ ಮಾಲಿನಿ ಮದುವೆ ಮಾಡಿಸುವುದಕ್ಕೆ ತೀರ್ಮಾನಿಸಿದ್ದಾರಂತೆ. ಯೋಗ್ಯನಾದವರ ಯಾರು ಏನು ಎಂಬುದಾಗಿ ಆಲೋಚನೆಯನ್ನು ಮಾಡಿದಂತಹ ಕಾಲಕ್ಕೆ ನಮ್ಮ ಹೆಸರು ಅಲ್ಲಿ ಬಂತು. ಹಾಗಿರುವಾಗ ಅವರು ನಮ್ಮಲ್ಲಿ ಕೇಳುವುದಕ್ಕಿಂತ ಮೊದಲೇ ನಿರ್ಧಾರ ಮಾಡಿ ಆಗಿದೆ, ಹುಡುಗ ಆಗ್ಬಹುದು ಅಂತ. ಅವರಿಗೆ ಆಗ್ತದೆ, ಮತ್ತು ನಮಗೇನು ಸಮಸ್ಯೆ? ಅದೆಲ್ಲ ನಾನು ಆಲೋಚನೆ ಮಾಡುವುದು. ನಾನು ಬಯಸಿದ್ದೇನು, ಒಂದು ಕುಲದ ಹೆಣ್ಣು ಬೇಕು. ಇದು ಕುಲವ ಅಲ್ಲ, ದಾನವ ಕುಲದ ಆಧಾರ ಸ್ತಂಭವಾಗಿರುವಂತಹ ಶೋಣಿತದ ಸಂಬಂಧ ನಮಗೆ ಬೆಳೀತದಂತ ಇದ್ರೆ ಅದಕ್ಕಿಂತ ಸುಯೋಗ ನಮಗೆ ಮತ್ತೆ ಇದೆ ಹೇಳಿ. ಅದಕ್ಕಾಗಿ ಆ ವಿಷಯವನ್ನು ಅರ್ಥ ಮಾಡಿದಂತಹ ಕಾಲಕ್ಕೆ ನಮ್ಮವರಿಗೆ ಆಜ್ಞೆಯನ್ನು ಮಾಡಿದ್ದೇನೆ. ದಿಬ್ಬಡಿಗರಾಗುವುದಕ್ಕಾಗಿ ಬಾಸಿಂಗವನ್ನು ಬಲಿದಿದ್ದಾನೆ. ನೇರವಾಗಿ ಈ ಶೋಣಿತ ನಗರವನ್ನು ಪ್ರವೇಶಿಸಿದ್ದೇವೆ. ಯಾವುದು? ನನ್ನ ಹಾಲಿಗೆ ಸಿಗ್ಲಿಕ್ಕೆ ಶೋಣಿತಾಪುರ. ರಕ್ಕಸ ಕುಲದಲ್ಲಿ ಹಿಟ್ಟು ಒಂದು ಶೋ ಹೇಳಲಿಕ್ಕಾಗುದಿಲ್ಲ ನಿಮಗೆ. ಶೋಣಿತಾಪುರ ಈ ಕುಲದಲ್ಲಿ ಈ ಪುರವನ್ನು ಪ್ರವೇಶಿಸಿದಂತಹ ಕಾಲಕ್ಕೆ ನಮಗೊಂದು ಸ್ವೀಕಾರ, ಸ್ವಾಗತ. ನಾನು ಹೇಳುವುದನ್ನು ಕೇಳು. ಸ್ವಾಗತ ಒಂದು ಸಿಗುತ್ತದೆ ಅಂತ ಇದ್ರೆ ನಮಗೆ ಕವರ್ ಕೊಡುವವರು ಕಾಣುತ್ತಿಲ್ಲ. ಏನು ಮಾಡುವುದು ಹೇಳು? ಅದಲ್ವೋ ಗೌರವ. ನಮ್ಮ ಯೋಗ್ಯತೆಗೆ ಅನುಸಾರವಾಗಿರುವಂತಹ ಗೌರವ ಸಿಗದೆ ಹೋಗಿದೆ. ಯಾರು ಇಲ್ವಾ ಇಲ್ಲಿ? ಯಾರು ಇಲ್ಲ. ಒಂದು ವ್ಯವಸ್ಥಾಪಕ ಇಲ್ವಾ? ಕಾಣುದಿಲ್ಲಪ್ಪ. ಮದುವೆ ಬೇಡ, ಹೋಗುವ. ಊಟ ಇಲ್ಲಿ ಅಂತ ಕಾಣುದಿಲ್ಲ. ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಹೊಟ್ಟೆ ಪಾಕದವ ತಿನ್ನುವುದೇ ಒಂದು ಬಿಟ್ರೆ. ವಿದ್ಯುತ್ ಮಾಲಿ ಅಶರೀರವಾಣಿ. ಅಶರೀರ ಇಲ್ಲಿ 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 ಬಂದ ಮೇಲೆ ಅಶರೀರಿ. ಒಳ್ಳೆ ಎಲಿತದೆ. ಹೌದಾ? ಒಳ್ಳೆ ನೋಡುವ. ಯಾರು ಅಂತ ಗೊತ್ತಾಗ್ಲಿಲ್ಲ. ಅಸುರ ಕುಲದ ಮಾತೆ ಅಮ್ಮ ಅಮ್ಮ ಶುಭವಾಗಲಿ. ವಂದಿಸಿದ್ದೇನೆ. ಇತ್ತ ಬರಬೇಕು. ಅವರಿಗೆಲ್ಲ ರತ್ನ ಕಂಬಳಿ ಹಾಸಿದ್ದೇನೆ. ಪುರೋಹಿತರನ್ನು ಬರ್ಲಿಕ್ಕೆ ಹೇಳಿದ್ದೇನೆ. ಬಂದೆ. ಪುರೋಹಿತರೆ, ಶುಭವಾಗಲಿ, ಉತ್ತರೋತ್ತರವಾಗಲಿ. ಸತ್ಯ ಹೇಳಬೇಕು ಅಂತ ಆದ್ರೆ ಮನೆಯಿಂದ ಓಡಿದವ ಬಂದು ನಿಂತದ್ದು ಇಲ್ಲೇ. ಸತ್ಯವ? ನಿಜವಾಗ. ಯಾಕೆ? ನಮಗೆ ಪುರೋಹಿತರಿಗೆ, ಅಡುಗೆಯವರಿಗೆಲ್ಲ
ಕಾರ್ಯಕ್ರಮ ಸಿಕ್ಕುದು ಬಹಳ ಅಪರೂಪ. ಸಿಕ್ಕಿದ್ರೆ ಬೆಂದಿಗೆ ದಿನಲ್ಲಿ 3-4, ಇಲ್ಲಂತಾದ್ರೆ ಇಲ್ಲವೇ ಇಲ್ಲ. ಇಲ್ಲಿ ಮದುವೆ ನಿಶ್ಚಯ ಆದ ಮೇಲೆ ಅವತ್ತೇ 3 ಕಾರ್ಯಕ್ರಮ ಬೇರೆ ಸಿಕ್ಕಿತ್ತು. ಬಿಟ್ರೆ ಕೈ ತಪ್ಪಿ ಹೋಗುತ್ತದೆ. ಅದನ್ನು ಒಪ್ಪಿಕೊಂಡು ಅದನ್ನು ಮುಗಿಸಿ ನೇರವಾಗಿ ಮನೆಗೆ ಬಂದು ಸ್ವಲ್ಪ ಸ್ನಾನ ಮಾಡಿ, ಸ್ವಲ್ಪ ಫಲಹಾರ ಮಾಡಿ, ಸ್ವಲ್ಪ ನಿದ್ದೆ ಮಾಡಿ, ಆಮೇಲೆ ಎದ್ದು, ಆಮೇಲೆ ಮುಖ ತೊಳೆದು, ಆಮೇಲೆ ಸ್ವಲ್ಪ ಫಲಹಾರ ಮಾಡಿ ಬರುವಾಗ ಇಷ್ಟು ಹೊತ್ತಾಯ್ತು. ನಿಮ್ಗೆ ಪೂರ್ತಿ ಇಲ್ವಾ ಅಂತ? ಯಾಕೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಗಲ್ಲ ಮಾರಾಯ, ಅದು ಹೇಳುವ ಕ್ರಮ. ಈಗ ಕೆಲವರು ಹೇಳುದಿಲ್ಲ ಎರಡೇ ಮಾತು ಅಂತ, ಎರಡೇ ಮಾತಾಡುದು, ಇಷ್ಟು ಮಾತಾಡುದಿಲ್ಲ. ನನ್ನ ಹಾಗೆ ಅಲ್ಲ ಮುನ್ನದು, ಇವ ಮಧ್ಯಕ್ಕೆ ಬಾಯಿ ಆಗ್ತೇನೆ ಹಾಗೆ ಅಂತ ಹೇಳಿ ಸಮಯಕ್ಕೆ ಸರಿಯಾಗಿ ಬಂದಿದ್ದೇನೆ. ಮುಹೂರ್ತ ಮೀರ್ಲಿಕ್ಕಿಲ್ಲ ಅಮ್ಮ. ಯಾಕೆಂದ್ರೆ ಮುಹೂರ್ತ ಇರುವುದೇ ನಮ್ಮ ಕೈಯಲ್ಲಿ ಅಲ್ಲ, ನೀವೆಲ್ಲ ಹೌದಲ್ಲ. ಮುಹೂರ್ತ ಸರಿಗೆ ಮದುವೆ ಆಗೇ ಆಗುತ್ತದೆ. ಯಾವುದಕ್ಕೂ ದಿಬ್ಬಣ ಬರದ ಮದುವೆ ಆಗುದಿಲ್ಲ ತಾನೇ. ನೋಡಿ ಪುರೋಹಿತ್ರೆ, ಈ ಕಡೆ ಎಲ್ಲ ಮಧುವನದವರು, 2 ಬಂಗಾರ ಉಂಟು. ಇದು ಶೋಣಿತಾಪುರದವರು, ಶೋಣಿತಾಪುರ ಎಲ್ಲ ರಕ್ಕಸರೇ. ಹೌದಲ್ಲ. ಇಲ್ಲಿ ಮಧುಮಗ ಅಲ್ಲೇ ಗೊತ್ತಾಗ್ತದೆ. ಇಲ್ಲಿ ಇಲ್ಲಿ ಯಾರು ನೋಡಿ, ಮುಖ ನೋಡಿ, ಒಂದು ಮಧುಮಗ. ಮಧುಮಗನ ಲಕ್ಷಣ ಉಂಟು ಅವನಿಗೊಂದು. ಅವಲ್ವಾ? ಅವಲ್ಲ ಮತ್ತೆ. ಈಗ ಬೇಡ ಮಾರಾಯ, ಈಗ ಮದುವೆ ಆದ್ರೆ ಬಾಲ್ಯ ವಿವಾಹ ನಿಷೇಧ. ಮದುವೆ ಆದ್ರೆ ನಿನಗೂ ನನಗೂ ಒಟ್ಟಿಗೆ ಸಭೆಯಲ್ಲಿ ಅಂತ ಹೇಳಿದ್ರೆ ಅಲ್ಲಿಯ ಪುರೋಹಿತ ಎಲ್ಲಿದ್ದಾನೆ? ತಿರುಗಿ ನೋಡಿ. ಈ ಮುಖಕ್ಕ ಒಂದು 20 ವರ್ಷಕ್ಕೆ ಆಗುವ ಲಕ್ಷಣ ಇಲ್ಲ. ಆಮೇಲೆ ನೋಡೋಣ. ಅವ ಅಲ್ಲ ಪುರೋಹಿತ. ನಿತ್ಯಮ್ಮ, ಆ ಬ್ರಹ್ಮದೇವರು ಒಂದೊಂದು ಮಾಡ್ತಾರೆ, ಎಲ್ಲ ಕೊಟ್ಟಿದ್ದಾರೆ. ಇವರಿಗೆ ಬಾಯಿ ಬರುದಿಲ್ಲ. ಮೂಗನ ಮದುವೆಯ ಯಾರು ಹೇಳಿದ್ರು? ಬ್ರಹ್ಮದೇವರು ಸರಿಯಾಗಿ ಮಾಡ್ತಾರೆ. ಏನು ಇದ್ಯಾರು ಜನ? ನಮ್ಮ ಕುಲ ಪುರೋಹಿತರು. ನಾಲಿಗೆ ಬರುವುದಿಲ್ಲ ಅವರಿಗೆ. ಇದು ಮಾತಾಡಿದ್ಯಾರು? ಅವರೇ. ನಿಮಗೆ ನಾಲಿಗೆ ಬರ್ತದ? ನಾನು ಮಾತಾಡ್ತೇನೆ. ನಿಮ್ಮ ನಾಲಿಗೆ ಹೊರಗೆ ಬೀಳಲಿ ಅಂತ ನಾನು ಭಾವಿಸಿ. ನಾನು ನಿಮ್ಮ ನಾಲಿಗೆ ಬರಲಿ ನಾನು ಕಾಯುವುದು. ಕುಲಪುರೋಹಿತರು. ಹೌದು, ವಂದಿಸಿದ್ದೇನೆ. ಒಳ್ಳೇದಾಗ್ಲಿ. ಪಾತಾಳ, ಮಧುವನ, ವಿದ್ಯುನ್ಮಾಲಿ ನಿಮ್ಮನ್ನು ನೋಡ್ಲಿಲ್ಲ ಹಾಗೆ ಅಂತ ನೋಡಿದ್ರೆ ನೆನಪುಂಟು. ಮುಖ ಪುಸ್ತಕದಲ್ಲಿ ನಿಮ್ಮ ಕೆಲವು ಭಾವಚಿತ್ರ ಬರ್ತಾ ಇರ್ತದೆ. ಹೌದಾ? ಬೇರೆ ಬೇರೆ ತರದ್ದು. ನನಗೆ ಗೊತ್ತಾಗಿಲ್ಲ. ಅಭಿಮಾನಿ ಬಂಧುಗಳಿದ್ದಾರೆ. ಹೌದಾ? ಗೊತ್ತಾಗದಾಗಿ ಇರ್ಲಿ, ಅವರಾದ್ರೂ ಒಂದು ಪ್ರಚಾರ ಮಾಡ್ತಾರ. ಹಾಗೆ ಬಹಳ ಸಂತೋಷ. ಹಾಗೆ ಕೂತ್ಕೊಳ್ಳಿ. ನಿತ್ಯಮ್ಮ, ಗಂಡ ಅಲ್ಲ ಇದು, ಕಲ್ಲಿನ ಗುಂಡು. ಏನು ಪುರೋಹಿತ್ರೆ? ಹಾಗಲ್ಲ, ಹೇಳಿ ಮಾಡಿಸಿದಾಗಿದ್ದಾನೆ. ಸರಿಯಾದ ಆಯ್ಕೆ ನಿಮ್ಮದು. ಆದ್ರೆ ಒಂದು ಮದುಮಗಳು ನೋಡ್ಬೇಕು ಏನಾದ್ರು ಕೇಳಿದ್ದಾನ? ನನ್ನಲ್ಲಿ ಕೇಳಲಿಲ್ಲ. ಯಾಕಂದ್ರೆ ಮೊದಲೆಲ್ಲ ಹಾಗೆ ಇರ್ಲಿಲ್ಲ. ಅಪ್ಪ ಅಮ್ಮ ನೋಡಿದಲ್ಲಿಗೆ ಮದುವೆ ಆಯ್ತು ಅಂತಲೇ ಲೆಕ್ಕ. ಈಗ ಹಾಗಲ್ಲ. ಮದುವೆ ನಿಶ್ಚಯ ಆದ ಮೇಲೆ ಮದುಮಗಳದು ಮದುಮಗ ನೋಡುವುದು, ಮದುಮಗನದು ಮದುಮಗ ನೋಡುವುದು ಪರಸ್ಪರ ಎಲ್ಲ ಇರ್ತದೆ. ಹಾಗಿರುವಾಗ ಕೇಳಿ ನೋಡಿ. ರಾರೇ ಮುಂದೆ ಬಂದಿಯಂತೆ. ನೀವು ಸಂಕೋಚ ಮಾಡಬೇಕಾದಂತ ಅಗತ್ಯವಿಲ್ಲ. ನೋಡಬೇಕು ಅಂತ ಮನಸ್ಸು ಇದ್ದದ್ದು ಹೌದು ಅಂತ ಆದರೆ ತೋರಿಸುವುದಕ್ಕೆ ನಾವು ಸಿದ್ಧರಿದ್ದೇವೆ. ಪುರೋಹಿತರ, ನೀವು ತೋರಿಸುವುದಲ್ಲ ಸರಿ, ನಮ್ಮ ಯೋಗ್ಯತೆಗೆ ಅನುಸಾರವಾದಂತಹ ದೃಶ್ಯವನ್ನು ನೋಡಬೇಕು. ದೃಶ್ಯ ಒಳ್ಳೆದುಂಟು. ನೀವು ಯಾವುದೆಲ್ಲ ತೋರಿಸ್ತೀರಿ? ಯಾವುದಲ್ಲ, ಮದುಮಗಳು ಹೇಗೆ ಪುರೋಹಿತರ, ಇದು ಪ್ರಶ್ನೆ ಯೋಗ್ಯ ಕಾಲಕ್ಕೆ ಯೋಗ್ಯವಾದಂತಹ ಪ್ರಶ್ನೆಯನ್ನೇ ಮುಂದಿರಿಸಿದ್ದೀರಿ. ಹೌದಲ್ಲ? ಹೆಣ್ಣು ಅವಳು ಹೇಗಿದ್ದಾಳೆ, ಯಾವ ರೀತಿ ಇದ್ದಾಳೆ? ನಾನು ಭಾಷಿಂಗ ಕಟ್ಟುವಾಗ ಒಂದು ಆಲೋಚನೆ ಮಾಡ್ತಾ ಇದ್ದೆ, ಯಾವ ರೀತಿ ಇರಬಹುದು ಎಂಬಂತಹ ಕಲ್ಪನೆಯ ಸಾಗರದಲ್ಲಿ ಬಿದ್ದವರು. ನೀವು ಕಲ್ಪನೆಯಿಂದ ಮೇಲೆ ಬಂದೀನು. ಹೌದಾ? ಹೌದು. ಇನ್ನು ಹಾಗೋ ಹೀಗೋ ಹೇಗೋ ಒಂದು ಆಲೋಚನೆ ಮಾಡಬೇಡಿ. ವ್ಯವಸ್ಥೆ ಮಾಡ್ತೇವೆ. ಯಾರಲ್ಲಿ 4 ಮಂದಿ ಹೆಣ್ಣು ಮಕ್ಕಳು ಎದ್ದು ಹೋಗಿ ಆದಷ್ಟು ಬೇಗ ಮದುಮಗಳ ಶೃಂಗಾರ ಮಾಡಿ ಮಂಟಪಕ್ಕೆ ಇದು ಒಳ್ಳೆ ಕತೆ. ಎದ್ದು ಅವರ ಶೃಂಗಾರ ಆಗ್ತಾ ಇದ್ದಾರೆ. ನೀನು ಹೋಗುದು ಬೇಡ. ಯಾಕೆ ನೀನು ಹೋದ್ರೆ ಈ ಕಡೆ ಬರ್ಲಿಕ್ಕಿಲ್ಲ, ಮತ್ತೆ ಆ ಕಡೆಗೆ ಹೋಗ್ತೀನಿ. ಮದುಮಗಳು ಬಂದ್ರಲ್ಲ ರಾಯರೇ, ಸ್ವಲ್ಪ ತಿರುಗಿ ಅಂತೆ. ಮದುಮಗಳು ಬಂದಾಳೆ. ಮದುಮಗಳು ಅಲ್ಲಿ ಅಲ್ಲಯ್ಯ, ಈ ಕಡೆ ಈ ಕಡೆ ಈ ಕಡೆ ಕಡೆ ಈ ಕಡೆ ಈ ಕಡೆ ಈ ಕಡೆ ಮದುಮಗಳು ಹೇಗೆ ಆದಿತ್ತಾ? ಅಯ್ಯೋ ದೇವ, ಈ ಮುಖ ನೋಡಿ ಏನು ಸುಖ ಅಲ್ಲಯ್ಯ. ಹಿಂದೆ ನೋಡಿ, ಇಲ್ಲೇ ಇಲ್ಲೇ ಅಂತರ ಪಾಲಿಸಿ ಸಾಕು. ಬಾಯಿ ಮುಚ್ಚಿ ಬಾಯಿಯೊಳಗೆ ಇಷ್ಟು ನೊಣ ಹೋಯ್ತು. ಅಂತ ಬಾಯಿ ಬಿಟ್ಟದ. ಯಾಕೆ ಬಾಯಿ ಬಿಟ್ಟದು? ನನ್ನ ಕಲ್ಪನೆ ಏನು?
ಅದನ್ನು ಮೀರುವಂತಹ ಸೌಂದರ್ಯ ಇಲ್ಲಿ ಇದೆ. ಹೌದಲ್ಲ? ಆ ರತಿಯನ್ನು ಹೋಲಿಸ್ತಾರೆ ಕೆಲವು ಜ್ಞಾನಿಗಳು. ಹೌದೌದು. ಹಣೆಬಾರ ಕಟ್ಟವರು ಅವರನ್ನು ದರದರನ ಎಳೆದು ಇವಳ ಕಾಲಿಗೆ ಕಟ್ಟಬೇಕು. ಕಟ್ಟಬಹುದಿತ್ತೆ, ನಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆದಿತ್ತು ಅಂತ. ಹಾಗಲ್ಲ ಪುರೋಹಿತ್ರೆ, ಕೆತ್ತು ಬಲ್ಲಿ ಕೆತ್ತಿ ಮೆತ್ತು ಬಲ್ಲಿ ಮೆತ್ತಿ ಬ್ರಹ್ಮನ ಸೃಷ್ಟಿಯಲ್ಲಿ ಎಲ್ಲಿ ನೀತು ಕೊರತೆ ಇಲ್ಲದ ಹಾಗೆ 100 ಮಡಿ ಚೆಲುವೆ ಇವಳು. ನಿಮಗೋಸ್ಕರವಾಗಿಯೇ ಬ್ರಹ್ಮನ ಸೃಷ್ಟಿ. ನನಗೆ ಆದೀತು. ಆದ್ರೆ ಅಲ್ಲಿಯೇ ಇಂದ ಕೇಳ್ಬೇಕಲ್ಲ, ಒಂದು ಕೇಳಿ ನೋಡಿ, ಆಗ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕಿಲ್ಲ. ಪರಸ್ಪರ ಅಲ್ಲೋ. ಮಗಳೇ, ಮದುಮಗ ಕಲ್ಲು ಗುಂಡಿನಾಗಿದ್ದಾನೆ, ಒಳ್ಳೆ ಚಂದ ಇದ್ದಾನೆ. ಗುಂಡಿ ಹೇಗ ಆದಿತ್ತಾ? ಅಮ್ಮನಿಗೆ ಆದ್ರೆ ನನಗಾಗಬಹುದು. ಹಾಕೊಳ್ಳಿ. ಅದು 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 ಕಲ್ಲು. ಅದ್ರ ಅರ್ಥ ಎಂತ ಅದು? ಅಪ್ಪ ಅಮ್ಮ ತೋರಿಸಂತ ಗಂಡ ಕುಂಟನಾಗ್ಲಿ, ಕುರುಡನಾಗ್ಲಿ, ಮೂಗನಾಗ್ಲಿ, ಹೆಳವನಾಗ್ಲಿ, ಎಂತವನಾಗ್ಲಿ ಮಡಿ ಹೇಳಿದ್ದೇನೆ ಮಾರ. ಕೈಯಾರಿಗೆ ತೋರಿಸುದು ಅವರಲ್ಲಿ ಹೇಳಿದ್ದು ಎಂತ ಒಂದು ಅಭಿಮಾನ ಮಾರಿದೆ ಹಾಗೆ. ಯಾಕೆ ನಮ್ಮವರಲ್ಲಿ ಎಷ್ಟೋ ಮಂದಿ ಇದ್ದಾರೆ. ಹೌದೌದು. ಎಷ್ಟು ಮಂದಿ ಇದ್ದಾರೆ ವಿಷಯ ಅಲ್ಲ, ಇವ ಒಬ್ಬ ಇದ್ರೆ ನಮಗೆ ಕೋಟಿ ಇದ್ದ ಹಾಗೆ. ಹೌದಲ್ಲ? ಹಾಗಾಗಿ ತಡ ಮಾಡುದಕ್ಕೆ ಶುಭಶ್ಯ ಶೀಘ್ರ. ಊಟಕ್ಕೆ ಆಗ್ಲಿಲ್ಲ ಪುಣ್ಯಾತ್ಮ. ಮದುವೆ ಕಾರ್ಯಕ್ರಮ ಆದ ಮೇಲೆ ಊಟದ ಸಿದ್ಧತೆಯಲ್ಲಿ ನಡೆಯುತ್ತಾ ಉಂಟು. ಊಟ ಬೇರೆ, ಫಲಹಾರ ಬೇರೆ. ಬೇಗ ಬೇಗ ನೆನ್ನ ಮತ್ತೆ ಕೊಡ್ತಾರೆ, ಆಯ್ತಾ? ಪಟ ಬರ್ಲಿ, ಪಟ 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 ಬಂದಿದೆ. ಅಂತರ್ಪಟ ಈಗ ರಾಯರೇ, ಇದು ಯಾಕೆ ಗೊತ್ತಾ? ಗೊತ್ತಾಗ್ಲಿಲ್ಲ. ಅದು ತುಂಡು ಮಾಡಿ ಬೆಳಿಗ್ಗೊಂದು, ಮಧ್ಯಾಹ್ನ ರಾತ್ರಿ ಒಂದು. ಮದುಮಗ ಹೂವಿನ ಮಾಲೆ ಕೈಲಿ ಹಿಡ್ಕೊಂಡು ಎಂತದಕ್ಕೆ ಅದಕ್ಕೆ ನನಗೇನು ಗೊತ್ತು? ಕುತ್ತಿಗೆಗೆ ಹಾಕಲಿಕ್ಕೆ ಮಾರ್ಯಾರ. ನನಗೆ ಯಾವ ನನಗೆ ಆವತ್ತ ಬಿದ್ದಿದೆ. ಅದು ತಲೆಗಡೆ ಹಿಡ್ಕೊಂಡು ನನಗೆ ಆವತ್ತ ಆಗಿದ್ದೆ. ಇಲ್ಲಿ ಬಾ, ನಿನಗೆಲ್ಲಪ್ಪ ಅದು ಅದು ವಧು ಮತ್ತು ವರರಿಗೆ ಅಷ್ಟೇ. ಅದಾಗಲಿಲ್ಲ, ನಿನಗಾಗ್ಲಿಕ್ಕಿಲ್ಲ. ಅದಲ್ಲಿ ಕೊಡು, ಸಿದ್ದಮ್ಮ ಮಗಳ ಕೈಲಿ ಕೊಡಿ. ಈಗ ಪಟ ತೆಗಿತಾರೆ, ಆಗ ಅಂತರ್ಪಟ, ಆಗ ಮಾಲೆ ಹಾಕಿದ್ರಾಯ್ತು. ನಿಮ್ಮ ಮಕ್ಕಳಿಗೆ ಬೀಳೋ, ನಿಮ್ಮ ಅಲ್ಲಿ ಮತ್ತೊಂದು ಬೀಳ್ತಾ. ಹಾಗೆ ನಮ್ಮ ವಾರದೇವರು ಇದ್ದಾರಲ್ಲ, ಮಂತ್ರ ಹೇಳ್ತೇನೆ. ತದೇವ ಲಗ್ನ ಸುಜಂತು ದೇವ ನಾನಾವರಂ ಚಂದ್ರವರಂ ದೇವ ವಿದ್ಯಾವರಂ ಆರತಿ ಬೆಳಗಿದರು ಮಂಗಳಾಗಿಯೇ ರಾರತಿ ಬೆಳಗಿದರು. ಆರತಿ ಬೆಳಗಿದರು ಮಂಗಳಾಗಿಯೇ ರಾರತಿ ಬೆಳಗಿದರು. ಕಾವಿಗಿರು ಸೋಮಸೂದರಗೆ ಕಾಮಾರಿಗೆ ಸುರ ಸೋಮ ವಂದಿತಗೆ ಬೆಳಗಿದರು ಮಂಗಳಾಗಿಯ ರಾರತಿ ಬೆಳಗಿದರು. ಮಂಗಳಾಗಿಯ ರಾರತಿ ಬೆಳಗಿದರು. ಶೋಭಾ ನಿಮ್ಮ ಹೆಂಡತಿ ಅದು ಮೊದಲೇ ಬಿದ್ದಿದ್ದಾಳೆ. ಏನು ಪುರೋಹಿತ್ರೆ, ಮಗಳ ಮದುವೆ ಮಂಟಪದಲ್ಲಿ ಆರತಿ ನಂದಿಸಿದ್ದೀರಿ. ಬೇಸರ ಮಾಡಬೇಡಿ ತಾಯಿ. ಆರತಿ ತಾನಾಗಿಯೇ ನಂದಿ ಹೋದರೆ ಅಪಶಕುನ ಅಂತ ಹೇಳ್ತಾರೆ. ನಂದಿದ್ದಲ್ಲ, ನಾನು ನಂದಿಸಿದ್ದು. ಯಾಕಂದ್ರೆ ಹೇಳಿದ್ರೆ ನಿಮಗೆ ಬೇಸರ ಆದಿತ್ತು. ನೋಡಿ ಅಮ್ಮ, ನನಗೇ ಬೇಸರ ಆಗುತ್ತದೆ. ಒಂದು ಎಣ್ಣೆ ಹಾಕುವಂತ ಕ್ರಮ ಹೀಗೋ ತಾಯಿ. ನಮ್ಮ ಭಂಡಾರದಲ್ಲಿ ಬೇಕಾದಷ್ಟು ಉಂಟಲ್ಲ. ಭಂಡಾರದಲ್ಲಿ ಉಂಟುಂಟಾದ್ರೆ ನಾನು ಹೋಗುವಾಗ ಕೊಂಡಿ ಹೋಗ್ತೇನೆ. ಎಣ್ಣೆ ಆಗುದಕ್ಕೊಂದು ಕ್ರಮ ಅಂತ ಉಂಟಲ್ವಪ್ಪ? ಹೇಗದು? ಎಣ್ಣೆ ಹಾಕುವಾಗ ಯಾವಾಗಲೂ ಇಷ್ಟಿಷ್ಟೇ ಹಾಕ್ಬೇಕು. ಎಂತಹ ಒಂದು ಅನುಭವಪ್ಪ ನಿನ್ನದು. ಕಲಿಸಿಕೊಟ್ಟವರು ನೀವೇ. ಮೊದಲೇ ಪರಿಚಯ ಉಂಟಾ ಅಂತಲ್ಲ. ಮಗಳೇ, ಬೆರಳ ತುದಿಯ ಸ್ವಲ್ಪ ಮುಟ್ಟಿಕ ಮಗ, ಆಯ್ತಾ? ನಾನು ಹೇಳಿಕೊಡ್ತೇನೆ, ಹಾಗೆ ಹೇಳ್ತಾ ಇದ್ದ. ಎನ್ನ ರಸ, ಹೊನ್ನ ರಸ, ಪಟ್ಟದ ರಸ, ಪ್ರಾಣದ ರಸ, ನಿಮ್ಮ ಮುದ್ದು ಮುದ್ದಾದ ಮುಖಕ್ಕೆ ಅರಸಿನ ಹಚ್ಚುವೆನು. ಹಚ್ಚಿರಿ ಮೀಸೆ ಜಾಗುತ್ತೆ. ಹಾಗೆ ಮದುಮಗರೇ ಸ್ವಲ್ಪ ಬೆರಳ ತುದಿಯಲ್ಲಿ ನನ್ನ
ನಾನು ಹೇಳ್ತೇನೆ, ಹಾಗೆ ಹೇಳಿದ್ರೆ ಆಯ್ತು. ಎನ್ನರಸಿ ಎನ್ನರಸಿ ಹೊನ್ನರಸಿ ಹೊನ್ನರಸಿ ಪಟ್ಟದರಸಿ ಪಟ್ಟದರಸಿ ಪ್ರಾಣದರಸಿ ಪ್ರಾಣದರಸಿ. ಆ ಕಡೆ ನೋಡಿ. ನಿನ್ನ ಇನ್ನ ಕೋಮಲವಾದ ಕೋಮಲವಾದ ಮುಖಕ್ಕೆ ಮುಖಕ್ಕೆ ಅರಸಿನ ಅರಸಿನ ಮೂಸುವೇನು. ಆಕೆ ಮುಖ್ಯ ಜಾಗ್ರತೆ. ನಿತ್ಯಮ್ಮ ಏನು ಪುರೋಹಿತ್ರೆ? ಅಂದ ಹಾಗೆ ಉಡುಗೊರೆ ವ್ಯವಸ್ಥೆ ಏನಾದ್ರೂ ಆಶೀರ್ವಾದವೇ ಉಡುಗೊರೆ ಎನ್ನುವುದಾಗಿ ಘೋಷಣೆ ಮಾಡಿದ್ದೇನೆ. ಹಾಗಾದ್ರೆ ಊಟಕ್ಕೆ ಊಟ ಆಗ್ಲಿಲ್ಲ. ಎಷ್ಟು ಹೊತ್ತು ಈ ಪೂರೈಸಿ ಯಾವತ್ತು ನನ್ನ ತಲೆ ತಿನ್ಬೇಡಿ. ಊಟ ವ್ಯವಸ್ಥೆ ಮದುವೆ. ಪುರೋಹಿತ್ರೆ, ಓ, ಕೊನೆಯ ಕಾರ್ಯಕ್ರಮ ಇನ್ನೂ ಬಾಕಿ ಉಂಟು. ಹೌದಪ್ಪ. ಏನು ಪುರೋಹಿತ್ರೆ? ಚಪ್ಪರ ಇಳಿಸದ ಯಾವುದೂ ಆಗುದಿಲ್ಲ. ಪುರೋಹಿತ್ರೆ, ಓ, ಚಪ್ಪರನೇ ಹಾಕ್ಲಿಲ್ಲ ಮತ್ತೆ ಇಳಿಸುವುದಿಲ್ಲ. ಚಪ್ಪರ ಅಂದ್ರೆ ಅದಲ್ಲ. ಕುತ್ತಿಗೆಗೆ ಹಾಕಿದೆ ನಾನು ಚಪ್ಪರ ಅಲ್ಲ ಅಂತ. ವಧುವರನು ಚಪ್ಪರ ಇಳಿಸಿಕೊಡುವ ಒಂದು ಕ್ರಮ ಉಂಟು. ಅಲ್ಲಿ ನೋಡಿ ಮಾಲಿನಿ ಆಂಟಿ ಕೂತದ್ದು. ಓ ನಿತ್ಯಮ್ಮ, ನಾನು ಎಣಿಸಿದ್ದು ನಿಮ್ಮ ಮಗಳು ಮುಗ್ದೆ ಅಂತ. ಇದು ಮುಗ್ದೆ ಮದುವೆ ಆಗಿ ಅರೆಗಳಿಗೆ ಆಗ್ಲಿಲ್ಲ, ಕೂತದ್ದೆ ಎಂತದ್ದು. ಅದು ಹಾಗೆ ಪುರೋಹಿತ್ರೆ, ಮದುವೆ ಆಯ್ತಲ್ವಾ ಹಾ. ಹಾಗೆ ಆಂಟಿ ಅದು. ನಿಮ್ಮ ಕಾಲದಲ್ಲಿ ಹೀಗಿತ್ತಾ? ನಾನು ಮದುವೆಯಾಗಿ 1 ತಿಂಗಳು ಹೆಂಡತಿ ಮುಖವನ್ನೇ ನೋಡ್ಲಿಲ್ಲ. ಪುರೋಹಿತ್ರೆ, ಓ, ಮುಖ ನೋಡುವ ಹಾಗೆ ಇರ್ಲಿಲ್ವಾ ಅಂತ ವಿಷಯ ಅದು ಬೇರೆ ಅಲ್ಲ. ಮಗಳ ಸ್ವಾಮಿ ಕೈ ತೆಗೀರಿ, ಕೈ ತೆಗೀರಿ. ನಿಮ್ಮದು ಅದೆಲ್ಲ ಇಲ್ಲಿ ಬೇಡ, ಅದೆಲ್ಲ ಮತ್ತೆ ಮದುಮಕ್ಕಳು. ಹೌದು, ಅದು ಇಲ್ಲಿ ಅಲ್ಲ, ಅದಕ್ಕೆ ವ್ಯವಸ್ಥೆ ಮಾಡು. ಬಾ ಬಾ, ಮಗ ಸ್ವಲ್ಪ ಮುಂದೆ ಬಾ, ಬಾ, ಬಾ. ನೀವು ಕೂತ್ಕೊಳ್ಳಿ, ನೀವೆಲ್ಲಿಗೆ? ಇರ್ಲಿ ಪುರೋಹಿತ್ರೆ, ಬಸವನಿಂದ ಬಾಲ ಬಂದ ಅದಾಗುದಿಲ್ಲ. ನೀವು ಹತ್ರ ಬಂದ್ರೆ ಸಾಕು ಮಗ. ಬಾ, 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 ಬಾ. ಯಾಕೆ ಪುರೋಹಿತ್ರೆ? ಹೋದ್ರೆ ನಾಳೆ ಎಲ್ಲ ಹೇಳ್ತಾರೆ, ಮಾಲಿನಿ ಜಾರಿನಿ ಬೂರಿನಿ. ಅಯ್ಯಯ್ಯೋ, ಬೇಡ ಅದೊಂದು ಬೇಡ, ಬೇಡ. ಇವತ್ತು ಸ್ವಲ್ಪ ಹಾಗಾಗಬಾರ್ದು, ಕೈ ಮುಗಿಬೇಕು. ನಾನು ಹೇಳಿದಾಗ ಹೇಳಬೇಕು. ಈ ಮದುವೆ ಸಂಭ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕೆ ಬೇಕಾಗಿ ಗುರು ಹಿರಿಯರು, ನೆಂಟರಿಷ್ಟರು, ಬಂಧು ಬಾಂಧವರು ಎಲ್ಲರೂ ಬಂದು ಸೇರಿದ್ದಾರೆ. ಇಂಥವರ ಸಮ್ಮುಖದಲ್ಲಿ ಕೈ ಮುಗಿದು ಗಂಡನ ಮನೆಗೆ ನಾನು ಹೋದದ್ದು ಹೌದು ಅಂತಾದ್ರೆ ನಮ್ಮ ಜೀವನದಲ್ಲಿ ಮುಂದಕ್ಕೆ ಭದ್ರ ಬುನಾದಿ ಇದ್ದ ಹಾಗೆ ಹೇಳಿಕೊಡ್ತೇನೆ. ಏನು ಕೆಮ್ಮುನಿಗೆ ಸೇರಿದಂತಹ ಎಂತದ್ದು ಮದುಮಗ ಯಾರು? ನೀನು ಮದ್ಯಕ್ಕೆ ಬಾಯಿ ಹಾಕಿದೆ, ಹೊಡೆಯದೆ ಬೆಟ್ಟು ತಿಂತಿ. ಅದು ಹೇಗೆ? ಅದು ಮತ್ತೆ ಗೊತ್ತಾಗುತ್ತದೆ. ನೀನು ಅಲ್ಲಿ ಗೊತ್ತ ಸೇರಿದಂತಹ ಹಿರಿಯರೇ, ಕಿರಿಯರೇ, ಅಣ್ಣಂದಿರೆ, ಅಕ್ಕಂದಿರೆ, ಗೆಳತಿಯರೇ, ಗೆಳೆಯರು ಇಲ್ಲ. ನಿಮ್ಮ ಸಮ್ಮುಖದಲ್ಲಿ ಇವತ್ತು ನಾನು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿ ಗಂಡನ ಮನೆಗೆ ಹೊರಟಂತಹ ಈ ಸುಸಂದರ್ಭದಲ್ಲಿ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ರೀತಿಯ ಎಡರು ತೊಡರುಗಳು ಬಾರದ ಹಾಗೆ ಹಿರಿಯವರಾದಂತಹ ನೀವೆಲ್ಲ ಕೈ ಎತ್ತಿ ಆಶೀರ್ವಾದ ಮಾಡಬೇಕೆಂಬಾಗ ಕೇಳಿಕೊಳ್ಳುವುದು. ಆಶೀರ್ವದಿಸಬೇಕಾಗಿ ವಿನಮ್ರ. ಯಾವ ನಮ್ರ? ವಿನಮ್ರ, ಅದಕ್ಕೆಲ್ಲ ಅರ್ಥ ಉಂಟು ಪುಣ್ಯಾತ್ಮ. ಈಗ ಕೇಳಬೇಡ ಮಾತ್ರ. ವಿನಮ್ರ ವಿನಂತಿ. ಎಲ್ಲ ಆಶೀರ್ವಾದ ಮಾಡಿ. ಮಂಡಿಯಲ್ಲಿದ್ದೇನೆ ಮಾರ, ಮುಟ್ಟಬೇಡ. ಇಲ್ಲಿ ಯಾರು ವಿಷಯ ಅಂತ ಓ ನಿತ್ಯಮ್ಮ, ಏನಮ್ಮ ಇದು? ತಾಯಿ ಮಗಳು ಇಬ್ಬರು ಕಣ್ಣೀರು ಹಾಕುತ್ತಾ ಇದ್ದರೆ ನೋಡಿದ್ರೆ ಏನ್ ಹೇಳ್ತಾರು? ಏ ಕಳುವೆ, ಮಾಲಿನಿಯನ್ನು ಪ್ರೀತಿಯಿಂದ ಸಾಕಿದ್ದೇನೆ ಪುರೋಹಿತ್ರೆ. ಹೌದು, ಬೇಕಲ್ಲ. ಅವಳಿಗೆ ಬಾಯಿಗೆ ಬೆರಳಾಕಿದ್ರೆ ಕಚ್ಚಲಿಕ್ಕೆ ಗೊತ್ತಿಲ್ಲ ಪುರೋಹಿತ್ರೆ. ಒಮ್ಮೆ ನೋಡಿ ಅಂತ. ಬೇಡಪ್ಪ, ಕಚ್ಚಲಿಗೆ ಗೊತ್ತಿಲ್ಲ, ನುಂಗುವುದೇ. ಮುದ್ದಿನಿಂದ ಸಾಕಿದ್ದೇನೆ ಅಂತ ಮದುಮಗ ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ ಏನೋ. ಸಮಸ್ಯೆ ಅದ ಅಲ್ವೋ? ಮದುಮಗ ಕರೆದುಕೊಂಡು ಹೋಗಿ ಏನು ಮಾಡ್ತಾನೆ ಅಂತ ಏನು ಮಾಡುದು ಪುರೋಹಿತ್ರೆ? 1 ವರ್ಷದೊಳಗೆ ಗೊತ್ತಾಗ್ತದೆ. ನಿರೀಕ್ಷೆ ಬೇರೆ ಸಾಕು. ಅತಿವೇಗ ಅನರ್ಥಕ್ಕೆ ಕಾರಣ, ಮುಂದೆ ತಿರುವಿದೆ, ಎಚ್ಚರಿಕೆ, ನಿಧಾನ ಚಲಿಸಿ. ಹೋಗ್ಲಿಕ್ಕೆ ತುಂಬಾ ಉಂಟು. ಹೋಗಿ ಇದು ಮುಗಿಸಿ ಹೋಗಿ, ಬೇಗ ಹೋಗುವ. ಹಾಗಾಗುದಿಲ್ಲ. ಇದು ಆ ಕಡೆ ನೋಡಿ, ಕೈ ಮುಗಿದು 4 ವಾಚ. ಆತ್ಮೀಯ ಬಂಧುಗಳೇ, ಆಹಾ ಬಂಧು ಮಿತ್ರರೇ, ಆಹಾ ನಮ್ಮದಾದಂತಹ ಜೀವನ ಆಹಾ ಸುಗಮವಾಗಬೇಕು, ಹಾ ಯಶಸ್ಸನ್ನು ಕಾಣಬೇಕು. ಹಾ ಹೀಗೆ ಹೋದ್ರೆ ಆಗ್ತದ? ನಿಲ್ಲಿಸಿದ್ರೆ ಎಷ್ಟು ಕೊಡ್ಬೇಕು ನಿಮಗೆ? ಯಾವುದು? ಮದುವೆ ಮಂಟಪದಲ್ಲಿ ನಿಮ್ಮದು ಎಂತ ಪ್ರಚಾರ? ನೀವೆಲ್ಲ ಹೇಳಿದ್ದು 4 ಮಾತಾಡ್ಲಿ. ಅದು ಬೇರೆ ಇದು ಬೇರೆ. ಕೈ ಮುಗಿ ನಾನು ಹೇಳಿಕೊಡ್ತೇನೆ. ಮಾತಿನಲ್ಲಿ ಬೇರೆ ಬೇರೆ ವ್ಯತ್ಯಾಸ ಉಂಟು. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಅಲ್ಲ, ಸತ್ಯ ಹೇಳ್ಬೇಕು ನೀವು, ನಾನು ಬೇಸರ ಮಾಡಬಾರ್ದು. ನಿಮಗೆ ಇಲಿ ಜ್ವರ ಬಂದು ಎಷ್ಟು ಸಮಯ ಆಯ್ತು? ನನಗೆ ಬರಲಿಲ್ಲ. ಹೊಟ್ಟೆಗೆ ಏನು ತಗೊಳ್ಳಿಲ್ಲ. ನಮಸ್ಕಾರ, ಇದು ನಮಸ್ಕಾರ. ಇದು ಎಂತದ್ದು? ಇದು ಇಲಿ ಜ್ವರದ ಭಾವನೆ ಬಂದ್ರೆ ಹೀಗೆ ಆಗ್ತದೆ. ಆಗ ಸ್ಪಷ್ಟವಾಗಿ ಗೊತ್ತಾಯ್ತು. ಹಾಗಲ್ಲ ಅದು. ಮತ್ತೆ
ಆಗಲ್ಲ, ಅದು ಗಟ್ಟಿ ಕೇಳಬೇಕು. ಅಲ್ಲಿ ಒಬ್ಬೆ ಆಗ್ತಾರೆ ನೋಡಿ, ಎಷ್ಟು ಜನ ಇದ್ದಾರೆ. ಅವ್ರು ಹೇಳ್ತಾರೆ, ಏನು ಮದುಮಗ ಹೊಟ್ಟೆಗೆ ತಗೊಳ್ಳಿಲ್ವೋ, ಸ್ವಲ್ಪ ಗಟ್ಟಿ ಮಾತಾಡ್ಲಿಕ್ಕೆ ಏನು ಅಂತ. ಸ್ವಲ್ಪ ಗಟ್ಟಿ ಮಾತು ಎಲ್ಲ ಕೇಳ್ಬೇಕಲ್ಲ. ಆಯ್ತಾಯ್ತು. ಸೇರಿದಂತಹ ಇದು ಎಂತದು? ಚೌತಿಯ ಗಣಪತಿ ಮತ್ತೆ ಸತ್ರ ನಮ್ಗೆ ಯಾಕೆ ನೀವು? ಇನ್ನೊಂದು ವಿಪ್ರವಾದ ಹಾಗಲ್ಲ ಪುಣ್ಯಾತ್ಮ. ಮತ್ತೇನು? ನಿಮಗೆ ಸ್ವರ ಇಷ್ಟು ಉಂಟಲ್ವ? ನೀವಲ್ಲ ಹೇಳಿದ್ದು ಏರುಸ್ಥಾಯಿಯಲ್ಲಿ. ಏರುಸ್ಥಾಯಿ ಬೇಡ, ಕೆಳಸ್ಥಾಯಿ. ನಾನು ಕೆಳಸ್ಥಾಯಿಯಲ್ಲಿ ಹೇಳಿದ್ದು. ಇಲ್ಲಿ ನನ್ನ ಸ್ಥಾಯಿ ಹೋಗುತ್ತಿತ್ತು ಈಗ. ಹೌದಾ? ಇನ್ನೊಂದು ಊಟ ಸಿಕ್ತಿತ್ತು. ಇವಾಗ ಕಾಯ್ತಾರೆ ಊಟಕ್ಕೆ. ಸೇರಿದಂತಹ ಹಿರಿಯರೇ ನಿಮ್ಮ ಸಮ್ಮುಖದಲ್ಲಿ ಇವತ್ತು ಶೋಣಿತಾಪುರದಿಂದ ಒಬ್ಬಳಾಕೆ ಹೆಂಡಿಗೆ ಕೈಗೊಟ್ಟಿದ್ದೇನೆ. ನಾನು ಅಂತ ಕೆಲಸ ಮಾಡಲಿಲ್ಲ. ಕರಗ್ರಹಣ ಮಾಡಿದ್ದೇನೆ. ಹೆಂಡತಿ ಕರ್ಕೊಂಡು ಹೋಗುತ್ತೇನೆ. ಹೆಂಡತಿಯನ್ನೇ ಕರ್ಕೊಂಡು ಹೋಗ್ತೇನೆ. ಇನ್ನು ಮುಂದೆ ನಮ್ಮ ಜೀವನ ಸುಗಮದಲ್ಲೇ ಹೋಗುವ ಹಾಗೆ. ಯಾಕೆ ದುರ್ಗಮ್ಮ ಆಗುದಿಲ್ವಾ? ಏ ಪುಣ್ಯಾತ್ಮ, ಸುಖಕರವಾಗಿ ಹೋಗುವ ಹಾಗೆ ಹಿರಿಯವರಾದಂತ ನೀವೆಲ್ಲ ಆಶೀರ್ವಾದ ಮಾಡ್ಬೇಕು. ಅಕ್ಕಳಿ ಎಲ್ಲರ ಕೈ ಎತ್ತಿ ಆಯ್ತು. ಓ ಮೊದಲು ತಾಯಿ ಆಶೀರ್ವಾದ ಬೇಕು. ಒಂದು ಆಶೀರ್ವಾದ. ಓ ನಿಮ್ಮ ಒಂದು ಆಶೀರ್ವಾದ ಬೇಕೇ ಉಂಟು. 2 ಕಾಲಿಗೆ 4 ಕಾಲಾಯ್ತು, 6 ಕಾಲಾಗಿ 8 ಕಾಲಾಗಿ 10 ಕಾಲಾಗಿ ಇನ್ನೊಮ್ಮೆ ಬರುವಾಗ ಸತಿ ಪತಿ ಸುತ ಸುತೆ ಸಮೇತವಾಗಿ ಬರಬೇಕು. ನಿಮ್ಮ ಸಂತಾನ ಏನು ಪುರೋಹಿತ್ರೆ? ಉತ್ತರೋತ್ತರವಾಗಲಿ. ಯಾಕೆ ಮರ ದೂಡಿದಲ್ಲಿಂದ ಹಾಗಾದ್ರೆ ನೀವು ಮುಂದುವರಿಸಿ. ಎಲ್ಲರೂ ದುರದಿ ಮೃತ್ಯುವಪ್ಪಿದರೋದು ಚಿತ್ತದಿ ವ್ಯಥೆಯನ್ನು ಹತ್ತಿರಲು ಮಾಲಿನ್ಯ ಮದುವೆ ವಿಜೃಂಭಣೆಯಿಂದ ನಡೆದು ಹೋಯಿತು. ಅವರ ದಾಂಪತ್ಯ ಜೀವನದ ಪ್ರತೀಕವಾಗಿ ಗಂಡು ಮಗನಿಗೆ ಜನ್ಮವನ್ನಿತ್ತಿದ್ದಾಳೆ. ಮಹೇಶ ಎನ್ನುವುದಾಗಿ ನಾಮಕರಣವನ್ನು ಮಾಡಿದ್ದೇವೆ. ಆದ್ರೆ ನನ್ನ ಆಸೆಯು ಆಸೆಯಾಗಿ ಉಳಿತಲ್ಲ. ಯಾರಲ್ಲಿ ಹೇಳುವುದು? ಬಲದೋಷದಿಂದ ಜೀವನವನ್ನು ಸಾಗಿಸಬೇಕಾದಂತಹ ನೀವು ಈ ರೀತಿಯಲ್ಲಿ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದ್ದೀರಿ. ಶೋಕಕ್ಕೆ ಒಳಗಾಗಿದ್ದೀರಿ. ನಿಮ್ಮನ್ನು ಕಾಡುತ್ತಿರುವಂತಹ ಸಮಸ್ಯೆ ಏನು? ಆದುದರಿಂದ ಮನದಲ್ಲಿ ಶಂಕೆ ನಿಮಗೆ ಅಗತ್ಯವಿಲ್ಲ. ನಿಮ್ಮ ಮಗನಾಗಿರುವಂತಹ ವಿದ್ಯುನ್ಮಾಲಿ ಇದ್ದಾನೆ, ಹೇಳಿದ್ದಾರೆ. ಹಿರಿಯ ಭಾಗಿಗಳಾದಂತಹ ನಮಗೆ ಸೇರಬೇಕಂತ ಸ್ವರ್ಗಲೋಕವನ್ನು ದೇವತೆಗಳಾಳುತ್ತಾ ಇದ್ದಾರೆ ಕಂದ. ಸ್ವರ್ಗಲೋಕದ ಸ್ವಾಧೀನ ಆಗಬೇಕು ಕುಮಾರ. ಶುಭವಾಗಲಿ.
ಹಾರಾಡಿಕೊಂಡು ಬಂದೆ. ನಿಜ. ಬಂದದು ಬಿಡು, ನೇರವಾಗಿ ನನ್ನ ಕಡೆಗೆ ಬಂದು ನಿನ್ನ ರಕ್ಕೆಯಿಂದ ಕಪಾಲಕ್ಕೆ ಬಾರಿಸಿದೆ. ನಾನೇ ಹೊಡೆದವ. ಯಾರು ನೀನು? ಯಾಕೆ ಇಲ್ಲಿಗೆ ಬಂದೆ? ನನಗೂ ನಿನಗಿರುವ ವೈರ ಈ ಜಗದವರೆಗೂ ತಕ್ಷಣದಲ್ಲಿ ಬಂದು ನಿನ್ನ ನಿಂತಿದ್ದಲೆಂದು ಪಾತಾಳ ಲೋಕವನ್ನು ತೊರೆದು ಸುರ ಪದವಿಯನ್ನು ಏರಿದೆಯ ಸುರಪಾಲನನ್ನು ಬಾಡಿದಾಡಿಸಿದೆ ಅಪ್ಪ. ನಾಗಲೋಕವನ್ನು ಗೆದ್ದ ಮಾತ್ರಕ್ಕೆ ಜಯ ನಿನ್ನದೆಂದು ಭಾವಿಸಬೇಡ. ನಿನ್ನ ವಿರೋಧಿಯಾಗಿ ಬಂದವ ಸಾಮಾನ್ಯನಲ್ಲ. ತಡ ಮಾಡುವುದಿಲ್ಲ, ತೆರಳುತ್ತೇನೆ.
ಹಲೋ ಆತ್ಮೀಯ ಭಕ್ತ ಮಾಲ್ಯ ಒಂಜಿ 5 ನಿಮಿಷದ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಕೊರಗಜ್ಜ ಮಂತ್ರದೇವತಾ ಚಾಮುಂಡೇಶ್ವರಿಗಳಿಗೆ ಭದ್ರಕಾಳಿ ಸನ್ನಿಧಾನ ಶ್ರೀ ಕ್ಷೇತ್ರಡು ನಿರಂತರವಾದ ಯಕ್ಷಗಾನ ಸೇವೆ ನಿರಂತರವಾದ ನಡ್ತೊಂದುಂಡು ನವಂಬರ್ 2 ಪ್ರಥಮ ಕಟೀಲ್ ಅಪ್ಪೆನ ಸೇವೆ ಬಯಲಾಟ ದೇವಿ ಮಾತ್ಮಿ ಕ್ಷೇತ್ರ ನಡತಂಡು ಒಂದು 2ನೇ ವರ್ಷ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ನಾಗವೃಜ ಕ್ಷೇತ್ರ ಪಾವಂಜೆ ಮೊಗಲ ಮೇಳದ ಕ್ಲೇಡ್ದು ಸತತ 2ನೇ ವರ್ಷ ಶ್ರೀ ಕ್ಷೇತ್ರದ ವಟಾರಡು ದೇವಿ ಮಾತ್ಮಿ ಯಕ್ಷಗಾನ ಬಯಲಾಟ ನಡ್ಕೊಂಡು ಸರಿಸುಮಾರು 350 ಮಿತ್ತು ಕಲಾವಿದರಿಗೆ ಈ ಕ್ಷೇತ್ರಡು ಈ ಒಂಜಿ ರಂಗಸ್ಥಳಡು ಗೌರವಾರ್ಪಣೆ ಧರ್ಮದರ್ಶಿ ಹರೀಶ್ ಪೂಜಾರ್ನ ನೇತೃತ್ವ ನಡೆದನ್ನು ಬಂದುಲೆ ಈ ಪ್ರಕಾರವಾದ ಇನ್ನಿತ ದಿನ 3 ಜನ ಕಲಾವಿದರಿಗೆ ಗೌರವಾರ್ಪಣೆ ಈ ವೇದಿಕೆ ನಡ್ಕೊಂಡು ಯಾನ ವೇದಿಕೆಗೆ ಸುತ್ತ ವೇದವ್ಯಾಸ ಉಡುಪೇರನ ವೇದಿಕೆಯಲ್ಲಿ ತೊಂದಲೆ ಅಂಚನೆ ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಕೊಡೆತ್ತೂರು ಪಟ್ಲ ಸತೀಶ್ ಶೆಟ್ರು ಧರ್ಮದರ್ಶಿ ಹರೀಶ್ ಪೂಜಾರ್ಲು ಧನಂಜಯ ಶೆಟ್ಟಿಗಾರ ಕಿನಿಗೋಳಿ ರೋಟರಿ ಕ್ಲಬ್ದ ಅಧ್ಯಕ್ಷರು ವಸಂತ ಪೂಜಾರ್ಲು ಯಶೋಧರ ಶೆಟ್ಟಿ ಮಕ್ಕಳು ಮಾತ ವೇದಿಕೆದ ಆಸನ ಅಲಂಕಾರ ಮಲ್ಪಡ ಬಂದು ವಿನಂತಿ ಮಲ್ತೊಂದಲ್ಲ ಮುಖ್ಯವಾದ ಇನ್ನಿತ ದಿನ 3 ಜನ ಕಲಾವಿದರಿಗೆ ಗೌರವಾರ್ಪಣ ಮಾಧವ ಬಂಗೇರ ರಘು ಶೆಟ್ಟಿ ಅಂಚನೆ ಸಂಜೀವ ಕುಂಬಾರ ಮಗಳಿಗೆ ಈ ಒಂಜಿ ವೇದಿಕೆದ ಗೌರವಾರ್ಪಣೆ ನಡಪರಂಡು 3 ಜನಲ ಈ ವೇದಿಕೆದ ಗೌರವದ ಆಸನ ಅಲಂಕಾರ ಮಲ್ಪಡುವನ್ನು ವಿನಂತಿ. దాని మెల్తది గౌరవదాసును అలంకారం మల్పడ ಬಂದೆ అని వినంతి సంజీవ కుమార మానవ ಬಂಗೇರ ಅಂಚನೆ ರಘು ಶೆಟ್ಟಡೆಯನ ವಿನಂತಿ ಮಲ್ತೊಂದುಲೆ ಆತ್ಮೀಯರೇ ಒಂದು 2 ಪಾತ್ರ ಕಲಾವಿದರ ಬಗ್ಗೆ ನೋಡು ದಯ ಬಂದಾಗ ಮೂಲು ರಂಗಸ್ಥಳ ಯಕ್ಷಗಾನ ಅಂಚನೆ ಈ ಧಾರ್ಮಿಕ ಕಾರ್ಯಕ್ರಮಗೂ ಸೀಮಿತ ಬಾಯನಂಚಿನ ಈ ಒಂಜಿ ರಂಗ ವೇದಿಕೆಡು 3 ಜನಕ್ಕೆ ಗೌರವಾರ್ಪಣೆ ಮಲ್ಪು ನಮ್ಮ ಮಾತ ಕಡೆಡ್ಲ ತೂಪ ಮಲಮಲ್ಲ ಕಲಾವಿದರಿಗೆ ವೇದಿಕೆಡು ಗೌರವಾರ್ಪಣೆ ಅನ್ಪುಂಡು ಅಂಡ ಧರ್ಮದರ್ಶಿ ಹರೀಶ್ ಪೂಜಾರ್ಲೇನ ಒಂಜಿ ಸಂಕಲ್ಪ ಎಂಚ ಬಂದಾಗ ಮಾತೆರ್ನ ಸಮಾನತೆ ತೂಪಿನ ದೃಷ್ಟಿಡು ರಂಗ ವೇದಿಕೆಡು ಏರ್ಪುರ ಅಭಿನಯ ಮಲ್ಪರ ಐತ ತಿದ್ದು ಪಿರೋದ ಮೇಟ್ ಅಕಲಿಗೆ ಏರ್ಪುರ ಸಹಾಯ ಮಲ್ತೊಂದು ಪೇರ ಅಕಲೆಲ್ಲ ವೇದಿಕೆ ಎದುರು ಗೌರವ ಮಲ್ಪಡು ಮನ್ಪಿನ ಜನ ಮಲ್ಲ ಮಟ್ಟದ ಮಾದಾಸೆಂದಿ ಒಂದು ಈ ಒಂಜಿ ದಿನಟು ಈ ಒಂಜಿ ಗೌರವಾರ್ಪಣೆ ಮಲ್ತೊಂದುಲ್ಲ ಸುತ್ತ ಮಾಧವ ಬಂಗೇರ ಒಂಜಿ ತಂಡ ಒಂಜಿ ರಂಗಸ್ಥಳ ಒಂಜಿ ಅಂಚನೆ ಅಕಲ ಮೇಳ ಒಂಜಿ ವ್ಯವಸ್ಥಿತವಾದ ನಡಪುಡೊಡ್ಡ ಐಕ್ ಮೂಲತವಾದ ಪ್ರತಿ ಒಂಜಿ ಕಲಾವಿದರನ್ನ ಸಮಾನತೆನ ತೂವೊಂದು ಪ್ರತಿ ಒಂಜಿ ಕಡೆದ ಕಾರ್ಯಕ್ರಮಲ ದಾಲ ಒಂಜಿ ಚ್ಯುತಿ ಬರಲಕ್ಕ ಪೊರ್ಲುನು ನಡಪುಡ್ರೆ ಪಟ್ಲ ಸತೀಶ್ ಶೆಟ್ಟನೊಟ್ಟಿಗೆ ಜೊತೆಯಾದ ಪುನಂಚಿನ ಮಾಧವ ಬಂಗೇರ ಮೆರಣ ಈ ಪೊತ್ತುಡು ಈ ಒಂಜಿ ವೇದಿಕೆಡು ಗೌರವ ಮಲ್ತೊಂದು ಮಾತೆರವರ ಕೈ ಚಪ್ಪಲ್ದವರು ಟರಣ ವೇದಿಕೆಡು ಸ್ವಾಗತಿಸೋಡು ಬಂದು ವಿನಂತಿ ಮಲ್ತೊಂದುಲ್ಲ ಅಂಜನೆ ಸಂಜೀವ ಕುಂಬಾರ ಮಾತೆರ್ಲೊಪ್ಪು ಯಕ್ಷಗಾನ ಪೊರ್ತುಗು ಬತ್ತದು ರಂಗಸ್ಥಳಡು ವೇಷ ಪಾಡ್ದು ಅಭಿನಯ ಮಲ್ಪುನಂಚಿನ ರಂಗ ವೇಷಗಾರಪ್ಪು ಐತ ಪಿರೋಡ್ದು ಐ ದುಂಬು ಬತ್ತದು ರಂಗಸ್ಥಳ ಪಾಡ್ದು ಐತ ಪೂರ ವ್ಯವಸ್ಥೆ ಮಲ್ತದು ಬಯ್ಯಾನಾಗ ವೇಷದಾಕಲು ಬರ್ಪಿನಂಚಿನ ಪೊರ್ತುಡು ಮಾತ ವ್ಯವಸ್ಥೆ ಎಲ್ಲ ಮಲ್ತೊಂದಪ್ಪುನಂಚಿನ ಸಿಗುತ್ತ ಸಂಜೀವ ಕುಂಬಾರ ಅಂಚನೆ ರಘು ಅಣ್ಣಗೆ ಈ ಪೊರ್ತುಡು ಮಾತೆಲ್ಲವರ ಕೈ ಚಪ್ಪಾಳೆ ಕೊಟ್ಟುವನ್ನು ವಿನಂತಿ ಮಲ್ತೊಂದುಲ್ಲ ಈ ಯಕ್ಷಗಾನ ಪಟ್ಲ ಸತೀಶ್ ಶೆಟ್ಟನ ಈ ಯಕ್ಷಗಾನ ಮಲ್ಪಡ ಎಂಚ ಮೂಲತಃ ಕಾರಣ ಇಂಚಿನ ಪಣ್ಣಗ ಸತೀಶ್ ಅಣ್ಣನ ಸಮಾಜ ಸೇವೆ ಸರಿಸುಮಾರು 15 ಕೋಟಿ ಮಟ್ಟ ಈ ತೊರ್ತು ಕಲಾವಿದರಿಗೆ ವ್ಯಯ ಮಲ್ದೇರೆ ಅವು ಇನ್ಸೂರೆನ್ಸ್ ಉಪ್ಪು ಅಂಚನೆ ಒಂಜಿ ಇಲ್ಲು ಕಟ್ಟದು ಕೊರ್ದುಪ್ಪು ಅಂಜನೆಗಳ ಆರೋಗ್ಯ ವಿಚಾರಣೆ ಉಪ್ಪು ಯಕ್ಷಗಾನ ಕಲಾವಿದರು ನಾಟಕ ಕಲಾವಿದರು ದೈವ ಆರಾಧಕರು ಮಕ್ಕಳೇ ಮಾತೆರಗಳ ಈ ತೊರ್ತು 15 ಕೋಟಿ ಮಟ್ಟ ಸಹಾಯ ಮಲ್ದಿರು ಒಂಜಿ ಮಲ್ಲ ಮಟ್ಟದ ಕೈ ಚಪ್ಪಾಳೆ ಬರಡು ಒಂದು ಎಲ್ಲೇ ವಿಷಯ ಆಯ್ತು ಕೇವಲ ಒಂಜಿ ವ್ಯಕ್ತಿ ಬುಲಿವನ್ನ ತಂದೆ ತನ್ನ ಸಮಾಜ ಬುಲಿಯೋಡು ತನ್ನ ಕಲಾವಿದರು ಬುಲಿಯೋಡು ಸಹ ಕಲಾವಿದರು ಬುಲಿಯೋಡು ಪನ್ಪಂಚಿನ ಮಲ್ಲ ಮಾದಾಸದ ಇದು ಒಂಜಿ ಮೇಳನು ಆರು ಸಿದ್ಧ ಮಲ್ದೇರು ಜೊತೆ ಪಟ್ಲ ಫೌಂಡೇಶನ್ ಬಣ್ಣ ಅಲ್ಪ ಪಟ್ಲ ಫೌಂಡೇಶನ್ ಮೊನ್ನೆಯಿಂದ ಆತ ಪೊಡ್ತುಡು ಕಿನ್ನಿಗೋಡಿಡ್ಲ ಪಟ್ಲ ಫೌಂಡೇಶನ್ ಆತಂದು ಗೌರವಾನ್ವಿತ ಹೈಕಳ ಹರೀಶ್ ಶೆಟ್ಟನ ಗೌರವಾಧ್ಯಕ್ಷರಿಡು ಪಟ್ಲ ಸತೀಶ್ ಶೆಟ್ಟನ ನೇತೃತ್ವಡು
ಅವಳು ಕಿನ್ನಿಗೋಳಿ ಪುರುಷೋತ್ತಮ ಶೆಟ್ರ್ ಕಿನ್ನಿಗೋಳಿ ಪಟ್ಲ ಫೌಂಡೇಶನ್ ಗುರುಕಾರಾತಿರು ದಿವಾಕರ ಕರ್ಕೇರ ಮೇರು ಕಾರ್ಯದರ್ಶಿಯಾದ ಕಿನ್ನಿಗೋಳಿದ ಒಂಜಿ ವ್ಯವಸ್ಥಿತ ಪಟ್ಲ ಫೌಂಡೇಶನ್ ಆತನು ನಮ್ಮ ಮೂರಲೆ ಕೈತಲ್ದ ಕೃತಿಕಾ ಉಲ್ಲಂಜೆ ಆ ನಾಟಕ ಕಲಾವಿದ ವಿಜಯ ಕಲಾವಿದರನ್ನ ನಾಟಕ ಕಲಾವಿದರಿಗೆ ಇಲ್ಲ ಆವೊಂದುಂಡು ಮಾತೆಲ್ಲ ತೂಪ ಅವಳ ಪಟ್ಲ ಫೌಂಡೇಶನ್ನಲ್ಲಿ ಕೊಡು ಇಲ್ಲ ಆವೊಂದುಂಡು ಪನ್ಪಿನ ಜನ ಪಾತೆರನ್ನು ಪನೊಂದು ಮಲ್ಲಕುಲು ಎಲ್ಯಕುಲು ಪಾಪದಕುಲು ಎಂಕ್ ಬೋಡಿತ್ನಕುಲು ಪನ್ಪಿನಂಚಿನ ಸಮಾನತೆ ಅವಿನ ಬುಡ್ದು ಮಾತೆಲ್ಲ ಬೋಡು ಪನ್ಪಿನಂಚಿನ ವಿಚಾರಡು ಪಟ್ಲ ಸತೀಶಣ್ಣನ ಮಲ್ಲ ಮನಸ್ಸಿಗೆ ಶ್ರೀ ಕ್ಷೇತ್ರ ಕೊರಗಜ್ಜ ಮಂತ್ರದೇವತ ಚಾಮುಂಡೇಶ್ವರಿಗೆ ಭದ್ರಗಾಳಿಸಿದ ಅಂದ ಧರ್ಮದರ್ಶಿ ಹರೀಶ್ ಪೂಜಾರ್ಲಿ ಅಂಚನೆ ಸೇವಾ ಭಕ್ತರೊಂದು ಪರದಾರೆಗೆ ಸೋಲೈತು ಸೊಲ್ಮೇಲೆ ಸಲ್ಸೊಂದಿಲ್ಲ ವೇದಿಕೆ ಪುನಃ ಮಾತ ಗಣ್ಯರಿಗೆ ಏನ ಈ ಪೊರ್ತುಡು ಸ್ವಾಗತ ಮಲ್ತೊಂದುಲ್ಲೆ ನಮ್ಮ ಪ್ರತಿ ಒಂಜಿ ಕಾರ್ಯಕ್ರಮಗಳ ಲೆಪ್ಪುಗು ಬತ್ತಿನ ಲೆಪ್ಪುಗು ಕೊಂದು ಸದಾ ಧಾರ್ಮಿಕ ಕೆಲಸವನ್ನು ಶ್ರೀ ಕ್ಷೇತ್ರದ ಮಲ್ತೊಂದು ಬೈದಿನಂಚಿನ ಕೊಡೆತ್ತೂರು ದೇವಸ್ಥಾನ ಮಠದ ಉಡುಪಿಯರಿಗೆ ವೇದವ್ಯಾಸ ಉಡುಪಿಯರಿಗೆ ಏನು ಮಾತೆರ ಪರವಾದ ಈ ಕಾರ್ಯಕ್ರಮ ಪ್ರೀತಿಪರವಾದ ಸ್ವಾಗತ ಕೊರೊಂದುಲ್ಲೆ ಅಂಚನೆ ಕೊಡೆತ್ತೂರು ಅರಸು ಕುಂಜರಾಯ ಆಡಳಿತ ಮಂಡಲದ ಟ್ರಸ್ಟ್ ಅಧ್ಯಕ್ಷರಾಯನಂಚಿನ ಶ್ರೀಯುತ ದೇವ್ ಪ್ರಸಾದ್ ಶೆಟ್ಟರ್ ಆರು ಈತ್ ಸಮಯದ ಈತ್ ಗೌರವಾರ್ಪಣೆ ಸಮಾರಂಭಡು ಪ್ರತಿಯೊಂದು ಕಾರ್ಯಕ್ರಮಗಳ ಪುರುಸೋತಿ ಜಿಲ್ಲೆ ಈ ಒಂದು ಅರಿಶನ ನಿಮಿತ್ತ ಪ್ರೀತಿ ದೀದು ಪ್ರತಿಯೊಂದು ಕಾರ್ಯಕ್ರಮ ಬೈದರೆ ಅದೆಲ್ಲ ಈ ಪೂರ್ತಿಯನ್ನು ಮಾತಿನ ಪರವಾದ ಪ್ರೀತಿಪರವಾದ ಸ್ವಾಗತ ಕೊರೊಂದುಲ್ಲೆ ಅಂಚನೆ ಕಿನ್ನಿಗೋಳಿ ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಒಂಜಾಯ ನಂಚಿನ ರೋಟರಿ ಕ್ಲಬ್ದ ಗೌರವಾಂತ ಅಧ್ಯಕ್ಷರಾಯನ ರೋಟೇರಿಯನ್ ಧನಂಜಯ ಪಿ ಶೆಟ್ಟಿಗಾರ ಮೆರಣಿಯನ ಮಾತಿನ ಪರವಾದ ಪ್ರೀತಿಪರವಾದ ಸ್ವಾಗತ ಕೊರೊಂದುಲ್ಲೆ ಮಲ್ಲ ಮನಸ್ಸದ ಒಂಜಿ ವರ್ಷೋಡು ಪದ್ರಾಡು ಆಟ ಗೊಬ್ಬಾದ ಜನಕಲೆ ನಿತ್ಯ ನಿರಂತರವಾದ ಸೇವೆ ಕೊರೊಂದು ಪನಂಚಿನ ಧರ್ಮದರ್ಶಿ ಹರೀಶ್ ಪೂಜಾರ್ಲೆಗಲೆ ಈ ಪೊರ್ತುಡು ಮಾತೆಲ್ಲ ಪರವಾದ ಪ್ರೀತಿಪರವಾದ ಸ್ವಾಗತ ಕೊರೊಂದುಲ್ಲೆ ಈ ಕ್ಷೇತ್ರಗೂ ಅನುದಿನಲ ಬರೊಂದು ಸೇವೆ ಕ್ಷೇತ್ರದ ಭಕ್ತರಾಯನಂಚಿನ ಶ್ರೀಯುತ ಯಶೋಧ ಶೆಟ್ಟರಿಗಳ ಈ ಪೊರ್ತುಡಿಯನ್ನು ಮಾತಿನ ಪರವಾದ ಪ್ರೀತಿದ ಸ್ವಾಗತ ಹರಿಶನನೊಟ್ಟಿಗೆ ಜೊತೆಯಾದ ಅರ್ನ ಪಲಯೆ ವಸಂತ ಪೂಜಾರ್ಲ ಈ ಒಂದು ಕ್ಷೇತ್ರ ನಿರಂತರವಾದ ಕೆಲಸ ಮಲ್ತೊಂಡ್ಲೇರು ಅರೆಗಲೆಯನ್ನು ಮಾತಿನ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಕೊರೊಂದು ಈ ಕಾರ್ಯಕ್ರಮಡು ಈ ಒಂದು ಇನ್ನಿತ ದಿನ ಯಕ್ಷಗಾನ ಬಯಲಾಟದ ತಂಡ ನೇತೃತ್ವದ ವಯಸ್ಸಿನಂಚಿನ ಪಟ್ಲ ಫೌಂಡೇಶನ್ದ ಶ್ರೀಯುತ ಪಟ್ಲ ಸತೀಶ್ ಶೆಟ್ಟರ್ ಮಾತಿನ ಪರವಾದ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಕೊರೊಂದು ವೇದಿಕೆದ ಗಣ್ಯರು ಮೂಜಿ ಜನ ಕಲಾವಿದರೆಲ್ಲ ಗೌರವಿಸೋಡ ಬಂದು ಯಾನು ವಿನಂತಿ ಮಲ್ತೊಂದುಲ್ಲ. ಒಂದು ನಿಮಿಷ ಕುಲ್ಲೋಡು ಮಾತೆಲ್ಲ ಈ ಒಂಜಿ ಕಾರ್ಯಕ್ರಮದ ಈ ಒಂಜಿ ಗೌರವಾರ್ಪಣದ ಕುರಿತು ರಡ್ಡು ಪಾತ್ರೆಡು ಬಂದು ಯಾನ ವೇದವ್ಯಾಸ ಉಡುಪಿರಡೆ ವಿನಂತಿ ಮಲ್ತೊಂದುಲ್ಲೆ. ಸೇರ್ದಿನ ಭಗವದ್ಭಕ್ತರೆ ಅಂಚನೆ ಪಟ್ಲ ಫೌಂಡೇಶನ್ದ ಮುಖ್ಯಸ್ಥರಾಯನ ಪಾವಂಜೆ ಮೇಳದ ಮುಖ್ಯಸ್ಥರಾಯನ ಸತೀಶ್ ಶೆಟ್ಟಿ ಮೇರೆಗೆ ಗೌರವಪೂರ್ಣ ಪ್ರಣಾಮನ ಸಲ್ಲಿಸಾದ ಸನ್ಮಾನ ಸ್ವೀಕಾರ ಮಲ್ದಿನ ಕಲಾವಿದರಿಗಳ ಪ್ರಣಾಮನ ಸಲ್ಲಿಸಾದ ನಿಖಲು ಮಾತೆರ್ಲ ಪ್ರೀತಿದೀದು ಈ ಕಾರ್ಯಕ್ರಮ ಬೈದರು ನಿಖಲೆ ಮಾತೆರೆಗಳ ಪ್ರೀತಿದ ಸೊನ್ಮೇಲು ಒಂದು ಪಾತೆರ್ನ ಪೊರ್ತತ್ತು
ಆಂಡಲ ರಡ್ಡು ಪಾತೆರ ಧರ್ಮದರ್ಶಿ ಹರೀಶ್ ಪೂಜಾರಿ ಪುದರೆ ಸೂಚನೆ ಮಲ್ಪಲಕ್ಕನೆ ಮೇರು ಧರ್ಮದರ್ಶಿ ಧರ್ಮದ ದರ್ಶನ ತೋಜವನಾರು ಧರ್ಮದ ಒಂದು ಕೆಲಸ ಮಲ್ಪನಾರು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಪ್ರತಿ ಒಂದು ಕ್ಷೇತ್ರಡ್ಲ ತನ್ನ ಕೆಲಸನ ಪೊರ್ಲುಡು ಮಲ್ತೊಂದು ಬೈದಿನಾರು ಈ ಜಾಗಕ್ಕೆ ಬತ್ತದ ಪ್ರತಿ ಒರಿಯಗಲ ಎಡ್ಡಾವುಡು ಪಂಪಿನ ಏಕಮೇವ ಉದ್ದೇಶ ಹರೀಶ್ ಪೂಜಾರ್ನ ಕಾಸು ಮಲ್ಪುಡು ಪಂಪಿನ ದಾಲ ವಿಚಾರನ ಆನ ಮನಸ್ಸಿಡು ದಾಲಜ್ಜಿ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಪಂಡಿ ಲೆಕ್ಕನೆ ಎಂಚಿನ ತನಕ ಬರ್ಪುಂಡು ಅವೇನು ಸಮಾಜಗೋಸ್ಕರನೇ ಆರು ವ್ಯಯ ಮಲ್ತೊಂದುಲ್ಲೇರು ಇಂಚಪ ನಮ್ಮ ಲಲಿತಾ ಪಂಚಮಿದ ಸಮಯಡು ಸಾಧಾರಣ 3,000 ಸೀರೆನ ಧರ್ಮಾರ್ಥವಾದ ಪುಂಜೋನಾಕ್ಲೆ ಪಟ್ಟದೇರು ಇಂಚಿನ ಸಹಸ್ರ ಕೆಲಸಲು ಧರ್ಮದರ್ಶಿ ನಮ್ಮ ಹರೀಶ್ ಪೂಜಾರ್ನ ಉಂಡು ಆರೆಗೆ ನನ್ನ ಮಿತ್ತಿಗ್ಲ ನೆಟ್ಲ ಅತಿಶಯವಾದ ಎಡ್ಡೆ ಕೆಲಸ ಮಲ್ಪವಂಚಿನ ಯೋಗ ಭಾಗ್ಯ ಅಂಚನೆ ಐಕ್ ಬೋಡಾಪಿನ ಸಾತ್ವಿಕ ಸಂಪತ್ತಿನ ಮಾತ ದೇವರ ಅನುಗ್ರಹ ಮಲ್ಪಡು ಪಣದು ಈ ಪೊರ್ತುಡು ಯಾನ ದೇವರ ಪ್ರಾರ್ಥನೆ ಮಲ್ಪ ಅಂಚನೆ ಸತೀಶ್ ಶೆಟ್ಟಿ ಪಟ್ಲ ಸತೀಶ್ ಶೆಟ್ಟಿ ಪಂಡು ನಾಂಡ ಕರಾವಳಿ ಕರ್ನಾಟಕ ಮಾತ್ರತ್ ನಮ್ಮ ಭಾರತ ಮಾತ್ರತ್ ವಿದೇಶೊಡ್ಲ ಒಂಜಿ ಮಲ್ಲ ಪುದರಿತ್ತಿನಾರ್ ಇತ್ತೆ ನಿರೂಪಕರು ಪ್ರಕಾಶ್ ಆಚಾರ್ ಪಂಡಿಲಕ್ಕನೆ ಕೋಟಿ ಕಾಸನ ಬಡವರಿಗೋಸ್ಕರ ದಾನ ಮಲ್ತೊಂದು ಏರೆಗ ಐತ ಅವಶ್ಯಕತೆ ಉಂಡು ಅವೇನು ಮಾತ ಮಲ್ತೊಂದುಲ್ಲೇರು ಆರ್ನ ಒಂಜಿ ವಿಚಾರನ ಪಂಪುಡು ನಾಂಡ ಪದ್ರಾಡು 1 ಗಂಟೆ ಮುಟ್ಟಲೆ ಆನ ಪಾತ್ರೆ ಸಾಧ್ಯತೆ ಉಂಡು ಆಂಡ ಪಾತ್ರೆನ ಪೊರ್ತು ಉಂದತ್ತು ಆರೇನು ದೇವರು ನನ್ನ ಮಿತ್ತಿಗ್ಲ ನೆಡ್ಲ ಅತಿಶಯವಾದ ಎಡ್ಡ ಕೆಲಸ ಮಲ್ಪವನಿಂಚಿನ ಯೋಗ ಭಾಗ್ಯನು ಕರುಣಿಸಾವಡು ಅಂಚನೆ ಎನ್ನ ಒಂಜಿ ಮನಸ್ಥ ಇಂಗಿತನೆ ಯಾನ್ ಪನೊಂದುಲ್ಲ ಇತ್ತೆ ಒಂಜಿ ಮೇಳ ಪೊರ್ಲುಡು ನಡತೊಂದುಂಡು ಮಿತ್ತಿಗೆ ಏತೋ ಕಲಾವಿದರ್ನ ಕಲಾ ಮಾತೇನ ಒಂಜಿ ಅಭಿಪ್ರಾಯದ ಪ್ರಕಾರವಾದ ರಡ್ಡನೇ ಮೇಳ ಪಾವಂಜದ ಸ್ಟಾರ್ಟ್ ಆವಡು ಐಕ್ ಬೋಡಾಪಿನ ಅನುಗ್ರಹ ದೇವಿ ಅನುಗ್ರಹ ಮಲ್ಪಡು ಪಂಡದು ಈ ಪೊರ್ತುಡು ಒಂಜಿ ಅವಕಾಶನ ಕೋರಿನಂಚಿನ ನಿಗಲ ಮಾತ್ರೆಗಳ ಸೊಲ್ಮೆನ್ ಚಂದಾದ ಎನ್ನ ರಡ್ಡು ಪಾತ್ರೆನ ಮುಗಿಪ ನಮಸ್ತೆ ಹೃದಯಂತರಡು ಮನಸ್ಸದ ಬರ್ಪಿನಂಚಿನ ಉಡುಪಿಯರ್ನ ಪಾತ್ರ ನಿಜವಾದಲ್ಲ ಆ ಒಂಜಿ ಆಶೀರ್ವಾದನೆ ಅರ ಪಾತ್ರ ಎಪ್ಪಲ ಪೊಟ್ಟಾತಜಿ ದಯಪಂಡ ಈ ಜಾಗಂಚ ಅಪ್ಪೆ ಉಲ್ಲಾಲ್ದಿನ ಅಧಿಕಾರವಾಯನ ಸ್ಥಳ ಅರಸ್ಕುಂಜಿರಾಯರ್ನ ನಡೆ ಬಬ್ಬು ಸ್ವಾಮಿನ ಆಧಾರ ಪಂಪಿನಂಚಿನ ಪಾತ್ರ ಪಣೊಂದು ಈ ಜಾಗದ ನಿರಂತರವಾದ ಬರೊಂದು ಪುನಂಚಿನ ದೇವಪ್ರಸಾದ್ ಶೆಟ್ರು ರಡ್ಡು ಪಾತ್ರೆಡು ಶುಭ ಹಾರೈಸೋಡು ಪಂಪಿನಂತೆ ಸೇರ್ದಿನ ಭಗವದ್ಭಕ್ತರೆ ಅಂಜನೆ ಕಲಾಭಿಮಾನಿಲೆ ಅಂಜನೆ ಮಾತ ವೇದಿಕೆಡು ಪುನಃ ಸತೀಶ್ ಅಣ್ಣ ಉಡುಪೆರೆ ಧನಂಜಯಣ್ಣ ಮಾತ ಗಣ್ಯರೇ ಬಹುಶಃ ಇಡಗಿಯನ್ನು ಪ್ರತಿ ಸರ್ತಿ ಮುಲ್ಪ ಕಾರ್ಯಕ್ರಮನಾಗ ಹರಿಶನ್ನೆ ಲೆಪ್ಪುವೆರು ಧರ್ಮೋ ರಕ್ಷತಿ ರಕ್ಷಿತ ಬನ್ಲಕ ಹರಿಶನ್ನೆ ಮೂಲೊಂಜಿ ದೈವದೇವರೇ ನಂಬೋದು ಆ ದೈವಿಕ ಶಕ್ತಿಡು ಯಥೋಜಂತ ಕಣ್ಣನೀರು ಒರೆಸುನಂಚಿನ ಒಂಜಿ ಮಲ್ಲ ಕೆಲಸವನ್ನು ಮಲ್ಪುನ ಅವು ತುಯರಣೆ ಒಂಜಿ ಪೊರ್ಲು ಎಂಕ್ಲೆಗ್ ಬಹುಶಃ ಅರಸು ಕುಂಜಿರಾಯರ್ನ ಸನ್ನಿಧಾನ ನಡಪುನಂಚಿನಲ್ಲ ಪ್ರತಿ ಕಾರ್ಯಕ್ರಮಡ್ಲಾರು ಒಂಜಿ ರೀತಿಯಲ್ಲಿ ಬತ್ತಾರನ ಸೇವೆಯನ್ನು ಮಂತೊಂದುಲ್ಲೇರಿ ಕಲಾವಿದರು ಯಕ್ಷಗಾನೋಡು ಕಲಾವಿದರು ಬಂಡ ಅವು ಸಮಾಜದ ಮುಜಿನೆ ಕಣ್ಣನು ಒಂಜಿ ಓಪನ್ ಮಲ್ಪುನ ತೆರೆಪುನಂಚಿನ ಶಕ್ತಿ ಅಕ್ಲೆಗೊಂಡು ದಯಬಂಡ ಬಹುಶಃ ಇತ್ತದ ಕಾಲೋಡು ಜೋಕುಲೆಗೆ ಓಲ ಪೌರಾಣಿಕ ಕತೆ ಅವು ಓಲ ಭಗವದ್ಗೀತೆ ಓಲ ನಂಗೆ ಅಲ್ಪ ಕಲ್ಪೆರ ತಿಕ್ಕುಜಿ ಇತ್ತು ಎಂಚಿನ ನಮ್ಮ ಕಲ್ತಾಡಲ್ಲ ಅವು ಯಕ್ಷಗಾನೋಡು ಪ್ರತಿ ಊರಿಯಾಗಲ ನಂಗೆ ಅಲ್ಪ ಜೋಕುಲೆಗೆ ಆಯ್ತಾ ಹೂವಾಂಡ್ಲ ಒಂಜಿ ಪುರಾಣ ಕತೆಕ್ಲಿನ ನಮ್ಮ ಅವು ಜೋಕುಲಿಗೆ ತಿಕ್ಕೆರ ಸಾಧ್ಯತೆ ಉಂಡು ಬಹುಶಃ ಪಾವಂಜೆ ಮೇಳ ಸತೀಶನ್ನೇ ಕಟೀಲ್ದ ಮೇಳೋಡು ಪುನಃ ಗನೆ ಒಂಜಿ ನಮೂನೆದ ಒಂಜಿ ಪರ್ವ ಕಾಲನು ಸೃಷ್ಟಿ ಮಲ್ದಿರಾರು ಬಹುಶಃ ಏಪ ಎಂಕುಲು ಎಲ್ಲಿ ಪುನಗ ಯಕ್ಷಗಾನಗೂ ಇಲ್ಲಾಡು ಪೆಟದಿಂದಲ ಪೋತಿನಂಡು ಐಡ್ದು ಬೊಕ್ಕ ಯಕ್ಷಗಾನ ಒಂಚೂರು ಪಿರಮುಖಂದಾನಗ ಆ ಸತೀಶನ್ನ ನಂಚಿನ ಒಂಜಿ ಮಲಮಲ್ಲ ಭಾಗವತೇರ್ನಕುಲು ಬತ್ತದು ಅಲ್ಪ ಕಟೀಲ್ಡೆ ಬಹುಶಃ ಆರ್ನ ಒಂಜಿ ಭಾಗವತಿನಿ ಕೇಂದ್ರನೇ ಒಲ್ತೊಲ್ತು ಜವಣಿರು ಬತ್ತದು ತೂಪಿನಂಚಿನ ಒಂಜಿ ದೇವೇರನ ಒಂಜಿ ಸುಪುತ್ರ ಎಂದೇ ಪನೊಲ್ಲಿ ಉಲ್ಲಾಲ್ದಿನ ಕಟೀಲ್ದ ಅಪ್ಪೆ ಉಲ್ಲಾಲ್ದಿ ಆರ್ನ ನಾಲಾಯ್ಡು ಅಂಚಿನ ಶಕ್ತಿನ ಆರು ದೇವೇರು ಕೊರ್ತೇರು ಬಹುಶಃ ಆರು ಪಾವಂಜೆ ಮೇಳ ಮಲ್ತದು ಅಲ್ಪಲ ಒಂಜಿ ಕಲಾವಿದರ್ನಕ್ಲನ ಒಂಜಿ ಮಾತ ರೀತಿದ ಕಣ್ಣನ್ನು ಒರೆಸೋನಂಚಿನ ಕಣ್ಣನೀರು ಒರೆಸೋನಂಚಿನ ಬಹುಶಃ ವಿಶ್ವಾದ್ಯಂತ ಪ್ರಸಿದ್ಧರಿರುತ್ತೆ ಪ್ರತಿ ಒಂಜಿ ಕಲಾವಿದರ್ನಕ್ಲಿ ಎಂಚಿನ ಕಷ್ಟ ಉಂಡಲ್ಲ ಆರ್ನಾಡೆ ಪೋಂಡ ಐಕ್ ಬೋಡುತ್ತಿನ ಒಂಜಿ ಪರಿಹಾರನಾರು ಬೇತೆ ರೀತಿಡಾರು ಮಲ್ತೊಂದುಲ್ಲೇರ ಆರ್ನ ಒಂಜಿ ಟ್ರಸ್ಟ್ದ ಮುಖಾಂತರವಾದ ಬಹುಶಃ ಅವು ಮಲ್ಲ ಸೇವೆ ಒಂಜಿ ಪೊರ್ತುಡು ಕಲಾವಿದರ್ನಕ್ಲಿಗೆ ಭಾರಿ ಬಂಗೊಡುತ್ತಿನ ಕಾಲ ಉಂಡು ಇತ್ತೆ ಕಲಾವಿದರ್ನಕುಲು ಅಬಲಿರತ್ತು ಬಹುಶಃ ಆ ಕಲಾವಿದರ್ನಕ್ಲಿಗೆ ಅಕಲ್ನ ಜೀವನೋಡು ಒಂಜಿ ಬಲ ಜಿಂಜವನಂಚಿನ ಮಲ್ಲ ಒಂಜಿ ಪುಣ್ಯದ ಕೆಲಸವನ್ನು ಸತೀಶನ್ನೇ ಮಲ್ಪುನ ಅವು ಮಾತ ನಮ್ಮ ಭಾಗ್ಯ ಅಂದ ಪನೊಲಿ ಮಾತೆರೆಗ್ಲ ದೇವೇರು ಭಾಗ್ಯ ಕೆರ್ಪುಜೇರಿ
ಸತೀಶ್ ಅನ್ನಗ ಒಂಜಿ ಅಂಚಿನ ಒಂಜಿ ಯೋಗ ಭಾಗ್ಯನು ಮಾತ ಕರುಣಿಸದಿರು ದಯಬಂಡ ಆರ್ನ ರಡ್ಡು ಈ ವೇದಿಕೆಡು ಆರ್ನ ಒಂಜಿ ವಿಷಯ ನಮ್ಮ ಪನೊಡೆ ಹಾಕೊಂಡು ಬಹುಶಃ ನನಲಾತ್ ನಿರಂತರವಾದ ಆ ಒಂಜಿ ಕಲಾವಿದರಿಗೆ ಅಕಲ್ನ ಕಣ್ಣ ಒರೆಸು ಕಲಾವಿದರಿಗೆ ಮಾತ್ರ ಸಮಾಜದ ಏರು ದುರ್ಬಲರು ಉಲ್ಲೇರ ಏರು ಬಡವೇರು ಉಲ್ಲೇರ ಅಕ್ಲೆಗ್ ಸಹಾಯ ಮಲ್ಪುನ ಒಂಜಿ ಶಕ್ತಿನ ಕಟಿಲ್ದ ಅಪ್ಪೆ ಉಲ್ಲಾಲ್ದಿಲ್ಲ ಶಕ್ತಿ ಇಲ್ಲ ಅಕ್ಲೆ ಕೊರಡು ಅಂಜನೆ ಇನಿ ಮೂಜಿ ಜನಲ ಮಾಧವಣ್ಣಾಡು ರಘುವಣ್ಣಾಡು ಪನ್ಪೇರು 38-40 ವರ್ಷ ಕಟಿಲ್ದ ಮೇಳೋಡು ಮಾತಾಕಲು ಸೇವೆ ಮಲ್ದಿನಾಕಲು ಅಕಲ್ನ ಸೇವೆ ನಂಗೆ ರಂಗಸ್ಥಳದ ಪಿರಾವಡು ರಘುವಣ್ಣನ ಅಕಲ್ನ ಮಾತ ಸೇವೆ ರಂಗಸ್ಥಳದ ಪಿರಾವಡು ಮಾಧವಣ್ಣನ ಅಕಲು ಮಾತ ವೇದಿಕೆಡು ಅಂಚಾದ ಪುನಗ ಅಕಲ್ನ ಸೇವೆ ಅವು ಐಕ್ ದೇವರಿಗೆ ಬಿಲಗಟ್ಟರ ಒಂದಿನ ಸೇವೆ ಬಹುಶಃ ನಿರಂತರವಾದ ಅಕ್ಲೆ ದೇವರು ಆಯುರ ಆರೋಗ್ಯ ಕೊರಡು ಅಂಚೆನೆ ನಮ್ಮ ಹರಿಶಣ್ಣೆ ಆರು ಈ ಜಾಗಡು ಮಲ್ಪುನಂಚಿನ ಎಡ್ಡೆ ಕೆಲಸಲು ಮಾರ್ನೆಮಿದ ಟೈಮುಡು ಆ ಸೀರೆ ಬಟ್ಟುನಂಚಿನ ಕೆಲಸಲು ಅಂಚನೆ ಬೇತೆ ಬೇತೆ ರೀತಿದ ಒಂಜಿ ಸಹಾಯ ಮಲ್ಪುನಂಚಿನ ಕೆಲಸಲು ನಿರಂತರವಾದ ನಡಪಡು ಅಂಚಿನ ಒಂಜಿ ಯೋಗ ಭಾಗ್ಯನು ದೇವರಿಗೆ ಕರುಣಿಸವಡು ಬಣ್ಣದು ಏನ ರಡ್ಡು ಪಾತಿರುವಂತವೆ. ಜೈ ಶ್ರೀರಾಮ್. ಧನ್ಯವಾದಗಳು ದೇವಿಪ್ರಸಾದ್ ಶೆಟ್ರೆ. ಅಕೇರಿಗಾದ ಧರ್ಮಣ್ಣಗ 1 ವರ್ಷಲ ಈ ಒಂದು ಜಾಗಡು ಯಕ್ಷಗಾನ ಬಯಲಾಟ ಉಂಡು ಬನ್ಪೆನಂಜಿನ ಸೂಚನೆಯನ್ನು ಕೊಡ್ತೇವೆ. ಯಕ್ಷಗಾನ ಕಲಾವಿದರನ್ನ ಪರವಾದ ರಡ್ಡು ಪಾತ್ರ ಒಂದು ಮಾಧವಣ್ಣ ವಿನಂತಿ. ಕಟೀಲ್ದಪ್ಪೆ ಉಳ್ಳಾಲ್ದಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವೇರ್ನ ಪಾದಾರ ವಿಂದಲಿಗೆ ಅಡ್ಡ ಬೂರೊಂದು ಎಂಕಲಿಗೆ ಆಪನಂಚಿನ ಸನ್ಮಾನ ಒಂದು ದೇವೇರ್ನ ಪ್ರಸಾದ ಮಸ್ತ್ ಕಲಾವಿದರಿಗೆ ವೇದಿಕೆಡು ಸನ್ಮಾನ ಆವಡು ಪನ್ಪುನಂಚಿನ ಆಶಯ ಎಂಕ್ಲೆಗೆ ಬೇತೆ ಬೇತೆ ಕಲಾವಿದರಿಗೆ ಸನ್ಮಾನ ಆನಂದಂಡ ಅವು ಕಲೆಕ್ಕೆ ಸಂದು ನಂಚಿನ ಸನ್ಮಾನ ಪನ್ಪುನಂಚಿನ ಭಾವನೆ ಎಂಕಲು ಎತ್ತರ ಏರ್ದಂದು ಗೊತ್ತುಜ್ಜಿ ಈ ಮಲ್ಲಿಗೆದ ಒಟ್ಟಿಗೆ ಬಾರ್ಯದ ಬಲ್ಲಲ ದೇವರ ಮುಡಿ ಸೇರ್ಲಕ ಸತೀಶಣ್ಣನೊಟ್ಟಿಗೆ ಇತ್ತಿನಿರ್ದಾವರ ಇಂಚಿನ ಗೌರವ ಸಮ್ಮಾನ ಮಾತ ಎಂಕ್ಲೆಗೆ ತಿಕ್ಕೊಂದುಂಡು ಪನ್ಪುನಂಚಿನ ಭಾವನೆ ಬಡ ಕಲಾವಿದರಿಗೆ ಬೆರಿಸಾಂಗಾದು ಉಂತುದು ಎಂಕಲಂಚಿನ ಕಲಾವಿದರಿಗೆ ನಿತ್ಯ ನಿರಂತರ ಪ್ರೋತ್ಸಾಹ ಕೊರಪನಂಚಿನ ಪಟ್ಲ ಸತೀಶ್ ಶೆಟ್ರಿಗೆ ದೇವರು ಸಂಪೂರ್ಣ ಆಯುಷ್ಯ ಆರೋಗ್ಯ ಭಾಗ್ಯನ ಕೊರಡು ಅಂಚನೆ ಈ ಕ್ಷೇತ್ರಡು ಎಂಕ್ಲೆಗೆ ಸನ್ಮಾನ ಮಲ್ಪನಂಚಿನ ಮಲ್ಲ ಮನಸ್ಸಿನ ತೋಜಾಯಿನ ಹರೀಶ್ ಪೂಜಾರ್ಲಿಗೆ ನಿತ್ಯ ನಿರಂತರ ಈ ಕ್ಷೇತ್ರಡು ಸೇವೆ ಮಲ್ಪನಂಚಿನ ಸೌಭಾಗ್ಯ ಒದಗಿಸಾವಡು ಅಂಚನೆ ಪ್ರತಿ ವರ್ಷಲ ಬೇತೆ ಬೇತೆ ಕಲಾವಿದರಿಗೆ ಸಿಬ್ಬಂದಿ ವರ್ಗದ ಕಲೆಗೆ ಸಮ್ಮಾನ ಮನ್ಪುನಂಚಿನ ಯೋಗ ಭಾಗ್ಯನು ಕೊರಡು ಪಂಡದು ಪನ್ನೊಂದು ಏನ ರಡ್ಡು ಪಾತ್ರಗೂ ಮುಕ್ತಾಯದ ಚುಕ್ಕಿನ ದೀಪೆ. ಹರಿಶಂಡ ಒಂಜಿ ಪಾತ್ರ ಎಕಡೆ ಬಂದಿರು ಏಪ ಮುಟ್ಟಾರೆಗೆ ಅಪ್ಪೆ ಉಲ್ಲಾಲ್ದಿ ಸೇವೆ ಮಲ್ಪುನಂಚಿನ ಈ ಜಾಗಡು ಚಾಕಿನ ಮಲ್ಪುನ ಸೇವೆ ಉಂಡು ಅಡೆ ಮುಟ್ಟ ನಿರಂತರವಾದ ಈ ಜಾಗಡು ಪಟ್ಲ ಸತೀಶ್ ಶೆಟ್ಟಿ ಅಂತ ಯಕ್ಷಗಾನ ಮೇಳದ ಯಕ್ಷಗಾನ ನಿರಂತರವಾದ ನಡಪುನು ಪನ್ಪನಂಚಿನ ಸೂಚನೆ ಕಡೆ ಕೊಡ್ತೇರು ಅಂಚಾದ ಪುನಗ ಮಾತೆರ್ನಲ ಆಸೆ ಒಂಜಿ ಸತೀಶಣ್ಣೆ ಭಾಗವತಿಗೇಡು ಭಾಗವತಿಗೆ ರಂಗ್ ಕೊಡ್ತೇರು ಅನ್ನ ಪಾತಿರೋಡ್ಲ ರಡ್ಡು ಸಂದೇಶನ ಕೊರಡು ಬಂದು ಯಾರು ಬಿನದ್ದಿ ಹೇಳ್ತಾನಲ್ಲ. ಕಟೀಲ್ದಪ್ಪೆ ಉಳ್ಳಾಲ್ತಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಬುಕ್ಕ ಕೊರಗಜ್ಜೆಗೆ ಸ್ಥಳದ ಸಾನ್ನಿಧ್ಯ ದೇವದರನ್ನು ಪ್ರಾರ್ಥನೆ ಮಲ್ತದೆ. ವೇದಿಕೆ ಹಿಡಿತನ ಉದುಪಿರಿಗಿಲ್ಲ ಅಡ್ಡಬೂರೊಂದು ಧರ್ಮದರ್ಶನ ಹರೀಶ್ ಪುಂಜರಿಗಿಲ್ಲ ಕೈ ಮುಗಿದು ದೇವಪ್ರಸಾದ ಅಣ್ಣ ಧನಂಜಯ ಅಣ್ಣ ಬುಕ್ಕ ಮಾತ ಗಣ್ಯರೇ ಸನ್ಮಾನಿತರೇ ಪ್ರಕಾಶಣ್ಣ ಕಲಾಭಿಮಾನಿಲೆ ಮಸ್ತ್ ಸಂತೋಷ ಒಂದುಂಡು ಹರೀಶ್ ಪೂಜಾರ್ಲು ಇನಿ ಕೋಡೆತ್ತು ಕಟ್ಟಿಲ ಮೇಲಡಿ ಪುನರ್ದಿಂಚಿ ಎಂಕಲ್ ನಾ ಮಲ್ಲ ಅಭಿಮಾನಿಲು ಅಂದು ಎಂಗ್ಳಿಗೆ ಮಸ್ತ್ ಸಂತೋಷ. ಆರೆ ಐಕ್ ಕರಿ ವರ್ಷದಕ್ಕ ನಮ್ಮ ಪಾವಂಜೆ ಮೇಳದ ಅಟ್ಲಾಗ ಬೋಂದ್ರೆ ಐಕ್ ದುಂಬ್ಲ ಕೇಂದಿತ್ತೀರಾರೆ ನಂಗೆ ಇಡೆ ಬರ್ರೆ ಆದಿಜ್ಜಂಡು ಕೊರ್ರೆ ಆದಿಜ್ಜಂಡು ಅರ್ನ ಟೈಮ್ ಕನಕ ನಾನು ಕಾಟ ಕೊರ್ರೆ ಆದಿಜ್ಜಂಡು ಕರಿ ವರ್ಷ ಕೊರ್ದು ಎನ್ನ ಮ್ಯಾನೇಜರ್ಡ ಮಾದವಡ ಪಡೆದಿದ್ದಾರೆ ಈ ಡೇಟ್ ಒಂಜಿ ಎಂಕಿ ಫಿಕ್ಸ್ ಬೋಡಿ ಇಂದು ಅಂಜ ಜನವರಿ 17ನೇ ತಾರೀಕು ಅವು ಹರಿಶಣ್ಣಗಂದು ಎಂಕೆಲ್ಲ ದೆತ್ತಿದೀತ ಅಂಜದ ಪ್ರತಿ ವರ್ಷಲ ಹರಿಶಣ್ಣ ಒಂಜಿ ಆಸೆಂಜಿನ ಕೆಂಡ ಜನವರಿ 17 ಇಂಕಿ ಆ ಡೇಟ್ ಚೇಂಜ್ ಆಯ್ರ ಬಲ್ಲಿಂದ ಅರ್ನೊಂಜಿ ಆಶೆ ಬಂಡು ಖಂಡಿತ ಹರಿಶಣ್ಣ ಈ ಸ್ಥಳದ ಸಾನ್ನಿಧ್ಯಲ ಈ ಸುಬ್ರಹ್ಮಣ್ಯಗೆಲ್ಲ ಕಟೀಲ್ದಪ್ಪೆ ಉಳ್ಳಾಲ್ತಿಗೆಲ್ಲ ನಮ್ಮ ಮೇಳ ಇಡೀ ಇನಿತ್ತ ದಿನ ಬರುಡಂದೇ ಉಂಡು ಆಸೆ ಉಂಡು ಮನಸ್ಸು ಉಂಡು ಅಂಚ ಅದು ಆ ಡೇಟ್ ಖಂಡಿತವಾದ ಇರಗೆ ಕೊರ್ರೆ ಪ್ರಯತ್ನ ಖಂಡಿತ ಇಂಗ್ಲು ಬರ್ಪ ಅಂದ ಈ ಮೂಲಕ ಪಂಡೊಂದು ಹರಿಶಣ್ಣನ ಈ ಎಡ್ಡೆ ಸೇವೆ ಓಲು ಎಡ್ಡೆ ಮನಸ್ಸುಂಡ ನಿಸ್ವಾರ್ಥವೈನ ಮನಸ್ಸುಂಡ ಅಲ್ಪ ದೈವಿ ಸಾನ್ನಿಧ್ಯ ಉಂಡೇ ಉಂಡು ಖಂಡಿತವಾದ ಉಂಡು ದೇವಿರನ್ನು ನಾಡೊಂದು ನಮ್ಮ ಓಡೆಲ್ಲ ಪೋಡೊಂದಿಜ್ಜಿ ದೇವಿರನ್ನು ನಮ್ಮನೇ ನಾಡೊಂದು ಬರ್ಪೇರಿ ಹೋಲು ಎಡ್ಡೆ ಬೇಲೆ ಹಾಪಂಡ
ಆಕಲಿಗೆ ದೇವರನ ಸಹಕಾರ ಖಂಡಿತವಾದ ಉಂಡೇ ಉಂಡು. ಅದಕ್ಕೆ ಈ ಕ್ಷೇತ್ರಲ ಒಂಜಿ ಸಾಕ್ಷಿಂದ ಯಾನು ಈ ಮೂಲಕ ಪಂಡೊಂದು ಹರಿಶಣ್ಣನ ಈ ನಿತ್ಯ ನಿರಂತರ ಧಾರ್ಮಿಕ ಕಾರ್ಯಕ್ರಮದೊಟ್ಟಿಗೆ ಸಾಮಾಜಿಕ ಕೈಂಕರ್ಯ ನೆಕ್ಕ ನಮ್ಮ ಮಾತಿರಲ ಬಲವಾದ ಉಂತುಕ ಅಂದ ಪಂಡೊಂದು ಉಡುಪಿರಿ ಬಾರಿ ಪೊರ್ಲು ರೆಡ್ಡೆ ಪಾತೆರಿಯರಿ ಪಾವಂಜಿತರ ಅಡ್ನೆ ಮೇಳದ ಪ್ರಸ್ತಾಪ ಫಲ ಮಲ್ತೀರಿ ಗೊತ್ತುಜ್ಜಿ ದೇವೇರನ ಚಿತ್ತ ಎಂಚೊಂಡು ಇಂಚಿನ ಪುಣ್ಯಾತ್ಮರ ಬಾಯಿಡ್ ಬತ್ತನಿಂದಾಂಡ ಅವು ಎಂಚ ಆಪಣೊಂದು ಗೊತ್ತುಜ್ಜಿ ಕರಿ ವರ್ಷದಕ್ಕೆಲ್ಲ ಬಾರಿ ಪ್ರಚಾರಡು ಉಂಡು ರಡ್ನೆ ಮೇಳ ಅಂದು ಆ ದೇವರಿಗೆ ಸುಬ್ರಹ್ಮಣ್ಯ ದೇವರಿಗೆಲ್ಲ ಕಟೀಲ್ ದಪ್ಪೆಗೆಲ್ಲ ಈತೆ ಮೊರಣಿ ಹಿಂಗೆಲ್ಲ ಕಟೀಲ್ದ ಕೈತಲೆ ಒಂಜಿ ದಿವಾಕರ್ ರಾಯರ್ನ ಆಟ ಆಂಡು ಇಡೀ ಪ್ರಚಲಿತ ಉಪನಂಜನ ಕೇಳಿದಂಡ ಪಾವಂಜಿ ಸುಬ್ರಹ್ಮಣ್ಯನ ನಮ್ಮ ಮೇಳ ಎಂಗ್ಲೆ ಈ ಕಟೀಲ್ದ 7ನೇ ಮೇಳನ ತೂಯ್ಲೆಕ್ಕ ಆವೊಂದುಂಡು ಪ್ರತಿ ಊರಿನ ಬಾಯಿಡ್ಲ ಊರಿನ ದಿವಾಕರ್ ರಾಯರ್ಲ ಪನ್ನೈನೆ ಎಂಗ್ಲಿಗೆ ಆ ಕಲ್ಪನೆ ಸುಬ್ರಹ್ಮಣ್ಯನ ಸೇವೆ ಎಂಗ್ಲೆ ಮಲ್ತೊಂದಿಲ್ಲ ದಯಪಂಡ ನಮ್ಮ ಓಡು ಪೋಣದಲ್ಲ ಅಪ್ಪೆ ದುರ್ಗಿನ ಬಿಟ್ರೆ ನಂಗೆ ಸಾಧ್ಯ ಹೆಚ್ಚಿ ನಮ್ಮ ಎಂಚಿನ ಈ ಸಮಾಜೋಡು ಮಲ್ತಂದಾಡಲ್ಲ ಅಲ್ಲಿನ ಎದುರು ದೀದೇ ಮಲ್ತೀನಿ ಆ ದುರ್ಗಿನ ಎದುರು ದೀದೇ ಮಲ್ತೀನಿ ಪ್ರತಿ ಒಂಜಿ ಪಜ್ಜೆನು ನಮ್ಮ ದೀನಗಲ್ಲ ಆ ದುರ್ಗಿನ ಆ ಪುದರ ಪಂಡದ ನಮ್ಮ ದೀವೊಂದುಂಡಾಯಿನಿ ಅಂಚಾದಿಪ್ಪನಾಗ ಆ ಅಪ್ಪೆಗೆ ಆ ಸುಬ್ರಹ್ಮಣ್ಯ ದೇವರಿಗೆ ಎಂಚಿನ ಮನಸ್ಸುಂಡದು ಗೊತ್ತುಜ್ಜಿ ಬೊಕ್ಕ ಎಂಕ್ ಬಲವಾದ ತಿಕ್ಕದ ಅಂಚಿತನ ಒಂಜಿ ವಿಷಯ ಎಂಚಿನ ಕೇಂದ್ರಂಡ ಪಾವಂಜ ಕ್ಷೇತ್ರದ ಆಡಳಿತ ಮಂಡಳಿ ಎಂಕ್ಲಿಗೆ ಒವ್ವೇ ರೀತಿದ ಕಲಾವಿದರಿಗೆ ಅವಾರ್ಡ್ ಮೇಳಗಾಡು ಒವ್ವೇ ರೀತಿದ ತೊಂದರೆ ಆವನ್ಲೆಕ್ಕ ವಾ ವಿಭಾಗಡ್ಲ ಎಂಕ್ಲಿಗೆ ಬೆರಿ ಸಹಾಯ ಕೊರ್ದು ಎಂಕ್ಲಿನ ಪುಗಿಲ್ ತಿರ್ಪುಣ ಚಿತ್ತನ ಒಂಜಿ ಕೆಲಸನ ಪಾವಂಜ ಕ್ಷೇತ್ರದ ಆಡಳಿತ ಮಂಡಳಿ ಮಲ್ತೊಂದುಂಡು ಆ ಆಡಳಿತ ಮಂಡಳಿ ಆ ಅಕ್ಕಲ್ನ ನೆರವಡ್ದವರ ಅವು ರಡ್ಲಾಯರವು ಆತನ ಐನಾಜಿ ಆಯರ್ಲ ಯಾರು ಗೊತ್ತುಜಿ ಸುಬ್ರಹ್ಮಣ್ಯನ ಅನುಗ್ರಹ ಎಂಚೊಂಡು ಈ ಕ್ಷೇತ್ರಡೆ ಅಂಚಾದ ನಿಖಲ್ನ ಮಾತಿರಲ್ಲ ಆಶೀರ್ವಾದ ಎಂಕಲ ಮಿತ್ತು ಇಪ್ಪಡಂದು ಈ ಮೂಲಕ ನಟ್ಟೊಂದು ಸನ್ಮಾನಿತೀರಿ ಇನಿ ಕೋಡೆ ಎಂಕಲ್ನೊಟ್ಟಿಗೆ ಎಪ್ಪುನೆತ್ತಿ ರಘುವನ್ನೇವಡಿ ಬುಕ್ಕ ಸಂಜೀವನ್ನೇವಡಿ ಅಕಲ್ಲ ಕಟೀಲ ಮೇಳದಿಂಚಿ ಎನ್ನೊಟ್ಟಿಗೆನೆ ಇತ್ತನಕಲಿ ಎನ್ನಡದು ದುಂಬೆ ರಘುವನ್ನೇ ಕಟೀಲ ಮೇಳದ ಸೇವೆ ಮಲ್ಪೆರೆ ಪೋಯಿನಾರು ಐಡದ ಬುಕ್ಕ ಎನ್ನೊಟ್ಟಿಗೆನೆ ಇತ್ತನಾರು ಸುಮಾರು ವರ್ಷ ಹಿಡ್ದು ಬುಕ್ಕ ಮಾಧವೆ ಅಂತೂ ಯಕ್ಷಗಾನ ಸ್ಟಾರ್ಟಪ್ ನಡೆದಿಂಚಿ ಮಾಧವೆ ಆಡು ಎಂಗಲ್ನ ಪ್ರಶಾಂತ್ ಆಡು ಗುರುಪ್ರಸಾದ್ ಆವಡು ಮೋಹನ್ ಬೆಳ್ಳಿಪ್ಪಾಡಿ ಆವಡು ಎಂಗಲ್ನ ಒಂಜಿ ಆ ಟೀಮ್ ಪಂಡ ಸ್ಟಾರ್ಟಿಂಗ್ ಹಿಡಿದು ಎನ್ನ 25ನೇ ವರ್ಷದ ತಿರುಗಾಟ ಸುಮಾರು 23-24 ವರ್ಷ ಹಿಡ್ದಕ್ಕಲ್ಲ ಎನ್ನೊಟ್ಟಿಗೆನೆ ಒಪ್ಪನ ಜೋಕುಲವು ಅಂಚದು ಎಂಕ್ಲು ಒಂಜಪ್ಪನ ಜೋಕುಲ್ ಲೆಕ್ಕನೆ ಇನ್ನು ಮೂಲು ಮಾತ್ರ ಅತ್ತು ಎಂಗ್ಲು ಪಟ್ಲಾಡಾವಡು ವಗನಾಡಾವಡು ಎಂಕ್ಲು ಒಟ್ಟಿಗೆನೆ ಬೆಳತ್ತು ಬುಳೈನಕ್ಲೆ ಎಂಕ್ಲು ಅಂಚದು ಎಂಕ್ಲು ಒಟ್ಟಿಗೆನೆ ಉಲ್ಲ ಏರೆಗಳ ತೊಂದರೆ ಮನ್ಪೊಡದತ್ತು 10 ಜನಕ್ಕೆ ಸಹಕಾರ ಆವಡು ಎಂಕ್ಲಿಡದವರ ಉಪಕಾರ ಆವಡದು ಪಂಪಣ ಉದ್ದೇಶ ಪ್ರತಿ ಒಂಜಲ್ ಮಲ್ತೊಂದುಲ್ಲ ನಿಖಲ್ನ ಮಾತೇನಲ್ಲ ಆಶೀರ್ವಾದ ಇಪ್ಪಡಂದು ಪಂಡದು ಹರಿಶಣ್ಣ ಈರ್ನ ಈ ಪ್ರೀತಿ ಈ ಹೃದಯವಂತಿಕೆಗೆ ಎಂಕ್ಲು ಶರಣು ಇಂಚೇನೆ ಬೇತೆ ಮೇಳದ ಕಾರ್ಯಕ್ರಮಗಳು ಮಲ್ಪೊಂದುಲ್ಲಾರು ಆ ಮೇಳದ ಕಲಾವಿದರ ನಕ್ಲಿಗೆಲ್ಲ ಇಂಚಿನ ಗೌರವ ಸಂದು ನಂಚಿತನ ಕೆಲಸ ಈರ್ನ ಕೈಡದ ಆವರಣದ ಈ ಮೂಲಕ ನಟ್ಟೊಂದು ಸನ್ಮಾನಿತರಿಗೆಲ್ಲ ವಂದಿಸದು ವೇದಿಕೆ ಇಡುತ್ತನ ಮಾತ ಗಣ್ಯರಿಗೆ ವಂದಿಸದು ರಡ್ಡ ಪಾತ್ರನ ಮುಗಿಪ್ಪೆ ನಮಸ್ಕಾರ 25ನೇ ವರ್ಷದ ಈ ಪೊರ್ಲುದ ತಿರುಗಾಟದ ಈ ಒಂಜಿ ಸೇವೆ ಅರ್ನ ನಿರಂತರವಾದ ಅಪ್ಪೆ ಹುಲ್ಲಾಲ್ದಿನ ಅನುಗ್ರಹ ಅಂಚನೆ ಸುಬ್ರಹ್ಮಣ್ಯ ದೇವರನ ಅಂಚನೆ ಸ್ಥಳ ದೈವ ದೇವರನ ಅನುಗ್ರಹ ಏಪಲ ಅರ್ನ ಮಿತ್ತು ಉಪ್ಪಡು ಬಂದ ಪಾತ್ರ ಬಂದು ರೋಟರಿ ಕ್ಲಬ್ದ ಅಧ್ಯಕ್ಷರು ರಡ್ಡು ಪಾತ್ರೆಡು ಶುಭ ಹಾರೈಸದ ಐದು ಪಕ್ಕ ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಕೊರೊಂದುಲ್ಲ ಸ್ಥಳ ಸಾನ್ನಿಧ್ಯ ಚಿಂತಿನ ಆ ಒಂಜಿ ದೈವಗ ಅಡ್ಡ ಬರೊಂದು ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರನ್ನ ಮನಸಾರಣ ತಂದು ಇನಿ ಈ ಒಂಜಿ ಕ್ಷೇತ್ರಡು ಹರೀಶ್ ಪೂಜಾರ್ ಒಂಜಿ ಆತ ಕಾರ್ಯಕ್ರಮ ಮಲ್ಪನೆ ಆ ನಿರಂತರವಾದ ತೂವೊಂದುಲ್ಲ ಯಾನು ತೆರೀಲೆಕ್ಕಡು ಹರೀಶ್ ಪೂಜಾರ್ ಕೇವಲ ಯಾನೊಂಜಿ ಮಾಧ್ಯಮ ಆ ದೈವ ಈ ಸಾನ್ನಿಧ್ಯ ಚಿತ್ತಿನ ದೈವದಾದ ಕೊರ್ಪುಂಡ ಅವೇನು ಎನ್ನ ಮುಖಾಂತರ ఆయన ಸಮಾಜ ಕೊರಡು ಪನ್ಪುಂಚಿತ್ತಿನ ಒಂಜಿ ಮಲ್ಲ ಮನಸ್ಸನ್ನು ದಿಯೊಂಜಿ ಚಿತ್ತಿನ ಧರ್ಮದರ್ಶಿದ ಸ್ಥಾನವೊಂದು ಚಿತ್ತಿನಾರು ದಾಯಪನ್ನಗ ಎಂಕ್ ತೆರೀಲೆಕ್ಕಡು ಈ ಒಂಜಿ ಮಣ್ಣುಡು ಒಂಜಿ 300 ಜನ ಕಲಾವಿದರಿಗೆ ಕಲಾ ಪೋಷಕರಿಗೆ ಕಲಾರಾಧಕರಿಗೆ ಅಂಚನೆ ಬೇತೆ ವಿಭಾಗಡು ಇತ್ತಿಚ್ಚಿತ್ತಿನ ಅರ್ಹರಿಗೆ ಸನ್ಮಾನದ ಪೊರ್ಲುನು ಕೊರಿಂಚಿತ್ತಿನ ಈ ಮಣ್ಣು ಅಂಚಿತ್ತಿನ ಮಣ್ಣುಡು ಹರೀಶ್ ಪೂಜಾರ್ ನಿರಂತರವಾದ ಈ ಕೆಲಸ ಮಲ್ತೊಂದು ಬರೊಂದಿತ್ತಿನೇಕ್ ನಮ್ಮ ಪೂರ ಊರ್ದ ಪರವಾದಾರಿಗೆ ಅಭಿನಂದನೆ ಮಲ್ತೊಂದಿಲ್ಲ ಅಂಚನೆ ಎಕಡೆ ನಿರೂಪಕರ ಪಂಡರ್ ಅಂತಾರಾಷ್ಟ್ರೀಯ ಸಂಸ್ಥೆ ರೋಟರಿ ಕ್ಲಬ್ ಅಂದು ಅಂಚಿತ್ತಿನ ಅಂತಾರಾಷ್ಟ್ರೀಯ ಕ್ಲಬ್ ಎಂಚ ರೋಟರಿ ಸಂಸ್ಥೆನ ಅಂಚನೆ ಇನಿ ಪಟ್ಲ ಫೌಂಡೇಶನ್ದ ಒಂಜಿ ಸದಸ್ಯ ಯಾನ ಪಣಿಯರಂಕೆ ಹೆಮ್ಮೆ ಆಪುಂಡು ದಾಯಪನಗ ಅಂತಾರಾಷ್ಟ್ರೀಯವಾದ ಬುಲದಿಂಚಿತ್ತಿನ ಒಂಜಿ ಸಂಸ್ಥೆ ಉಂಡು ಬಂದ ಅಂಡ ಇನಿ ಪಟ್ಲ ಫೌಂಡೇಶನ್
ಪಟ್ಲ ಫೌಂಡೇಶನ್ ಪನ್ಪುಂಚಿತ್ತಿನ ಸದಸ್ಯ ಅವರೇ ಯಥೋ ಜನಕ್ಕೆ ಹೆಮ್ಮೆದ ವಿಚಾರ ಇಂಚಿತ್ತಿನ ಹೆಮ್ಮೆ ಬೈದಿನ ಪಂದಾಂಡ ಆಯ್ತ ಸ್ಥಾಪಕ ಅಧ್ಯಕ್ಷರು ಪನ್ನಗ ಕೇವಲ ಇನ್ನು ಕಲಾವಿದನ ಎಂಚಿನ ಬೇನೆ ಉಂಡ ಕಲಾವಿದನ ಉಡಾಳ್ದು ಎಂಚಿನ ತೊಂದರೆ ಉಂಡ ಅವೇನು ಉಡಲ್ಗೆ ಜತ್ತದು ತೆರಿಯೊಂದು ಐಕ್ಯ ಬೊಡಿಂಚಿತ್ತಿನ ಪರಿಹಾರೋಪಾದಿಯಾದ ಕೆಲಸವಾದ ಬೆತೆ ಬೆತೆ ವಿಭಾಗಡು ಕಲಾವಿದರಿಗೆ ಸಹಕಾರ ಮಲ್ಪುಂಚಿತ್ತಿನ ಬೇಲೆ ಪಟ್ಲ ಫೌಂಡೇಶನ್ದ ಸ್ಥಾಪಕ ಅಧ್ಯಕ್ಷರು ಇನ್ನು ಮಲ್ತೊಂದು ಬರೊಂದುಲ್ಲೇರು ಬಂದಾಂಡ ಅವು ಇನ್ಯಾರು ಸಮಾಜಕ್ಕೆ ಕೊರ್ಪಿಂಚಿತ್ತಿನ ಬಾರಿ ಮಲ್ಲ ಕೊಡುಗೆ ಅಂಚಿತ್ತಿನ ಕೊಡುಗೆ ಆರ್ನ ಕಟ್ಟು ನಿರಂತರ ಆದ ಅವರೇ ಈ ಕ್ಷೇತ್ರ ಸಾನ್ನಿಧ್ಯಂಚಿತ್ತಿನ ದೇವೆರ್ಲ ಅಂಚನೆ ಪೂರ ದೈವ ದೇವರನ್ನೆಲ್ಲ ಅನುಗ್ರಹ ಇಪ್ಪಡು ನಮ್ಮ ಪೂರ ಆರ್ನ ಬೆರೆಟು ಉಂತದು ಆರ್ನ ಈ ಒಂದು ಸಮಾಜ ಕೈಂಕರ್ಯದ ಬೇರೆ ನಮಲ ಕೈ ಜೋಡಿಸಾಗ ಪನ್ಪುಂಚಿತ್ತಿನ ಪಾತ್ರದ ಹೊರಟು ಇನಿ ಸನ್ಮಾನ ದೊತ್ತುಂಚಿತ್ತಿನ ಪೂರ ಕಲಾವಿದರಿಗೆಲ್ಲ ಅಭಿನಂದನೆ ಮಲ್ತೊಂದು ಈ ಕ್ಷೇತ್ರದ ಸಾನ್ನಿಧ್ಯದ ಧರ್ಮದರ್ಶಿಲ ಆಯಂಚಿನ ಹರೀಶ್ ಪೂಜಾರಿನ ಆಶೀರ್ವಾದ ತಂದು ಪಿರಪ್ಪ ಪೂರರಿಗೆಲ್ಲ ವಂದನೆ ಮಲ್ತೊಂದುಲ್ಲ. ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮ ಉಭಯ ಒಂಜಿ ಕಾರ್ಯಕ್ರಮ ಮಾಧ್ಯಮದ ಮೂಲಕ ಪ್ರಸಾರ ಪಡಿಸುವುದು ಮೂಲಾಪಿನ ಕ್ಷೇತ್ರದ ಧಾರ್ಮಿಕ ಕಾರ್ಯಕ್ರಮವನ್ನು ಪತ್ರಿಕೆದ ಮೂಲಕ ಪ್ರಚಾರ ಮಲ್ಪನಂಚಿನ ಕಿನ್ನಿಗೋಳಿ ಯಕ್ಷಲಾರದ ಗುರ್ಕಾರ್ಲ ಅಂಜನ ಸಿಗುತ್ತ ರಘುನಾಥ್ ಕಾಮತ್ ಕೆಂಚಿನಗೆರೆ ಮೆರಗಲವರ ಮಾತೆರ್ಲವರ ಕೈ ಚಪ್ಪಾಳೆ ದೊಡ್ಡ ಅಭಿನಂದಿಸಲು ವಿನಂತಿ. ಅಂಚನೆ ಮುಲ್ಕಿ ವಲಯ ಪತ್ರಕರ್ತರ ಸಂಘದ ಗುರ್ಕಾರ್ಲ ಅಂಜನ ಸಿಗುತ್ತ ನಿಶಾಂತ್ ಕಿಲೆಂಜೂರು ಮೆರಗಲ ಈ ಪೂರ್ತಿ ಜ್ಞಾನ ಸೊಲ್ಮೆನ ಸಲ್ಸೊಂದಲ್ಲೇ ಸುದಕ್ಕಲ ವೇದಿಕೆದ ದುಮ್ಮದಕ್ಕೆ ಉಲ್ಲೇರು ಕ್ಷೇತ್ರದ ಮಧ್ಯಸ್ಥರ ಅಂಜನ ಶೇಖರಣೆ ಅರ್ಲ ಉಲ್ಲೇರು ಒಟ್ಟಾರೆ ಅದು ಈ ಒಂದು ಗೌರವವನ್ನು ಸ್ವೀಕಾರ ಮಲ್ದ ನಿಖಲಿ ನನಾತ್ ರಾಜ್ಯ ರಾಷ್ಟ್ರ ಮಟ್ಟಡು ಪುಗಾರ್ತೆದ ಗೌರವ ತಿಕ್ಕಾಡು ಬಂದ ಪಾತ್ರ ಬಂದು ಪಟ್ಲ ಸತೀಶ್ ಶೆಟ್ಟರ್ನ ಆದರ್ಶ ಮಾತೆರೆಗಳ ಮಾದರಿ ಅವಡು ಪಂಪಿನ ಹೊರಟು ಮಾತ ಗಂಟೆನಿಗೆ ಒಂಜೇ ಪಾತ್ರೆಡು ಧನ್ಯವಾದ ಸಮರ್ಪಣೆ ಮಲ್ತದೆ ನನ್ನ ದುಮ್ಮದ ಯಕ್ಷಗಾನ ಕಾರ್ಯಕ್ರಮಗೂ ಅವಕಾಶ ಮಲ್ತನ್ನು ಕೊರೊಂದುಲ್ಲ ಯಕ್ಷಗಾನಂ ಗೆಲ್ಗೆ. ಭಕ್ತ ಮಲ್ಲ ವಿನಂತಿ ದೇವರನ ಅನ್ನಪ್ರಸಾದ ಸ್ವೀಕಾರ ಮಲ್ಪನ ಭಕ್ತಿರ್ನಕುಲು ಬರ್ತದೆ ದೇವರನ ಅನ್ನಪ್ರಸಾದ ಸ್ವೀಕಾರ ಮಲ್ಪಡು ಅಂಚನೆ ರಸ್ತೆದ ಬರೆಟ್ ಅಡ್ಡವಾದ ರಡ್ಡು ಗಾಡಿ ಕಾರು ಉಂಡುಗೆ ಮಲ್ದು ನಿಗಲು ಅವೇನು ತೆರವು ಮಲ್ತರಡ ಬಾಕಿದ ಗಾಡಿ ಪೋರ ಅವಕಾಶ ಹಾಕೊಂಡು ಪನ್ಪಿನ ಅಂಚಿನ ಪಾತ್ರ ಬರೋದಲ್ಲ. K19MLO40436 ಅಂಚನೆ $1978 ಈ ನಂಬರ್ದ ಕಾರು ದಯಮಲ್ದ ತೆರವ ಮಲ್ದು ಕೊರಡು ಬನ್ನಿಕಲ್ಡ ವಿನಂದು ಮೊದಲು ಮಾತೆರ್ನಲ್ಲ ದೇವರ ಅನ್ನಪ್ರಸಾದ ಸ್ವೀಕಾರ ಮಲ್ಪಲೆ ಯಕ್ಷಗಾನ ದುಂಬುಕೋಣವರೇ ಅವಕಾಶ ಮಲ್ತೊಂದು ಮಾತೆರೆಗಳ ಸುಲ್ಮೆಂದು ಸಲ್ಲಿಸೋಂದಲ್ಲ. ಪರಿಗಿಸುತ್ತ ಬಳಿಗೋರು ಚಾರಣೋ ತರಗಿರಿಸಿ ಮಯದೋಡು ನಡ ನಡುಗಿ ನಡುಗುದ ವರದಿ ನಡೆ ತಂದಾಗ ಬಾಲಿನಿಗೆರಗಿ ಪೇಳಿದನೋ ಅಮ್ಮ 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 ನೀನೇನು ಸಂಗೀತ ಅಭ್ಯಾಸ ಮಾಡ್ತಾ ಇದ್ದೀಯಾ? ಅಲ್ಲ ಮತ್ತೆ ಹೇ ಮಾಮಾಲಿನಿ ಅದು ನಿನ್ನ ಅಜ್ಜಿ. ಹೇ ಮಾಲಿನಿ ಅಮ್ಮ ಎನ್ನುವ ಹಾಗಾಡು. ಹೇ ಮಾಲಿನಿ ಅಮ್ಮ ಆಡು ಅಲ್ಲ ಮೇಕೆ.
ತಾಯಿ ಲಾಲಿಸಬೇಕು ತಾಯಿ ನಿನ್ನ ಹಗೆಳ ಮಾಲಿಗೆ ಗುಣಮಣಿ ನಿನ್ನ ಹಗೆಳ ಮಾಲಿಗೆ ಗುಣಮಣಿ ತಾಯಿ ಲಾಲಿಸಬೇಕು ತಾಯಿ. ಅಮ್ಮ ಏನಪ್ಪ ಅಪ್ಪ ಅಲ್ಲ, ಯಾಕೆ ಎಲ್ಲೇ ಆಗುದಿಲ್ಲ. ಅದೇನದು ನಾನು ಅಗತ್ಯದ ಒಬ್ಬ ಸೇವಕ. ಅದೊಂದು ಗೌರವ ಕೊಟ್ಟ. ಗೌರವ 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 ಹಾಗಾದ್ರೆ ಇಲ್ಲಿ ತಂದೆ. ಅದು ಒಮ್ಮೆ ಮಾತ್ರ ಹೇಳು. ಅಮ್ಮ ಏನು? ನಾನು ಮತ್ತು ನಿಮ್ಮ ಗಂಡ ಸ್ವರ್ಗವನ್ನು ಗೆಲ್ಲಬೇಕು ಎನ್ನುವಂತ ಮಹತ್ವಾಕಾಂಕ್ಷೆ ಮಹತ್ವಾಕಾಂಕ್ಷೆ ಇರಿಸಿಕೊಂಡು ನೇರವಾಗಿ ಸ್ವರ್ಗದ ಪ್ರಯಾಣವನ್ನು ಬೆಳೆಸಿದೆವು. ಬೆಳೆಸಿದ್ರ? ಹೌದೌದು. ಹೋದೆವು 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 ಹೋಗಿ ಸ್ವರ್ಗವನ್ನು ತಲುಪಿದೆವು. ಮುಟ್ಟಿದೆವು. ಸಂತೋಷ ಆಯ್ತು ಸ್ವರ್ಗವನ್ನು ನೋಡುವಾಗ. ಹೌದಾ? ಅಬ್ಬ ಎಂತ ಸೌಂದರ್ಯ ಅಲ್ಲಿ. ಒಂದು ಕಣ್ಣು ನೋಡಿ ಎಷ್ಟು ತುಂಬಿಸಿಕೊಂಡ್ರು ಸಾಕಾಗ್ಲಿಕ್ಕಿಲ್ಲ. ಹೌದಾ? ಹೌದೌದು. ಹೀಗೆ ಸ್ವರ್ಗದ ಸೌಂದರ್ಯವನ್ನು ಸವಿತಾ 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 ಮುಂದತ್ತಿ ಹೋಗುವಾಗ ಬಂದ್ರಲ್ಲ ಯಾರದು? ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಆಚೆ ಈಚೆ ಈಚೆ ಆಚೆಯಿಂದ ಎಲ್ಲ ಆಯುಧ ಬಾಣಿಗಾಗಲೇ ಬಂದು. ಆಯುಧ ಬಾಣಿಗಳ? ಹೌದು. ಯಾರದು? ಅಷ್ಟದಿಕ್ಪಾಲಕರು. ಅಷ್ಟದಿಕ್ಪಾಲಕರು 8 ಮಂದಿ ಇದ್ರು. ಅಷ್ಟ ಅಂದ್ರೆ 8 ಮತ್ತೆ ಬಿಡಿಸಿ ಹೇಳಬೇಕು ಅಂತಿಲ್ಲ ನೀನು. ಭಾರಿ ಕಷ್ಟದಲ್ಲಿ ಬಂದ್ರು. ನಮ್ಮನ್ನು ತಡೆದ್ರಿ. ತಡೆದ್ರು. ಸ್ವರ್ಗವನ್ನು ಅತಿಕ್ರಮಣ ಪ್ರವೇಶ ಸಲ್ಲದು. ನಿಮ್ಮನ್ನು ಇಲ್ಲಿಂದಲೇ ಬಡಿದಟ್ಟಿವೆವು ನಾವು ಎನ್ನುವ ಹಾಗೆ ನಿಮ್ಮ ಗಂಡನಲ್ಲಿ ಒಂದು ದಿಟ್ಟವನ್ನು ಕೊಟ್ರು. ಕೊಟ್ರು. ಅಷ್ಟದಿಕ್ಪಾಲಕರು ಅಷ್ಟದಲ್ಲಿ ಪದ್ಯ ತಗೊಂಡ್ರು. ಈ ಸಲ ಅಷ್ಟದಲ್ಲಿ ಕಷ್ಟದಲ್ಲಿ ದಿಟ್ಟ ಕೊಟ್ರು. ಅಷ್ಟವೂ ಕಷ್ಟ. ಮತ್ತೆ ನಿಮ್ಮ ಗಂಡಿನ ಪರಾಕ್ರಮ ಹಾಗಿತ್ತು. ಹೌದೌದು. ನಿಮ್ಮ ಗಂಡನನ್ನು ನೋಡುವಾಗಲೇ ಅವರ ಅರ್ಧ ಹೋಗಿದ್ದಾರೆ. ಅಂದ್ರೆ ಹೆದರಿ ಹೋಗಿದ್ದಾರೆ. ಇವರ ಮುಂದೆ ಕೈ ಸಾಲುವುದಿಲ್ಲ ಎನ್ನುವ ಆಗುವುದಿಲ್ಲ. ಅಮ್ಮ ಏನು? ಸೋತ್ರು. ಓಡಿ ಹೋಗಿ ಹೋದವರ ವಿಚಾರ, ಹೋದವರ ಸುದ್ದಿ ನಮಗೆ ಆಗಿ ಬೇಡ ಬೇಡ. ಇದು ಇರುವವರ ವಿಷಯ ನೋಡಿಕೊಳ್ಳುವ ಸಾಕು ಎನ್ನುವ ಹಾಗೆ ಇನ್ನು ಯಾರು ಬರುತ್ತಾರೆ ಎನ್ನುವಂತಹ ನಿರೀಕ್ಷೆಯಲ್ಲಿ ನಾವಿದ್ದೆವು. ಇರುವಾಗ ಅಷ್ಟೊತ್ತಿಗೆ ಬಂದ ಅಲ್ಲ ಯಾರು? ಐರಾವತವನ್ನು ಏರಿಕೊಂಡು ವಜ್ರಾಯುಧವನ್ನು ಹಿಡಿದುಕೊಂಡು ಜಳಪಿಸುತ್ತಾ ಗುರಪ್ಪ ಬಂದ. ಗುರುವಪ್ಪ? ಯಾರದು? ಗುರಪ್ಪ ಸ್ವರ್ಗದ ಅಧಿಪತಿ ಸುರಪ್ಪ. ಅದನ್ನ ಗುರುವಪ್ಪ ಮಾಡಿದ. ರಪ್ಪ ಬಂದದ್ದು. ಸುರಪ್ಪ ಬಂದದ್ದು. ಬಂದು ನಿಮ್ಮ ಗಂಡನ ಎದುರಾಗಿ ನಿಂತು ಮಾರ್ಮಲೆತ್ತು ಹೀಗೆ ಒಂದು ಕಡೆ ನಿಲ್ಲಿಸು. ಅದನ್ನ ಮೇಲಿಂದ ಕೆಳಗೆ ನೋಡುದು ನಿಮ್ಮ ಗಂಡನ್ನು. ಹೌದಾ? ಕೆಕ್ಕರಿಸಿ ಕೆಂಗಣ್ಣಿಂದ ದುರುಗುಟ್ಟಿ ನಿಮ್ಮ ಗಂಡನನ್ನು ತದೇಕ ಚಿತ್ತದಿಂದ ಹೀಗೆ ನೋಡಿ. ಯಾವ್ದ್ರಾರು ಒಂದ್ರಲ್ಲಿ ಹೇಳು. ನಿಮ್ಮ ಗಂಡಸುರ ಅವನನ್ನು ನೋಡಿದ್ರ? ಹೌದಪ್ಪ. ಇಬ್ಬರ ಕಣ್ಣು ಒಬ್ಬರಿಗೆ ಕಣ್ಣು ಬೇರೆ. ನಿನ್ನದೇನು ಗಾನ ವೈಭವ ಅಲ್ಲ, ಮತ್ತೆ ಬೆರೆತಾಗ ಕಿಡಿ ಅಲ್ಲಿಂದಲೇ ಏಳುವುದಕ್ಕೆ ಪ್ರಾರಂಭಿಸಿತು. ಅಷ್ಟು ಕ್ರೋಧಾವೇಶ. ಇನ್ನೇನು ಕ್ಷಣಗಳೇ ಶುರು. ಯುದ್ಧ ಆರಂಭ. ಆಚೆ ಈಚೆ ನೋಡಿದ್ರು. ಇಬ್ಬರು ಉದ್ದರಂಗದೊಳಗೆ ಬಂದ್ರು. ನಿನಗೆ ಬೇರೆ ಯಾವುದು ಸಿಕ್ಕಿಲ್ವಾ? ಯುದ್ಧರಂಗದೊಳಗೆ ಅದನ್ನ ಉದ್ದರಂಗ ಮಾಡಬೇಡ ಅಮ್ಮ. ಕಾಮುಕಿ ಅಲ್ವಾ? ಮುಖಾಮುಖಿ ಆಗುವಾಗ ತಡ ಮಾಡಬೇಡ. ಅದು ಅರ್ಥ ಬೇರೆ. ಮುಖಾಮುಖಿ ಇಬ್ಬರು ಇದಿರು ಬದ್ರು ನಿಂತರು. ಯುದ್ಧವನ್ನು ಮಾಡಿದ್ರು. ನಡೆದಂತಹ ಭಯಂಕರ ಭಯಾನಕ ಯುದ್ಧದಲ್ಲಿ ಎಂತದ್ದಮ್ಮ ಹೇಳುದು? ಅಲ್ಲಿ ಆದದನ್ನೇ ಹೇಳು. ದುಃಖ ಉಮ್ಮಳಿಸಿ ಬರ್ತಾ ಉಂಟು. ದುಃಖವನ್ನು ಹಿಡಿದಿಟ್ಟುಕೋ. ನಿಮ್ಮ ಗಂಡ ಸುರಪ್ಪನಿಗೆ 4 ಬಾರಿಸಿದ್ದು. ಅವನನ್ನು ಸ್ವರ್ಗದಿಂದ ಓಡಿಸಿದ್ರು.
ಸ್ವರ್ಗಲೋಕದಿಂದ ಸುರಪ ಓಡಿದ. ಓಡಿದ್ರೆ ಅದು ಸಂತೋಷದ ವಿಷಯ. ಪಾಪ ದೇವತೆಗಳಿಗೆ ಸಂತಾಪದ ವಿಷಯ ಅಲ್ವೇ? ದೇವತೆಗಳಿಗೆ ಮಣ್ಣು ಹಾಕಿ ಮಣ್ಣು ಹಾಕಿ ಅವರ ಸುದ್ದಿ ನಮಗೆ ಬೇಡ. ಬೇಡ. ಹೋಗ್ಲಿ ಆಚೆ, ಹೋಗ್ಲಿ. ಎಲ್ಲ ಸ್ವರ್ಗ ಬರಿದಾಯ್ತಲ್ಲ. ನಮಗೆ ಬೇಕಾದದ್ದು ಸ್ವರ್ಗದ ತಾಪಿ. ಪಾಪಿ ಅಲ್ವೋ? ಪೀಠ. ಪೀಠ. ಛಾತಿ ಚಕ್ಕೆ ಏನು ಪಿ ಮೊದಲು ಬರ್ಬೇಕಿತ್ತ ಅಕ್ಷರ. ಅದ ಪೀಠ ಆಚೆ ಆಯ್ತು. ಪೀಠ ಎಲ್ಲಿಂಟು ನೋಡಿದ್ರು ನೋಡಿ ಅಲ್ಲಿ ಹೋಗಿ ರಾರಾಜಿಸಿದ್ರು. ಹೌದೌದು, ನಮ್ಮವರೆಲ್ಲ ಜಯಘೋಷವನ್ನು ಮಾಡಿದ್ರು. ಸಂತೋಷ ಸಂಭ್ರಮದ ವರ್ತಮಾನ ಹೀಗೆ ಸಂಭ್ರಮಿಸುವುದಲ್ಲ, ಮತ್ತೆ ಎಲ್ಲರೂ ಕುಡಿದು ಕುಪ್ಪಳಿಸಿ ಅನುಭವಿಸುತ್ತಾ ಇದನ್ನು ಸಂಭ್ರಮಿಸೋಣ ಎನ್ನುವ ಹಾಗೆ ಸ್ವರ್ಗದಲ್ಲಿ ಇರುವವರು ನಾಟ್ಯ ಇದ್ದಾರಲ್ಲ, ನಾಟ್ಯಗಾರ್ತಿಯರು, ಅವರನ್ನೆಲ್ಲ ಕರೆಸಿದ್ರು. ಅವರಿಗೆ ಸಹ ಭೂಲೋಕದವರದ್ದು ನೋಡಿ ನೋಡಿ ಸಾಕಾಗಿ ನೀನ್ ಆಚೆ ನೋಡಿ ಹೇಳು. ನೀನು ಅಂದ್ರೆ ಭೂಲೋಕದಲ್ಲಿರುವುದೆಲ್ಲ ಸ್ವಲ್ಪ ಬೇಸತ್ತು ಹೋಗಿದೆ. ಅದು ಸ್ವರ್ಗಕ್ಕೆ ಹೋದಂತಹ ಸಮಯದಲ್ಲಿ ಮನವು ಪರಿವರ್ತನೆಯನ್ನ ಬಯಸಿದೆ. ನಿಮ್ಮ ಗಂಡನಿಗಿಂತ ಹೆಚ್ಚು ನನಗೆ ಆಗಿದೆ. ಗೊತ್ತಾಗಿದೆ ನನಗೆ. ನಿನ್ನ ಈ ಮುಖ ನೋಡುವಾಗಲೇ ಗೊತ್ತುಂಟು. ಒಮ್ಮೆ ಅಲ್ಲಿ ನಾಟ್ಯ ನೋಡುವ ಅಂತ ಬಂದ್ರಲ್ಲ. ರಂಬೆ ಉಮಾಶ್ರೀ ನಿನ್ನ ಅಜ್ಜಿ ಊರ್ವಶಿಯ ಊರ್ವಶಿ ಮೇನಕ ಆಲಂಬೂಸೆ ಎಲ್ಲರೂ ಬಂದು ನಾಟ್ಯ ವೈಭವವನ್ನು ಮಾಡಿದ್ರು. ಪ್ರಾರಂಭ. ಸಂತೋಷ ಆಯ್ತಮ್ಮ ಕುಣಿಯುವುದನ್ನು ನೋಡಿ. ಕುಣಿಯುವುದನ್ನು ಅದರಲ್ಲಿ ಅವಳು ಊರಸಿ ಒಂದು ತ್ರಿವಿಡೆಗೆ ಕುಣಿದ್ರು. ಮುಗಿಸುವುದಕ್ಕೆ ಕೇಳಲಿಲ್ಲ. ಪಾಪ ಇವತ್ತು ಕಡಿಮೆ ಕುಡಿದಿದ್ದಾಳೆ ಕಾಣ್ತದೆ. ಇರ್ಲಿ, ಹೋದಾಗ ನಮಗೆ ಸಂತೋಷ ಆಯ್ತು. ಪಾಪ ಯಾರು ಕುಣಿಲಿಕ್ಕಿಲ್ಲ, ನಿಮಗೆ ಎಲ್ಲಿ ಆರಂಭ ಆಗುತ್ತದೆ. ಇವತ್ತು ಮುಗಿಸುದಿಲ್ಲ ಬರುವಂತೆ ಹಾಗೆ ಹೇಳಿ ಹೀಗಾಗುದು. ಅಲ್ಲ, ನಮಗೆ ಅಂದ್ರೆ ಸ್ವರ್ಗದ ಬೇರೆ ಟೋಸ್ಟ್ಗಳನ್ನೆಲ್ಲ ನೋಡಿಕೊಟ್ಟಲ್ಲ, ಸುವಸ್ತುಗಳನ್ನೆಲ್ಲ ನೋಡ್ಲಿಕ್ಕುಂಟಲ್ಲ. ಒಮ್ಮೆ ಮುಗಿಸ್ಲಿ ಅಂತ ನಾವು ಸಹ ಕಾದದ್ದು. ಹಾಗೆ ಅವರಿಗೆ ಪಾಪ ಅವಕಾಶ ಸಿಗುವಾಗ ಅವರು ಬಿಡ್ತಾರ. ಬಂದವರು ಹೊಸತ್ತು, ಮತ್ತೆ ಎಲ್ಲರೂ ಹಾಗೆ ಹೊಸತ್ತಿರುವಾಗ ಇವರಿಗೆ ಸಹ ಒಂದು ಅಮ್ಮ ನಾಟ್ಯ ವೈಭವ ಎಲ್ಲ ಆಯ್ತು. ಸಂತೋಷ ಸಂಭ್ರಮದಿಂದ ನಾವೆಲ್ಲ ಸಂಭ್ರಮಿಸುತ್ತಾ ಇರುವಾಗ ಒಂದು ಸ್ವರ ಮೇಲಿಂದ ಕೇಳಿ ಬಂತು. ಯಾವುದು? ಗರನಿ ಗರನಿ ತಿರುಗುತ್ತಾಕ್ಷಣನೆ, ಗರನಿ ಗರನಿ ತಿರುಗುತ್ತಾಕ್ಷಣನೆ ಬಂದು ನಿಂತ ವೈರಿ. ಹೌದು, ನೀನೇನು ನನ್ನ ತಿನ್ನುವುದಕ್ಕೆ ಬರ್ತೀಯ? ನೀನು ಪಾಪಿ ಬಾಯಿ ಹಾವಡ್. ಯಾರೇನದು? ಯಾರು? ಅಲ್ಲಿ ಸ್ವರ್ಗದಲ್ಲಿ. ಸ್ವರ್ಗದಲ್ಲ, ಮತ್ತೆ ನಿನ್ನ ಹಾಗೆ ಅಲ್ಲಿ ತೋರಿಸುವಾಗ ನಾನು ಯಾರನ್ನ ಸ್ವರ್ಗದಲ್ಲಿ ಇಷ್ಟೇ ಸಣ್ಣ ಇದ್ದಾನೆ, ಹೀಗೆ ರೆಕ್ಕಾಗಲ ಮಾಡಿಕೊಂಡು ನಿಂತಿದ್ದ. ಮಾಡಿ ನಿಮ್ಮ ಗಂಡನ ಎದುರು ಎರಡೇ ಮಾತಾಡಿದ್ದ. ಹೇಗೆ ಕೆಲವಿತ್ತು ಮಾರಿ ಸ್ವರ್ಗವನ್ನ ಗೆದ್ದಿದ್ದೆ ಎನ್ನುವ ಮಾತ್ರಕ್ಕೆ ನೀನಿರುವ ಪರಾಕ್ರಮ ಎಂದೆನಿಸಿಕೊಂಡು ಹೋಗಿಲ್ಲ. ನಿನ್ನನ್ನು ಗೆದ್ದಿಸಲು ಬಂದವ ಸಾಮಾನ್ಯಲವ. ಎಷ್ಟು ರಾಜ ಅದೇನು ಅವನು ಬಾಯ್ಪಾಠ ಮಾಡಿಕೊಂಡು ಬಂದದ್ದಪ್ಪ. ಅವನದ್ದು ಹಾಗೆ. ಪಾಪ ಅವನು ಅಷ್ಟು ಕಲಿಯುವುದಕ್ಕೆ ಎಷ್ಟು ಸಮಯ ತಗೊಂಡಿಲ್ಲ. ಅದು ಒಳಗಿಂದ ಭಾವನೆ ಬಂದದ ಅವನಿಗೆ, ಹಾಗೆ ಕೋಪದಿಂದ. ಯಕ್ಷರಾಜ ಪಿಂಗಳಾಕ್ಷ ನಿಂತವನೇ ಅಲ್ಲಿಂದಲೇ ತಿರುಗಿ ಅಂದ್ರೆ ಒಂದು ರೆಕ್ಕೆಯಿಂದ ನಿಮ್ಮ ಗಂಡನಿಗೆ ಬಾರಿಸಿ. ನನ್ನವರಿಗೆ? ನಿಮ್ಮವರಿಗೆ ಹೊಡ್ತದಲ್ಲ ಬಾರಿಸಿದ್ದು. ಎರಡು ಒಂದೇ ಪಾಪಿ. ಅವರು ಸುಮ್ಮನೆ ಬಿಡುವುದಿಲ್ಲಪ್ಪ. ಬಿಡ್ಲಿಲ್ಲ. ಯಾಕೆ? ಬಿಟ್ರೆ ಏಸಿಗೆ ಅಲ್ಲ, ಅವನನ್ನ ಬಿಟ್ರೆ ಹೇಸಿಗೆ. ಯಾಕೆ? ನನ್ನವರು ಶಕ್ತಿಗಾರರು. ಶಕ್ತಿಗಾರರು ಯಾರ? ನಿಮ್ಮವರು. ಅವರಲ್ಲ ಹೇಳಿದ್ದು ನಾನು. ನನ್ನವರು ಶಕ್ತಿಗಾರರು. ಕೂತಿದ್ರ ಎದ್ದು ನಿಂತು ಈಗ ಅವನನ್ನು ಮಲೆತ್ತು ನೋಡಿದ್ದು. ಹಾಗಿದ್ರೆ ಅವನಿಗೆ ಬಿತ್ತು ಅಂತ ನಾನು ಯೋಚಿಸಿದ್ದು. ಅವ ಅಲ್ಲಿಂದ ಅಲ್ಲಿ ಮತ್ತೊಮ್ಮೆ ಹಿಂದೆ ಹೋಗಿ ಮತ್ತೆ ಎಡಕಾಲು ತೆಗೆದು ನಿಮ್ಮ ಗಂಡನ ಇದೀಗೆ ನಿಮ್ಮ ಗಂಡ ಪುನಃ ಅಲ್ವಾ ಪುನಃ ಬೆಟ್ಟದಿಂದ ಎದ್ದೆಗೆ ಕಾಲಿಟ್ಟಿದ್ದ. ನಿನ್ನ ಗಂಡನಿದು ಒಂದೇ ಬೊಬ್ಬೆ. ಏನು? ಅಯ್ಯೋ ಎದ್ದೆನು. ಹಾಗೆ ಅವರು ಬೊಬ್ಬೆ ಹಾಕುದಿಲ್ಲಪ್ಪ. ಒಂದು ಪೆಟ್ಟು ಜೋರು ಬಿದ್ದಿದೆ ಅಂತ. ಹೌದಾ? ನೀ ಪಕ್ಕದಲ್ಲಿ ಇರ್ಲಿಲ್ವಾ? ಇದ್ದೆ. ಏನು ಮಾಡಿದೆ? ನಾನು ಹೇಳಿದೆ. ಹೇಗೆ? ಅಯ್ಯೋ ಎದ್ದೆನು ಅಂತ ಬೊಬ್ಬೆ ಹಾಕುವುದಲ್ಲ, ಎಕ್ಸ್ರೇ ತೆಗೀರಿ. ಯಕ್ಷಣೆ ತೆಗಿ ಅಂತ ಹೇಳ್ಬೇಕು. ಯಕ್ಷಣೆ ತೆಗಿ ಅಂತ ಹೇಳಿದ್ರೆ ಅದು ಏಕವಚನ ಆಗ್ತದೆ. ಅದಕ್ಕೆ ಯಕ್ಷನಿಗೆ ಕೋಪ ಬಂದು ಅಲ್ಲಿಂದ ಕಾಲು ತೆಗೆದು ನನ್ನ ಎದೆಗೆ ಇಟ್ರೆ ಅದಕ್ಕೆ ನಾನು ಮೊದಲೇ. ಹೌದಪ್ಪ. ಅದಕ್ಕೆ ಅವನಿಗೆ ಮರ್ಯಾದೆ ಕೊಟ್ಟದ್ದು. ಎಕ್ಸ್ರೇ ತೆಗೀರಿ. ಕಾಲಿನ ಅಕ್ಷರ ತೆಗಿ. ಅಕ್ಷರೆ ಕಾಲು ತೆಗೀರಿ.
ಹೋಗಿ ಏನು ಹೇಳು? ಒಂದ ನೀನು ನಗಾಡು, ಇಲ್ಲದಿದ್ರೆ ಹೇಳು. ವಿಷಯ ಒಳ್ಳೆ ಉಂಟು. ಏನು? ಅಲ್ಲಿ ತನಕ ಹೋದ ಮತ್ತೆ ಹೇಳಿ ಬಂದಿದ್ದೀಯ ಇವತ್ತು ಮತ್ತೆ? ಅಲ್ಲ ನಗಾಡಿಕೊಂಡು ಹೇಳುವುದಕ್ಕೆ ನೀವೇ ಹೇಳಿದ. ಅದು ಆವಾಗ ಪಾಪಿ, ಈಗ ಬಂದು ರಗ 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 ಅಂತ ಮತ್ತೆ ನನ್ನವರಿಗೆ ನಿಮ್ಮ ಗಂಡನಿಗೆ ಆವಾಗ ನಿಂತಿದ್ರ ಅಲ್ಲಿಗೆ ಮಲಗಿದ್ರು. ಅವ್ರು ಮಲಗಿಕೊಂಡು ಯುದ್ಧ ಮಾಡ್ತಾರೆ ಗೊತ್ತಾ ನಿನಗೆ? ಇಲ್ಲ, ನೋಡ್ಲಿಕ್ಕೆ ಕರೀಲಿಲ್ಲ ಅವರು. ಯುದ್ಧ ಕೆಲವು ಹೋಗಿದ್ದಾರಂತೆ. ಹಾಗಲ್ವ? ಯುದ್ಧದ ವೈಖರಿಯನ್ನ ಗಮನಿಸಿದ ನನಗೆ ಪ್ರಥಮ ಬಾರಿಗೆ ಇಲ್ಲಿಗೆ ಅವಕಾಶ ಸಿಕ್ಕಿದ್ದು. ನೀನು ಹೋಗುವಾಗ್ಲೇ ಹಾಗಿದ್ದಿ. ಸ್ವರ್ಗಲೋಕಕ್ಕೆ ಹೋಗುದು ಇರಬಹುದು ಅಂತ ನಾನು ಕೂಡ ಗ್ರಹಿಸಿದೆ. ಗ್ರಹಿಸಿ ಇಲ್ಲ, ಇವರದ್ದು ಸುದ್ದಿ ಇಲ್ಲ. ಅದೇನು ಈ ಸಲ ಸುದ್ದಿ ಇಲ್ಲ? ಯಾರಿಗೊತ್ತು? ಹೋದೆ, ಹತ್ತಿರ ಹೋದೆ, ಹೋಗಿ ಮುಟ್ಟಿದೆ, ತಟ್ಟಿ ಎಬ್ಬಿಸೋದಕ್ಕೆ ಪ್ರಯತ್ನ ಪಟ್ಟೆ. ಎದ್ರ ಇಲ್ಲ, ಅದೇನು ಸುದ್ದಿ ಇಲ್ಲ. ಎಂತದ್ದಮ್ಮ ವಿಷಯ? ಸರಿಯಾಗಿ ಹತ್ತಿರ ಹೋಗಿ ನೋಡುವಾಗ ಏನು ನೋಡೋದೆಂತದ್ದು? ಏನಾಯ್ತು? ಎಷ್ಟು ನಾಳೆಗೆ ಹೊರಗಾಕಿ ಹೊರಗೆ ಹಾಕಿ ಗಂಡ ನನ್ನವರು ಪತಿಯೇ ನೀ ಮಡಿದೆಯಲ್ಲ ಈ ಪರಿಯನ್ನ ಜತೆಯ ಗೆಲುವರಿ ನಲ್ಲ ಚಿತಿಯಳು ನಿನ್ನಾಗಲಿ ಜೀವಿಸಲೋದು ಈ ವ್ಯಥೆಯ ಯಾರೊಡನಿನಲಿ ಪತಿಯೇ ಮಾಡಿದೆಯಲ್ಲ ಶಿವನೇ, ಎಂತ ಒಂದು ಕರ್ಣ ಕಠೋರವಾದಂತಹ ಮಾತುಗಳನ್ನು ಕೇಳಿದೆ ನಾನು. ಸ್ವಾಮಿ, ಯುದ್ಧಕ್ಕೆ ಹೋಗುವಂತಹ ವೇಳೆಯಲ್ಲಿ ನನ್ನಲ್ಲಿ ಆಡಿ ಹೋದಂತಹ ಮಾತುಗಳು ಹೇಗೆ ಸ್ವಾಮಿ? ಮಾಲಿನಿ, ಮಂಗಳಾರತಿನ ಹಿಡಿದುಕೊಂಡು ನಿಂತುಕೋ. ನಾನು ಬರುವಂತಹ ವೇಳೆಯಲ್ಲಿ ನಗಮುಖದಿಂದ ಮುಖಕ್ಕೆ ಮಂಗಳಾರತಿನ ಬೆಳಗಿಡುವ ಹಾಗೆ ಆಡಿ ಹೋದಿರಲ್ಲ ಸ್ವಾಮಿ. ಆ ಮಾತುಗಳೆಲ್ಲವೇನು ಕನಸಾಗಿ ಉಳಿದು ಹೋಯಿತು. ಹಾಗಿದ್ದೀನಿ, ನನಗಿಂಥ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು? ನನಗಿಂಥ ವೈದ್ಯ ದೀಕ್ಷೆ ಬರುವುದಕ್ಕೆ ಕಾರಣ ಯಾರು? ನನಗಿಂಥ ಸ್ಥಿತಿ ಬರುವುದಕ್ಕೆ ನೀವೇ ಕಾರಣ. ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡಿದಂತಹ ನಿಮ್ಮ ಕಣ್ಣಿನಲ್ಲಿ ರಕ್ತವನ್ನು ಬರಿಸದೇ ಇದ್ದರೆ ದಿತಿಸುತ್ತೆಯಾದಂತಹ ಮಾಲಿನಿ ನಾನಲ್ಲ. ನನ್ನ ಈ ವಿಚಾರವನ್ನು ಯಾರಲ್ಲಿ ಹೇಳಿಕೊಳ್ಳುವುದು ನಾನು? ಯಾರಿದ್ದಾರೆ ನನಗೆ? ಯಾರು ಎನ್ನುವ ಹಾಗೆ ನಾನು ಯಾಕೆ ಚಿಂತೆಯನ್ನು ಮಾಡಬೇಕು? ನನ್ನ ಉದರದಲ್ಲಿ ಹುಟ್ಟಿರುವಂತಹ ಮಗ ಮಹಿಷನಿದ್ದಾನೆ. ಅವನೇ ಸಾಕು. ಅವನನ್ನೇ ಕರೆದು ಸಮಸ್ತ ವಿಚಾರಗಳನ್ನು ಅರ್ಹಿನ ಮಗದ್ದು ಕಥೆಯನ್ನು ಕಾಣಿಸ್ತೇನೆ. ನನ್ನ ಮಗನನ್ನು ನಾನು ಕರೀತೇನೆ. ಮಗನೇ ಮಹಿಷ,
ಮಹೇಶ ಎಂಬ ದೀರ್ಘ ಸ್ವರವನ್ನಾಲಿಸಿ ಇತ್ತ ಕಡೆ ಓಡಾಡಿ ಬಂದಿದ್ದೇನೆ. ತಾಯೇ, ಮಗನೇ, ಎಂದಿನ ಹಾಗೆ ನೀನಿಲ್ಲ ತಾಯೇ. ಇಲ್ಲ ಕಂದ. ದೂರದಲ್ಲೇ ಕಂಡಂತಹ ನೀನು ಎತ್ತಿ ಮುದ್ದಾಡಿಸಬೇಕಿತ್ತು. ಆದರೆ ಇಂದು ನೆಲನೋಟಗಳಾಗಿದ್ದೀಯ. ಕಣ್ಣಲ್ಲಿ ಧಾರಾಕಾರವಾಗಿ ಕಮ್ಮನಿ ಹರಿಯುತ್ತಾ ಇದೆ. ತಲೆಯನ್ನ ಎತ್ತಿ ನೋಡಿದರೆಂದಾದರೆ ಹಣೆಯಲ್ಲಿ ಬೇಕಾದ ಕುಂಕುಮ ಅಳಿಸಿ ಹೋಗಿದೆ. ಕೊರಳಲ್ಲಿ ಮೆರೆಯಬೇಕಾದ ಮಂಗಲಸೂತ್ರ ಕಡಿದು ದಾರುಣಿಯನ್ನ ಸೇರಿದೆ. ಶ್ವೇತ ವಸ್ತ್ರವನ್ನ ಹುಟ್ಟಿದ್ದೀಯ. ಮಹೇಶನಿರುವಾಗಲೂ ಕಷ್ಟವೇ ತಾಯೇ? ಹೌದು ಕಂದ. ಒಂದು ವಿಚಾರ ಅಮ್ಮ, ಏನು ಮಗನೇ? ನಮ್ಮದಾದ ಬೆಳವಣಿಗೆಯನ್ನ ಕಂಡರೆ ಬಹಳ ಮಂದಿ ಇದ್ದಾರೆ ತಾಯೇ ಮತ್ಸರಿಗಳು. ನಮ್ಮನ್ನ ಈಗೀಗ ಯಾರಿಗೆ ನೋಡಿದ್ರು ಕೂಡ ಆಗುವುದೇ ಇಲ್ಲ ಕಂದ. ಅವರಲ್ಲಿ ಹರಿಯೋ, ಶಂಕರನು, ಅಲ್ಲ ಮೇಲೂ ಮುದ್ದು ಕಂದ 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 ನಮ್ಮ ಬಾಳುವೆ ತೀರಿದುದು ಮಗನೇ ಕಂದ ಮೇಲೋ ನಾಗವನು ಬಯಸಿ ಕಂದ ಕಂದ ಮೊನ್ನೆ ಕಾಳಗಕ್ಕೆ ಸೈನ್ಯವೆರಸಿ ಕಂದ ಕಂದ ಬೀಳಲಿ ನೆನೆಯು ಏನಿಂದು ಬೇಡಲಿ ಕಂದ ನಮಗೊದಗಿದಂಥ ಪರಿಭವವನ್ನು ಹೇಳು ಮನದಲ್ಲಿ. ನಿನ್ನ ತಂದೆಯವರು ನಾಲ್ಕ ಲೋಕವನ್ನು ತನ್ನ ಅಂಕಿತಕ್ಕೆ ತೆಗೆದುಕೊಳ್ಳಬೇಕೆನ್ನುವಂತಹ ಸಲುವಾಗಿ ಸೈನ್ಯವನ್ನ ಕೂಡಿಕೊಂಡು ಯುದ್ಧಕ್ಕೆ ಹೋದಂತಹ ವಿಚಾರ ಗೊತ್ತಿದೆಯಲ್ಲ ಮಗನೇ? ಬಂದಂತಹ ಸುಮನಸರೆಲ್ಲರನ್ನೂ ಕೂಡ ಹಿಮ್ಮೆಟ್ಟಿಸಿದರಂತೆ. ಸಂತೋಷದ ವಿಚಾರ. ಯಾಕಮ್ಮ ಕಣ್ಣೀರು? ಸಂತಸವನ್ನು ಅನುಭವಿಸುವಂತಹ ಭಾಗ್ಯದಿಂದಲೇ ವಂಚಿತರಾದವರು ಮಗನೇ. ಹೇಗಮ್ಮ? ಸೋತಂತಹ ಸುಮನಸರೆಲ್ಲರೂ ಕೂಡ ಒಟ್ಟಾಗಿ ನಿನ್ನ ತಂದೆಯನ್ನ ಮೋಸದಿಂದ ಕೊಲ್ಲಿಸಿದರು ಮಗನೇ. ಕೇಳುತ್ತಾ ಇದ್ದೇನೆ ತಾಯೇ. ನಾಕವನ್ನ ಹೇರುತ್ತೇನೆ ಎಂಬ ಹಾಗೆ ಹೇಳಿದ ತಂದೆಯವರು ನಾಕವನ್ನೇ ಸೇರಿದರೆ ತಾಯೇ. ಹೌದು ಕಂದ. ಮಗನಿ, ನಮ್ಮದಾದಂತಹ ಕಷ್ಟದ ಪರಿಸ್ಥಿತಿಯನ್ನು ಕಂಡ ದೇವತೆಗಳು ಗಹ ಗೈಸಿ ನಗಾಡ್ತಾ ಇರಬಹುದು ತಾಯೇ. ನಾವಿಲ್ಲಿ ಹೇಳ್ತಾ ಇದ್ದೇವೆ, ಆ ಪಾಪಿಗಳು ನಗಾಡ್ತಾ ಇದ್ದಾರೆ. ಅಮ್ಮ, ನನ್ನ ತಂದೆಯ ಸಾವಿಗೆ ಕಾರಣರಾದ ದೇವತೆಗಳನ್ನ ಬಿಡಲಾರುತ್ತಾರೆ. ನಿನ್ನ ತಂದೆಯ ಸಾವಿಗೆ ಕಾರಣ
ಯಕ್ಷ ನನ್ನ ಪಾಲಿಗೆ ನಿರ್ಲಕ್ಷ್ಯ ಬರಲಿ ಹೋರಾಟಕ್ಕೆ ರೆಕ್ಕೆಯನ್ನೇ ಮುರಿದು ಮಾರಿ ದೇವತೆಗಳಿಗೆ ಔತಣ ಹೋಗ್ತೇನೆ. ತನಯನಾಡಿದು ನುಡಿಗೆ ಮಾಲಿನಿ ಮನದಿ ಹರುಷವನಾತು ನುಡಿದಳು ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲದ ವನಜನಾಭನು ಬರುವ ಕೃತಗದಿಯೇ ವನಜನಾಭನು ಬರುವ ಕೃತಗದಿ ಅನವರತ ಸುಮನಸರ ಪಕ್ಷದಿ ಅನವರತ ಸುಮನಸರ ಪಕ್ಷದಿ ನಿನಗೆ ಬೇಳುವಿನೊಂದು ವಿಧಿಯಲ್ಲಿ ಪಡೆದು ವರಗಳನ್ನು ಮಗನೇ ಹರುಷವನಾತು ನುಡಿದಳು ಮಾಲಿನಿ. ನಿನ್ನ ಮಾತುಗಳನ್ನು ಕೇಳುವಂತಹ ಸಮಯದಲ್ಲಿ ಸಂತೋಷವೇ ನನಗಾಗುತ್ತಾ ಇದೆ. ನನ್ನ ಮಗನ ವೀರೋಚಿತವಾದಂತಹ ನುಡಿಯನ್ನ ಆಲಿಸುವಂತಹ ಈ ವೇಳೆಯಲ್ಲಿ ಆತ್ಮಾನಂದವೇ ನನಗಾಗುತ್ತಾ ಉಂಟು. ಆದರೂ ಕೂಡ ಹಿರಿಯರಾಡಿರುವಂತಹ ಒಂದು ಮಾತನ್ನು ನಾವು ಸರಿಯಾಗಿ ನೆನಪಿನಲ್ಲಿಟ್ಟುಕೊಳ್ಬೇಕು. ಕಾಲಿಡುವುದಕ್ಕಿಂತ ಮೊದಲಾಗಿ ಕಣ್ಣಿಟ್ಟು ವ್ಯವಹರಿಸಬೇಕು ಎನ್ನುವಂತಹ ಹಿತ ನುಡಿ. ನಮಗೆ ಹೇಗಾದರೂ ವಂಚಿಸಬೇಕು ಎನ್ನುವ ಹಾಗೆ ಹಪ್ಪಿಸುತ್ತಾ ಇದ್ದಾರೆ ಸುರಾರು. ಅವರ ಕಪಟ ಕೃತ್ಯಗಳಿಗೆ ನಾವು ಯಾವ ಕಾರಣಕ್ಕೂ ಬಲಿಯಾಗಕೂಡದು ಮಗನೇ. ಅದಕ್ಕಾಗಿ ಈ ಕೂಡಲೇ ಕಾನನವನ್ನು ಹೋಗಿ ಸೇರಿಕೋ. ಏನು ನಿನಗೆ ಇವತ್ತು ಅವಕಾಶ ತುಂಬಾ ಉಂಟು, ಹೇಳು ತಂದ. ಈ ಕಾಲದವರೆಗೆ ಎಲ್ಲವನ್ನ ಕೊಟ್ಟು ಬೆಳೆಸಿದ್ದೀಯ. ಹೌದು. ಆದರೆ ಕಾರಣಕ್ಕೆ ಹೋಗೆಂಬ ಹಾಗೆ ಹೇಳ್ತಾ ಇದ್ದೀಯ. ಹೌದು. ಅಮ್ಮ, ಏನು ಕಾರಣಕ್ಕೆ ಹೋಗುವುದಕ್ಕೆ ಮನವಿಲ್ಲ. ಯಾಕೆ? ಮಿತ್ರರೊಂದಿಗೆ ಆಡುತ್ತಿರುವ ಸಂದರ್ಭದಲ್ಲಿ ನಿನ್ನದಾದಂತಹ ಸ್ವರವನ್ನ ಕೇಳಿ ಓಡೋಡಿ ಬಂದಿದ್ದೇನೆ. ಅವರಿಗೆ ಬೇಸರವಾದರೆ ನಿನ್ನ ಮಿತ್ರರು ನಿನ್ನನ್ನು ಹಾಳು ಮಾಡಿದ್ದೆ. ನಿನ್ನ ಮಿತ್ರರು ಪಾಪಿ ಮಿತ್ರರು ಎನ್ನುವ ಹಾಗೆ ಹೇಳುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಏನು ಕಾನನವನ್ನ ಸೇರಿಕೋ ಎನ್ನುವ ಹಾಗೆ ಹೇಳುವಂತಹ ಸಮಯದಲ್ಲಿ ನಿನ್ನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿರುವಂತಹ ಪ್ರಶ್ನೆ ಯಾವುದು ಎನ್ನುವ ಹಾಗೆ ಅರ್ಥ ಮಾಡಿಕೊಂಡವಳು ನಾನು. ಏನು ನಿನ್ನನ್ನು ಕಾನನಕ್ಕೆ ಕಳುಹಿಸುವಾಗ ಶಾಶ್ವತವಾಗಿ ಪುರದಿಂದ ತೊಲಗು ಎನ್ನುವ ಹಾಗೆ ಹೇಳುವುದಕ್ಕೆ ಮುಂದಾಗುವವಳು ನಿನ್ನ ಮಾತು ಎನ್ನುವ ಹಾಗೆ ಭಾವಿಸಿದೆಯಾ? ಖಂಡಿತವಾಗಿ ಹಾಗಲ್ಲ. ನಾನಿಂದು ಕೊಡುವಂತಹ ಕರ್ತವ್ಯವನ್ನ ಸಂಪೂರ್ಣಗೊಳಿಸಿಕೊಂಡು ಪುನರಪಿ ಪುರವನ್ನ ಪ್ರವೇಶ ಮಾಡಬೇಕೆನ್ನುವ ಹಾಗೆ ಹೇಳುವುದಕ್ಕೆ ಮುಂದಾಗುತ್ತಾ ಇದ್ದೇನೆ. ಕಾನನವನ್ನು ಹೋಗಿ ಸೇರಿಕೊಳ್ಬೇಕು. ಅಜನ ಕುರಿತಾಗಿ ತಪಸ್ಸನಾಚರಿಸಬೇಕು. ಒಲಿದಂತಹ ಜನರಲ್ಲಿ ಬೇಕು ಬೇಕಾದಂತಹ ವರಗಳನ್ನ ಅವರಿಂದಲೇ ಕೇಳಿ ಪಡೆದುಕೊಂಡು ಬರಬೇಕು. ಕಾನನವನ್ನು ಹೋಗಿ ಸೇರಿಕೊಳ್ಳುವಂತಹ ಕಾಲದಲ್ಲಿ ನಿನ್ನ ಈ ಕಾಯವನ್ನ ರಕ್ಷಿಸಿಕೊಳ್ಳುವುದಕ್ಕೊಂದು ಕಠೋರಿ ಅವಶ್ಯಕತೆ ಇದೆ. ಅದನ್ನ ಈ ಮಾತೆ ಕೊಡ್ತೇನೆ ಮಗನೇ. ಕಂದ, ಇದು ನಿನ್ನ ತಂದೆಯ ಪಟ್ಟದ ಕತ್ತಿ. ಸೇರಬೇಕಾದಂತಹ ಜಾಗಕ್ಕೆ ಸೇರಿಸುವ ಹೊಣೆಗಾರಿಕೆ ನನಗಿದೆ. ತೆಗೆದುಕೋ ಮಗನೇ. ಶುಭವಾಗಲಿ ಕಂದ. ಹೋಗಿ ಬಾ ಕುಮಾರ. ಮೋತಿಗೆ ಮಣಿದು ಬಿಖ್ಯಾತ ಮಹಿಷನು ವಿಧಾನದ ತಪಗಿರಿನುತ ಆತಕ್ಷಣ ಪುರಟಿದಂತು ಪುಷ್ಕರ ಪುಗುತಲಿ ಬಳಿಕ
ಕಳಿಸಿದ್ದೇನೆ. ವಿಚಾರವನ್ನು ತಾಯಿಗೆ ತಿಳಿಸಬೇಕು. ದುರ್ಗಾದ್ಯರು ಸೇರಿಕೊಂಡಿದ್ದಾರೆ. ಎಲ್ಲಿ ದೇವಸೇನೆ ಸಿದ್ಧವಾಗಲಿ.
ಎಲ್ಲ ಪಡೆದ ಗಣವ ಎನ್ನಲ್ಲಿ ದೂರಿದು ಬಲ್ಲೆ ಬಲ್ಲೆ ಇಲ್ಲ ನೋಡಿ ಹೋಗಿ ವಿಗ್ರಹದಲ್ಲಿ ಬಾಳುವುದ ಸುರಪ ಎಂಬವನೇ ನೀನು ಸುರಪ ಸುರಪನೆಂಬವನೇ ನೀನು ಗಜವನೇರಿ ದುರಗಿರಿಯಾದವನು ಅವಲ್ಲ ರಾಜವ ತುಳಿದಿರು ಚಿಬಿರು ಎಲ್ಲ ಸುರಪ್ಪ ಐರಾವತವನ್ನ ಏರಿ ಹೋರಾಟಕ್ಕೆ ಅಣಿಯಾಗಿ ಬಂದೆ. ಎದಿರಾಗಿ ಬಂದವ ಮಹಿಷ ನಾಕವನ್ನ ಪಡೆಯುವ ಉದ್ದೇಶ ಬಿಟ್ಟುಕೊಡು. ಯಾವ ಮಗಿದನೆ ಹೇಳು ಕೇಳು ಯಾವ ಮಹಿಳೆಗೆ ಶತಾಧ್ವರಗಳ ವೇದು ಪೂರ್ವದೋಳು ಬರಿಸಿರೆ ರಾಗವ ಕಲಿಸುವುದು ಮರೆಯುವುದಕ್ಕೆ ಬೀಳಲ ಯಾವ ಮಹಿಷರೇ ಸದಾಧರ್ಮವನ್ನು ಮಾಡುವ ಮೂಲಕವಾಗಿ ಮೂರು ಮೂರ್ತಿಗಳನ್ನು ಮೆಚ್ಚಿಸಿ ಪಡೆದಂತಹ ಅಧಿಕಾರವಿದು. ಕೊಡುವಂತಹ ಹಕ್ಕು ನನಗಿಲ್ಲ. ಇದ್ದಿದೆಯಲ್ಲ ಹೋರಾಟಕ್ಕೆ ಹೋರಾಡು. ಹೊಸ ಮುಗ್ಗರಗಳೆದು ಹೊಸ ಮುಗ್ಗರಗಳೆದು ಮರಿಕಾಸುರನ ಆತನವನ್ನೇ ಗಳ ಹೊರಿಸಿದ ಗುರುಗಳು ಮಾಲಿನಿ ಸುಕುಮಾರನಿಗೆ ಮೂರು ಲೋಕಾಧೀಶನಿಗೆ ಒಡೆಯನಿಗೆ ಮಂಗಳವಾಗಲಿ. ಮಿತ್ರರೇ, ನಿಮ್ಮ ಸಹಕಾರ ನಾಕ ನಮ್ಮ ಸ್ವಾಧೀನ. ಓಯ್, ಯಾರದು ಓಡುವುದು? ಅವರ ನಡೆಗೆ ಅರ್ಪಣ ತರ್ಪಣ ಹೋರಾಟದ ಫಲ ದೇಹಕ್ಕೆ ಆಯಾಸ ಬೇಕಲ್ಲ ವಿಶ್ರಾಂತಿ ಹಿಂಬಾಲಿಸಿ.
ಸೇರಿದ ಕಲಾಭಿಮಾನಿಗಳಿಗೆ ವಂದಿಸುತ್ತಾ, ಆಧರಣೀಯ ಯಕ್ಷ ಕಲಾಭಿಮಾನಿಗಳೇ, ಇಂದಿನ ಈ ಪುಣ್ಯ ಯಕ್ಷ ಸೇವೆಯ ಸೇವಾಧಾರರಾದಂತಹ ಅಪ್ಪಿ ಪೂಜಾರ್ತಿ ಮತ್ತು ಮಕ್ಕಳು ಧರ್ಮದರ್ಶಿಗಳಾದಂಥ ಹರೀಶ್ ಪೂಜಾರಿ ಹಾಗೂ ಸೇವಾ ಭಕ್ತ ವೃಂದ ಸಮಿತಿ ಶ್ರೀ ಕ್ಷೇತ್ರ ಉಲ್ಲಂಜೆ ಇವರಿಗೆ ಶ್ರೀ ಕ್ಷೇತ್ರ ಪಾವಂಜೆ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಇವರ ಪರವಾಗಿ, ಮೇಳದ ಸಂಚಾಲಕರಾದಂಥ ಶಿವತಾ ಪಟ್ಲ ಸತೀಶ್ ಶೆಟ್ಟಿ ಇವರ ಪರವಾಗಿ, ಅದೇ ರೀತಿ ಮೇಳದ ಎಲ್ಲ ಹಿಮ್ಮೇಳನ ಮುಮ್ಮೇಳನ ಹಾಗೂ ನೇಪಥ್ಯ ಕಲಾವಿದರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಂಥ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಿಮಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬಂದಿರುವಂತಹ ಪಾವಂಜೆ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ವರಪ್ರದ ಮಹಾಗಣಪತಿ ದೇವರು, ಅದೇ ರೀತಿ ಉಲ್ಲಂಜೆ ಕ್ಷೇತ್ರದಲ್ಲಿರುವಂತಹ ಶಕ್ತಿಗಳು ಸಕಲ ಆಯುರ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ಸನ್ಮಂಗಳವನ್ನುಂಟು ಮಾಡಲಿ ಎಂಬುದಾಗಿ ಆಶಿಸುತ್ತಾ ಪ್ರಾರ್ಥಿಸುತ್ತಾ, ಕಲಾಭಿಮಾನಿಗಳೇ, ಬರುವರಾತ್ರಿ ನಾವು ಪೆರುವಾಜೆ ಶ್ರೀ ಜಲದುರ್ಗಾ ದೇವಿ ದೇವಸ್ಥಾನ ಹಾಗೂ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಸುಳ್ಯ ಘಟಕದ ಬಾಪ್ತು ಪೆರುವಾಜೆ ಜಲದುರ್ಗಾ ದೇವಿ ದೇವಸ್ಥಾನದಲ್ಲಿ ಭಾರತ ವರ್ಷಿಣಿ ಎನ್ನುವಂಥ ಆಖ್ಯಾನವನ್ನು ಆಡಿ ಅಭಿನಯಿಸಿ ತೋರಿಸುವುದಕ್ಕಿದ್ದೇವೆ. ಅದೇ ರೀತಿ ಗೋಳಿಜಾರ ಹರಿಹರ ಶ್ರೀ ರಾಮ ಭಜನಾ ಮಂದಿರ ಇದರ ಬ್ರಹ್ಮ ಕುಂಭಾಭಿಷೇಕ ಮತ್ತು ಸುವರ್ಣ ಭಜನಾ ಮಂಗಳೋತ್ಸವ ಫೆಬ್ರವರಿ 5ರಿಂದ 9ರವರೆಗೆ ಶ್ರೀ ಕ್ಷೇತ್ರದಲ್ಲಿ ಸಂಪನ್ನಗೊಳ್ಳುವುದಕ್ಕಿದೆ. ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀದೇವರ ಕೃಪೆಗೆ ಪಾತ್ರ ಆಗಬೇಕಾಗಿ ವಿನಂತಿಸುತ್ತಾ ವಿಜ್ಞಾಪಿಸುತ್ತಾ, ಮುಂದಿನ ಕಥಾಭಾಗಕ್ಕೆ ಹೋಗುವುದಕ್ಕೆ ಸಭ್ಯಸಭಿಕರಲ್ಲಿ ಹಾಗೂ ಭಾಗವತರಲ್ಲಿ ಅಪ್ಪಣೆಯನ್ನು ಅನುಮತಿಯನ್ನು ಕೇಳುವುದರೊಂದಿಗೆ ಕಥಾಭಾಗವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್, ಯಕ್ಷಗಾನಂ. ಸುರದ ವೈದ್ಯರು ಕೇಳಿ ದುರುಳರಿ ಮೆರೆಯುತ್ತಲಿರಲು ನಾಟ್ಯದಲ್ಲಿ ಸುರರಥ ನೊಡಗೊಂಡು ಪುರುಹೂತನಾಕ್ಷಣ ಚರಿಸುತ್ತ ಗಿರಿಕಾನನದಲ್ಲಿ ಹರಿತಂದನಾಕ್ಷಣ ಮರುಗಿ ಮಾಡುವುದೇನು ಸರಸಿಜೋದ್ಭವನ ಪಾದದಲ್ಲಿ ಹರಿಗಿರಿದರಿ ಹೋಗಿ ಕರುಣ ಸಾಗರನಪ್ಪ ಹೊರೆಯದೆ ಬಿಡನೋ ಕೃಪೆಯಲಿ ಅಮಿತವಾದಂತಹ ಆನಂದದಿಂದ ಸ್ವರ್ಗದಲ್ಲಿ ನಾವಿದ್ರೆ ಈ ಮಹಿಷ ಇಲ್ಲಿದ್ದಿರುವ ಏನು ಸೇರಿಕೊಂಡವರು ಶಂಕದುರ್ಗಾದ್ಯರು ಹೋರಾಟಕ್ಕೆ ಬಂದೆವು, ಪತನ ಹೊಂದಿದೆವು. ಹಾಗೆಂದು ಗಿರಿ ಗುಹೆ ಗಹ್ವರಗಳಲ್ಲಿ ಅಲನಾಡುತ್ತಿರುವುದೇ ಮುಖ್ಯವಲ್ಲ. ಸಜ್ಜನರಿಗೆ ಬದುಕುವುದಕ್ಕೆ ಅವಕಾಶ ಕೊಡಬೇಕು. ಅದಕ್ಕಾಗಿ ವರವನ್ನು ಕೊಟ್ಟವ ಬ್ರಹ್ಮ ಅವನಲ್ಲಿಗೆ ಹೋಗಿ ಅವಧರಿತು ಕಮಲ ಸಂಜಾತ ವಾಣಿನಾಥ ದುರುಳರ ತುಳಿಜು ಒರೆಯುವುದೇನು ಧರೆಯು ಹೊರುವಳು ವಿಧಿ ನೀನೆ ಬಲ್ಲೆ ಒರೆಯಬೇಕೆ ವಾಣಿನಾಥ ಅವಧರಿತು ನಿಗಮನ ಸಂಜಾತ ಅನ್ಯತಾ ನಮ್ಮನ್ನು ಕೊರೆಯುವವರು ಯಾರೂ ಇಲ್ಲ. ನೀನೇ ವರವನ್ನು ಕೊಟ್ಟಿದ್ದೀಯಂತೆ. ಯಾರಿಗೆ? ಅವನೇ ಮಹಿಷ. ವರವನ್ನು ಕೊಟ್ಟನೋ ಅವ ಪಡೆದನೋ ಭೂಲೋಕವನ್ನೆಲ್ಲ ಆಕ್ರಮಿಸಿದ. ಸಾಲುವುದು ಎನ್ನುವಂತೆ ಪಾತಾಳವನ್ನು ಸೇರಿದ, ನಾಗಾದಿಗಳ ಹೆಡೆಯನ್ನು ದುಡಿದ, ದೇವಲೋಕವನ್ನು ಸೇರಿದ, ಹೋರಾಡಿದ. ನಾವು ಸೋತೆವು. ಇಂತಹ ದುಷ್ಟರನ್ನು ಈ ಧರಾದೇವಿ ಹೇಗೆ ಹೊರತಾಳೋ ವಿಧಿಯೇ
ದುರುಳನ ಬಾಧೆಯ ಒರೆಯುವ ದ್ಯಾಕಿನ ಮರೆಯೆಲ್ಲವೂ ನಾಮನಿಗೆ ವಿರಮಿದ ತಪವನ ಮೊದಲಲ್ಲಿ ಆದರೆ ದೋರು ವಿಹಾದಿಯ ಕೂದಲು ಮಾನವರಲ್ಲಿಗೆ ಹೋಗುವ ಆದುದನ ಮಧುಸೂದನ ನಡಿಯಲಿ ಸಾದರದಲ್ಲಿ ಭಿನ್ನಯಿಸುವ ಜಗಮೂರರ ಶ್ರೇಯಸ್ಸನ್ನು ಬಯಸುವಂತಹ ಗುಣಸಿಂಧು ನೀನು ಈ ರೀತಿಯಾಗಿ ವ್ಯಥಿತ ಮಾನಸನಾಗುವುದಕ್ಕೆ ಪರೋಕ್ಷವಾಗಿ ನಾ ಕಾರಣ. ನಿಜ, ಉಳಿದು ವರವನ್ನು ಕೊಟ್ಟಿದ್ದೇನೆ. ಪರಿಹರಿಸುವುದಕ್ಕೆ ನನ್ನಿಂದಲೂ ಅಸಾಧ್ಯ. ನಮಗೇನು ದಾರಿ? ಎಲ್ಲವನ್ನೂ ಸಾದರದಿಂದ ಭಿನ್ನಯಿಸಿಕೊಂಡೆವು ಅಂತಾದರೆ ವೈಕುಂಠಪತಿಯಾದಂತಹ ಮಾಧವ ಪರಿಹಾರ ಒದಗಿಸ್ತಾನೆ. ಹೀಗೆ ಬನ್ನಿ. ಸಂಹಾರದ ಕುರಿತಾಗಿ ಚಿಂತಿಸುವುದಕ್ಕಾಗಿ ಬಂದು ಸೇರಿದ್ದೇ ಮಣಿದ್ವೀಪ. ಚಂದ್ರಕಾಂತ ಶಿಲೆಯಲ್ಲಿ ಕುಳಿತು ಯೋಚಿಸುವ ಯೋಚಿಸುತ್ತಿರಲಿತ್ತ ನಳಿನ ಪವಸುರರ ನೊಡೆಗೊಂಡು ನಡೆತಾಂದು ವೈಕುಂಠನವು ಕಾಡದಿರಲು ಬಳಿಕ ಕೈಲಾಸ ಕೈ ತರಲಾಗ ಪುರಗರನು ನಿಲಯದೊಳಗಿಲ್ಲದಿರಿ ಪುರಹರನು ನೆಲದಲ್ಲಿಲ್ವ ಕಳವಳಿಸೆ ಬಳಿಕವರು ತಿಳುಗಿದ ಶರೀರ ನುಡಿ ಹರಿಗರರು ದುಗಿರೋದೆಯೊಳಗಿರುವ ಹದನವರು ಹರಿಗರ ಪದ ಕೆಳಗೆ ಸಕಲರು ಗುರುಳ ಮಗಿನ ಉಪಗಳ ತರಗಲಿ ದುಡಿಗೆ ಎನ್ನುವ ನೀವೇ ಉರಿವುದೆನಲು ಜಯ ಜಯ ಜೊತೆಕರಿಸಿಕೊಂಡು ಇಲ್ಲಿಯವರೆಗೆ ಪಾದ ಬೆಳೆಸುವುದಕ್ಕೆ ಕಾರಣ ಇದೆಯಯ್ಯ. ಏನು? ನನ್ನಿಂದಲೇ ವರವನ್ನು ಪಡೆದಂತಹ ಮಹೇಶ ವರಬಲಾನ್ವಿತನಾದ ಜಗಮೂರನ್ನು ಕೈವಶಗೊಳಿಸಿ ದಾಷ್ಟ್ಯ ಪ್ರವೃತ್ತಿಯಿಂದ ಮುಂದುವರಿಯುತ್ತಾ ಇದ್ದಾನೆ. ಆ ಅಧಮನ ನಾಶಕ್ಕೆ ಒಂದು ದಾರಿ ದಿವ್ಯ ತೇಜಸ್ಸನ್ನು ಹೊರಗೆಡಹಿದ್ದೇನೆ. ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳಿಗೆ ಮಾರಕನಾಗಿರುವ ದುರುಳ ಮಹೇಶನ ವಧೆಗಾಗಿ ನನ್ನ ಅಂತಸತ್ವವನ್ನು ಹೊರಗೆಡಹಿದ್ದೇನೆ. ನಮ್ಮೆಲ್ಲರ ತೇಜಸ್ಸನ್ನು ಹೊರಗೆಡಹಿದ್ದೇವೆ.
ಚರಿತೆ ನೀನೇ ಕಾವುದು ಕರುಣದಿ ನಮ್ಮನೋ ಮಾತೆ ಪಾವನ ಚರಿತೆ ಭಾವಯುಳಿಯುವುದು ಪದ್ಮ ತಾಯಿ ನಾವು ಬರಿಗುಂಬೆವು ಪಾಲಿಸ ಭಯವ ದೇವಿಗೆ ಪಾವನ ಚರಿತೆ ಅಮ್ಮ सर्वमंगल मांगल्ये शिवे सर्वार्थ साधिके शरण्ये त्र्यंबके देवी नारायणी नमोस्तुते नारायणी नमोस्तुते नारायणी नमोस्तुते ಎಳಿರೆ ಎಳಿರಿ ಹರಿಗಾರ ಇರುಯು ಆರಿ ಧೈರ್ಯವಾಗುಲಪ್ಪ ಹೊಕ್ಕೆರು ಹೇಳಬಾರದೆ ಬಂದ ಕಷ್ಟವ ಕೇಳಿಕೊಂಡೆ ಎದ್ದೇಳಿ ನಾರಾಯಣ ಅಮ್ಮ ಬ್ರಹ್ಮ ಜನನಿ ಮಹೇಶ್ವರ ಇಂದ್ರಾದಿ ಸುಮನಸರಿ ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ ಎದ್ದೇಳಿರಿ ಧೈರ್ಯ ತಾಳಿರಿ ಮಕ್ಕಳೇ. ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಾ. ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಭವಣೆ, ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಮಾತಿಲಾಲಿಸು ಕೆಳಮಗಿಗ ನೋಯ್ದಾತನಿಗೆ ವರದ ಬಲದಿಯೇ ಸುರರಾಜಯುವ ಬೆದಗಿಡಿಗೆ ಭೀತಿಯಿಂದ ಸುರರಾಜ ಎಲ್ಲವ ಬೆಸಗಿಡಿಸಿ ಭೀತಿಯಿಂದ ಅಮ್ಮ ನಾರಾಯಣ ಮೂರು ಮೂರ್ತಿಗಳ ತೇಜಸ್ಸು, ಮುಕ್ಕೋಟಿ ದೇವತೆಗಳ ಓಜಸ್ಸು, ನಭೋ ಮಂಡಲದಲ್ಲಿ ಓಂಕಾರದಲ್ಲಿ ಲೀನವಾಗುವದ್ವಾರ ಆದಿಮಾಯೆಯೇ ಅಷ್ಟಭುಜೆಯಾಗಿ ಅಭಿವ್ಯಕ್ತಳಾದ ಆ ತಾಯೇ, ನಿಮ್ಮನ್ನು ಈ ತೆರನಾಗಿ ಪ್ರತ್ಯಕ್ಷೀಕರಿಸುವರೇ ಘನವುದ್ದೇಶವಿದೆಯಮ್ಮ. ಅದ ಧಾತ್ರಿಯಲ್ಲಿ ಹುಟ್ಟಿಕೊಂಡ ದೈತ್ಯ ಮಹೇಶಾಸುರ ವಿಧಾತನ ಬರಬಲದ ಪ್ರಮತ್ತತೆಯಿಂದ ದೇವಲೋಕವನ್ನಡರಿದ. ಸುಮನ ಸವಾರವನ್ನು ಸಮರ ಮುಖದಲ್ಲಿ ಜಯಿಸಿದ. ಮೂರು ಲೋಕವನ್ನು ಕೈವರ್ತಿಸಿಕೊಂಡು ಕಂಟಕ ಸದೃಶನಾಗಿ ಮೆರೆಯುತ್ತಾ ಇದ್ದಾನೆ. ಮೂರು ಮೂರ್ತಿಗಳಿಂದ ವಧಿಸಲು ಸಾಧ್ಯವಾದ ಬರಬಲವುಳ್ಳ ಮೂಲ ಮಹೇಶನ ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ
ಸುಖವನ್ನು ಒದಗಿಸಿಕೊಡುತ್ತೇನೆ, ಧೈರ್ಯ ತಾಳಿರಿ. ಮೂರ್ತಿಗಳೇ, ಇಂದ್ರಾದಿ ಸುಮನದರೆ, ಶಂಖಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟ ರಕ್ಕಸರನ್ನೆಲ್ಲ ಮಾಡುಹಿ ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ, ಭಯಗೊಳ್ಳದಿರಿ. ಎನಲು ಜಯ ಜಯವೆನು ಸಕಲರು ಮಣಿಯಲಾಗಿ ಜಯ 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 ಜಯವೆನುತ ಸಕಲರು ಮಡಿಯಲಾಗಿ ವಿಶ್ವಕರ್ಮರು ಘನಧರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಘನಧರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಬ್ರಹ್ಮ ಇಂದ್ರಾದಿ ಸುಮನಸರೇ, ಮಹಾಮಾತೆಯ ಭಯಭಕ್ಕನ್ನು ಕೇಳಿ ನಾವೆಲ್ಲರೂ ಆನಂದ ತುಂದಿಲರಾದೆವು. ಇದೇ ಸಂದರ್ಭದಲ್ಲಿ ನಮ್ಮಿಂದ ಹೊರಟಂತಹ ಉದ್ಘೋಷ ಜಯ ಜಯ ಎನ್ನುವನಾದ ನಮ್ಮ ಧ್ವನಿಗೆ ಧ್ವನಿ ಕೂಡಿಸುವವರು ಯಾರು ಎಂಬ ಹಾಗೆ ಮುಂದೆ ನೋಡಿದರೆ ಅದೋ ವಿಶ್ವಕರ್ಮರೇ ಶಿಷ್ಯ ವೃಂದದ ಜೊತೆಯಲ್ಲಿ ಸಕಲ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದಮೂಲದಲ್ಲಿ ಇರಿಸಿದವರಿದ್ದಾರೆ. ನಿರಾಭರಣೆಯಾಗಿ ನಿಶಿಚರರ ಸಂಹಾರಕ್ಕೆ ಶ್ರೀದೇವಿ ಗಮಿಸಕೂಡದೆನ್ನುವುದೇ ಅವರ ಸತ್ಸಂಕಲ್ಪ. ಸಾಕಾರಗೊಳ್ಳುವುದಕ್ಕೋ ಎಂಬಂತೆ ಸುರನಾರಿಯರು ಒಂದಾಗಿ ಬಂದು ಶ್ರೀದೇವಿಯನ್ನು ಶೃಂಗರಿಸುತ್ತಾ ಇದ್ದಾರಲ್ಲ. ಈ ವೇಳೆಯಲ್ಲಿ ಮಾತೆಗೆ ಮಕ್ಕಳಾಗಿ ದೇವಿಯ ಭಜಕರಾಗಿ ನಾವು ಸೇವೆ ಮಾಡುವುದು ಬೇಡವೇ? ಕರಗ ಚಕ್ರಮಣ ತೃಣಯನಾಗಿ ತ್ರಿಶೂಲವನು ಸಗ ಕನಕ ಗರ್ಭನು ಬ್ರಹ್ಮದಾಡವಯಿತು ಬಳಿಕ ಸುಮನಸ ಜಯ ಜಯ ವಿನುತ ಪದಕಿರಗಿ ಜಯ 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 ಜಗದಂಬ ಜಯ 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 ಜಯ
ಜಯ ಜಯ ಜಗದಂಬಾ ಎನ್ನುತ್ತ ಸಕಲರು ಪದಕೆರಗೆ ಆ ಆ ಆ ನಮ್ಮವರೇ, ನಾವು ನಮ್ಮ ನಮ್ಮ ದಿವ್ಯಾಯುಧಗಳನ್ನೇ ಮಹಾಮಾತೆಗೆ ದೇಣಿಗೆಯೋಪಾದಿಯಲ್ಲಿ ಸಮರ್ಪಣೆಗೈದಿದ್ದೇವೆ. ಅವಶ್ಯಕತೆ ಎಷ್ಟೋ ಅದು ಅಮ್ಮನ ಚಿತ್ತಕ್ಕೆ ವೇದ್ಯ. ಕಳರ ನಾಶಕ ಇವರೇ ಶ್ರೀದೇವಿ ಕಾಲ್ನಡಿಗೆಯಿಂದ ಗಮಿಸುವುದೇ ಯುಕ್ತವಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡಂತಹ ಪರ್ವತರಾಯ ವಾಹನವಾಗಿ ಪಂಚಾಸ್ಯನನ್ನೇ ಕಳುಹಿಸಿದ್ದಾನೆ. ನನ್ನವರಾದ ಶಂಕದುರ್ಗರ ಮರಣದ ವಾರ್ತೆ ಯಾರೋ ಒಬ್ಬ ಕಣ್ಣಾರಿ ಬಂದಿರೋದು
ನನ್ನವರಾದ ಶಂಕದುರ್ಗರನ್ನ ತಡೆಯುತ್ತ ಮುಂದಾಗ್ತಾ ಇದ್ದೀಯ. ನಾನೇ ಕೊಂದವಳು. ಇದಿರಾಗಿ ಬಂದವನು ಸಾಮಾನ್ಯನಲ್ಲ. ಏನು ಮಹಾ? 3 ಲೋಕದ ಅಧಿಕಾರಿ ಮಹೇಶ. ಅಲ್ಲ ದೇವತೆಗಳಿಗೆ ಸ್ವರ್ಗವನ್ನು ಪುನರಭಿಕೋಡಿಸುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ಮೃಗವಾಹಿನಿಯಾಗಿ ನಿನ್ನ ಕಣ್ಣ ದೃಷ್ಟಿಯಲ್ಲಿ ಬಂದು ನಿಂತಿದ್ದೇನೆ. ಸಾರಿ ಹೇಳುತ್ತಾ ಇದ್ದೇನೆ, ಕ್ಷೇಮದಲ್ಲಿ ಬಾಳಿ ಬದುಕುವಂತಹ ಆಸೆ ನಿನಗಿದ್ದಲ್ಲಿ ದೇವತೆಗಳ ಪಾದಕ್ಕಪ್ಪಿ ಶರಣಾಗು. ಮಾರು ಮಲಿತು ಮುಂದೆ ಬಂದೆ ಎಂದಾದರೆ ಪಕ್ಷಪಾತಿಯಾಗಿ ಬಂದಿದ್ದೀಯ. ನಿಜ ನಿಜ. ಕಿವಿ ಮಾತು ಹೇಳ್ತೇನೆ ಕೇಳು. ಏನದು? ಅಷ್ಟಭುಜವನ್ನ ತ್ಯಜಿಸು. ತ್ಯಜಿಸಿ ಕೇಸರಿಯನ್ನು ಕಾರಣಗಟ್ಟು ಕಳುಹಿಸಿ. ಈಗ ನಾನು
ಶಕ್ತಿ ಅಷ್ಟಭುಜೆ ಅಯ್ಯೋ ನಿಜೆ ಸಿಂಹವಾಹಿನಿ विनोदिनी नंदित मेदिनी विश्व विनोदिनी नंदनुते जय जय हे महिषासुरमर्दिनि रम्यकपर्दिनि शैलसुते
ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಇದು ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರ ಮತ್ತವರ ಸಂಗಡವನ್ನೇ ತರಿದವಳಿದ್ದೇನೆ. 10ನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳನ್ನು ನವರಾತ್ರಿ ಅಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ, ಹೋಗಿ ಧೈರ್ಯದಿಂದ ನಾಕ ಬಂದಾಳು. ದೋಷವಾಯಿತು ತಾಯಿ, ಅದು ಸನ್ನಿಧಾನದಲ್ಲಿ ಭಿನ್ನ. ಏನದು? ಮುಂದೆ ಕಳರಿದ ಕಷ್ಟ ಬಂತು. ಕಷ್ಟವೇ ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿದ್ದು ಈ ನಗಿರಿಯನ್ನೇ ಏರಿಕೊ. ಅವಿಚ್ಛಿನ್ನವಾದಂತಹ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿಕೊಂಡೇ ಎಂದಾದಲ್ಲಿ ನಿನ್ನ ಪಾಲಿಗೆ ಒಲಿದು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನಿನಗೆ ಶುಭವಾಗಲಿ. ಮತ್ತೆ ಕಿಶೋಣಿತ ಪತ್ತನವನ ಶುಂಭದಾನವನಧಿಕ ವಿಭವದಲ್ಲಿ ಕಾಪಾಡು. ಆಲೋಚದ ಶುಂಭ, ಅಗ್ರಜ ಶುಂಭ, ಕಶ್ಯಪ ಬ್ರಹ್ಮ ಹಾಗೂ ಧನುದೇವಿಯ ಪುಣ್ಯ ಗರ್ಭಾಕೃತಿಯಲ್ಲೇ ಪಾವನವನ್ನಾಗಿಸಿ ಈ ಲೋಕ್ಯದ ಬೆಳಕನ್ನು ಕಂಡವರು ನಾವೇನು. ಹೌದಣ್ಣ, ಶುಂಭ ಶುಂಭ ಎಂಬ ಲಾಭಾಂಕಿತದಲ್ಲಿ ವರ್ತಮಾನ ಕಾಲಕ್ಕೆ ಶೋಳಿತ ಪಟ್ಟಣದ ಸರ್ವಾಧಿಕಾರಿಗಳಾಗಿದ್ದೇವೆ. ಬಾಲ್ಯದಲ್ಲಿಯೇ ಗುರುಗಳಾಗಿರುತ್ತಾ ಶುಕ್ರಾಚಾರ್ಯರಿಂದ ವಿದ್ಯಾಭ್ಯಾಸವನ್ನು ಕಲಿತುಕೊಂಡವರು ನಾವು. ಹೌದಣ್ಣ, ಆಮೇಲೆ ನಾವು ಮಾಡಿದ್ದೇನು ತಮ್ಮ ಕುಲದೀಪಕರಾಗಿ ಹುಟ್ಟಿ ಅಗಣಿತ ಸಾಧನೆ ಶಿಖರವನ್ನೇ ಏರಿದವರು ನಾವು. ನಮ್ಮ ಜೀವನದಲ್ಲಿ ಕನಸಿನಂತೆ ಶೋಭಿಸುತ್ತಾ ಇರುವುದು ಆ ವಿಧಿಯವರ ಬರ. ಹೇಗೆ ದೇವತೆಗಳಿಂದ 3 ಮೂರ್ತಿಗಳಿಂದ ಮರಣವೇ ಇಲ್ಲ ಎನ್ನುವ ಹಾಗೆ ತದನಂತರದಲ್ಲಿ ನಮ್ಮ ಭುಜಬಲದ ಪರಾಕ್ರಮವನ್ನು ಪ್ರದರ್ಶಿಸುವುದಕ್ಕಾಗಿ ಭೂಲೋಕದಲ್ಲಿನ ಭೂಮಿ ಪಾಲಕದ ಬಿಟ್ಟಿದ್ದೇವೆ. ಈ ಕಾಲಕ್ಕೆ 2 ಲೋಕ ನಮ್ಮದಾಗಿದೆ.
ಮತ್ತು ಸ್ವರ್ಗ ಆದಷ್ಟು ಬೇಗ ದೇವೇಂದ್ರ ಎಂಬುದನ್ನ ತ್ಯಜಿಸಿದ್ದೇನೆ. ಚೋಳಿತ ಪಟ್ಟಣದಿಂದ ಬಂದವರು ನಾವೀರ್ವರು ಶುಂಭದ ಶುಂಭರು ಸ್ವರ್ಗವನ್ನು ಕಾಣು 100 ಯಾಗಗಳಿದು ಬಂದಿದ್ದೀರಾ ನಿಮ್ಮ ತಲೆಗೆ ಹೊಡಿತೀವಿ. ಶಂಬರಿಗೆ ಜಯಘೋಷವುದನ್ನು ಬಹಳಷ್ಟು ಸಂತೋಷವಾಗುತ್ತಾ ಇದೆ. ಆ ದೇವತೆಗಳು ಓಡಿದಲ್ಲಿ ಹುಲ್ಲು ಕೂಡ ಹುಟ್ಟುವ ಹಾಗಿಲ್ಲ. ಅರ್ಪಣ ದರ್ಪಣ ಯಾರಲ್ಲಿ ಓಡುವವರು ಯಾರು? ಸೂರ್ಯಚಂದ್ರರು. ಸೂರ್ಯಚಂದ್ರರು ಹೌದನ್ನು ನಮ್ಮ ಪಣವಿಲ್ಲ ಎತ್ತಲ್ಲಿ ಜತಲ ವಿಶ್ರಾಂತಿ ಬೇಕು. ಹೌದನ್ನು ಬಾ ಪಡೆದುಕೊಳ್ಳೋಣ. ಮನಗಲಗಿ ಸುರಪಾಲ ಮನಗಲಗಿ ಸುರಪಾಲ ಅನಿಮಿಷರ ಕರೆದ ಧನುಜರು ಪಟಡವು ದಿನ ದಿನಕ್ಕೆ ಹೆಚ್ಚಾಯ್ತೆ. ಧನುಜಳ ತಗಿದೇವಿಗಿರದೆ ಬೇಡುವುದಿರುವುದು ಅನಿಮಿಷರನುಳಗೊಂಡು ತುಗಿನಗಿರಿಯೆಡೆಗೆ ಮನಕರಗಿ ಸುರಪಾಲ ಎಂತಹ ಪರಿಸ್ಥಿತಿ ನನ್ನ ಪಾಲಿಗೆ ಬಂದು ಒದಗಿದೆ. ದುಷ್ಟರ ಅಟ್ಟಹಾಸದಿಂದ ಗಿರಿ ಕಾನನ ಗಹ್ವರದಲ್ಲಿ
ಅಡಗಿ ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ನನ್ನ ಪಾಲಿಗೆ ಒದಗಿದೆ. ಆದರೆ ತಾಯಿಯೊಂದು ಆಡಿದಂತಹ ಮಾತು, ಮಕ್ಕಳೇ ಕಷ್ಟ ಬಂದಾಗ ತುಹಿನಗಿರಿಗೆ ಬಂದು ನನ್ನನ್ನು ಭಕ್ತಿಯಿಂದ ಪ್ರಾರ್ಥಿಸಿದೆಂದಾದರೆ ನಿಮಗೆ ಒದಗಿದಂತಹ ಕಷ್ಟಗಳನ್ನು ಬಗೆಹರಿಸುತ್ತೇನೆ ಎಂಬುದಾಗಿ. ಆದ್ದರಿಂದ ತಡ ಮಾಡುವುದಲ್ಲ, ಆದಷ್ಟು ಬೇಗ ತಾಯಿಯನ್ನೇ ಪೂಜಿಸುತ್ತೇನೆ. ನೋಡೋಣ. ಪೂಜಿಸಿದರ ಮಾಯೆಯ ನಿರ್ಜರಯ ನೆನೆಯ ಪೂಜಿಸಿದನು ಮಾಯೆಯ ಪೂಜೆಗೆ ಪಾಲಿಸುವ ರಾಜರಾಜೇಶ್ವರಿಯ ಚರಣ ಸರೋಜಿ ಅನುಪಮ ಶಕ್ತಿಯೋ ದಿವರಾಜ ನವವಿಧ ಭಕ್ತಿಯಿಂದಲೇ ಪೂಜಿಸಿದನು ಮಾಯೆಯ. ಜಯ ಜಯ ಸರ್ವಮಂಗಲ ಮಂಗಲಿಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ. ಕುದಿಮುದಿದ್ದಕ್ಕೆ ಶೂನ್ಯದಲ್ಲಿ ಸುರ ಪದವಿಗೆ ತರ ಕಷ್ಟ ಒದಗಿತು. ಬೆದರ ಬೇಡ ಶರೀರಿಯೋ ನಾನೇ ಒಲಿಸಿಕೊಟ್ಟಂತಹ ದೇವಲೋಕದಲ್ಲಿ ದೇವತೆಗಳ ಸಂದೋಹದೊಂದಿಗೆ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ. ಆದರೆ ಕಣ್ಣ ನೀರ ಧಾರೆಯ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೀಯ. ಯಾರಿಂದ ಬಂದಂತಹ ಕಷ್ಟ? ಯಾಕೆ ಈ ಬವಣೆ? ಬಿತ್ತರಿಸು. ಅಮ್ಮ, ಮಹಿಷಗಿಂತ ಅಧಿಕ ಪರಾಕ್ರಮಿಯುಳ್ಳವರು ಶುಂಭಾನಿಶುಮ ಎನ್ನುವಂತಹ ದಾನವರು ಸ್ವರ್ಗಲೋಕದ ಮೇಲೆ ದಾಳಿಯನ್ನು ಮಾಡುತ್ತಿದ್ದಾರೆ. ನಮಗೆ ಕಷ್ಟ ಆಗಿದೆ ತಾಯಿ, ನೀನೇ ಅವರನ್ನು ಶಿಕ್ಷಿಸಬೇಕು. ಮತ್ತೆ ಕರುಣಿಸುತ್ತ ಅಭಯವನು ನುಡಿದಳು. ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಗೆನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಸಿ ನಿಜವನ ತುಗಿನ ಗಿನಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ. ಮರೆಸಿ ನಿಜವನ ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ. ಹರುಷದೊಳಗೆಂದೆನುತ ತ್ರಿದಶರಿಗರುಗಿ ಶ್ರೀದೇವಿ ಮರುಗದಿರು ಸುರಪಾಲ ಮರೆಯ ಮಾತಲ್ಲ. ಬೆದರದಿರು. ಇನ್ನು ಕಿರಿದು ದಿನದೊಳಗಾಗಿ ಶುಂಭನಿ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಲ್ಕದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ. ಇದು ಸತ್ಯ. ಅಷ್ಟರವರೆಗೆ ನಾವು ಎಲ್ಲಿದ್ದುಕೊಳ್ಳಬೇಕು ತಾಯಿ? ನೀವೆಲ್ಲವರು ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿ ತುಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತಹ ಚಂದವನ್ನು ನೀವೇ ಕಾಣುವಿರಂತೆ. ಹೊಂದಿಕೊಳ್ಳಿ ಹೊಂದಿಕೊಳ್ಳಿ. ಜಯ 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 ಮೋಗದ ಬಲಿಗಿಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ ಯೋಚಿಸಿ ಮಗಮಾಯೇ ಎಂದು ಯೋಚಿಸಿ ಮಗಮಾಯೇ 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 ಯೋಚಿಸಿ
ದೈತ್ಯರೊಂದವ ಮೋಗಿಸಿ ತರಿಗೆ ಮಗ ಮಾಯೆ ಮೋಗಿಸಿ ತರಿಗೆ ಸುಂದರಂಗವ ತಳೆ ತಂದು ಕೌಶಿಕೆಯಾಗಿ ನಿಂತಳು ಮೆರೆ ಭಾಗ ತುಂಬ ಬನದೊಳಗೆ ಸುಂದರಾಂಗವ ತಳೆ ತಂದು ಕೌಶಿಕೆಯಾಗಿ ನಿಂತಳು ಮೆರೆ ಭಾಗದ ಬನದೊಳಗೆ ನಿಂತಳು ಮೆರೆ ಭಾಗದ ಬನದೊಳಗೆ ಯೋಚಿಸಿ ಎದ್ದು ಯೋಚಿಸಿ ಮಗ ಮಾಯೆ ದೈತ್ಯರೋಧವ ಮೋಗಿಸಿ ತರಿಯೇ ದೈತ್ಯರೋಧವ ಮೋಗಿಸಿ ತರಿಯೇ ಮಗ ಮಾಯೆ ದುಷ್ಟರನ್ನೆಲ್ಲ ಕೊಂದುಕೊಡುತ್ತೇನೆ ಎನ್ನುವಂತಹ ಅಭಯ ವಾಕ್ಯವನ್ನು ಸುರಪನಿಗಿತ್ತಾಯಿತು. ಆಡಿದಂತೆ ನಡೆದುಕೊಳ್ಳಬೇಕೋ ಬೇಡವೋ ಹಾಗೆಂದು ನಾನಾಗಿಯೇ ದುಷ್ಟರ ಬಳಿಗೆ ಹೋಗುವುದಲ್ಲ, ಕಳರನ್ನೆಲ್ಲ ನನ್ನ ಕಡೆಗೆ ಬರೆಸಿಕೊಳ್ಳಬೇಕು. ಯಾಕೆಂದರೆ ನನ್ನದಾದಂತಹ ಈ ದಿವ್ಯ ತೇಜವೋ ಭವ್ಯ ತೇಜವನ್ನು ಕಂಡುಕೊಳ್ಳುವುದಕ್ಕೆ ಸಮರ್ಥರಲ್ಲ ಆ ದುಷ್ಟರು. ಹಾಗಾದ್ರೆ ಯಾವಡಿಗೆ ಮೈದೂಗಿಸಿಕೊಳ್ಳೋಣ? ಸರಿ ಸರಿ, ಈ ಇಳೆಯಲ್ಲಿ ಜನ್ಮವಿದ್ದಂತಹ ಯಾವನೇ ಜೀವಿಯಾದರೂ ಕೂಡ ಹೆಣ್ಣು ಹೊನ್ನು ಮಣ್ಣಿಗೆ ಬಲಿ ಬೀಳಲೇಬೇಕು. ಮೂರು ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಮರುಳಾಗಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ದುಷ್ಟ ಹೆಣ್ಣಿನ ಚೆಲುವಿಕೆಗಂತೂ ಮರುಳಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನಿರಿಸಿಕೊಂಡು ನನ್ನದಾದಂತಹ ನಿಜ ರೂಪವನ್ನು ಮರೆಗೊಳಿಸಿದೆ. ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ಈ ಕದಂಬವನದಲ್ಲಿ ನೆಲೆಗೊಳ್ಳಬೇಕಾಯಿತು. ದುರುಳರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವ ರೀತಿ ಕೊರತೆಯೂ ಉಂಟಾಗಬಾರದೆನ್ನುವಂತಹ ಉದ್ದೇಶದಿಂದ ತುಹಿನಗಿರಿ ತಪ್ಪಲನ್ನೇ ಹಿಡಿದು ಬಂದಂತಹ ಸ್ಥಳ. ಸೂರ್ಯರಶ್ಮಿ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯವಿದು. ಗಗನ ಚುಂಬಿತವಾಗಿ ಬೆಳೆದು ನಿಂತಿವೆ ಕದಂಬ ವೃಕ್ಷಗಳು. ಇದಲ್ಲವೇ ಕದಂಬವನ? ಈ ವನದಲ್ಲಿದ್ದುಕೊಂಡೇ ದುಷ್ಟ ಸಂಹಾರ ನಡೆಯಬೇಕು. ಇಂತಹ ದುರ್ಗಮವಾದಂತಹ ಪ್ರದೇಶದಲ್ಲಿ ಹೆಣ್ಣಾದಂತಹ ನಾನಿದ್ದೇನೆ ಎನ್ನುವ ಹಾಗೆ ನನ್ನ ಇರವನ್ನು ಅರಿತವರಲ್ಲ ಆ ದುಷ್ಟರು. ಆದರೂ ಅವರಿಗೆ ಕೃತಿಯ ಮುಖೇನವಾಗಿ ನಾನು ತೋರ್ಪಡಿಸಬೇಕಾಗುತ್ತದೆ. ಈ ವನವನ್ನೇನೋ ಪ್ರವೇಶ ಮಾಡಿದ್ದೇನೆ, ಆದರೆ ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೆ? ಹಾಗೆಂದು ಮನದಲ್ಲಿ ಆಲೋಚಿಸುತ್ತಿದ್ದಂತೆ ಶೋಭಿಸಲು ಶೋಭಿಸಲು ವನದೊಳಗಂದು ಮೋದದಳು ವನದೊಳಗಂದು ಮೋದದಳು ಶೋಭಿಸಲು ಮೋದದಳು ಶೋಭಿಸಲು
ಸನುಮತದಿಂದ ಉಯ್ಯಾಲೆಯನ ಉಯ್ಯಾಲೆಯನ ಜಗಜನನಿ 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 ಆಡುತ್ತಲೆ ಕನಸು ಬಗೆಗಳಂದು ಉಯ್ಯಾಲೆ ಆಡಿದಳು ಮಗಮಾತೆ ಉಯ್ಯಾಲೆ ಆಡಿದಳು ಕನಕದ ಉಯ್ಯಾಲೆ ಆಡಿದಳು ಜಗನ್ಮಾತೆ ಉಯ್ಯಾಲೆ ಆಡಿದಳು 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 ಸನುಮತದಿಂದ ಉಯ್ಯಾಲೆಯನ ಜಗಜನನಿ ಆಡುತ್ತಲೆ ಕನಸು ಬಗೆಗಳು ಸನುಮತದಿಂದ ಉಯ್ಯಾಲೆಯನ ಜಗಜನನಿ ಕನಸು ಬಗೆಗಳು ಕನಕದುಯ್ಯಾಲೆ ಶೋಭಿಸಲು ಆ ವನದೊಳಗೊಂದು ಮೋದದೊಳು ಮಾತ್ರದಲ್ಲಿ ಒಂದು ಉಯ್ಯಾಲೆಯನ್ನೇ ಸೃಷ್ಟಿ ಮಾಡಿದ್ದೇನೆ. ಈ ಉಯ್ಯಾಲೆಯಲ್ಲಿ ಕುಳಿತುಕೊಳ್ಳುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯನ್ನು ಹಿಡಿದು ನಾನು ಇಂಪಾಗಿ ಗಾಯನವನ್ನು ಹಾಡಿ ಕಳರನ್ನೆಲ್ಲ ನನ್ನ ಕಡೆಗೆ ಕರ್ಷಿಸಿ ಬಂದಂತಹ ಕಳರನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಸಂಹರಿಸಿ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ ಜಗನ್ಮಾತೆಯಾದಂತ ನನ್ನ ಆದ್ಯ ಕರ್ತವ್ಯ. ತಡ ಮಾಡದೆ ಕನಕದ ಉಯ್ಯಾಲೆಯಲ್ಲಿ ಕುಳಿತು ಇಂಪಾಗಿ ಗಾಯನವನ್ನು ಹಾಡುತ್ತೇನಂತೆ.
ಬೇಟೆ ಏನೋ ಭರ್ಜರಿ ಆಯ್ತು, ಆದ್ರೆ ಬೇಟೆಯಾಡಿದ ಪರಿಣಾಮ ಆಯಾಸ, ಹೌದಪ್ಪ, ಸಮಜಾಲ ಸುರಿಯುತ್ತಾ ಉಂಟು. ತಮ್ಮ ಏನು ತಂಗಾಳಿ ಬೇಕು, ಖಂಡಿತ ಬೇಕು. ಹಾಗೆಂದು ನಾವಿರು ತಗ್ಗು ಪ್ರದೇಶ, ಎತ್ತರದ ಸ್ಥಳವನ್ನು ಹತ್ತಬೇಕು. ಹಿಮಾದ್ರಿ ತುತ್ತಾಗಿ ಗೋಚರಿಸ್ತಾ ಉಂಟು. ಮಾರುತನ ಸೇವಿಸಿ ಮಾರುತನ ಸೇವಿಸಿ ಘಡಿಲರು ನಾಸಿಕೆ ಪರಿಮಳ ನಾಸಿಕೆ ಪರಿಮಳ 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 ವನದೊಳಗೆ ಇಳಿಯುತ್ತ ವನದೊಳಗೆ ಇಳಿಯುತ್ತ 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 ಸ್ವಲ್ಪ ಪ್ರಯತ್ನ ಮಾಡುವ. ಕುಳಿತು ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ ಕುಳಿತು ದೇವಿಯು ಪಾಡುತ್ತಿಗ ಗಾಯನವನಾಲಿಸುತ್ತ ಸಂಗೀತವ ಆಲಿಸುತ್ತ ಖಳರಾಗ ಸಗಮ ಬನಿ ನಿಪ ಮಗ ನಿಪ ಮಗ ಘಮ 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 ಪನಿ ಪಮ ಘಮ ಪನಿ ಪಮ ಘಮ ಪಮ ಘಮ ಪನಿ ಸಗ ಸನಿ ಪಮ ಘಮ ಪನಿ ಸಗ ಸನಿ ಪಮ ಘಮ ಪನಿ ಸಗ ಸನಿ ಪಮ ಗಸ ನಿ ಪಮ ಗಸ ನಿಪ ಆಲಿಸುತ್ತ ಗಾಯನವ ಖಳರ ಆ
ಪಿಡಿದಿರ್ಪ ಮಾಡಿ ಪರಿಯಲಿ ತಮ್ಮ ಪರಿಯಲಿ ಕಾನನದೆಡೆಗಾಗಿ ಬಂದು ಈ ಪರಿಯಲಿ ಕಾನನದೆಡೆಗಾಗಿ ಬಂದು ವಿನಯ ಬಿಡಿರಿಪವಾಣಿ ಪರಿಯಲಿ ಕಾನನದೆಡೆಗಾಗಿ ಬಂದು ಬಾದು ಬಾದು ನಮ್ಮದ್ದಾದಂತಹ ಆಯಾಸವನ್ನು ಪರಿಹರಿಸುವುದಕ್ಕೆ ಮುಂದಾದ ಆ ವಾಯು ಅಣ್ಣ ಅಷ್ಟೇ ಅಲ್ಲ, ಮತ್ತೆ ತಂಪಾಗಿ ಬೀಸುತ್ತಾ ಇರುವಂತಹ ತಂಗಾಳಿ ಜೊತೆಯಲ್ಲಿ ಅಲೆ ಅಲೆಯಾಗಿ ಮಂದವಾಗಿ ತೇಲಿ ಬರುತ್ತಾ ಇದೆ ಸಂಗೀತ. ಹೌದಲ್ಲ, ಜೊತೆಗೆ ವೀಣಾನಾದ. ನಿಜ. ದಟ್ಟವಾದಂತಹ ಈ ಕಾಡನ್ನು ಸೇರಿ ನಿರ್ಭೀತಿಯಿಂದ ನಿರಾತಂಕವಾಗಿ ಸುಲಲಿತವಾಗಿ
ಸಂಗೀತವನ್ನು ಹಾಡುತ್ತಾ ವೀಣೆಯನ್ನು ಮಿಡ್ತಾ ಇರುವವರು ಯಾರು? ಯಾರಾಗಿರ್ಬೋದು? ಯೋಚಿಸಿದೆ, ಅರ್ಥ ಆಯ್ತು. ಮತ್ತೆ ಇದು ಬೇರೆ ಯಾರು ಅಲ್ಲ ತಮ್ಮ, ಯಾರಣ್ಣ? ಸತ್ಯಲೋಕದಲ್ಲಿದ್ದಾನೆ ಬ್ರಹ್ಮ. ಬ್ರಹ್ಮ ಬಂದದ್ದ? ಹೌದು, ಬ್ರಹ್ಮ ಬಂದು ಇಲ್ಲಿ ಹಾಡು ತಗೊಳಿತದ್ದು. ಹೌದಾ? ಹೇಳೋಣ, ವಾಕ್ಯ ಪೂರ್ತಿ ಆಯ್ತಾ? ಮತ್ತೆ ಬ್ರಹ್ಮನ ಅರಸಿಯಾದಂತಹ ವಾಣಿ, ವಾಣಿ, ವೀಣಾಪಾಣಿ, ವೀಣಾಪಾಣಿ, ಪುಸ್ತಕ ಪಾಣಿ, ಪುಸ್ತಕ ಪಾಣಿ, ಹನಿವೇಣಿ, ಹಣಿವೇಣಿ, ಆ ಕಲ್ಯಾಣಿ, ಕಲ್ಯಾಣಿ ತನ್ನ ವೀಣೆಯನ್ನು ಹಿಡಿದುಕೊಂಡು ಬಂದು ಹಾ. ಕಾಡಿನ ಮಧ್ಯಭಾಗದಲ್ಲಿ ನಿಂದು ಹಾ. ಸಾನುರಾಗದಿ ಗಾನ ಪಾಡುತ್ತೇಳಿ ಹಳೋ ಶಾರದಾ ಮಾತೆ. ಶಾರದೆ ಅದು ಇಲ್ಲಿಗೆ ಬಂದು ಗಾನ ಖಂಡಿತವಾಗಿ ಬರುವುದಕ್ಕೆ ಅಸಾಧ್ಯ. ಯಾಕೆ? ಯಾಕೆ? ಬ್ರಹ್ಮನ ಸೃಷ್ಟಿಯ ಕಾರ್ಯ ಸಂಪೂರ್ಣವಾಗಬೇಕಾದರೆ ಆಗ್ಬೇಕಿದ್ರೆ ಜೊತೆಯಲ್ಲಿ ಶಾರದಾ ಮಾತೆ ಸಂಪೂರ್ಣ ಸಹಕಾರ ಬೇಕೇ ಬೇಕು. ಇಲ್ಲದಿದ್ದರೆ ಒಂದಕ್ಕೊಂದು ತಲೆ ಸರಿಲಿಕ್ಕೆ ಎಲ್ಲ ಬೆಪ್ಪು ತಕ್ಕಡಿಗಳಾಗ್ತಾ ಇದ್ದಾವು. ಹೀಗೆ ನಿನಗಲ್ಲ ಆಹಾ. ಹಾಗಾಗ್ತಾ ಇತ್ತು. ನಿನ್ಗೂ ಕೂಡ ಅಲ್ಲ ತಮ್ಮ, ಅಣ್ಣ. ಹಾಗಿದ್ರೆ ವಾಣಿ ಅಲ್ಲ. ವಾಣಿ ಅಲ್ಲ, ಮತ್ತೊಬ್ಬ ಇದ್ದಾನಲ್ಲ. ಯಾರು? ಕುದುರೆ ಮುಖದವ. ಅವ ಇಷ್ಟು ದೂರಕ್ಕೂ ಬಂದಾನ. ಒಳದಾರಿಯಲ್ಲಿ ಬಂದದಂತೆ. ಎಂತದ್ದು? ಕುದುರೆ ಮುಖವನ್ನು ಹೊಂದಿದವ ಆ ತುಂಬುರ ದೇವವೈಣಿಕ. ಹೌದೌದು. ತಮ್ಮ, ಹಾ. ದೇವತೆಗಳು ನಮ್ಮ ಬದ್ಧ ವಿರೋಧಿಗಳು. ಖಂಡಿತ. ನಾವಿರುವ ಕಡೆಗೂ ತಲೆ ಹಾಕಿ ಮಲಗಲಿಕ್ಕಿಲ್ಲ. ಹಾಗಾದ್ರೆ ಅವನಲ್ಲ. ಅವನಲ್ಲ, ಮತ್ತೆ ಯಾರು? ಮತ್ತೊಬ್ಬ ಇದ್ದಾನೆ. ಯಾರು? ದೇವಋಷಿ ನಾರದ. ನಾರದ ನಿಂತಲ್ಲಿ ನಿಲ್ಲದವ, ಕರದಲ್ಲಿಗೆ ಬಾರದವ. ಅವ ಬರುವುದಕ್ಕೆ ಅಸಾಧ್ಯ. ಯಾಕೆ ನೋಡೋದು, ಇದು ಒಂದೇ ದಿಕ್ಕಿನಿಂದ ಕೇಳ್ತಾ ಉಂಟು ಸ್ವರ. ಅವ ಶಾಪಗ್ರಸ್ತ. ಮತ್ತೆ ಅವನ ತಿರುಗಾಟ ಅಲ್ಲ. ನಿಂತಲ್ಲಿ ನಿಲ್ಲುವುದಿಲ್ಲ. ಆಹಾ. ಈ ಸ್ವರ ಒಂದೇ ಕಡೆಯಿಂದ ಕೇಳಿ ಬರ್ತಾ ಉಂಟು. ನಿಜ. ಹಾಗಿದ್ರೆ ವಾಣಿ ಅಲ್ಲ, ಆಹಾ. ತುಂಬುರನಲ್ಲ, ನಾರದನಲ್ಲ. ಮತ್ಯಾರು? ತಿಳಿಬೇಕಲ್ಲ. ಕೇಳ್ತಾ ಇರುವುದೇನು? ಸ್ವರ ಹೇಳಿ. ಸ್ವರ ಹಿಡಿದು ಪಿಡಿದು ಸ್ವರ ನಡೆತರನು ಶೋಧಿಸಿ ಬರುತ್ತ ಕಂಡರು ಸ್ವರ್ಣದುಯಾಲೆಯಲ್ಲಿ ದೇವಿಯನು ಬರುತ್ತ ಕಂಡರು ಸ್ವರ್ಣದುಯಾಲೆಯಲ್ಲಿ ವಿಟಗಾರೆ ಅರರೆ ಅಮಮ ಅರರೆ ಅಮಮ ಅರರೆ ಅಮಮ ಅರರೆ ಅಮಮ ಅರರೆ ಅರರೆ ವಿಟಗಾರೆ 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 ಎಂತ ವಿಟಗಾರೆ ಎಂತ ವಿಟಗಾರೆ ಎಂತ ವಿಟಗಾರೆ ಎಂತ ವಿಟಗಾರೆ ಎಂತ ವಿಟಗಾರೆ ನೋಡೆ 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 ಸ್ಮರಣ
ನೀರೇ ವಿಟಗಾರೆ ಸರಸಿಜ ವದನೆ ಸರಸಿಜ ವದನೆ ಸರಸಿಜ ವದನೆ ಸರಸಿಜ ವದನೆ ಸರಸಿಜ ವದನೆ ಸರಸಿಜ ವದನೆ ಹರಿ 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 ಸರಸಿಜ ವದನೆ ಸರಸಿಜ ವದನೆ ಸರಸಿಜ ವದನೆ ಸರಸಿಜ ವದನೆ ಸರಸಿಜ ವದನೆ ಹರಿಣ ನೇತ್ರೆ ಹರಿಣ ನೇತ್ರೆ ಹರಿಣ ಚೆಲುವ ತರುಣಿ ಮಣಿಯು ಚೆಲುವ ತರುಣಿ ಮಣಿಯು ಚೆಲುವ ತರುಣಿ ಮಣಿಯು ವಿಮಾನ ಗಾತ್ರೆ ವಿಮಾನ ಗಾತ್ರೆ ಸರ್ವಿಜ ವದನೆ ಗರಿದರೆ ಚೆಲುವ ತರುಣಿ ಮಣಿಯು ವಿಮಾನ ಗಾತ್ರೆ ಅರರೆ ಅಮಮ ಅರರೆ ಅಮಮ ಇವರೇ ವಿಟಗಾರೆ ಒಡೆ ವಿಟಗಾರೆ ನೀರೇ ವಿಟಗಾರೆ ನೀರೇ ಇವಳ್ಯಾರೆ ಸಕಲ ನಾವೆಲ್ಲಿದ್ದೇವೆ ತಮ್ಮ? ನಾವು ಭೂಮಿಯ ಮೇಲೆ ಇದ್ದೇವೆ ಪುಣ್ಯಾತ್ಮ. ಭೂಮಿಯ ಮೇಲೆ ನಾವಿರುವುದು ಅಲ್ಲ, ನಮ್ಮ ಮೇಲೆ ಭೂಮಿ ಇರುವುದು. ಯಾಕೆ ಈ ಭ್ರಮೆ? ಕನಸೋ ನನಸೋ ಭಾವದ ಭ್ರಮೆಯೋ ಏನಾಯ್ತಣ್ಣ? ಒಂದು ಅರ್ಥವಾಗ್ತಾ ಇದೆ. ಕಾಡಿನ ಮಧ್ಯಭಾಗದಿಂದ ಕೇಳಿ ಬಂದ ಸುಸ್ವರ, ನಾಸಿಕವನ್ನು ನೋಡಿದ ಪರಿಮಳ, ಎರಡರ ಮೂಲೆಯಲ್ಲಿ ಎನ್ನುವುದಾಗಿ ಹುಡುಕುತ್ತಾ ಬಂದವರು ಮುಂದೆ ಮುಂದೆ ಬಂದು ನೋಡಿದ್ರ ತಮ್ಮ ಏನನ್ನು ಕಂಡೆ? ಅರೆ ಅಮ್ಮಮ್ಮ, ಕಣ್ಣು ಬಿಡುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಕೋಟಿ ಸೂರ್ಯನ ಪ್ರಭೆ. ಆದ್ರೂ ಯತ್ನಪೂರ್ವಕವಾಗಿ ಕಣ್ಬಿಟ್ಟು ನೋಡಿದ್ರೆ ಏನನ್ನು ಕಂಡೆ? ಕಾಣುವುದೇನು? ಕದಂಬ ಕಾಂತಾರದ ಮಧ್ಯಭಾಗದಲ್ಲಿ ಮಧ್ಯಭಾಗದಲ್ಲಿ ಅಂಬರದಿಂದ ಇಳಿದಂತಹ ರನ್ನರು ಯಾರು ಯಾರಿ ಯಾರಿ ಆರೋಹಣ ಅವರೋಹಣ
ಆರೋಹಣ ಅನುಸಾರವಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತವನ್ನು ಹಾಡ್ತಾ ಇದ್ದಾಳೆ ಈ ಬಾಲೆ. ಅಮ್ಮ ಅಣ್ಣ ಆ ಚೆಲುವನ್ನೊಮ್ಮೆ ಅವಲೋಕಿಸು. ಹೇಗುಂಟಾ ಚೆಲುವಿನ ಎರಕವ ವಿಟರ ಪುಣ್ಯದ ಪರಿಣತಿ, ಕಾಮುಕರ ಭಾಗ್ಯದ ಕಲ್ಪತರು ಫಲವು, ಧ್ವಜವು, ಮನ್ಮಥ ಪರಮಶಾಸ್ತ್ರದ ಮೂಲ ಸೂತ್ರವು, ವಿಗಡ ಮುನಿ ಚಿತ್ತ ಕರುಷಾದ ಮಂತ್ರವಾದವು, ಋಷಿ ತಪ ಫಲವು, ಮಾಕ ಸೌಂದರ್ಯಕ ಸರ್ಗವೋ ಎಂಬ ರೀತಿಯಲ್ಲಿ ಗೋಚರಿಸ್ತಾ ಇದ್ದಾಳೆ. ಅರೆ ಯಾರು ಇವಳು ಮಂಜುಳ ಗಾತ್ರೆ, ತ್ರೈಭುವನ ಮೋಹಿನಿ ಸಾರಸ ನೇತ್ರೆ, ಮಗ ಚಂದಿರವೆಂಬ ಹೊರತಲ್ಲ, ಚೆಲುವ ನಗೆಯದು ಚಂದ್ರಿಕೆ ಅಹುದಲ್ಲ, ಸೊಗಸಿನ ಮುಂಗುರುಳು ಮರಿದುಂಬಿ, ಕುಳಿತಿರುವ ಬಗೆ ನೋಡಿ ಯೌವನ ತುಂಬಿ, ಯಮದೇವರ ಕೃಷಿಯ ಕಾರ್ಯವನ್ನು ಮೆಚ್ಚಲೇಬೇಕು. ಕೆತ್ತುವಲ್ಲಿ ಕೆತ್ತಿದ್ದಾನೆ, ತಟ್ಟುವಲ್ಲಿ ತಟ್ಟಿದ್ದಾನೆ, ಬೆತ್ತುವಲ್ಲಿ ಬೆತ್ತಿದ್ದಾನೆ, ಒತ್ತುವಲ್ಲಿ ಒತ್ತಿದ್ದಾನೆ. ಇಂತಹ ಸೌಂದರ್ಯವಾದ ಯುವತಿಯನ್ನು ನಮ್ಮ ಗಂಡ ಮುಂಭಾಗದಲ್ಲಿ ಬಿಟ್ಟಿದ್ದಾನೆ. ಮೇಲಿನಿಂದ ಬಿದ್ದವಳೆ, ಕೆಳಗಿನಿಂದ ಎದ್ದವಳೆ. ಯಾರಿವಳು ಈ ಕದಂಬ ಗಾಂಧಾರದಲ್ಲಿ ಬಂದು ನಿಂತವಳು? ತಮ್ಮ ಅಣ್ಣ ಅವಳೋ ಇವಳೋ ಎನ್ನುವುದಾಗಿ ತರ್ಕಿಸುವುದು ಯಾಕೆ? ಏನ್ ಮಾಡೋಣ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕು. ಬೇಡ. ಕಣ್ಣ ಮುಂದೆ ಇದ್ದಾಳವ. ಯಾರು ಮಾತಾಡುದು? ಹಿರಿಯವ ನಾನೇ ಮಾತಾಡಿಸ್ತೇನೆ. ಪ್ರಯೋಜನ ಆಲ್ದಗಾರಿ ಮುಂದೆ ಬಾ. ಎಂತದ ಬಾಯಿ ಬರುದಿಲ್ಲ? ಅಕ್ಷರಾಭ್ಯಾಸ ಮಾಡುವುದಕ್ಕೆ ಹೋದ. ಮತ್ತೆಂತದ ಈ ಹೂ? ಹಾಗಲ್ಲ ಮತ್ತೆ ಅವಳ ಮುಖ ನೋಡುವಾಗ ನನಗೆ ಒಂದು ತರ ನಾಚಿ. ನಿನ್ನ ನಾಚಿಕೆಗೆ ಬೆಂಕಿ ಹಾಕ್ಲಿಕ್ಕೆ ನೆನಪಿಸಿಕೊಳ್ಳಂತೆ ಬ್ರಹ್ಮದೇವ ಕೊಟ್ಟಿದ್ದಾನೆ ವರ. ಬ್ರಹ್ಮಚಾರ್ಯ ವೃತ ತಪ್ಪಿದರೆ ನಿಮಗೆ ಮರಣ ಎನ್ನುವ ಹಾಗೆ. ಅದು ವರ ಅಲ್ಲ ತಮ್ಮ, ಅದು ಶಾಪ. ಅವ ಸಿಗ್ಬೇಕವ. ಇವಳನ್ನು ಮಾತಾಡಿಸಿದ್ರೆ ನಮಗೆ ಕೆಡುಕಾಗುತ್ತದೆ. ನಾವು ಮರಣ ತಮ್ಮ ಅಣ್ಣ. ಹಾಗೆಂದು ಇಲ್ಲಿ ಇವಳನ್ನು ಬಿಟ್ಟು ಹೋಗುವುದಕ್ಕೂ ಮನವಿಲ್ಲ. ಏನ್ ಮಾಡೋಣ? 3 ಲೋಕದ ವಿಭುವಾಗಿ ಮೆರೆಯುತ್ತಾ ಇದ್ದಾನೆ ನಮ್ಮೊಡೆಯ ಶುಂಭಾಕ್ಷ. ಅವನಿಗೆ ಹೇಳಿ ಶುಂಭರಾಜಿ ಉಳಿದಿ ಮೆರಿವೈಕದ ಭವನವರಿ ಮುಗುದ ತ್ರೈಜಗದಾಂಬಿಕೆಯ ಲಾವಣ್ಯವನ್ನು ಉಳಿರಿಗಿಟ್ಟು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಮರಣ ಬೆಗುರಿ ಸಿಲುಕುತ್ತಲೇ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಈಕೆ ಮಾನಿನಿಯೇ ಶಿವನಿಯೇ. ಒಡೆಯರಿಂದ ಪಡೆದು ಬಂದು ನಿಂತ ಸ್ಥಳವೆಂದರೆ ಇದುವೇ ಕದಂಬಾವನ. ಇಲ್ಲಿಗೆ ಬಂದಾಗ ಹಲವು ರೀತಿಯ ವಿಶೇಷ ವಿಚಿತ್ರವನ್ನೇ ನಾನು ಕಾಣಬೇಕಾಯಿತು. ಕದಂಬಾವನದಲ್ಲಿ ಈ ರೀತಿ ಬದಲಾವಣೆ ಆಗಬೇಕು ಅಂತ ಆದ್ರೆ ಏನು ಕಾರಣವಾಗಿರಬಹುದು ಎಂಬ ಹಾಗೆ ಹುಡುಕುತ್ತಾ ಮುಂದೆ ಬಂದಾಗ ಎಲ್ಲವನ್ನು ನಾನು ಅರ್ಥ ಮಾಡಿಕೊಂಡೆ. ಒಬ್ಬ ಕೋಟಿ ಸೂರ್ಯಾದಿಗಳ ಕಣ್ಣಿಗೆ ಬಡಿದಂತಹ ಅನುಭವವಾಯಿತು. ಒಬ್ಬಳಾಕೆ ಹೆಣ್ಣು ಚಿನ್ನದ ಉಯ್ಯಾಲೆಯಲ್ಲಿ ತೂಗಾಡುತ್ತಾ ಇದ್ದಾಳೆ. ಇವಳನ್ನು ಕೇವಲ ಒಬ್ಬ ಹೆಣ್ಣು ಎಂಬಾಗೆ ಭ್ರಮಿಸಿ ನಮ್ಮೊಡೆಯ ಶುಂಭ ಕೆಟ್ಟು ಹೋದ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇವಳು ಸಾಮಾನ್ಯರಲ್ಲಪ್ಪ. ಗೊತ್ತಾಯಿತು ಆ ಮಹಾಮಾತೆ ಯಾಕೆ ತಲೆಗಿಳಿದು ಬಂದಿದ್ದಾಳೆ. ರಕ್ಕಸರಾದಂಥ ನಮ್ಮ ಅನ್ಯಾಯವೇ ಅಧಿಕವಾಗುತ್ತಾ ಇದೆ. ರಕ್ಕಸ ವಂಶಕ್ಕೆ ಸರ್ವನಾಶವನ್ನು ಮಂಗಳವನ್ನು ಆಡುವುದಕ್ಕೆ ಬೇಕಾಗಿ ಸರ್ವಮಂಗಳವೇ ತಲೆಗಿಳಿದು ಬಂದಿದ್ದಾಳೆಪ್ಪ. ಇವಳು ನಮ್ಮ ಒಳಗೆ ಸಿಕ್ಕುವುದಕ್ಕುಂಟೆ, ಸಿಕ್ಕಿದ್ರು ದಕ್ಕುವುದಕ್ಕುಂಟೆ. ಮಕ್ಕಳಾಟವಾಗಿ ಹೋಯಿತು. ಸ್ಮರಣ ಅಂಬಿಗ ಸಿಲುಕಿದಂತಹ ಅವನು ಯಾವುದು ಸರಿ ಯಾವುದು ತಪ್ಪು ಎಂಬಂಥ ಜ್ಞಾನ ಶಕ್ತಿ ಇಲ್ಲದಾಗಿ ಹೋಯ್ತಲ್ಲ. ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ಆದರೆ ಒಡೆಯನಿಂದ ಅಪ್ಪಣೆಯನ್ನು ಪಡೆದು ಬಂದ ನಾನು ನಿಜ ವಿಚಾರವನ್ನು ಅಮ್ಮನ ಮುಂದೆ ತೋಡಿಕೊಳ್ಳದೆ ಹೋದರೆ ಅಪರಾಧಿ ತಾಗುವುದಕ್ಕೆ ಸಾಧ್ಯ ಉಂಟು. ಬರುವುದು ಹೋಗುವುದು ಅಮ್ಮನಿಗೆ ಸೇರಿದ ವಿಚಾರ. ತೋಡಿಕೊಳ್ಳುತ್ತೇನಂತೆ. ಜನನಿಗೆ ಭಿನ್ನಗವನ್ನು ಕರುಣದೊಳೆಯೋದು ವನದಲ್ಲಿ ಕುಳಿತುಗೋದ್ಯಾಕೆ ಸನುಮತವಲ್ಲಿದು ನಿನಗೆ ಬೀಳುವೆಂದು ಧನುಜೇಶ ಶುಂಭನ ಬಯಕೆ ಜನನಿಗೆ ಭಿನ್ನಗವನ್ನು ಕರುಣದೊಳೆಯೋದು ವನದಲ್ಲಿ ಕುಳಿತುಗೋದ್ಯಾಕೆ ಅಮ್ಮ ಜಗನ್ಮಾತೆ ಭಯ ಚರಣಗಳಿಗೂ ನಮೋ ನಮಃ ತಾಯೇ. ಸುಗ್ರೀವ ಅಂತ ನನ್ನ ಹೆಸರು. ಶುಂಭನ ಮಹಾಮಂತ್ರಿ ಆಗಿದ್ದೇನಮ್ಮ. ಬರಬೇಕು ಅಂತಾದ್ರೆ ನನ್ನ ಇಚ್ಛೆ ಪ್ರಕಾರ ನಾನು ಬಂದವನಲ್ಲ ತಾಯಿ.
ಒಡೆಯನ ಅಪ್ಪಣೆ ಪ್ರಕಾರ ನಾನು ಬರಬೇಕಾಯಿತು. ಕಾರಣ ನಮ್ಮವರಾದಂಥ ಚಂಡಮುಂಡರು ಇಲ್ಲಿಗೆ ಬೇಟೆಗೆಂಬಾಗಿ ಬಂದವರು ನಿಮ್ಮನ್ನು ನೋಡಿದ್ದಾರೆ, ನಿಮ್ಮ ವಿಚಾರವನ್ನು ಎಲ್ಲ ಹೊಗಳಿ ಬಿಟ್ಟಿದ್ದಾರೆ ತಾಯಿ. ಇದನ್ನು ಕೇಳಿದಂತ ನಮ್ಮ ಒಡೆಯ ನಿಮ್ಮನ್ನು ಮದುವೆಯಾಗಬೇಕು ಎಂದು ಮನಸ್ಸು ಮಾಡಿದ್ದಾರೆ. ಮಾತುಗಳನ್ನು ಕೇಳಿ ನನಗೆ ಬಂದು ಹೋಯಿತು. ಲೊಪ್ಪನೆ ಧರೆಗೆ ಉರುಳಿ ಬಿಟ್ಟನಲ್ಲ, ಈತ ಅಳಿದನೆಂದಾದ್ರೆ ನನ್ನ ವಿಚಾರವಾಗಿ ಶುಂಭನಿಗೆ ಹೊಲು ಪ್ರತ್ಯೇಕ ದೂತರಿಲ್ಲವೆಂದಾದೀತು. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ ಹೇಳಪ್ಪ. ಹೆದರದಿರು. ಇದೋ ಬಾಲ್ಯದಲ್ಲಿ ಕೈಗೊಂಡಂತಹ ಪಣ, ಕತ್ತಿಗಾಳಗದ ಮುಖೇನು ಯಾರು ನನ್ನನ್ನು ಸೋಲಿಸುತ್ತಾನೋ ಅಂಥವನ ಕೊರಳಿಗೆ ಸುಮಮಾಲೆಯನ್ನು ಹಾಕುವೆನೆನ್ನುವ ಹಾಗೆ ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಢ್ಯನೇ, ಅವನ ತಮ್ಮ ನಿಶುಂಭ ಬಲಾಢ್ಯನೇ ಪ್ರತ್ಯಕ್ಷ ಶಂಭುವೇದನೆಗಿಳಿದು ಬಂದರೂ ಕೂಡ ರಣಕ್ಕಂಜುವುದಿಲ್ಲವಂತೆ ಹೋಗಿ ಸ್ಪಷ್ಟವಾಗಿ ತಿಳಿಸಿ. ಧಿಕ್ಕರಿಸಿದಳಂತೆ ನೀತಿಯಲ್ಲೂ ಯಾರಲ್ಲಿ ಸೇನಾಧಿಪತಿ ತಗಡಿಗೆ ವಾಯುವಾಗಿ ಕರೆಯಿತಲ್ಲ ಕರೆಸಿದ ಹದರವೇಡು ನಮ್ಮ ಕಾಂತಾರದಲ್ಲಿರುವಂತ ಕಾಮಿಡಿಯಲ್ಲೇ ಸುಗ್ರೀವನನ್ನು ಕರೆಸಿಕೊಟ್ಟರೆ ಧಿಕ್ಕರಿಸಿದೆ ನೀತಿಯ ಬಯಸಿದೆ ಸಂಗ್ರಾಮವ ಬದ್ಧವ ಸಾಮಾನ್ಯನಲ್ಲೂ ದುರತೀರ ಧೂಮ್ರಾಕ್ಷಣಿದ್ದೇನೆ ಕಾಲ್ನಡಿಗೆಯಲ್ಲಿ ಬರುವಂತ ಅಗತ್ಯವಿಲ್ಲ ಏರುವ
ಬಂದು ಯಾರಿ ಎನ್ನುವಂತ ಕೋಲಾಹಲದಿಂದ ರಥವೇರಿ ಹೊರಟಿದ್ದೀರಿ ಎಲ್ಲಿಗೆ? ಕಾಂತಾರದಲ್ಲಿರುತ್ತಾ ಕಾಮಿನಿಯನ್ನು ಪಡೆಯುತ್ತಾ ಉದ್ದೇಶಿಸಲಾಗಿ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ಏನಾಯಿತು ಸಂಧಾನ? ಸಂಧಾನವನ್ನು ಬಿಟ್ಟು ಸಂಗ್ರಾಮವನ್ನು ಬಯಸಿದಂತೆ ಆಮೇಲೆ ದುಂಬ್ರಾಕ್ಷರನ್ನು ಕಳುಹಿಸಿದೆ. ಕರೆ ತಂದರೆ ಇಲ್ಲಿಂದ ಹೂಕಾಲದಿಂದ ಸುತ್ತೂರು ಇದ್ದಾಳು. ಅಳಿಯದೆ ಹೋದರೆ ಹೌದಯ್ಯ ಚಂಡಮುಂಡರನ್ನು ಕಳುಹಿಸಿದೆ. ಪರಿಣಾಮ ಮುಂಡವನ್ನು ಚಂಡಾಡಿದರು. ಚಂಡಮುಂಡರು ಇನ್ನಿಲ್ಲವಾಗಿ ಹೋದರೆ ಶಿವನೇ ಇನ್ನು ನಾನೇ ಹೊರಟಿದ್ದೇನೆ. ನೀನ್ ಯಾಕೆ ಬಂದದ್ದು? ತಡೀರಿ ಪ್ರಭು ತಡೀರಿ, ಅವಸರ ಸಲ್ಲದು. ನಾನಾಡುವಂತ ಒಂದೆರಡು ಮಾತುಗಳನ್ನು ಆಲಿಸಬೇಕು. ಧಾರಾಳವಾಗಿ ಧನುಜೀಶ ಮನಸಿ ಜರಗಿ ಸಿಲುಕುತ ಪರವನಿದಯ ಬಯಕಿಯ ನಾಟಿಗೆ ಧನುಜೀಶ ಕೀರನಾದ ಯಮನಾದ ಯಾತಗಿನಿ ಧುನಿ ಹವಿಗುಳಯಾಗಿ
ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲಿ ಅವಿರ್ಭೋಜನ ಸಲ್ಲುತ್ತಾ ಇದ್ದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ. ಅಂತಹ ಯೋಗ್ಯತಾ ಸಂಪನ್ನರಾಗಿರುವಂತ ತಾವು ಯಾವುದೋ ಒಂದು ಕಾಡಿನಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ತಿಳಿದು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಭ್ರಮಾಧೀನರಾದಿರ ಪ್ರಭು ಮನಸ್ಸಿಜನ ಶರಹತಿಗೆ ಸಿಲುಕಿ ಬಿಟ್ಟಿದೆ ಹೇಳಿ. ಹಾಗೆಂದು ನಿಮ್ಮನ್ನು ಒಬ್ಬ ಕಾಮುಕ ಎಂಬುದಾಗಿ ಪರಿಗಣಿಸುವುದು ಕಾಮಕ್ರೋಧಾದಿ ಷಡ್ವೈರಿಗಳನ್ನು ಬಿಗಿ ಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಕಾನನದಲ್ಲಿ ಸುದೀರ್ಘ ವರುಷಗಳ ಕಾಲ ತಪಸ್ಸನ್ನು ಆಚರಿಸುವುದರ ಮೂಲಕ ಬ್ರಹ್ಮದೇವರನ್ನು ಒಲಿಸಿಕೊಂಡಿರುವಂತಹ ಪರಮ ಸುಜ್ಞಾನಿ ಮೇಧಾವಿಗಳಾಗಿರುವಂತಹ ನಿಮಗೆ ಇಂತಹ ಒಂದು ಆಶೆ ಯಾಕೆ ಹುಟ್ಟಿಕೊಳ್ಳುತ್ತದೆ ಎಂಬುದು ನಮಗೊಂದು ಅರ್ಥವಾಗುವ ಸಂಧಾನಕ್ಕೆ ನಿಮ್ಮ ಒಳಗೆ ಹೋಗಿರುವಂತಹ ಸುಗ್ರೀವ ಬರುವಾಗ ಹೆಣ್ಣಿನ ಭಕ್ತನಾದ ದೇವಿ ದಾಸರಾಗಿ ಬಂದು ಏನು ಹೇಳಿದ, ಕ್ಷಣದಲ್ಲಿಯೂ ಕೂಡ ನಾನಾ ರೂಪದಿಂದ ಕಾಣಿಸಿಕೊಳ್ಳುತ್ತಿರುವಂತಹವಳನ್ನು ಕಣಕುವುದಕ್ಕೆ ಹೋದ್ರೆ ನಮ್ಮ ಪಾಲಿಗೆ ಕಷ್ಟ ಒದಗಿ ಬರುತ್ತದೆ, ಮಹಾ ದುರಂತವೇ ಸಂಭವಿಸಲೂ ಬಹುದು ಎಂಬುದಾಗಿ ಎಚ್ಚರಿಸಲಿಲ್ವೇ ಪ್ರಭು? ಎಚ್ಚರಿಸಿದ್ರು ಕೂಡ ಸುಮ್ಮನಿರಲಿಲ್ಲ. ಅವಳನ್ನು ಕರೆತರುವುದಕ್ಕಾಗಿ ದುಂಬ್ರಾಕ್ಷಾತಿ ಬಲಭಟರನ್ನೇ ಅಲ್ಪನೇ ಧೂಮ್ರಲೋಚನನು ಅಲ್ಪನೇ ಜಿಯ ಅಪ್ರಯೋಜಕವಾಗಿ ನೀನು ಅಪ್ರಯೋಜಕವಾಗಿ ನೀನು ಕಾಲಗೊತ್ತಿದಲ್ಲಿ ಯಾತಗೆ ಧನುಜಾಯುವರು ಕಾಲಗೊತ್ತಿದಲ್ಲಿ ಯಾತಕ್ಕೆ ಧನುಜಾಯವರು ಧನುಜೇಶ ಕೇಳಿದ ಮಾತ ಮದುವೆಯನ್ನಾಗಬೇಕು ಎನ್ನುವಂತ ಆಶೆಯಿಂದ ಎಂತೆಂತಹ ಅನರ್ಘ್ಯ ರತ್ನಗಳನ್ನು ಕಳೆದುಕೊಂಡಿರುವಿರಿ ಪ್ರಭು. ಅಲ್ಪನೇ ಧೂಮ್ರಲೋಚನ ತನ್ನ ಕ್ಷಿಪ್ರವಾಗಿರುವಂತಹ ನೇತ್ರಜ್ವಲ ಪ್ರಭಾವದಿಂದ ಪ್ರಪಂಚವನ್ನೇ ತಲ್ಲಣಿಸಬಲ್ಲ ಪರಾಕ್ರಮದ ಪರದೈವ ಪ್ರತ್ಯಕ್ಷ ಪ್ರಭು ಪರಮೇಶ್ವರ ದೇವರೇ ಸಮರಾಂಗಣಕ್ಕೆ ಬಂದು ನಿಲ್ಲುತ್ತಾರೆ ಅಂತಾದ್ರೆ ಸಮದಂಡಿಯಾಗಿ ಹೋರಾಟವನ್ನು ಮಾಡುವುದರ ಮೂಲಕ ಸಮರ ಕ್ಷೇತ್ರದಿಂದ ಹಿಮ್ಮೆಟ್ಟಿಸಬಲ್ಲ ಸಮರ ವಿಕ್ರಮಿಯ ಗತಿ ಏನಾಯಿತು ಪ್ರಭು? ಕೈಯಲ್ಲಿರುವಂತಹ ಖಡ್ಗದಿಂದ ಕೊಂದು ಕಳೆದದ್ದ ತನ್ನ ನೇತ್ರಾಗ್ನಿಯಿಂದಲೇ ಸುಟ್ಟುರುಹುತ್ತಾಳೆ ಅಂತಾದ್ರೆ ನೀವು ಕಾಮಿಸುತ್ತಿರುವಂತಹ ಕಾಮಿನಿಯ ಕಣ್ಣಿನಲ್ಲಿ ಅಗ್ನಿಯ ಕಿಡಿ ಇದೆ ಪ್ರಭು, ಅಗ್ನಿಯ ಕಿಡಿ ಇದೆ. ಚಂಡಮುಂಡರು ಸಾಮಾನ್ಯರೇ, ಬ್ರಹ್ಮಚರ್ಯ ಬ್ರಹ್ಮನಚರ್ಯ ಬ್ರಹ್ಮನ ದಾರಿ ಬ್ರಹ್ಮನ ಪಥ ಹಿಡಿದು ಬ್ರಹ್ಮತ್ವವನ್ನೇರಿ ತಾವು ಬ್ರಹ್ಮರಾಗಬೇಕು ಎನ್ನುವ ಹಾಗೆ ಸಾಧನೆಯನ್ನು ಮಾಡಿದಂತಹ ಮಹಾಪುರುಷರು ನಿಷ್ಕಾಮ ಕರ್ಮ ಯೋಗಿಗಳು ಅಂತವರನ್ನು ಕೊಲ್ಲುವುದಕ್ಕಾಗುತ್ತದೆ. ಬ್ರಹ್ಮತ್ವವನ್ನೇರುವುದಕ್ಕೆ ಹೊರಟಂತಹ ಅವರನ್ನು ಬ್ರಹ್ಮನ ತಾಯಿಗಲ್ಲದೆ ಮತ್ತೊಬ್ಬರಿಗೆ ಕೊಲ್ಲುವುದಕ್ಕಾಗುತ್ತದೆ. ಮಾತ್ರ ಅಲ್ಲ, ತಲೆಯನ್ನು ಕಡಿದು ಚಂಡಾಟವನ್ನಾಡುತ್ತಾಳೆ ಅಂತಾದ್ರೆ
ಏನು ಪ್ರಭು, ಅವಳು ಹೆಣ್ಣೆ. ವಯೋವೃದ್ಧನಾಗಿರುವಂತಹ ಸುಗ್ರೀವ ಅವಳ ಕಿರುನಗೆಗೆ ಸತ್ತು ಬಿದ್ದ ಮತ್ತೊಮ್ಮೆ ಎದ್ದು ಬದುಕಿ ಬರುತ್ತಾರೆ ಅಂತಾದ್ರೆ ನಿಗ್ರಹ ಅನುಗ್ರಹ ಶಕ್ತಿ ಸಂಯುಕ್ತ ಅವಳು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ದೊರೆಯೇ, ಇನ್ನೊಬ್ಬರನ್ನು ಗೆಲ್ಲುವುದಕ್ಕೆ ಕೊಲ್ಲುವುದಕ್ಕೆ ನಮ್ಮಲ್ಲಿ ಶಕ್ತಿ ಇದೆ, ಪರಾಕ್ರಮ ಇದೆ. ಬದುಕಿಸುವುದಕ್ಕಾಗುತ್ತದೆ, ಅನುಗ್ರಹ ಮಾಡುವುದಕ್ಕೆ ನಿಮಗಾದ್ರೂ ಆಗುತ್ತದೆ. ನಾವು ಹೊರ ಪಡೆದಿದ್ದೇವೆ, ಸೃಷ್ಟಿ ಮಾಡುವುದಕ್ಕೆ ನಮಗೆ ಬರ್ತದೆ. ಸತ್ತವರನ್ನು ಅನುಗ್ರಹಿಸುವುದಕ್ಕಾಗುವುದಿಲ್ಲ. ಅವಳಿಗೆ ಆಗುತ್ತದೆ ಅಂತಾದ್ರೆ ಅವಳು ಸಾಮಾನ್ಯ ಹೆಣ್ಣೆ. ಸಾಮಾನ್ಯ ಕಾಡು ಹೆಣ್ಣಲ್ವೇನ ಅವಳು? ಅಲ್ಲಪ್ಪ, ತರುಣಿ ಅಲ್ಲ ಅವள் ಆದಿಮಾಯೆ 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 ಬಡಾತಿ ಮಾಯೆ ಸರ್ವೇಶ್ವರಿಯಲಿ ಮೋದ ಇರಿಪುದು ಸರಿಯೇ ಸರ್ವೇಶ್ವರಿಯಲಿ ಮೋದ ಮೋದ ಮೋಗ ಇರಿಪುದು ಸರಿಯೇ ಹೇ ದೊರೆಯೇ ಇದು ಸರಿಯೇ ಬಿಡು ದೊರೆಯೇ ಧನುಜೇಶ ಕೇಳಿನ ಮಾತ ಜಾತಕಿಗೆ ದುರಿ ಪದಗುಳಗಾಡಿಗೆ ವ್ಯರ್ಥ ವ್ಯರ್ಥ ಕೇಳಿನ ಮಾತ ಆಯ್ 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 ಸ್ವಚ್ಛಂದಳಾಗಿ ಸ್ವತಂತ್ರಳಾಗಿ ಅಲ್ಲಿಯೇ ನೆಲೆಗೊಳ್ಳುತ್ತಾಳೆ, ವಿಹರಿಸ್ತಾಳೆ ಅಂತಾದ್ರೆ ಅವಳು ಸಾಮಾನ್ಯ ಹೆಣ್ಣು. ಮತ್ತೇನು ವಿಶೇಷ? ಅಲ್ಲ ಪ್ರಭು, ತರುಣಿ ಅಲ್ಲವಳು ಆದಿಮಾಹಿ, ಆದಿ ಪರಾಶಕ್ತಿ. ಇಂದು ಮೋಹಿನಿಯಾಗಿ ಕೌಶಿಗೆ ಎನ್ನುವಂತಹ ಹೆಸರನ್ನು ನಿಲ್ಲಿಸಿಕೊಂಡು ಕದಂಬ ವನದಲ್ಲಿ ಬಂದು ಯಾಕೆ ಕುಳಿತಿದ್ದಾಳೆ? ಯಾಕೆ ಯಾಕೆ ಕುಳಿತಿದ್ದಾಳೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ದೇವಲೋಕವನ್ನು ಆಳಬೇಕಾದಂತಹ ದೇವತೆಗಳೆಲ್ಲ ಪದಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದಾರೆ. ಯೋಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು ಬ್ರಾಹ್ಮಣರು ಅವರ
ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇವೆ. ಅಲ್ಲಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ, ಕೊಲೆಯ ಪ್ರಕರಣಗಳು, ಅದಕ್ಕೆ ಬೇಕಾಗಿ ತ್ರಿದಶರನ್ನು ಪಡೆಯುವುದಕ್ಕಾಗಿ, ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ, ಅರ್ಥಾತ್ ದರೆಯ ಭಾರವನ್ನು ಇಡುವುದಕ್ಕಾಗಿ ಮತ್ತೆ ಯಾರು ಅಲ್ಲ ಜಗದೇಶ್ವರಿ ಪ್ರಣವ ಸ್ವರೂಪಿಣಿಯಾಗಿರುವಂತ ಅವಳನ್ನು ಕೆಣಕುವುದಕ್ಕೆ ಹೋದರೆ, ಕಾಮುಕತನದಿಂದ ಪಡೆಯುವುದಕ್ಕೆ ಹೋದರೆ ನಮ್ಮ ಈ ದಾನವ ಸಂಕುಲವನ್ನೆಲ್ಲ ಯಮನ ಆಲಯಕ್ಕೆ ನಾವಾಗಿಯೇ ಕಳಿಸಿಕೊಡ್ಬೇಕಾದೀತು ಪ್ರಭು. ಬೇಡ ಬೇಡ ಅವಳ ರಕ್ತವೇಷ ಈ ಶೋಣಿತ ಪಟ್ಟಣದಲ್ಲಿ ಇದ್ದವರನ್ನಾದ್ರೂ ಉಳಿಸಬೇಕು ಅಂತ ಹೇಳಿ ಆದ್ರೆ ಏನು ಮಾಡ್ಬೇಕು ಕೇಳುತ್ತೀರಾ ನನ್ನ ದೊರೆ? ಬಿಡು ಮರದ ಮೂರ್ಖತೆಯ, ಬಿಡು ಮರದ ಮೂರ್ಖತೆಯ, ಪ್ರೈದಿಗೆ ದುಡಿದು ಚರಣಗಿ ಭಕ್ತಿ ಜೀವನದಲ್ಲಿ ಒಡ ಮಾಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜ ಪೀಠನ ಮರದ ದರದಲ್ಲಿ ಪಡೆದು ಸುಖವನ್ನು ಮಾಡುವುದರಲ್ಲಿ ನುಡಿ ನೀತಿಯ ದೊರೆಯೇ ಬಿಡು ಮನದ ಮೂರ್ಖತೆಯ. ಬಿಡು ಏನಲ್ಲೂ ಬಿಡು ದೊರೆಯ ಮನದ ಮೂರ್ಖತೆಯ, ಜಡಜ ಪೀಠನ ವರದ ತೆರದಲ್ಲಿ ಅಳಿದುಳಿದ ದಾನವರನ್ನು ಜೊತೆ ಸೇರಿಸಿಕೊಂಡು ಬದುಕಬೇಕು ಎನ್ನುವಂತ ಆಸೆ ನಿಮಗಾಗುತ್ತದ? ಹಾಗಾದ್ರೆ ತ್ರೈ ಜಗದೊಡತಿಯಾಗಿರುವಂತ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ನಾವು ಪೊಡ ಮಟ್ಟೆವು ಅಂತಾದರೆ ಅವಳ ಕಾರುಣ್ಯದಿಂದ ನಮಗೆ ಇನ್ನೆಲ್ಲ ಇವತ್ತು ಮಾತಾಡುದು. ಅವಳು ಹೆಣ್ಣಲ್ಲ, ಶಕ್ತಿ ಎಂಬುದಾಗಿ. ಜಗದಂಬೆ ಯಾರು ಯಾರು ಮಹಾದೇವಿ, ನೀನು ಕಾಣದ, ನೀನು ನೋಡದ ಹೆಣ್ಣನ್ನು ವಿಧವಾಗಿ ವರ್ಣಿಸ್ತಾ ಇದ್ದಿ. ಜಗದಂಬೆ ಯಾರು? ನಮ್ಮ ತಾಯಿ ಧನುದೇವಿ, ಅವಳನ್ನು ಪೂಜಿಸ್ತೇನೆ. ಅವಳ ಅಮ್ಮ ಹೌದಲ್ಲ, ಆದ್ರೆ ಇವರು ಜಗದ ಶಕ್ತಿ. ಇದು ಯಾಕಾಗಿ ಹೇಳ್ತಾ ಇರೋದು ಚೆನ್ನಾಗಿ ತಿಳಿತಾ ಇದ್ದೇನೆ. ಬದುಕಬೇಕು ಎಂಬ ಆಸೆ ನಿನಗೆ ದೇವರೇ. ಯಾಕೆ ಇದ್ರೇನು ಇಲ್ಲದ ಮುರಿದು ಬೀಳ್ಲಿಕ್ಕಾಗಿದೆ, ಇಲ್ದರೇನು ಇಲ್ಲದಿದ್ರೇನು ಇನ್ನು ಆಲೋಚನೆ ಮಾಡುವುದಿಲ್ಲ. ನೀನಲ್ಲದಿದ್ರೆ ನಾನೇ ಆಯುಧವನ್ನು ಹಿಡಿದು ನಡೀತೇನೆ. ಆಗುವುದಾದ್ರೆ ಕರೆ ತರುವುದಕ್ಕಾಗಿ ವೀರದಂತೆ ನಡೆ, ಅಲ್ಲವಾದರೆ ನಮ್ಮವರ ಒಳದಿಗಾಗಿ ಒಂದೆರಡು ಹಿತವಚನವನ್ನು ನಾಡಿದೆ ಅಂತಾದರೆ ನನ್ನನ್ನು ರಣಹೇಡಿತ ಕರೆದಿರೆ ಅಲ್ಲ ಪ್ರಭು, ನನ್ನಲ್ಲಿರುವಂತಹ ಪರಾಕ್ರಮ ಏನು ಎನ್ನುವುದನ್ನು ತೋರಿಸಿಕೊಡುತ್ತೇನೆ. ಅಲ್ಲಿರುವಂತಹ ತರುಣಿಯನ್ನು ಕರೆತರುವುದಕ್ಕಾಗದ ಒಬ್ಬ ರಣವೆಳ್ಳವಲ್ಲಿದ್ದೇನೆ. ಜಯಶೀಲರಾಗಿ
ನನ್ನನ್ನು ಅನುಸರಿಸುವುದಕ್ಕಾಗಿದ್ರು ಆ ಸೇನಾವಾಹಿನಿಯೊಂದಿಗೆ ಸಾಗುತ್ತಾ ಬಂದು ನಿಂತ ಕಾರಣ ಕದಂಬವನ. ನನಗೆ ಸಂಶಯವಾಗಿದೆಯಲ್ಲ, ವನವಿಹಾರಕ್ಕೂ ಅವನ ಬೇಟೆಗೆಂದು ಇದು ಮೊದಲು ಪ್ರವೇಶ ಮಾಡಿಯವರೇ ನಾವು. ಕಾರ್ಗತ್ತಲೆಯಲ್ಲದೆ ಬೆಳಕಿನ ಸೂಚನೆ ಇರುವಂತಹ ಪ್ರದೇಶವಿದೆ. ಇಂದು ಕತ್ತಲೆ ಇಲ್ಲ, ಎಲ್ಲಿ ನೋಡಿದ್ರು ಬೆಳಕೆ, ಕಾಡೆಲ್ಲ ತುಂಬಿದಂತಹ ಬೆಳಕು. ಎಲ್ಲಿಂದ ಬಂತು ಈ ಬೆಳಕು? ಬೆಳಕಿನ ಮೂಲ ಸ್ವರೂಪವೇ ಈ ವನದಲ್ಲಿ ವಾಸವಾಗಿದ್ದಾಳೆ. ಜಲಯೇ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ. ಆ ಸೂರ್ಯ ಮಂಡಲದಲ್ಲಿದ್ದುಕೊಂಡು ಯಾರು ಬ್ರಹ್ಮವನ್ನರಿಸುವಂತಹ ಸಾಧಕರಿದ್ದಾರೆಯೋ ಅವರಿಗೆ ಪ್ರೇರಕಿಯಾಗಿ, ಪ್ರಚೋದಕಿಯಾಗಿ, ಅನುಗ್ರಹಕಾರಕಳಾಗಿ ಕಾಲವನ್ನು ಕಳೆಯುವಂತಹ ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಇಲ್ಲಿ ನೆಲೆಯಾಗಿದ್ದಾಳೆ. ಹಾಗಾಗಿಯೇ ಈ ಬೆಳಕು ಅವಳನ್ನು ನೋಡಬೇಕೆಂಬ ತವಕ ಅಧಿಕವಾಗುತ್ತಾ ಇದೆ. ಬೆಳಕಿನ ಸೆಲೆಯನ್ನು ಹಿಡಿದು ಮುಂದಕ್ಕೆ ಸಾಗುವೆ, ನೋಡೋಣ ಸಾಗುವೆ. ನೋಡಿದನು ಕಲಿರಕ್ತ ಬೀಜ ಗಾಢಗರುದಿ ಕುಳಿತ ಶಿಬಿಯ ಗಾಢಗರುದಿ ಕುಳಿತ ಶಿಬಿಯ ನೋಡಿದನು ಪಾಡಿದನು ತನ್ನೊಳಗೆ ಸುಖವಾಣಿ ಕಲ್ಯಾಣಿಯೇ ಇವಳನು ತಿಳಿಯದಿನಿತಾಯ್ತೆ, ಇವಳನು ತಿಳಿಯದಿ ಇನಿತಾಯ್ತೆ. ಮಾಡಲಿ ಅಕಟ ಅಕಟ ಶುಂಭನ ಘೋರ ಭಾಗ್ಯ ಮುರಿದು ಬೌದಿಗೆ ಮಾಡಲಿ ಅಕಟ ಅಕಟ ಶುಂಭನ ಕೂಡ ಭಾಷೆಯ ಹೊರದು ಬೌದಿಗೆ ತ್ರಿಭುವನ ಜನನಿ ಜಗ ಕೇಳು ಇವಳು ಕೇಳು ಇವಳು ಮಾತನಾಡಿಸುವೆ ನೋಡಿದನು ಪಾಡಿದನು ಜಯ ಜಯ ಕಲಿರಕ್ತ ಬೀಜಯ ಜಯ ಜಯ ಜಗದಂಬ ಜಗದ ಜನನಿ ಜಗದಂಬಾ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ನಮೋ ನಮಃ ನಮೋ ನಮಃ ಜಯ 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 ಜಗದಂಬ
ಅರೆಗಳಿಗೆ ಲೋಕವನ್ನೇ ಮರೆತಲ್ಲ ನಾನು. ದಿವ್ಯ ಸಾನ್ನಿಧ್ಯದಲ್ಲಿ ಸತ್ಪುರುಷರುಗಳೆಲ್ಲ ತಮ್ಮನ್ನು ತಾವೇ ಮರೆಯುತ್ತಾರಂತೆ. ಶಬ್ದಕ್ಕೆ ನಿಲುಕದ ಅನುಭವಕ್ಕೆ ಮಾತ್ರ ವೇದ್ಯವಾದಂಥ ಆನಂದಾನುಭೂತಿ ಆ ಕಾಲದಲ್ಲಿ ಆಗುತ್ತದೆ ಎಂಬುದನ್ನು ನಾನು ಕೇಳಿದ್ದೇನೆ. ಬ್ರಹ್ಮದೇವ ಪ್ರತ್ಯಕ್ಷ ಅಂತಹ ಕಾಲಕ್ಕೆ ಅಂತಹ ಅನುಭವ ನನಗಾಗಿತ್ತು. ಮರಳಿ ಬ್ರಹ್ಮನ ತಾಯಿಯನ್ನು ಕಾಣುತ್ತಿರುವಂತಹ ಈ ಕಾಲಕ್ಕೆ ಅದೇ ಅನುಭವ. ಅಂತರಂಗದಲ್ಲಿ ಅನುಭೂತಿ ಆಗಬೇಕು ಅಂತ ಅದರಲ್ಲಿ ವಿಭೂತಿ ಶಕ್ತಿ ಇದ್ದಿರಬೇಕು. ಖಂಡಿತವಾಗಿಯೂ ಇದೆ. ಸಕಲ ಪ್ರಪಂಚವು ಪ್ರಕೃತಿಯು ತಾನೇ ಆಗಿ ದರ್ಶನ ನೀಡ್ತಾ ಇದ್ದಾಳೆ ಮಹಾತಾಯಿ. ಪಾದದಲ್ಲಿ ಪಾತಾಳ, ಮಧ್ಯದಲ್ಲಿ ಮರ್ತ್ಯ, ಶಿರದಲ್ಲಿ ಸುರಲೋಕ. ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯ ಚಂದ್ರಗಳ ಕಣ್ಣುಗಳಲ್ಲಿ ಮನೆ ಮಾಡಿದ್ದಾಳೆ. ಸ್ವಾಹಾಪತಿಯಾದಂತಹ ಅಗ್ನಿದೇವ ಇವಳ ಹಣೆಯ 3ನೇ ಕಣ್ಣಿನಲ್ಲಿ ಆಗಿದ್ದಾನೆ. ಆಗಸದಲ್ಲಿರುವಂತಹ ಸಂಖ್ಯಾತ ನಕ್ಷತ್ರ ಕೋಟಿಗಳು ಇವಳು ಧರಿಸಿದಂತಹ ಮಾಲಾ ಮೌಕ್ತಿಕಗಳಲ್ಲಿ, ಜಂಬೂ ದೀಪಕ್ಕೆ ಆಧಾರ ಸ್ತಂಭವೆನಿಸಿದಂತಹ ಮೇರುಮಂದರ ಪರ್ವತಗಳು ಇವಳ ಸ್ತನಗಳಲ್ಲಿ, ಸಪ್ತ ಸಾಗರಗಳೇ ವಸನ ಕಾರ್ಮೋಡ ರಾಶಿ ಅಂತಿರುವಂತಹ ಕೇಶರಾಶಿ, ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಲೇ ನಮೋ ನಮಃ. ಜಗದ ತಾಯಿ ಎಂಬುದು ಸ್ಪಷ್ಟವಾಗಿದೆ ನನಗೆ. ನೋಡುತ್ತಾ ಇದ್ರೆ ತ್ರಿಶೂಲವನ್ನು ಕುಣಿಸುವುದಕ್ಕೆ ತೊಡಗಿದ್ದಾಳೆ. ಯಾಕಪ್ಪ ತ್ರಿಶೂಲವನ್ನು ಕುಣಿಸುವುದು? 3 ಮನೆ ಆಯುಧ ಉಂಟು ಎಂಬ ಕಾರಣಕ್ಕಾಗಿ ಕುಣಿಸುವುದಲ್ಲ. ತ್ರಿಕಾರ್ಯಕ್ಕಾಗಲಿ, ತ್ರಿಮೂರ್ತಿಗಳಿಗಾಗಲಿ, ತ್ರಿಲೋಕಗಳಿಗಾಗಲಿ, ತ್ರಿಶಕ್ತಿಗಳಿಗಾಗಲಿ ನಾನೇ ಕಾರಣನಿದ್ದೇನೆ. ಬೇಕಾದಾಗ ಸೃಜಿಸಿ ಬೇಡವಾದಾಗ ಲಯಗೊಳಿಸುವಂತಹ ಸಾಮರ್ಥ್ಯವನ್ನು ಇನ್ನೂ ಉಳಿಸಿಕೊಂಡಿದ್ದೇನೆ ರಕ್ತ ಬೀಜ ಅಂತ ಸಂಕೇತ ನೀಡ್ತಾ ಇದ್ದಾಳೆ ಮಹಾತಾಯಿ. ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ತೂಗುತ್ತಾ ಇದ್ದಾಳಲ್ಲ, ಈ ಘೋರ ಕಾಂತಾರದಲ್ಲಿ ಬಂಗಾರದ ಉಯ್ಯಾಲೆಯನ್ನು ಕೊಟ್ಟವರಾದ್ರೆ ಯಾರಪ್ಪ? ಇವಳಿಗೆ ಯಾರು ಕೊಡಬೇಕೆಂದೇನೂ ಇಲ್ಲ. ಉಳಿದವರಿಗೆಲ್ಲ ಇವಳು ಅನುಗ್ರಹಿಸಬೇಕಾದವು. ಯಾ ದೇವಿ ಸ್ವರೂಪೂತೇಶು ಲಕ್ಷ್ಮೀರೂಪೇಣ ಸಂಸ್ಥಿತ, ಯಾ ದೇವಿ ಸ್ವರೂಪೂತೇಶು ವಿದ್ಯಾರೂಪೇಣ ಸಂಸ್ಥಿತ, ಯಾ ದೇವಿ ಸ್ವರೂಪೂತೇಶು ಶಕ್ತಿರೂಪೇಣ ಸಂಸ್ಥಿತ. ಪಾರ್ವತಿಯಾಗಿ ಶಕ್ತಿಯನ್ನು, ಸರಸ್ವತಿಯಾಗಿ ವಿದ್ಯೆಯನ್ನು, ಲಕ್ಷ್ಮಿಯಾಗಿ ಬೇಕಾದಂತಹ ಧನವನ್ನು ಅನುಗ್ರಹಿಸಬೇಕಾದವರು ಉಳಿಯಿದ್ದಾಳೆ. ಹಾಗಾಗಿ ಬಂಗಾರದ ಉಯ್ಯಾಲೆ ಸುಲಭವಾಗಿ ಒಲಿದು ಒದಗಿ ಬಂದಿದೆ ಈ ಘೋರ ಕಾಂತಾರಲ್ಲಿ ಮಹಾತಾಯಿ. ತೂಗುತ್ತಾ ಇದ್ದಾಳೆ. ನೋಡುತ್ತಾ ಇದ್ರೆ ನಮ್ಮನ್ನು ಜೊತೆ ಸೇರಿಸಿ ತೂಗಿದಂಥ ಅನುಭವ ಆಗ್ತಾ ಇದೆ. ಲೋಕ ಮಾತೆ ಅಲ್ವೇ? ಹಾಗಾಗಿ ಲೋಕವನ್ನು ಮರೆತೆ ಅವಳ ಪಾದ ಮೂಲಕ್ಕೆ ಹೋದರೆ ನಾನು ಪಾದಕ್ಕೆ ಮಣಿಯಬೇಕೆಂಬಂಥ ಉದ್ದೇಶದಿಂದ ಅಲ್ಲಿಗೆ ತಲುಪುವಾಗ ಅಮ್ಮನ ಮುಖ ನೋಡಬೇಕೆಂಬಂಥ ಭಾವನೆ ಬಂದು ಹೋಯಿತು ನನಗೆ. ಮುಖಾವಲೋಕನ ಮಾಡಿದ್ದೇ ತಡ ಕ್ರೂರವಾದ ದೃಷ್ಟಿ ಬೀಳಲಿಕ್ಕೆ ತೊಡಗಿದ್ದ. ಯಾಕಪ್ಪ ಇಂಥ ದೃಷ್ಟಿ? ಅರ್ಥವಾಯಿತು ನನಗೆ. ನಾನು ಬಂದದ್ದು ಶುಂಭನ ಕಡೆಯಿಂದ, ನಾನು ಬಂದದ್ದು ರಾಕ್ಷಸರ ಕಡೆಯಿಂದ, ನಾನು ಬಂದದ್ದು ಭಯೋತ್ಪಾದಕರ ಕಡೆಯಿಂದ. ಲೋಕದಲ್ಲಿ ಭಯ ಆತಂಕ ನಿರ್ಮಾಣವಾದಂತಹ ಕಾಲಕ್ಕೆ ತಾನೇ ಕಾಣಿಸಿಕೊಂಡು ಭಯವನ್ನು ಆತಂಕವನ್ನು ದೂರ ಮಾಡಿ ಅಭಯ ಪ್ರದಾನ ಮಾಡತಕ್ಕ ಮಹಾತಾಯಿ ಇದ್ದಾಳೆ. ನಾವು ಮಾಡಿದ್ದದನ್ನಲ್ವೇ? ಭೂಲೋಕದಲ್ಲಿ ಬಾಳಿ ಬದುಕಬೇಕಾದಂಥ ನಾವು ಸ್ವರ್ಗಧಾಮವನ್ನು ಪ್ರವೇಶ ಮಾಡಿ ಇಂದ್ರಾದಿಗಳನ್ನು ಸದೆಬಡಿದು ನಾಕಪೀಠದಲ್ಲಿ ಅಲಂಕೃತನಾಗಿದ್ದಾನೆ ಶುಂಭಾಸುರ. ಸೂರ್ಯ ಚಂದ್ರನ ನಡೆಗೆ ತಡೆ ನೋಡಿ ತಾವೇ ಸ್ವತಃ ಸೂರ್ಯ ಚಂದ್ರರಾಗಿ ನಭದಲ್ಲಿ ಕಾಣಿಸಿಕೊಳ್ಳಕ್ಕೆ ತೊಡಗಿದ್ದಾರೆ ಶುಂಭಾನಿಶುಂಭರು. ಲೋಕ ವ್ಯವಸ್ಥೆಯನ್ನೇ ಹಾಳು ಮಾಡಿದ್ದಲ್ವೇ? ಮರಳಿ ಸುವ್ಯವಸ್ಥೆಗೊಳಿಸಬೇಕು ಅಂತಾದರೆ ಲೋಕನಾಯಕ್ಕೆ ಧರೆಗಿಳಿದು ಬರಬೇಕಷ್ಟೇ. ನಾವು ಬರಿಸಿದ್ದೇವೆ ಹಾಗೆ ಎದೆ ತಟ್ಟಿ ಹೇಳುವ ಹಾಗಿಲ್ಲ. ಯಜ್ಞದ ಮೂಲಕವಾಗಿಲ್ಲ, ತಪಸ್ಸಿನ ಮೂಲಕವಾಗಿಲ್ಲ, ದಾನದ ಮೂಲಕವಾಗಿಲ್ಲ, ದೌಷ್ಟ್ಯದಿಂದ ಬರಿಸಿದ್ದೇವೆ. ನಾವು ದುಷ್ಟರಾದ್ರಲ್ಲಿ ಧರೆಗಿಳಿದಿದ್ದಾಳೆ. ದುಷ್ಟತನಕ್ಕೆ ದುಷ್ಫಲವಲ್ಲದ ಸತ್ಫಲ ಎಂತ ಇಲ್ಲೂ ಹೇಳಲಿಲ್ಲ. ಅನುಭವಿಸಲೇಬೇಕು. ಅತ್ಯುನ್ನತಿ ಈ ಪತನ ಹೇತು. ಇಳಿಯುವುದಿಲ್ಲ ಅಂದಾಗ ಇಳಿಸುವುದಕ್ಕಾಗಮಿಸಿದವರು. ಖಳವಂಶ ನಿರ್ವಂಶವಾಗುವಂತಹ ಕಾಲ ಸನ್ನಿಹಿತವಾಯಿತು. ನಾನು ಒಬ್ಬ ಮನಸ್ಸು ಮಾಡಿದೆ ಅಂತ ಅದರ ಮಕುಲ ಉಳಿಸುವುದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮುಂದುವರಿದು ಬಂದದ್ದಾಯಿತು. ಆದರೆ ಏನು ಮಾಡೋಣ? ಶುಂಭನ ಸಾಧನೆ ಎಣಿಸಿದಾಗ ಮಾತ್ರ ಖೇದವಾಗುತ್ತಾ ಇತ್ತು. ಒಬ್ಬನೇ ಒಬ್ಬ ಶುಂಭನ ಆಳ್ವಿಕೆ ಕಾಲದಲ್ಲಿ ದಾನವರ ಉನ್ನತಿ ಏನು? ಅವನು ಜೀವಂತನಾಗಿರುತ್ತಾ ಪತನವನ್ನು ನೋಡಬೇಕಾಗಿ ಬಂತಲ್ಲ. ಉತ್ಕರ್ಷ ಹಾಗೂ ಅಪಕರ್ಷ ಒಂದೇ ತಲೆಮಾರಿನಲ್ಲಿ ಅಂದಾಗ ಕರುಳಿಗೆ ಕಟ್ಟಿಷ್ಟ ಅನುಭವ ಆಗ್ತಾ ಇದೆ ನನಗೆ. ಅವನ ಸಾಧನೆ ಕಂಡು ಸಂತೋಷಪಟ್ಟವರು ನಾವು. ಅದೆಲ್ಲ ಮಣ್ಣು ಪಾಲಾಗುತ್ತಾ ಇದೆಯೆಂಬಂತಹ ಕೊರಗು. ಆ ನನ್ನ ದೊರೆಗಾಗಿ ದುಡಿಯಬೇಕು, ಆತ ನೀಡಿದಂಥ ಉತ್ಪನ್ನಕ್ಕಾಗಿ ದುಡಿಯಬೇಕು, ದರುಜ ಸಮಾಜಕ್ಕಾಗಿ ದುಡಿಯಲೇಬೇಕು. ಹೋರಾಟ ಮಾಡುವುದರ ಉದ್ದೇಶವೇನೂ ಅಲ್ಲ, ಭಕ್ತಿಗೆ ಒಲಿಯುತ್ತಾಳಂತೆ ಮಹಾತಾಯಿ. ನನ್ನ ಭಕ್ತಿಗೆ ಒಲಿದು ಏನು ಬೇಕು ಮಗನೇ ರಕ್ತಬೀಜ ಅಂತ ಕೇಳಿದರೆ ದಾನವರ ಆಯುಷ್ಯವನ್ನು ವೃದ್ಧಿ ಮಾಡಮ್ಮ ಅಂತ ನಾನು ಹೇಳ್ತೇನೆ. ಅಷ್ಟು ನನ್ನಿಂದ ಸಾಧಿತವಾಯಿತು ಅಂತಾದರೆ ರಕ್ತಬೀಜನ ಜೀವನಕ್ಕೆ ಮತ್ತೊಂದು ಸಾರ್ಥಕ್ಯವಿಲ್ಲ. ಅವಳು ಒಪ್ಪಬೇಕಷ್ಟೇ. ಮೊದಲೇ ಹೇಳಿದ್ದಾಳೆ, ಯುದ್ಧವೇ ಬದ್ಧ, ಪರಾಕ್ರಮ ಉಂಟು ಅಂತಾದರೆ ಕಾಳಗವನ್ನೇ ಸಗುಂಟೆ ಹೇಳಿಯಾಳು. ದುರ ಕಂಜುವ ಭಟನೇನು ಅಲ್ಲ ರಕ್ತಬೀಜ. ಈ ಪರಂಜ್ಯೋತಿ ಸ್ವರೂಪದಲ್ಲಿ ಕಾಳಗವನ್ನು ಎಸಗಿ ನಾನು ಒಳಿದೆ ಅಂತಾದರೆ ನನಗದು ಮರಣವಲ್ಲ, ಮಹಾನವಮಿ. ಮತ್ತೆ ಹುಟ್ಟಿ ಸಾಯುವಂತಹ ಕಾಲ ಚಕ್ರಕ್ಕೆ ಸಿಲುಕದೆ ಶಾಶ್ವತವಾದಂತಹ ಕೈವಲ್ಯ ಪದವಿಯನ್ನು ಹೊಂದಕದನ್ನು ಮಾರ್ಗವಾಗಿ ನಿಗ್ರಹವೋ ಅನುಗ್ರಹವೋ ತೀರ್ಮಾನ ಮಾಡಬೇಕಾದವಳು ಅವಳೇ ಜಗನ್ಯಾಮ. ಅವಳ ಸಾನ್ನಿಧ್ಯವನ್ನು ಸೇರ್ತೇನೆ, ಅವಳನ್ನು ಸಂಪ್ರಾರ್ಥಿಸ್ತೇನೆ.
ಅವಳ ಮನದ ಇಂಗಿತ ಏನೆಂಬುದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇನೆ. ನಡೆಯುತ್ತೇನೆ. ಮಾತಾ ಮರಗದ ಶ್ಯಾಮ ಮಾತಂಗಿ ಮದ ಶಾಲಿನಿ ಕುರ್ಯಾ ಕಟಾಕ್ಷಂ ಕಲ್ಯಾಣಿ ಕದಂಬ ವನವಾಸಿನಿ. ಕನಿಭವತ್ರೇ ನೀನೇ ನನಗೆ ಅಮ್ಮ, ನೀನೇ ನನಗೆ ಕಲಿಭವತ್ತೇ ನೀನೇ ನನಗೆ ಅಮ್ಮ, ನೀನೇ ನನಗೆ ಶುದ್ಧದಾನವ ಬಯಸಿದರೆ, ಶುದ್ಧದಾನವ ಬಯಸಿದರೆ ಸಾಲಾಗಲಿ ವರಿಸದೆ ಶೌರ್ಯದಿಂದಲೇ, ಸಾಲಾಗಲಿ ವರಿಸದೆ ಶೌರ್ಯದಿಂದಲೇ ಚೂಟಿಯ ಬಯಸಿದರೆ ಕಲಿಭವತ್ರೇ ನನಗೆ ಅಮ್ಮ, ನನಗೆ ಜಯ 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 ಜಯ. ಶಂಖಕಮಲಾಕರಿ ಚಂದ್ರಕಳಾಧರಿ ಜ್ಞಾನ ವಿದ್ಯಾಧರಿ ಶೋಭಕ್ಕ ಮನೋಹರಿ ಮೋಹನ ಕಲ್ಯಾಣಿಯೇ ತ್ರಿಪುರ ಸುಂದರಿ ಪುಣ್ಯಪದ ಪುಂಡರೀಕಗಳಿಗೆ ರಕ್ತ ಬೀಜದ ಸಾಷ್ಟಾಂಗ ಪ್ರಣಾಮಗಳನ್ನು. ನಿನ್ನ ಪಾದ ಭಜಗಳಿದ್ದೇನೆ ತಾಯೇ. ಯಾವತ್ತು ನಿನ್ನ ಕುರಿತಾದಂತಹ ಭಜನೆ ನಗರದಲ್ಲಿದ್ದು ಮಾಡ್ತೇನೆ ನಾನು. ಈಗ ಇಲ್ಲಿ ಮಾಡ್ತಿರುವ ಭಜನೆ ವನ ಭಜನೆ, ಅದು ನಗರ ಭಜನೆ. ಅಲ್ಲಿ ಕಾಮಿತವಿಲ್ಲ ನನಗೆ, ಇಲ್ಲಿ ಕಾಮನೆ ಇದೆ. ನನಗಾಗಿ ಅಲ್ಲ, ನನ್ನ ದೊರೆಯಾದಂತಹ ಶುಂಭನಿಗಾಗಿ. ಆತ ನಿನ್ನನ್ನು ಬಯಸಿದ್ದಾನೆ. ಅದನ್ನು ಹೇಳಬೇಕಾಗಿ ಬಹಳ ಮಂದಿಗಳು ಬಂದರು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಉತ್ತರವನ್ನು ಕೊಟ್ಟಂತೆ ನನ್ನಲ್ಲಿ ಮಾತ್ರ ಆ ರೀತಿಯ ಉತ್ತರ ಹೇಳಬಾರ್ದಮ್ಮ. ಶುಂಭನಾಗಲಿ ಅವನ ತಮ್ಮನಿ ಶುಂಭನಾಗಲಿ ಶಂಭುವೇ ಕಳಗ. ಯಾಕಮ್ಮ ಶಂಭುವನ್ನು ಕರೆಯುವುದು? ಶಂಭುವೇ ದುರಕ್ಕಡಿಯಾದಂತಾಗಲಿ ಅವನ ಶೂಲವನ್ನು ಸೆಳೆದು ಅವನ ಮೇಲೆ ಪ್ರಯೋಗಿಸುವಂತಹ ಸಾಮರ್ಥ್ಯವುಳ್ಳ ಸಾಧಕನಿದ್ದಾನೆ ಶ್ರೀವಾಸುವ. ಪೃಥ್ವಿ ಮೂಲಕ ಒಡೆಯನಾಗಿ ಧರ್ಮಗಳ ಆಧಾರ ಸ್ತಂಭವಾಗಿ ಕುಂಭಿನಿಯ ಪ್ರತ್ಯಕ್ಷ ಶಂಭುವಾಗಿ ವಜ್ರ ಸ್ತಂಭದಂತೆ ಬರೆಯುತ್ತಾ ಇದ್ದಾನಮ್ಮ ಗಂಡುಗಲಿ ಶುಂಭ. ಬಣ್ಣದ ಶುಂಭ ಎಂತ ಬಣ್ಣವನ ಅಂದ್ರೆ ಜೀವನವೇ ಬಣ್ಣ ಬಣ್ಣ ಅಂತ. ಅಂತ ಶುಂಭಾಸುರ ಅವನು 3 ಲೋಕಕ್ಕೆ ಒಡೆಯ, ನೀನು 3 ಲೋಕಕ್ಕೆ ಒಡತಿ. ಉಭಯರು ಜೊತೆಯಾಗಿದ್ದುಕೊಂಡು ಭಕ್ತರಾದ ಶರಣರಾದ ನಮ್ಮನ್ನು ಹರಸಿದ್ರಿ ಅಂತಾದ್ರೆ ನಾವು ಉನ್ನತಿಯನ್ನು ಉತ್ಕರ್ಷವನ್ನು ಬಹಳ ಬೇಗನೆ ಹೊಂದುವುದಕ್ಕೆ ಸಾಧ್ಯವಿದೆ. ನಿನ್ನ ಹಬ್ಬಲಿಗೆಯಲ್ಲಿ ಕಾಲ ಕಳೆಯುತ್ತಾ ಇದ್ದಾನಮ್ಮ. ಕಂಡಮುಂಡರ ಮೂಲಕವಾಗಿ ನನ್ನ ವಾರ್ತೆ ಕೇಳಿಸಿದಾಕ್ಷಣ ನಿನ್ನ ಕುರಿತಾಗಿ ಕನವರಿಸುವುದಕ್ಕೆ ತೊಡಗಿದ್ದಾನೆ. ಅವಿಚ್ಛಿನ್ನವಾಗಿ ನೆನೆಯುತ್ತಾ ಇದ್ದಾನೆ. ತ್ರಿಪುರ ಸುಂದರಿ ತ್ರಿಪುರ ಸುಂದರಿ ಅಂತ ಅವಿಚ್ಛಿನ್ನವಾಗಿ ನೆನೆಯುವುದೊಂದು ಒಂದು ರೀತಿಯ ಧ್ಯಾನ ಅಲ್ವ. ಧ್ಯಾನ, ಭಜನೆ, ತಪಸ್ಸು ಇದಕ್ಕೆಲ್ಲ ಯೋಗ್ಯ ಕಾಲಕ್ಕೆ ಫಲ ಕೈಗೂಡಲೇಬೇಕು. ಹಾಗಾಗಿ ಅವನ ಸಾನ್ನಿಧ್ಯವನ್ನು ಸೇರಿ ಕರೆತರುವೆ ಹೀಗೆಂದು ಭರವಸೆ ನಾಡಿ ಹೊನ್ನಂದನ ಸಮೇತನಾಗಿ ಬಂದಿದ್ದೇನೆ. ಸತ್ಯಂ ವಿಧಾತು ನಿಜ ವೃತ್ಯ ಭಾಷಿತಂ. ವೃತ್ಯನೊಬ್ಬ ಭಕ್ತನೊಬ್ಬ ಆಡಿದಂತಹ ಮಾತು ಅಯಾಚಿತವಾಗಿ ಅಯೋಚಿತವಾಗಿದ್ದರು. ಅವ ಆಡಿದ್ರೆ ಮುಗಿಯಿತು, ಮತ್ತೆ ಈಡೇರಿಸುವ ಹೊಣೆ ಅವನಿಗಿಲ್ಲ, ಅದು ದೇವರಿಗಿರುವಂಥದ್ದು. ಹಾಗಾಗಿ ನಾನು ಹೇಳಿ ಆಗಿದೆ, ನೀನು ಈಡೇರಿಸಲೇಬೇಕು. ಬಂಗಾರದ ಪಲ್ಲಕ್ಕಿಯಲ್ಲಿ ಕುಳಿತೆ ಅಂತಾದ್ರೆ ಅದರ ಹಿಡಿಕೆಗೆ ಹೆಗಲು ನೀಡಿ ಸಂಭ್ರಮದಿಂದ ಶೋಣಿತಾಪನಕ್ಕೆ ನಾನು ಕೊಂಡು ಹೋಗುವಳಿದ್ದೇನೆ. ಬಾರಿಸುವ ಮರಣಮೃದಂಗವನ್ನು ಬದಿಗಿರಿಸು, ಕೈಯಲ್ಲಿ ವರ್ಣಮಾಲಿಕೆಯನ್ನು ಧರಿಸು, ಶುಂಭನ ಕೊರಳಿಗಿಕ್ಕಿ ವರಿಸು, ನಮ್ಮೆಲ್ಲರಿಗೂ ಸಂತೋಷವನ್ನು ಉಳಿಸು. ಒಲಿದು ಬಾ, ನಲಿದು ಬಾ, ನಮ್ಮಲ್ಲಿ ನೆಲೆಸು ಬಾ, ನಮ್ಮೆಲ್ಲರನ್ನು ಹರಸು ಬಾ. ರಕ್ತ ಬೀಜ ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ. ಭಕ್ತಿ ಮಾಡಲಿಕ್ಕೆ ಈಗ ಸಮಯ ಸಾಕಾಗುದಿಲ್ಲ. ಕಾಲ ಮಿಂಚಿಂತಾದ ಮೇಲೆ ಇವರು ಸ್ವಲ್ಪ ಸ್ವಲ್ಪ ಸಮಯ ಕೊಡ್ತಾರೆ. ನನ್ನ ಕಷ್ಟ ನೋಡಿ ಬಾ. ಈ ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದ್ದೀಯ. ನನ್ನ ಆಗಿರುವರು ಬಹಳ ಮಂದಿಗಳಿದ್ದಾರೆ ಭಕ್ತರು, ನಿತ್ಯ ಜಪ ಮಾಡುವರು. ನಿನ್ನನ್ನು ಹುಂಬನೆನ್ನಲೋ ಪ್ರಾರ್ಥನೆನ್ನಲೋ? ನಿನ್ನ ಭಕ್ತನೊಬ್ಬ ಹುಂಬನಾಗಲಿಕ್ಕೆ ಉಂಟೆ ಅಮ್ಮ, ಜ್ಞಾನಿ ಆಗಿರ್ಬೇಕಲ್ಲ. ಮಲ್ಲಿಗೆ ಬಳ್ಳಿ ಮಾಮರವನ್ನೇ ಅಪ್ಪುದು ವಿನಃ ಹೊಂಗಾರಿನ ಮರವನ್ನಲ್ಲವಲ್ಲ. ಶುಂಭನಂದ್ರೆ ಮಾಮರವಲ್ಲ, ಹೊಂಗಾರೆಯಲ್ಲ. ಶುಂಭನಂದ್ರೆ ಶ್ರೀಗಂಧದ ಮರ.
ನೀರಿಗೆ ಬಿದ್ದಾಗ ನಾರುವುದು ಸ್ವಾಭಾವಿಕ ತಾನೇ. ನೀರಿಂದ ಎತ್ತಿ ಮೇಲಿರಿಸಬೇಕು, ಸ್ವಲ್ಪ ನೀರು ಉಪಯೋಗಿಸಿ ಚೆನ್ನಾಗಿ ತೇಯಬೇಕು, ಆವಾಗ ಗಂಧದ ಪರಿಮಳ ಹೊರಡುತ್ತದೆ. ಘಮ 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 ಘಮ. ತೇಯುವುದಕ್ಕಾಗಿ ನಾನು ದುರವನ್ನು ಸಾರಿದೆ, ನಿನ್ನ ಒಡೆಯನಾದಂತಹ ಶುಂಭ ಯಾಕೆ ಬರಲಿಲ್ಲ? ನಾವು ಯಜಮಾನನಾಗೆಲ್ಲ ಕಳಿಸುವ ಕ್ರಮ ಇಲ್ಲ, ನಾವೆಲ್ಲ ವೃತ್ತಿಯರಿರುವಾಗ ಅವರನ್ನು ಹಿಂದೆ ಕುಳಿತುಕೊಳಿಸುದು. ಸ್ವಾಮಿ ಸೇವಾ ದುರಂತರನಾದಂತ ನಾನು ಹೋಗ್ತೇನೆ ಅಂತ ಹೊರಟು. ಸಾವಿರುವಂತಹ ಶುಂಭನಿಗೆ ಎಷ್ಟು ಅಹಂಕಾರವಿರಬೇಕಾದ್ರೆ ಸಾವಿರದ ಒಂದಾಗಿರುವಂತಹ ನಾನೆಷ್ಟು ವಿಜೃಂಭಿಸಬೇಕು? ನನಗೆ ಸಾವಿರುವುದು ಬೇಡ, ಸಾವಿರದ ಒಂದು, ಅದು ನೀನು ಗೊತ್ತಾಗಿ ಇಲ್ಲಿವರೆಗೆ ಬಂದದ್ದು. ದಾನ ಬೇಡುವವನ ಪಾತ್ರೆಯನ್ನು ಕಂಡು ದಾನವನ್ನು ನೀಡಬೇಕಂತೆ. ನಮ್ಮಲ್ಲೆಲ್ಲ ಬೆಳ್ಳಿ ಬಂಗಾರದ ಪಾತ್ರೆ ಬಿಟ್ಟರೆ ಬೇರೆ ಪಾತ್ರ ಇಲ್ಲ. ಮಣ್ಣಿನ ಕುಡಿಕೆಗೆ ಯಾರು ಅಮೃತವನ್ನು ಸುರಿಯುವುದಿಲ್ಲವಲ್ಲ? ಮಣ್ಣಿಗೆ ಹಾಕಿದ್ರೆ ಇಂಗಿ ಓದಿತಮ್ಮ. ಹಸಿವು ದೃಶ್ಯ ನನ್ನಲ್ಲಿ ಅಧಿಕವಾಗಿದೆ ರಕ್ತ ಬೀಜ. ನಿನಗೇನು ಬೇಕು ಕೇಳಮ್ಮ? ದೇವಲೋಕದ ಕಲ್ಪವೃಕ್ಷದ ಫಲ ಬೇಕೆ? ಕಾಮಧೇನುವಿನ ಹಾಲು ಬೇಕೆ? ಕಾಮಧೇನುವಿನ ಹಾಗೆ ಅನುಗ್ರಹಕಾರಕಳಾದಂತ ಅವಳ ಮಗಳು ನಂದಿನಿ ಇದ್ದಾಳೆ. ನಿನಗೆ ನಂದಿನಿ ಹಾಲು ಬೇಕು ಅಂತಾದ್ರೆ ತರಿಸಿಕೊಟ್ಟೆ. ದುಷ್ಟ ಶಿಕ್ಷಣ ನನ್ನ ಹಸಿವು, ಶಿಷ್ಟ ಪರಿಪಾಲನೆ ನನ್ನ ದೃಶ್ಯ. ನನಗೆ ಹಾಗೆಲ್ಲ ಮಾತಾಡಿದ್ರೆ ಗೊತ್ತಾಗುದಿಲ್ಲ, ನೇರ ಮಾತಾಡ್ಬೇಕು. ಮಾತಿಗೆ ತಪ್ಪಿ ನಡೆದೆ ಎಂದು ನೀನೇ ಸ್ಪಷ್ಟಪಡಿಸಿದೆಯಲ್ಲ. ಎಲ್ಲಿ ಯಾವಾಗ ಮಾತು ತಪ್ಪುವನು ನಾನು? ಕರೆತರುತ್ತೇನೆ ಇಲ್ಲವಾದಲ್ಲಿ ಎಳೆತರುತ್ತೇನೆ ಎಂದು ಮಾತು ಕೊಟ್ಟು ಬಂದವರಲ್ವೇ ನೀನು? ಭಕ್ತಿಯ ಒಲೆಯದು ಲೋಕದಲ್ಲಿ ಏನಿದೆಯಮ್ಮ? ಭಕ್ತಿ ಕುಸುಮ ತಂದೆನಿದೆಕೊ ನಿನ್ನ ಪಾದಕ್ಕೆ, ನಿನ್ನ ಪಾದಕ್ಕೆ. ಎಷ್ಟಿದ್ದರೂ ಸ್ಮಶಾನದ ತುಳಸಿ ಪೂಜೆಗೆ ಯೋಗ್ಯವಾಗುವುದಿಲ್ಲ. ತುಳಸಿ ಸ್ಮಶಾನದ್ದಾದ್ರೆ ಏನು, ಬೃಂದಾವನದ್ದಾದ್ರೆ ತುಳಸಿ ತುಳಸಿ ಅಲ್ವ? ನೀನು ತ್ರಿಕರಣ ಶುದ್ಧವಿಲ್ಲವಲ್ಲ? ಯಾರು ಹೇಳಿದ್ದು? ಬ್ರಹ್ಮದೇವರು ಒಲಿದಿದ್ದಾರೆ ತ್ರಿಕರಣ ಸರಿ ಉಂಟು ಅಂತ? ಹೌದೇ? ಹಾಗಾದ್ರೆ ಮುಖ ಮುಖ ಯಾಕೆ ನೋಡುತ್ತಾ ಇದ್ದೀಯಾ? ರಾಣ ಹೇಡಿಗೆ ತೊಲಗಾಚೆ. ಏನು ಹಣೆಗೆ ಹೊಡೆದಯ್ಯ? ನಾನೇ ಹೊಡೆದದ್ದು. ನಿನ್ನ ಗಂಡ ದೇವೇಂದ್ರ ಹಿಡ್ಕೊಂಡು ಬಂದಿದ್ದ, ವಜ್ರ ಇದ್ದ. ಓಹೋ, ಏನು ಪ್ರಯೋಜನ ಆಗಲಿಲ್ಲ. ಆನೆಯಿಂದ ಕೆಳಗೆ ಬಿದ್ದು ಓಡಿದ. ಈಗ ನಿನ್ನ ಕೈಗೆ ಕೊಟ್ಟು ಕಳಿಸಿದ. ಹೌದು, ಸಮಯ ಸಾಧಿಸಿ ನನ್ನ ಹಣೆಗೆ ಹೊಡೆದಯ್ಯ. ಹೇಗಿದೆ ಪೆಟ್ಟು?
ಇಂದ್ರಾಣಿ ಮುಳ್ಳಾಣಿ ಬಟ್ಟಾಣಿ ಏ ಹಣೆ ಒಡೆದು ರಕ್ತ ಸೋರಿದ ರಕ್ತ ಬೀಜನಿಗೆ ಸೋಲವಾಗ್ತಂತ ಯಾರು ಹೇಳಿದ್ರು ಹೀಗೆ? ಮತ್ತೆ ಗೆಲುವಾಗ್ತದ? ನನಗೆ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ. ಏನು? ನನ್ನ ತಪಶ್ಚರ್ಯೆಗೆ ಉಳಿದಂತಹ ವಿಧಾತ ನನ್ನ ಮುಂದೆ ಕಾಣಿಸಿಕೊಂಡು ಮಗನೇ ನೀನು ಅಂತ ಹೇಳಿದ್ರೆ ನನ್ನ ಮಗಳ ನೀನು ನಿನ್ನನ್ನು ಕರೆದದ್ದ? ಬ್ರಹ್ಮದೇವರು ಕರೆದಂತಹ ಕಾಲಕ್ಕೆ ಕಣ್ಣು ತೆರೆದು ನೋಡ್ತೇನೆ, ಬೆಳ್ಳಗಿನ ಹಂಸದ ಮೇಲೆ ಚತುರ್ಮುಖನಾದ ಬ್ರಹ್ಮದೇವ ನನಗೆ ಕೊಟ್ಟವರ ಒಂದು ಬಿಂದು ರಕ್ತ ಭೂಮಿಗೆ ಬಿದ್ದರೆ ನಿನ್ನ ಹಾಗಿರುವಂತಹ ಕೋಟಿ 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 ಸಂಖ್ಯೆಯ ರೆಕ್ಕೆ ಬೀರರು ಹುಟ್ಟಿ ಬರಲಿ ಎಂಬ ಹಾಗೆ ಇದುವರೆಗೆ ಪರೀಕ್ಷೆ ಮಾಡಲಿಲ್ಲ. ಇವತ್ತು ಕೊನೆಯ ಪರೀಕ್ಷೆ ನಿನ್ನ ಕೊನೆ ಆಗುತ್ತದೆ. ಈಗ ಕೋಟಿ ಕೋಟಿ ಸಂಖ್ಯೆಯ ದೈತ್ಯರು ಬಂದು ನಿನ್ನ ಬೆನ್ನಿಗೆ ಡಿಬಿಕ್ಕ ಅಂತ ಹೊಡಿತಾರೆ ನೋಡು. ಅವರ ಕಾಲು ಮುರಿದೇನೆ ನಾನು. ಬ್ರಹ್ಮದೇವರ ಬರಬಲದ ಸಾಕ್ಷಾತ್ಕಾರಕ್ಕಾಗಿ ಬೊಗಸೆಯ ರಕ್ತ ಒಂದೊಂದು ಬಿಂದು ರಕ್ತದಿಂದ ಕೋಟಿ ಸಂಖ್ಯೆಯಲ್ಲಿ ರಕ್ತ ಬೀಜ ಉತ್ಪಾತ ಪಿಂಡಗಳು ಬೀಜಮಯಂ ಜಗತ್ ಸರ್ವಂ ಬೀಜ ಇವುಗಳ ನಾಶ ಆಗಲೇಬೇಕು. ರಕ್ತದರಿಗೆ ಸೋಕಬಾರದು. ಅಲ್ಲಿಗೆ ಹೊರಚಾಚಿದಂತಹ ರಾಕ್ಷೇಶ್ವರಿ ಆಗುತ್ತೇನೆ. ಭೂಮಿ ಬಿಡಿಯ ರಾಜ್ಯ ಸೇರಿ ರಾಜ್ಯ ಬಿಡಿಯ ಗುತ್ತುಗಾಯ ಗುತ್ತುಬರಿಗೆ ತಕತಂಗಡಿ ತಮ್ಮಲೇ ಇರುತ್ತೆ ಜೋಕುಲು ಬಾಲಿಲು ಒತ್ತರಿಷ್ಟೇರು ವಿನ್ನರ್ ಗಿನ್ನೇರು ಅರವರು ಪರರು ರಾಜ್ಯದ ಕುಟುಂಬ ಈ ಪಂಚವರ್ಣದ ಪುಂಚದವನ್ನೆಡು ಉಂಡಾಪಿನಂಚದ ವೇಳತ್ತೆ
ಉಂದಾಯ ನಿತ್ಯ ದಿನಮಾನ ಗಟ್ಟಿ ಪೂತು ತಿಸೀರ ಬಾಡೋ ನೆಂಚದ ಬಣ್ಣ ಕೊರ್ಪ ನೆಂಚದ ಮಂಜು ಬರ್ತದ ಸೇವೆ ಏರಾ ಮೀರ ವಿಷನಾಮೃತ ನೇರ್ತನೆ ಎಪ್ಪೆಲ ಮೇಲೆ ಪಂಪಿನೆಂಚದ ನೇಕೇನುಂಟೆ ಎಡ್ಡೆ ಮದಿಪು ಆನೆ ತಿರುಗಿರ ಅಂಕುಶದ ಬಲಗೆ ಮಾಯ ತಿರುಗಿರ ಮದಿಪ್ಪುದ ಬಲಗೆ ಅಪಗಾಣಗೆ ಕುಲ್ಮಾನವೀರ ವಂಜನ ಜನ ಬಿಲಿಟ್ಟು ಮಣ್ಣ ಇನಿ ಕಾಲಗ ಒಪ್ಪ ತಪ್ಪ ಏರಾ ಮೀರ ಪಂಪಿನೆಂಚದ ನ್ಯಾಯ ಎಂಕ್ಲಿಗೆ ಮದಿಪ್ಪೇರ ತೀರಂದು ಎಂಕಲ ಚರ್ಮ ದೃಷ್ಟಿ ನಿನ್ನ ಮಾಯ ದೃಷ್ಟಿ ತಪ್ಪಿತ್ತಿನ ತಪ್ಪಾಲ ಒಪ್ಪುನು ಒಪ್ಪಲ ಕುರ್ನಂಚನ ಸೇವಿನ ಪೊರ್ಲುಡು ಮಟ್ಟೆಲಿಗೆ ಪಾಡಲ್ಲ ನಿನ್ನ ಭಕ್ತರನ್ನ ಸಾವಿರ ಕಾಲ ಮುಟ್ಟ ಉತ್ತಾರ ಮಂತು ಕೊರ್ಲ ಪಂಪಿನೆಂಚನ ನುಡಿಯತ್ತೆ ಸಂತೋಷಾಂಡ್ ಕುರ್ನಂಚನ ಸೇವಿನ ಪೊರ್ಲುಡು ಮಟ್ಟೆಲಿ ಪಾಡೊಂಡೆ ಎನ್ನ ಭಕ್ತರ ಸರ್ವೇರಗಳ ಅಪ್ಪೆ ಉಳ್ಳಾಲ್ತಿ ಸ್ವಾಮಿ ಸುಪ್ರಾಯರ್ಲ ಕಾತೊಂದು ಭಕ್ತರಿಗೆ ಪಂಪಿನಿಂಚದ ಸತ್ಯದ ವಾಕ್ಯ ಸೂರ್ಯಚಂದ್ರನ ಕಾಲ ಮುಟ್ಟ ಬೇರೆ ಪಾದ ಬರೆಪಡು ಭಾಗವತರೇ ಮಾನಾದಿಗದ ಮನೆಗೂ ಕುರ್ಪಿನಿಂಚದ ಪುಣ್ಯ ಪ್ರಸಾದದೆ ಪತ್ತೊಲ್ಲೆ ಹತ್ತಿ ಸಿರಿ ಸಿಂಗಾರ ಕುರ್ಪಿ ನಂಬಿಕೆಗೂ ದೇವರಪ್ಪಣ ಬ್ರಹ್ಮಲಿಪಿ ಕಾಲ ಮುಟ್ಟ ಈಶಗು ಬಟ್ಟ ಜೀವಗುರಕ್ಕೆ ನಾಲಾಯ್ದ ಕೊಟ್ಟಿಟ್ಟು ವಾಗ್ದ ಇವರಕ್ತೇಶ ಅದನ್ನಲ್ತೊಂದು ನೀರದ ವರ್ಣ ಪಗರಲ್ ಲೆಕ್ಕ ದೈವದುನ್ನ ತಗ್ಗಲ್ ಲೆಕ್ಕ ಮಲ್ತಿಮಾಟ ಪಲಿಪಲ್ ಲೆಕ್ಕ ಎದುರು ಸಾರಥಿ ಪಿರೌಡು ಪಾಸಾಡಿ ಆದು ಅಳ್ಳಿಂಚಿಂದ ಗಂಬು ಬೀಜಿಂದ ಗಾಳಿ ರಟ್ಟ ತಂದ ದೈವ ಸಾರಥಿ ಆದು ಉಂಟು ಪಂಪಿನಿಂಚದ ಸತ್ಯವಾಕ್ಯ ಮೆರಪಾದು ಕೊರ್ದು ಗಾನ ಮಂದಾರ ಗಾನ ವಿಶಾರದೆ ಗಾನ ಕೋಗಿಲೆ ಯಕ್ಷಧ್ರುವ ಯಕ್ಷಕಲಾನಿಧಿ ಸರಸಣ್ಣ ನಿಧಿ ಯಕ್ಷಕಲ್ಪ ವೃಕ್ಷ ಪಂಪಿನಂಚದ ಅಪ್ಪೆ ನಾನು ಗ್ರಾಟು ಮಟ್ಟೆಲಿಗೆ ದಿಕ್ಕಿನಂಚದ ಪುದರ್ ತೊಟ್ಟಿಗೆ ನಲ್ಲಾದು ಪುದರ್ 4 ಗುತ್ತು 4 ದೇಶ 4 ರಾಜ್ಯ 4 ಕೋಟಿ ಒದಗಾದು ಕೊರ್ದು ವಿದ್ಯಾ ಬುದ್ಧಿ ಆರೋಗ್ಯ ಐಶ್ವರ್ಯ ಅನುಗ್ರಹ ಮಲ್ತು ಕೊರ್ದು ಹೊಯ್ನಲ್ಪ ಬತ್ತಿನಲ್ಪ ಲಕ್ಕಿನಲ್ಪ ಇತ್ತಿನಲ್ಪ ಕುಳ್ಳಿನಲ್ಪ ಅಪ್ಪೆ ಉಳ್ಳಾಲ್ತಿ ಸ್ವಾಮಿ ಸುಪ್ರಾಯ ಕಾತೊಂದು ಭಕ್ತರಿಗೆ ಪಂಪಿನಂಚದ ಸತ್ಯವಾಕ್ಯ ಮೆರಪಾದು ಕೊರ್ದು ಪಟ್ಟ ಕೇಳಿತು ಬಡಕಾಯಿ ಗಂಗೆ ತೆಂಕಾಯಿ ತೀರ್ಥ ಕಂಚಿದ ಕೋಟೆ ಕಲ್ಪದ ಬೇಲಿ ಇಕ್ಕಟ್ಟಿತ್ತಿನ ಒಕ್ಕಟ ಮಲ್ಪ ರಂಗೋಡು ಮೆರಪಾದು ದೇಹಕ್ಕೂ ಶಕ್ತಿಯಾದ ಆಯುರ ಆರೋಗ್ಯನು ಕೊಡ್ದು ಅಪ್ಪೆ ಉಳ್ಳಾಲ್ತಿ ಸ್ವಾಮಿ ಸುಬ್ರಾಯ ದೇವರ ಕಾತೊಂದು ರಕ್ಷಣೆ ಮತ್ತು ಗುರಿಯರಿಗೆ ಸತ್ಯವಾಕ್ಯ ಮೆರಪಾದು ಕತ್ತಲೆ ಸಾದಿಗೆ ಬಲ್ಪದ ಜೀಟಿಗೆ ಅಪ್ಪೆ ಪಯನ ಸಾದಿಗೆ ಕೈ ಸಾಂದಾಪೆ ಕೆಂಡಲ ವರ್ಷಕ್ಕೂ ಕಲ್ಪದ ಕೊಡೆ ಅಪ್ಪ ಉಳ್ಳಾಲ್ತಿ ಸುಬ್ರಾಯ ದೇವರ ಕಾತೊಂದು ಮೆರಪಾದು ಗುರಿಯರಿಗೆ ಸತ್ಯವಾಕ್ಯ ಮೆರಪಾದು ಜೀವನ ರಕ್ಷಣೆ ಮಲ್ಪದ ಹೋಯ್ನಲ್ಪ ಬತ್ತಿನಲ್ಪ ಮತ್ತೆ ಸೇವೆಗೆ ಆಯುರ ಆರೋಗ್ಯನು ಕೊಡ್ತು ಮೆರಪಾದು ಕಲಾಮಾತಿನ ಸೇವೆ ದೊಟ್ಟಿಗೆ ಅಪ್ಪೆ ಉಳ್ಳಾಲ್ತಿ ಸುಬ್ರಾಯನ ಸೇವೆ ಭಯಭಕ್ತಿನ ಸಕಾಲಕು ಮತ್ತೊಂದು ಬತ್ತರ ಸಂತೋಷಾಂಡ್ ಅಪ್ಪೆ ಕಲಾಮಾತಿನ ಆಶೀರ್ವಾದ ಸ್ವಾಮಿ ಉಳ್ಳಾಲ್ತಿನ ಆಶೀರ್ವಾದ ಸದಾಕಾಲ ನಿಖಲೆ ಒದಗಾದು ಕೊರ್ದು ನಿಖಲ ಕೈಟೆಟ್ಟೆ ಕಸಪನು ಮಲ್ಪಾದು ಕೊರ್ದು ನಿಖಲೆಗೆಟ್ಟೆ ಕಸಪನು ಒದಗಾದು ಕೊರ್ದು ರಕ್ಷಣೆ ಮಲ್ತದು ಕೊರಿಯರಿಗೆ ಪಂಪಿನಂಚದ ಸತ್ಯವಾಕ್ಯ ಮೆರಪಾದು ಕೊರ್ತದೆ ಭಗವತ್ತರೇ ಇನ್ನ ಭಕ್ತರನ್ನ ಸನ್ನಿಧಾನ ಬಂದು ಬತ್ತಿನಗಳು ಕಮ್ಮಿಯಾಣ ಪನೊಂದು ಬತ್ತಿನಗಳು ಅಧಿಕಾದುಲ್ಲೇರು ಭಕ್ತಿನಂಚಂದ ಸೇರನ್ನು ಒರಿಯಲ್ಲೆತ್ತಿ ಜಲಿಗೆ ಬಂಪಿನ ಅಪವಾದದ ಇನಿಕಾಲಕ್ಕೆ ಈ ಮಣ್ಣು ಒರಿದು ಬರಲೆತ್ತಿ ನೂಲು ಪಾಡಿ ತಂತ್ರದಾಯ ಬಲ್ಮೆ ಪಲ್ಪಿ ವಲ್ಯಾಯ ಮೌಲ್ಯ ತೂಪಿ ಸೇನವೆ ಭಂಡಾರ ಗುರಿ ಕೊಟ್ಟಾರಿ ದೇವ್ರ ಮಲ್ಲೆ ಸೇರಿಗಾರಿ ಒರಿಯೊಂದಿಗೆ ಒರಿಯತ್ತಿಗೆ ಲೆಪ್ಪುಗೆ ರಾಸಿ ಮಲ್ತರುವೆ ರಾಜ್ಯದ ಸರ್ವೇರಗಳಪ್ಪೆ ಉಳ್ಳಾಲ್ತಿ ಸೇವೆ ಕೊನ್ನಂಚಂದ ಧರ್ಮದರ್ಶಿಲ ಆವಡೆ ಪುಣ್ಯದ ಮಣ್ಣು ಭಕ್ತಿದ ಜಾಗೆ ಅಪ್ಪೆ ಉಳ್ಳಾಲ್ತಿನ ಈ ಸೇವೆನಿ ಈ ಕಾಲಡು ಮಲ್ಪೊಡು ಪಂಪಿನಂಚಂದ ಕಟ್ಟಿನಂಚಂದ ಕನ ಎಣ್ಣೆ ರಂಜಿ ಕಾಲಗೆ ಬುಟ್ಟೆ ರಂಜಿ ಕಾಲಗೆ ಅಪಗಾನಗ ನಿರಂತರ ಅಪ್ಪೆ ಉಳ್ಳಾಲ್ತಿನ ಸೇವನೆ ಮಲ್ತಂದು ಬತ್ತಿನಂಚಂದ ಮಣ್ಣು ಈ ಪೊರ್ತುಡು ಈ ಕ್ಷಣಕ್ಕೂ ಈ ದಿನ ಈ ಪೊರ್ಲದ ಸೇವೆ ಇನಿಕಾಲ ಸಾಕಾರ ಅದುಕೊಂಡತ್ತೆ ಸಂತೋಷಾಂಡ್ ಎನ್ನಗೆ ಸೇವೆಗೆ ಬೋಡಾದಿಗಳು ಭಕ್ತರು ಸರ್ವೇರ ಸೇರ್ದು ಭಯ ಭಕ್ತಡಿ ಕಾಲಗ ಪಗೆಲ್ದ ಬೇಲನ ಬಿಡಿಯರ್ ರಾತ್ರಿ ನಿದ್ರೆ ಬಿಡಿಯರ್ ಬೆಂದು ಸುಂದದ ಭಯ ಭಕ್ತಡಿ ಕಾಲಗ ಅಪ್ಪೆ ಉಳ್ಳಾಲ್ತಿನ ಸೇವೆನೆ ಭಯ ಭಕ್ತಿಡು ಸಂತೋಷ ಮಲ್ತು ಕೊರಿಯಾರೆ ಆವಡೆ ನಿಗಳಿಗೆ ಸರ್ವೇರೆಗಳ ಆಯುರ ಆರೋಗ್ಯನ ಕೊಡ್ದು ನಿಗಳು ಕಲ್ಪನಂಚದ ವಿದ್ಯೆ ಮಲ್ಪನಂಚದ ಬೇಲೆ ತಿಂಪಿನಂಚದ ದರ್ಶಕ ಒವ್ವೇ ರೀತಿ ಕುಂದು ಕೊರತೆ ತಪ್ಪು ತಾಂಗು ಒದಗದೆ ಬರಂದಿಲೆಕ್ಕ ರಡ್ಡು ಕಾರದ ನಡೆದ 4 ಕಾರದ ಪ್ರಾಣಿಲೆಗೆ ಬರ್ಪಿನಂಚದ ದುರ್ತ ದುರ್ಮಾನ ಕಷ್ಟ ಕೊಟ್ಟಲೇನು ಮಾತಾ ತಟ್ಟು ಆರಾಧ ಕೊಡ್ದು ಆನ ತರೆದ ಪುಣ್ಣ ನೆರಮಿಟ್ಟ ಬೆರಿಸಾಯನು ಕೊಡ್ದು ಬೆರಿಸಾಯನು ಪತ್ತೊಂದು ಬರ್ತದೆ ಈ ಕೋಲು ಸೇವೆದ ಹತ್ರ ಉತ್ತರೋತ್ತರ ಅಭಿವೃದ್ಧಿ ಆಂಡಿಗೆ ನಿಗಲೇ ಸರ್ವೇರೆಲ್ಲ ಎಡತ ಜಕ್ಕೆಳ್ಬಾರ್ದು ಬಲತ ಸಿರಿಮೆರೆ ಕೊರ್ದು ಈ ಸೇವೆದ ಹತ್ರ ಉತ್ತರೋತ್ತರ ಅಭಿವೃದ್ಧಿ ಆಂಡು ಪಂಪಿನ ಸತ್ಯದ ವಾಕ್ಯ ಸೂರ್ಯ ಚಂದ್ರನ ಕಾಲ ಮುಟ್ಟ ಒರಿಪಾದು ಮೆರೆಪಾದು ಕೊರ್ಪೆ ಸೇವೆ
ಧ್ವನಿಸು. ನಿನ್ನನ್ನ ಪಡೆಯುವುದಕ್ಕಾಗಿ ಬಂದವ ನಾನು ಸುಬ್ಬ. ಸುರನಾಥ ದೈತ್ಯರ ವೃಂದವನು ಸಂಗ ಭೂಮಂಡಲಕ್ಕೆ
ಶತ್ರುಳನಾದಂತಹ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ಈ ಕುಂಬಿನಿಯ ಭಾರವನ್ನು ಕಳೆದವಳಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಿಮೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಸುರಪಾಲ, ನಾಕದ ಬೀಟ ಬರಿದಾಗಿದೆ, ಹೋಗಿ ಧೈರ್ಯದ ನಾಕವನ್ನಾಳು. ದೋಷವಾಯ್ತು ತಾಯಿ. ಆದ್ರೆ ಮುಂದೆ ನಿನ್ನನ್ನು ಕಾಣುವ ಬಗೆ ಆದರೂ ಹೇಗೆ ತಾಯಿ? ತಾಯಿಯ ಮುಖವನ್ನು ಮತ್ತೊಮ್ಮೆ ಕಾಣಬೇಕು, ಪಾದ ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನಾನು ನಿನಗೆ ಈ ರೂಪದಲ್ಲಿ ಸಿಕ್ಕಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂಬರುವಂತಹ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಅಂಬರದಲ್ಲಿ ಮಾಯಿ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ. ಅಲ್ಲಿಯವರೆಗೆ ನೀವೆಲ್ಲರೂ ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಈ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನಂತೆ. ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ. या माहिषूलिनी या धूम्रीक्षण चंडमुंड शमनी या रक्तबीजाशिनी या शुंभादि निशिंब दैत्य दमनी या सिद्धलक्ष्मी परा सा चंडी नवकोटि शक्ति सहिता मां पातु सर्वेश्वरी मां पातु जगदीश्वरी मां पातु महेश्वरी. ಶ್ರೀದೇವಿಯು ದುಷ್ಟರನ್ನೆಲ್ಲ ಕೊಂದು ನಮಗೆ ಸುಖವನ್ನು ಒದಗಿಸಿಕೊಟ್ಟಿದ್ದಾಳೆ. ಶ್ರೀದೇವಿ ಮಹಾತ್ಮೆ ಎನ್ನುವುದಕ್ಕೆ ವಿಶೇಷವಾದಂತಹ ಅರ್ಥವಿದೆ. ದೇ ಎಂದರೆ ದೇಹವು ಪವಿತ್ರ, ವಿ ಎಂದರೆ ಸಕಲ ವಿದ್ಯಾ ಪ್ರಾಪ್ತಿ, ಮಾ ಎಂದರೆ ಮಹಾಲಕ್ಷ್ಮಿ ಒಲಿವಲು, ಹ ಎಂದರೆ ಹರಿಹರರ ಪದಾಬ್ಜವು, ಪೇ ಎಂದರೆ ತ್ರೈಲೋಕ್ಯ ಸಿದ್ಧಿಪುದು. ಇಂತಹ ಪುಣ್ಯ ಕಥಾಭಾಗವನ್ನು ಯಾರು ಆಡಿಸಿದ್ದಾರೋ, ಯಾರು ನೋಡಿದ್ದಾರೋ, ಯಾರು ಕೇಳಿದ್ದಾರೋ ಇವರಿಗೆ ನಾವು ನಂಬಿಕೊಂಡು ಬಂದಂತಹ ಮಹಾಗಣಪತಿ ದೇವರು ಹಾಗೂ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯು ಸಕಲ ಸನ್ಮಂಗಳವನ್ನೆತ್ತು ಕರುಣಿಸಲೆಂದು ಹೇಳುತ್ತಾ ಈ ಪುಣ್ಯ ಕಥಾಭಾಗಕ್ಕೆ ಮಂಗಳಗೀತೆಯನ್ನು ಹಾಡೋದಕ್ಕೆ ಸಭೀಕರಣ ಪಡೆ ಕೇಳುತ್ತಾ ಇದ್ದೇವೆ. ಭದ್ರಂ ಶುಭಂ ಶರಣಿಂಗೆ ಶರಣಿಂಗೆ ಶ್ರೀ ಸುಬ್ರಹ್ಮಣ್ಯ ಶರಣಿಂಗೆ ಶರಣಿಂಗೆ ಶ್ರೀ ಸುಬ್ರಹ್ಮಣ್ಯ ಕರುಣದ ದೇವ ಗುರು ವಿಶ್ವಮಾನ್ಯ ಕರುಣದ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಶರಣೋ ಮಯೂರವಾಹನ ದೇವದೇವ ಶರಣೋ ಮಯೂರವಾಹನ ದೇವದೇವ ಚರಣಕ್ಕೆ ಮಣಿವಿಭು ತಳಿವಿಲ್ಲ ನೋವ ಚರಣಕ್ಕೆ ಮಣಿವಿಭು ತಳಿವಿಲ್ಲ ನೋವ ಶರಣಿಂದೆ ಶರಣಿಂದೆ ಸುಬ್ರಹ್ಮಣ್ಯ ಕರುಣಾದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ. ಧರೆಯುಳುವುದರ ತಪ ವಂಚಿಕೆಯ ಪ್ರತಿಫಲತೆ ಧರೆಯುಳುವುದರ ತಪ ವಂಚಿಕೆಯ ಪ್ರತಿಫಲತೆ ಸುಬ್ರಹ್ಮಣ್ಯಗೆ ಶರಣಾಗತರಿಗೆ ಶಬರಿಮಲೆ ಮೋಹರಗೆ ಮಂಗಲಂ ಜಯ ಮಂಗಲಂ ಮಂಗಲಂ ನಿತ್ಯ ಮಂಗಲಂ ಭ್ರಮರಾತ್ರಿಗೆ ಮಹಾಗಣಪಗೆ ಸುಬ್ರಹ್ಮಣ್ಯಗೆ ಮಂಗಲಂ
ಆಹು ಮಹಾರಾಜ ಶ್ರೀಗಳಾದ ಹರೀಶ್ ಪೂಜಾರಿ ಮತ್ತು ಮನೆಯವರು ಉಳ್ಳಂಜೆ. ಮಹಾರಾಜ ಶ್ರೀಗಳಾದ ಹರೀಶ್ ಪೂಜಾರಿಯವರು ಮನೆಯವರು ಉಳ್ಳಂಜೆ. ಫಲ ಅರ್ತಿಗಾರ ಕುಶಾಲಗಾರ ಮೋಜಗಾರ ಶಭ ಭಕ್ತಿಪೂರ್ವಕವಾಗಿ ಹುಟ್ಟತಕ್ಕಂತಹ ಕಾಂಚನ ಶಿವಾರ್ಪಣ ದಕ್ಕಿತ್ತು ಬಿಡಾರಕ್ಕಪ್ಪಣೆ. ಶ್ರೀದೇವಿ